ಕ್ವಶನ್ ಕೇಳಿದ್ರಿ ಯಾವ ಸ್ಟೇಟದ್ ಮಾಡತ್ತೀವಿ ಹೇಳಿ 96ನೇ ತಿದ್ದುಪಡಿ ಅದಕ್ಕೆ ಸಂಬಂಧಿಸೈತೆ ಹೇಳ್ರಿ ಪಟ್ನ ಇದ್ಯಾವ ತಂದಂದೆ ಯಾವ್ದಾ ಹಾಂ ಒಡಿಯಾ ಭಾಷೆ ಏನು ಮಾಡ್ತಾರೆ ಒರಿಯಾ ಭಾಷೆ ಅನ್ನೋದು ಏನು ಮಾಡ್ಯಾರ ಅಂದ್ರೆ ರಿನೇಮ ಒಡಿಯಾ ಅಂತ ಮಾಡ್ಯಾರ ನೆನಪೈತಲ್ಲ ಕಲ್ಚರಲ್ ಲ್ಯಾಂಗ್ವೇಜ್ ಐತೆ ಇಲ್ಲೋ ಒಡಿಶಾ ಒಡಿಯಾ ಭಾಷೆ ಕಲ್ಚರಲ್ದಾಗ ಶಾಸ್ತ್ರೀಯ ಸ್ಥಾನಮಾನ ಪಡೆದೈತೆ ಇಲ್ಲೋ ಪಡೆದೈತಲ್ಲ 2014 ರೀಜ್ನಲ್ ಲ್ಯಾಂಗ್ವೇಜ್ ಒಳಗೆ ಒಡಿಯಾ ಐತೋ ಇಲ್ಲೋ ರೀಜ್ನಲ್ ಲ್ಯಾಂಗ್ವೇಜ್ ಪ್ರಾದೇಶಿಕ ಭಾಷೆ ಒಳಗೆ ಅಥವಾ 8ನೇ ಅನುಸೂಚಿ ಒಳಗೆ ಒಡಿಯಾ ಬರ್ತೈತೆ ಇಲ್ಲೋ ಆ ಒಡಿಶಾ ಪಬ್ಲಿಕ್ ಸರ್ವಿಸ್ ಕಮಿಷನ್ ನಮ್ದಂಗೆ KS ಇರ್ತೈತಲ್ಲ ಅದ್ರದ್ದು ಮಾಡತ್ತೀನಿ ಇದನ್ಯಾಕೆ ಮಾಡತ್ತಿ ಅಂತಲ್ಲ ಹೊಸ ಕ್ವಶನ್ಸ್ ಬರ್ತಾವೆ ಅದ್ರ ರಿಲೇಟೆಡ್ ಅದ್ರ ಸಲ್ಬಂದು ಹೇಳತ್ತೀನಿ ನೆನಪಿಟ್ಕೋರಿ ಡ್ಯೂ ಪ್ರೊಸೆಸ್ಲ ಅದನ್ನ ಪೂರ್ತಿ ಮೊದಲು ಹೇಳ್ತಾನೆ ಆಮೇಲೆ ನಿಮ್ಗೆ ಕ್ವಶನ್ ಅಟೆಂಪ್ಟ್ ಮಾಡ್ತೀರಿ ಆನ್ಸರ್ ಮಾಡ್ತೀರಿ ನೀವು ಮೊದಲು ಅದ್ರದ್ದು ಹೇಳ್ತಾನೆ ನಮ್ಮಲ್ಲಿ ಎರಡು ಬರ್ತಾವೆ ಒಂದು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಆ್ಯಂಡ್ ಮತ್ತು ಇನ್ನೊಂದು ಏನಂದ್ರೆ ಡ್ಯೂ ಪ್ರೊಸೆಸ್ ಲಾ ಅಂತ ಬರ್ತಾವೆ ಇವು ಯಾರಿಗಾರ ಗೊತ್ತದವನ್ ಹೇಳ್ತೇನೆ ನೋಡ್ರಿ ಡ್ಯೂ ಪ್ರೊಸೆಸ್ ಲಾ ಮತ್ತು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಲಾ ಅಂತ ಇವು ಕೇಳ್ತಿರ್ತಾರೆ ಎದಕ್ಕೆ ಕೇಳ್ತಾರೆ ಹೇಳ್ತೇನೆ ನೋಡ್ರಿ ಈಗ ಎಕ್ಸಾಂಪಲ್ ಕೊಡ್ತಾರೆ ಯಾವ್ದಾರ ಒಂದು ಕೇಸ್ ತಂದ್ರೆ ತೇಳಿ ಈಗ ಶಬರಿಮಲೈ ಕೇಸ್ ಅಂತ ನಡೆದೈತೆ ಗೊತ್ತೈತಲ್ಲ ಅದ್ರ ಮೇಲೆ ಕೇಳ್ಬೋದು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಯಾವ ಆರ್ಟಿಕಲ್ ಅಂಡರ್ ಬರ್ತೈತೆ ಅಂತ ಕೇಳ್ಬೋದು ಅಥವಾ ಡ್ಯೂ ಪ್ರೊಸೆಸ್ ಲಾ ಎದಕ್ಕೆ ಅಪ್ಲೈ ಆಕೈತೆ ಅಂತ ಕೇಳ್ಬೋದು ಎರಡದ್ರದ್ದು ಡಿಫ್ರೆನ್ಸ್ ಹೇಳ್ತೇನೆ ನೋಡಿ ಒಂದೇದು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತ ಬರ್ತೇಳಿ ಯಾವ ಕಂಟ್ರಿದಿಂದ ಬಾರೋ ಮಾಡ್ತೀವಿ ಡೈರೆಕ್ಟ್ ಮತ್ತು ಇಲ್ಲಿ PCದಾಗ ಆಗಂಗಿಲ್ಲ ಅಲ್ಲಿ ಒನ್ ಲೈನರ್ ಕ್ವಶನ್ ಹಾಕ್ಬೋದು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅನ್ನೋದ ಯಾವ ಒಂದು ಆರ್ಟಿಕಲ್ ಅಂಡರ್ ಯಾವ ಒಂದು ಕಂಟ್ರಿದಿಂದ ಬಾರೋ ಮಾಡಿ ಅಥವಾ ಎರವಲು ಪಡೆದಿವಿ ಅಂದ್ರೆ ಜಪಾನ್ ಕಂಟ್ರಿದಿಂದ ತಗೋತಾರೆ ಗೊತ್ತಲ್ಲ ಒಂದೇದ ಏನು ಹೇಳತ್ತೀನಿ ಹೇಳ್ರಿ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತ ಹೇಳತ್ತನ್ ಇದು ಎದಕ್ಕತ್ ಕೇಳ್ತಾರತ್ ಹೇಳತ್ತನಲ್ಲ ಈಗ ಹೇಳತ್ತನ್ ನೋಡ್ರಿ ಆರ್ಟಿಕಲ್ ಅದು ಯಾವಾರ ಬರ್ತಾವಲ್ಲ ಯಾವ್ದಾರ ಒಂದು ಲೆಜಿಸ್ಲೇಟಿವ್ ಏನು ಮಾಡಿರ್ತಾರೆ ಅಂದ್ರೆ ಕಾಯ್ದೆ ಪಾಸ್ ಮಾಡ್ತಿರ್ತಾರ ತಿಳ್ಕೊರಿ ಆ ಕಾಯ್ದೆ ಪಾಸ್ ಮಾಡಾಗ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತ ಎದಕ್ಕತ್ತಾರತ್ ಹೇಳಿ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತ ಈಗ ಯಾಕೆ ಕೇಳ್ಬೋದತ್ ಅದನ್ನು ಹೇಳ್ತಾರೆ 2023 ಹೊಸ ಕಾನೂನು ಬಂದಾವ ನೆನಪದಾವಲ್ಲ 2023 ಹೊಸ ಕಾನೂನು ತರ್ತಾರೆ ಯಾವ ತರ್ತಾರೆ 3 ಬರ್ತಾವೆ BNSS ಇನ್ನೊಂದು ಯಾವ್ದು ಎವಿಡೆನ್ಸ್ ಆ್ಯಕ್ಟ್ ಅಂತ ಬರ್ತೈತೆ ಕರೆಕ್ಟಾ ಇದ್ರೊಳಗೆ ಯಾರ ಒಬ್ಬ ಕ್ರಿಮಿನಲ್ ಇರ್ತಾನ ತಿಳ್ಕೊ ಆ ಕ್ರಿಮಿನಲ್ಗೆ ಪ್ರೊಸೀಜರ್ ಮಾಡ್ಬೇಕು ನಾವು ಏನಂದ್ರೆ ಅವ್ನು ತಪ್ಪು ಮಾಡ್ಯಾನ ಅವಂಗೊಂದು 2 ಗೆಡ್ಡಿಗೆ ಇಟ್ಟೆಲ್ರ ಪೊಲೀಸರು ಹೋದ್ ಒಳಗೆ ಹೋದ್ರತ್ತೇಳಿ ಅದಕ್ಕೆ ಏನೈತೆ ಅಂದ್ರೆ ನಮ್ಮಲ್ಲಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಐತೆ ಆ ಕ್ರಿಮಿನಲ್ ಇದ್ರೂ ಅವ್ಗೆ ಏನಂದ್ರೆ ಏನು ಮಾಡಂಗಿಲ್ಲ ಅಂದ್ರೆ ಯಾರು ಬಡಿಯಂಗಿಲ್ಲ ಏನೂ ಇಲ್ಲ ಅದು ಐತಲ್ಲ ಇದಕ್ಕೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತ ಹೇಳ್ತಾರೆ ಹೆಂಗಂತ ಹೇಳ್ತೇನೆ ನೋಡ್ರಿ ಈ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಮತ್ತು ಡ್ಯೂ ಪ್ರೊಸೆಸ್ ಲಾದ ಡಿಫ್ರೆನ್ಸ್ ಕೇಳ್ರಿ ಅಥವಾ ಯಾವ ಕಂಟ್ರಿದಿಂದ ಎರವಲ್ ಪಡೆದಾರಂದ್ರೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಯಾವ ಕಂಟ್ರಿ ಅಂತ ಹೇಳ್ರಿ ಜಪಾನ್ದಿಂದ ಆಮೇಲೆ ಡ್ಯೂ ಪ್ರೊಸೆಸ್ ಲಾ ಅಂತ ಯಾವ ಕಂಟ್ರಿದಿಂದ ಬರ್ತೈತೆ ಅಂದ್ರೆ USA ದಿಂದ ಬರ್ತಾವೆ ಇವು ಎರಡಕ್ಕೂ ಡಿಫ್ರೆನ್ಸ್ ಐತೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತ ಬರ್ತೇಳಿ ಡೈರೆಕ್ಟ್ ಇಲ್ರ ಕೇಳ್ರ ತಿಳ್ಕೊರಿ ಯಾವ್ದಾರ ಒಂದು ಲಾನ್ ಪಾಸ್ ಮಾಡಿರ್ತಾರೆ ಲಾ ಅಂದ್ರೆ ಗೊತ್ತಾಗಲ್ಲ ಕಾಯ್ದೆಗಳನ್ನು ಪಾಸ್ ಮಾಡಿರ್ತಾರೆ ಆ ಕಾಯ್ದೆ ಕೋರ್ಟದ ರಿವ್ಯೂವಿಗೆ ಅಥವಾ ಅದನ್ನ ಎದಕ್ಕೆ ಮಾಡಿರತ್ತೆ ಕೋರ್ಟ್ ಕೇಳ್ಬೋದನಂದ್ರೆ ಓನ್ಲಿ ಏನು ಗೊತ್ತೈತೆ ಯಾವ್ದಾರ ಕಾಯ್ದೆ ಮಾಡಿರ್ತಾರಲ್ಲ ಆ ಪ್ರೊಸೀಜರ್ ಹೆಂಗೆ ಮಾಡ್ಯಾರತ್ತೆ ಕೇಳಂಗಿಲ್ಲ ಇದು ಯಾವ್ದಂದ್ರೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತಾರೆ ಡೆಪ್ತಾಗೆ ಕರೆಕ್ಟ್ ನೆನಪಿಟ್ಕೋರ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂದ್ರೆ ಈಗ ಒಂದು ಕಾಯ್ದೆ ಮಾಡಿವಿ ಯಾವ ಕಾಯ್ದೆ ಅಂದ್ರೆ ಯಾವ್ದಾರ ಒಂದು ಮಹಿಳೆಯರಿಗೆ ಸುರಕ್ಷತೆ ಸಲ್ಬಂದ್ ಕಾಯ್ದೆ ತರ್ತಾರೆ ಆ ಕಾಯ್ದೆನ ಯಾಕೆ ಮಾಡಿರಿ ಅಂತ ಕೇಳ್ಬೋದು ಕೋರ್ಟ್ನಾಗ ಜುಡಿಷಿಯಲ್ ರಿವ್ಯೂ ಮಾಡ್ಬೋದು ಅಥವಾ ಕೋರ್ಟಿಗೆ ಕೇಳ್ಬೋದು ಆ ಕೋರ್ಟ ಮಹಿಳೆಯರದ್ದು ಏನಾರ ಕಾಯ್ದೆ ಮಾಡಿರಲಿಲ್ಲ ಅದನ್ನ ಹೆಂಗೆ ಕಾಯ್ದೆ ಮಾಡಿರಿ ಅಥವಾ ಹೆಂಗೆ ರೂಲ್ಸ್ ಮಾಡಿರಿ ಹೆಂಗೆ ಪಾಸ್ ಮಾಡಿರಿ ಇದನ್ನ ಕೋರ್ಟ್ ಕೇಳಂಗಿಲ್ಲ ಅನ್ನೋದು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಯಾವ ಕಂಟ್ರಿದಿಂದ ತಗೋತೀವಿ ಇದು ಯಾಕೆ ಇಂಪಾರ್ಟೆಂಟ್ ಐತೆ ಅಂತ ಹೇಳತ್ತಿಲ್ಲ ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಪಾರ್ಲಿಮೆಂಟ್ರಿ ಸಾವರಿನಿಟಿ ಅಂತ ಕರೀತಾರೆ ನೆನಪೈತಿ ಇದು ಹೇಳ್ರಿ ನೋಡು ಪಾರ್ಲಿಮೆಂಟ್ರಿ ಸಾವರಿನಿಟಿ ಅನ್ನೋದು ಯಾವ ಕಂಟ್ರಿದಿಂದ ಕರೆದಾರ ಇದನ್ನ ಎರವಲು ಪಡೆದಿವು ಇದನ್ನ ಕ್ವಶನ್ ಕೇಳಿರ್ತಾರೆ ಮ್ಯಾಲಿಂದ ಮ್ಯಾಲೆ ಏನಂದ್ರೆ ಪಾರ್ಲಿಮೆಂಟ್ರಿ ಸಾವರಿನಿಟಿ ನಮ್ಮಲ್ಲಿ ಸಾರ್ವಭೌಮ ಅಂದ್ರೆ ಗೊತ್ತಾಕತ್ತಲ್ಲ ಒಂದು ದೇಶ ಏನಂದ್ರೆ ಆಂತರಿಕ ಮತ್ತು ಬಾಹ್ಯವಾಗಿ ಸ್ವತಂತ್ರವಾಗಿ ನಿರ್ಣಯ ತಗೊಂಡ್ರೆ ಅದಕ್ಕೆ ಏನತ್ತೀವಿ ಅಂದ್ರೆ ಸಾವರಿನಿಟಿ ಅಥವಾ ಸಾರ್ವಭೌಮ ದೇಶ ಭಾರತ ಐತೆ ಇಲ್ಲೋ ಐತಿ ಹೌದಾ ಈಗ ಕರೆಕ್ಟ್ ಅದಾದ್ಮೇಲೆ ಈಗ ಪಾರ್ಲಿಮೆಂಟ್ರಿದಾಗ ಸಾವರಿನಿಟಿ ಬೇಕು ಯಾಕಂದ್ರೆ ರೀಸೆಂಟಾಗಿ ಮಹುವಾ ಮೈತ್ರ ಕೇಸ್ ಬಂದಿತ್ತು ಗೊತ್ತೈತಿ ಪಾರ್ಲಿಮೆಂಟ್ರಿದಾಗ ಅವ್ರು ಏನರ ಒಂದು ಆ್ಯಕ್ಟ್ ಪಾಸ್ ಮಾಡೋಕೆ ಡಿಬೇಟ್ ಮಾಡ್ಬೋದು ಸ್ಪೀಚ್ ಮಾಡ್ಬೋದು ಅದನ್ನ ಎಲ್ಲರ ಹೊರಗಿನವ್ರದಿಂದ ಇಂಟರ್ಫಿಯರ್ ಆಗಕ್ಕೈತೆ ಅದಕ್ಕೆ ಅವ್ರು ಸ್ವತಂತ್ರ ಅದಾರಲ್ಲ ನೆನಪೈತಲ್ರಿ ಸ್ವತಂತ್ರ ಇರ್ತಾರೆ ಇದು ಡೈರೆಕ್ಟ್ ಹೇಳಿಕೆ ಟೈಪ್ನಾಗ ಕೇಳ್ರು ನೆನಪಿಟ್ಕೋರಿ ಯಾರ ಪಾರ್ಲಿಮೆಂಟ್ದಾಗ ನಮ್ಮಲ್ಲಿ MLAಗಳು MP ಗಳು ಇರ್ತಾರಲ್ಲ ಅವ್ರು ಏನಾರ ಸ್ಪೀಚ್ ಮಾಡ್ಬೇಕಾರೆ ಅವ್ರಿಗೆ ಸ್ವತಂತ್ರತೆ ಐತಿ ಅವ್ರಿಗೆ ಏನಿರ್ತೈತೆ ಅಂದ್ರೆ ಸೆಕ್ಯೂರಿಟಿ ಇರ್ತೈತಿ ಅಥವಾ ಪ್ರೈವೇಸಿ ಇರ್ತೈತಿ ಅವ್ರಿಗೆ ಯಾರು ಕ್ವಶನ್ ಮಾಡಂಗಿಲ್ಲ ನೀ ಹಿಂಗೆ ಮಾಡು ಹಿಂಗೆ ಮಾಡಬೇಡ ಅಂತೇಳಿ ಮಹುವಾ ಮೈತ್ರ ಕೇಸ್ ಬಂದಿತ್ತಲ್ಲ ನಡು ಅದ್ರ ಮೇಲೆ ಕೇಳ್ಬೋದು ಅದ್ರ ಸಲ್ಬಂದ್ ಹೇಳತ್ತನ ಸಾವರಿನಿಟಿ ಅಂದ್ರೆ ಗೊತ್ತಲ್ಲ ಯಾವ ಕಂಟ್ರಿದಿಂದ ತೋತೀವಿ ಹೇಳ್ರಿ ನೋಡು ಪಾರ್ಲಿಮೆಂಟ್ರಿ ಸಾವರಿನಿಟಿ ಅಂದ್ರೆ ಯಾವ್ದಾ ಫ್ರಾನ್ಸೋ UK ಇನ್ನೊಮ್ಮೆ ಕನ್ಫ್ಯೂಸ್ ಆಗ್ಬೇಡ್ರಿ ಹೇಳ್ರಿ ಫ್ರಾನ್ಸೋ UK UK ದಿಂದ ತಗೋತಾರೆ ಪಾರ್ಲಿಮೆಂಟ್ರಿ ಸಾವರಿನಿಟಿ ಬಂದ್ರೆ UK ದಿಂದ ತಗೋತಾರೆ ಗೊತ್ತಾತಲ್ಲ ಪಾರ್ಲಿಮೆಂಟ್ದಾಗ ಯಾವುದೋ ಒಂದು ಲಾ ಪಾಸ್ ಮಾಡಲಿ ಏನೋ ಮಾಡಲಿ ಅದಕ್ಕೆ ಸಾವರಿನ್ ಐತಿ ಸಾರ್ವಭೌಮ ಐತಿ ನಮ್ಮಲ್ಲಿ ಏನಂದ್ರೆ ಸಂಸತ್ತೊಳಗೂ ಸಾರ್ವಭೌಮ ಐತಿ ಮತ್ತು ರಾಜ್ಯದಾಗೂ ಸಾರ್ವಭೌಮ ಐತಿ ಹೆಂಗಂತ ಹೇಳಿ ಎಕ್ಸಾಂಪಲ್ ಈಗ ಸಂಸತ್ನಾಗ ಯಾವುದೋ ಒಂದು ಬಿಲ್ ಪಾಸ್ ಮಾಡ್ತಿರ್ತಾರೆ ತಿಳ್ಕೊರಿ ಪಬ್ಲಿಕ್ ಸೆಕ್ಟರ್ಗೆ ಅಥವಾ ಸಾರ್ವಜನಿಕ ಉದ್ಯಮಿಗೆ ಸಂಬಂಧಿಸಿದಾಗ ಈಗ ಅಂಬಾನಿನ ಕೇಳಿ ಮಾಡೋದತ್ತೇನಿಲ್ಲ ಅವ್ರಿಗೆ ಏನಂದ್ರೆ ಸಾರ್ವಭೌಮ ಅದಾರ ಅದಕ್ಕೆ ಏನಂತಾರಂದ್ರೆ ಪಾರ್ಲಿಮೆಂಟ್ರಿ ಸಾವರಿನಿಟಿ ಅಂತ ಕರೀತಾರೆ ಅದ್ರ ಸಂಬಂಧ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಏನೈತಲ್ಲ ಅದನ್ನು ಅಡಾಪ್ಟ್ ಮಾಡ್ಕೋತೀವಿ ನಾವು ಯಾವ ಕಂಟ್ರಿದಿಂದ ಅಡಾಪ್ಟ್ ಮಾಡ್ಕೊಂತೀವಿ ಅಂದ್ರೆ ಯಾವುದರಿಂದ
ಹೇಳಲ್ಲ ಒಂದೇದ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತ ಹೇಳಿ ಯಾವ್ದ್ರಿಂದ ಜಪಾನ್ದಿಂದ. ಈಗ ಡ್ಯೂ ಪ್ರೊಸೆಸ್ ಲಾ ಅಂತ ಹೇಳ್ತೇನೆ. ಡ್ಯೂ ಪ್ರೊಸೆಸ್ ಲಾ ಅಂತ ಎದಕ್ಕೆ ಕರೀತಾರಂದ್ರೆ ರೀಸೆಂಟಾಗಿ ಚುನಾವಣಾ ಬಾಂಡ್ ತಂದಿದ್ರು ನೆನಪೈತಿ. ಚುನಾವಣಾ ಬಾಂಡ್ ಐತ್ಲಾ, ಇದು ಎಲ್ಲರ ಅಕಸ್ಮಾತ್ ಚುನಾವಣಾ ಬಾಂಡ್ ಇದ್ದಿದ್ದ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಪ್ರಕಾರ ಮಾಡಿದ್ರ ಅಂತೇಳಿ ಅದನ್ನ ಏನಂದ್ರೆ ಎಲಿಮಿನೇಟ್ ಮಾಡಕ್ ಬರ್ತಿದ್ದಿಲ್ಲ ಅಥವಾ ಅದನ್ನ ಕ್ವಶನ್ ಮಾಡಕ್ ಬರ್ತಿತ್ತು. ಏನಂದ್ರೆ ಕ್ವಶನ್ ಕೇಳ್ತಿದ್ರು ಅವ್ರು. ಇದು ಏನಂದ್ರೆ ಡ್ಯೂ ಪ್ರೊಸೆಸ್ ಲಾ ಅಂದ್ರೆ ಏನು ಗೊತ್ತಾ, ಅದನ್ನ ಎದಕ್ಕೆ ಮಾಡ್ರಿ ಅಥವಾ ಅದು ಏನರ ನಮ್ಮ ಡಿಗ್ನಿಟಿಗೆ ಅಥವಾ ಏನರ ಪೇರ್ ಇರ್ಲಿಕ್ಕೆ ಅಥವಾ ಅನ್ರೀಸನೇಬಲ್ ಇತ್ತಂತೇಳಿ ಯಾವಾಗ ಬೇಕಾದ ಏನು ಮಾಡ್ಬೋದು ಅಂದ್ರೆ ಸುಪ್ರೀಂ ಕೋರ್ಟ್ ತೆಗೆದೋಗಿಬೋದು. ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಇರ್ತೈತಲ್ಲ, ಆ ಪ್ರೊಸೀಜರ್ ಯಾವಾಗೂ ಕ್ವಶನ್ ಮಾಡಂಗಿಲ್ಲ ಸುಪ್ರೀಂ ಕೋರ್ಟ್. ಎರಡು ಗೊತ್ತಾತ. ಈಗ ಅದ್ರ ರಿಲೇಟೆಡ್ ಕ್ವಶನ್ ಕೇಳ್ತಾನೆ, ಆನ್ಸರ್ ಮಾಡ್ತೀರಿ, ಅದೇ ಕ್ವಶನ್ ಕೇಳ. ಈಗ ಒಂದೇದ್ ನೋಡ್ರಿ, ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತ ಕೇಳಿದ, ಅದ್ರ ರಿಲೇಟೆಡ್ ಡ್ಯೂ ಪ್ರೊಸೆಸ್ ಹೇಳಿ. ಆ ಡ್ಯೂ ಪ್ರೊಸೆಸ್ ಮೇಲೆ ಕ್ವಶನ್ ಕೇಳಿಲ್ಲ, ಆದ್ರೂ ಡ್ಯೂ ಪ್ರೊಸೆಸ್ ಲಾನು ನೆನಪಿಟ್ಕೋರಿ. ಎರಡು ಥರದ ಡಿಫ್ರೆನ್ಸ್ ಗೊತ್ತಿರ್ಬೇಕು. ಡ್ಯೂ ಪ್ರೊಸೆಸ್ ಲಾದಾಗ ಏನು ಮಾಡ್ತಿರ್ತೈತೆ ಅಂದ್ರೆ ಇಲ್ಲಿ ಜುಡಿಷಿಯಲ್ ಏನು ಮಾಡ್ತೈತಿಲ್ಲ ಇಂಟರ್ಫಿಯರ್ ಮಾಡ್ತಿರ್ತೈತೆ. ಅಥವಾ ಡೈರೆಕ್ಟ್ ಕೇಳ್ಬೋದು, ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಮತ್ತು ಡ್ಯೂ ಪ್ರೊಸೆಸ್ ಲಾದಾಗ ಯಾವ್ದ್ರೊಳಗೆ ಜುಡಿಷಿಯಲ್ದ ರೆಸ್ಟ್ರಿಕ್ಷನ್ ಐತತ್ ಕೇಳಿರ್ತೇಳಿ. ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾದಾಗ ಏನಿರ್ತೈತಿಲ್ಲ ಜುಡಿಷಿಯಲಿ ಎಕ್ಸ್ಟ್ರಿಕ್ಷನ್ ಅಂದ್ರೆ ರೆಸ್ಟ್ರಿಕ್ಷನ್ ಇರ್ತೈತೆ. ಜುಡಿಷಿಯಲ್ ಯಾವಾಗ ಬೇಕಾದ್ ಬಂದು ಎದಕ್ಕೆ ಮಾಡ್ರಿ ಹೆಂಗೆ ಮಾಡ್ರಿ ಅಂತ ಕೇಳಕ್ಕೆ ಬರಂಗಿಲ್ಲ. ಗೊತ್ತಾತಲ್ಲ, ಎರಡು ಗೊತ್ತದ. ಈ ಕ್ವಶನ್ ಕೇಳ್ತ ನಾವು ಒಂದೇದ ಕ್ವಶನ್ ಇಲ್ಲಾರ ಡೈರೆಕ್ಟ್ ಕೇಸ್ ಕೇಳಿರ್ತಾರೆ. ನೆನಪೈತ್ರಿ, ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾನ ಯಾವ ಪ್ರಕರಣದಿಂದ ಜಾರಿಗೆ ಬಂದೈತೆ? ಮೇನಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ಕೇಳಿರಿ. ಮೇನಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ, ಇದ್ರ ಮೇಲೂ ಕ್ವಶನ್ ಕೇಳಿರ್ತಾರೆ. ಇದೆಲ್ಲ ಹೇಳ್ತಿಲ್ಲ, ಎಲ್ಲ ಒಂದೊಂದು ಲೈನ್ ಕ್ವಶನ್ ಆದಂಗೆ ಇವು. ಅದ್ರ ಸಲ್ಮಂದ್ ಹೇಳತ್ತಾನೆ, ಡೈರೆಕ್ಟ್ ಕೇಳ್ಬೋದು. ಮೇನಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ಯಾವುದಕ್ಕೆ ಸಂಬಂಧಿಸೈತಂದ್ರೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಈ ಕ್ವಶನ್ ಕೇಳ್ತನು ಒಂದೇದು. ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಇದ್ದಿದ್ದು ಏನು ಮಾಡ್ತೈತೆ ಅಂದ್ರೆ ಎಕ್ಸಿಕ್ಯೂಟಿವ್ ಆ್ಯಕ್ಷನ್ ಅಂತ ಕರಿತೀವಲ್ಲ, ಕಾರ್ಯಾಂಗದ ಏನು ಕಾರ್ಯಗಳಿರ್ತಾವಲ್ಲ ಅದರಿಂದ ನಮಗೆ ಪ್ರೊಟೆಕ್ಷನ್ ಕೊಡ್ತೈತೆ ಅಂದಾರೆ. ಕರೆಕ್ಟೋ ತಪ್ಪು ಹೇಳ್ರಿ? ಕಾರ್ಯಾಂಗದ ಕಾರ್ಯಗಳಿರ್ತಾವಲ್ಲ ಅದಕ್ಕೆ ಪ್ರೊಟೆಕ್ಟ್ ಮಾಡ್ತೈತೆ ಅಂದಂಗೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಇದ್ದಿದ್ದ. ಕಾರ್ಯಾಂಗ ಅಂದರೆ ಯಾವ್ದು ಗೊತ್ತಾತಲ್ಲ, ನಮ್ಮಲ್ಲಿ 3 ಥರ ನ್ಯಾಯಾಂಗ ಬರ್ತಾವಲ್ಲ ಗೊತ್ತೈತಲ್ಲ, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಅಂತ ಬರ್ತೈತಿ, ಇನ್ನೊಂದು ಮಾಧ್ಯಮಾಂಗ. ಬಟ್ ಇವು 3 ಅದಾವ ಮೇಜರ್. ಗೊತ್ತಾತ? ಇದ್ರೊಳಗೆ ಕಾರ್ಯಾಂಗ ಐತ್ಲಾ, ಕಾರ್ಯಾಂಗಕ್ಕೆ ಪ್ರೊಟೆಕ್ಷನ್ ಕೊಡ್ತೈತೆ ಅಂತ ಹೇಳ್ಯಾರ. ಕರೆಕ್ಟೋ ತಪ್ಪು? ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಒಂದೇದಕ್ಕೆ ಹೇಳಿ. ಕರೆಕ್ಟ್ ಹೆಂಗಂದ್ರೆ ಹೇಳಲ್ಲ, ಜುಡಿಷಿಯಲ್ ಇಂಟರ್ಫಿಯರ್ ಮಾಡ್ಲಿಕ್ಕೆ ಅದಕ್ಕೆ ಪ್ರೊಟೆಕ್ಷನ್ ಇದ್ದಂಗಲ್ಲ. ಅಂದ್ರೆ ಎಕ್ಸಿಕ್ಯೂಟಿವ್ದಾಗ ಕಾರ್ಯಾಂಗದಾಗ ಏನು ಬೇಕಾದ ಕಾರ್ಯ ಮಾಡ್ಬೇಕಾದ್ರೆ ಅದಕ್ಕೆ ಪ್ರೊಟೆಕ್ಷನ್ ಐತೆ ಅಂದಂಗೆ. ಅದ ಯಾವ್ದಂದ್ರೆ ಒಂದೇದ ಗೊತ್ತಾತಲ್ಲ. ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾದಿಂದ ಒಂದೇ ಆಪ್ಷನ್ ಏನಂದ್ರೆ ಎಕ್ಸಿಕ್ಯೂಟಿವ್ ಪ್ರೊಟೆಕ್ಟ್ ಮಾಡ್ತೈತೋ ಇಲ್ಲೋ ಅಂತ ಕೇಳ್ರ. ನಾಳೆ ಏನು ಬೇಕಾದ್ ಕೇಳ್ಬೋದು. ಕಾರ್ಯಾಂಗದ ಏನು ಭದ್ರತೆ ಅಥವಾ ಸುರಕ್ಷತೆ ಒದಗಿಸ್ತೈತೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತಂದ್ರೆ ಕರೆಕ್ಟ್. ಒಂದೇ ಆಪ್ಷನ್ ಕರೆಕ್ಟ್ ಆತ. ಇವ್ನ ಎಲಿಮಿನೇಟ್ ಮಾಡ್ಕೋತವ್ರಿ ನೀವು. ಎರಡನೇದು ಏನಂದ್ರೆ ಲೆಜಿಸ್ಲೇಟಿವ್ ಆ್ಯಕ್ಷನ್ದಿಂದ ಪ್ರೊಟೆಕ್ಷನ್ ಐತೋ ಇಲ್ಲೋ. ಲೆಜಿಸ್ಲೇಟಿವ್ ಆ್ಯಕ್ಷನ್ ಅಂತ ಕೇಳ್ತೀನಿ. ಲೆಜಿಸ್ಲೇಟಿವ್ ಆ್ಯಕ್ಷನ್ ಈಗ ಏನು ಒಂದೇದು ಹೇಳಿದ್ವಿ ಅಂದ್ರೆ ಎಕ್ಸಿಕ್ಯೂಟಿವ್, ಲೆಜಿಸ್ಲೇಟಿವ್ ಅಂದ್ರೆ ಎರಡೂ ಬರ್ತಾವೆ, ಶಾಸನಗಳು ಮಾಡಕ್ಕೆ. ಅದಕ್ಕೂ ಪ್ರೊಟೆಕ್ಷನ್ ಕೊಡ್ತೈತೋ ಇಲ್ಲೋ? ಕೊಡ್ತೈತಿ. ಯಾಕಂದ್ರೆ ಹೇಳಲ್ಲ ಒಂದೇದಕ್ಕೆ ತಲೆಯಾಗಿ ಇಟ್ಕೊಂಡ್ಬಿಡ್ರಿ. ಒಂದೇದು ಇದ್ರೊಳಗೆ ಎಲ್ಲರ ನ್ಯಾಯಾಂಗ ಇಂಟರ್ಫಿಯರ್ ಮಾಡ್ಲಿಕ್ಕೆ ಅಂತೇಳಿ ಅವ್ರು ಏನು ಮಾಡ್ತಾರೆ ಅಂದ್ರೆ ನಾಳೆ ಸಂಸತ್ ಇರಲಿ ಅಥವಾ ಇದನ್ನು ಶಾಸಕಾಂಗ ಇರಲಿ ಅವ್ರಿಗೆ ಪೂರ್ತಿ ಪ್ರೊಟೆಕ್ಷನ್ ಅಥವಾ ಇಮ್ಯುನಿಟಿ ಸಿಗ್ತಿರ್ತೈತಿ. ಒಂದೇದು ಗೊತ್ತಾತ? ಯಾವ ಎರಡು ಹೇಳ್ರಿ, ಯಾವ್ದ್ರ ಬಗ್ಗೆ ಹೇಳತ್ತ ಮೊದಲು ಅದನ್ನ ಹೇಳ್ರಿ. ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಯಾವ ಕಂಟ್ರಿದಿಂದ? ಜಪಾನ್ದಿಂದ. ಅದನ್ನ ಮರಿಬಾರ್ದು. ಡ್ಯೂ ಪ್ರೊಸೆಸ್ ಆಫ್ ಲಾ ಬಂದ್ರೆ USA ದಿಂದ. ಇದ್ರೊಳಗೆ ಯಾವ್ದ್ರೊಳಗೆ ಇದನ್ನು ಯಾವ್ದು ಜುಡಿಷಿಯಲ್ ಅಥವಾ ಏನತ್ತ ಪಾರ್ಲಿಮೆಂಟ್ರಿ ಸಾವರಿನಿಟಿ ಬಂದಾಗ UK ಎರಡು ಕನ್ಫ್ಯೂಸ್ ಆಗಬೇಡ್ರಿ. ಇನ್ನೊಮ್ಮೆ ಹೇಳ್ತಾನೆ ನೋಡು, ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತ ಬತ್ತೇಳಿ ಜಪಾನ್ ಕಂಟ್ರಿದಿಂದ ಎರವಲು ಪಡಿತೀವಿ. ಅದರದ ಅಪೋಸಿಟ್ ಇನ್ನೊಂದು ಯಾವ್ದೈತೆ ಅಂದ್ರೆ ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತ ಯಾವ ಕಂಟ್ರಿದಿಂದ ತೋತೀವಿ ಅಂದ್ರೆ USA. ಬಟ್ ನಾ UK ದಿಂದ ಏನಂದ್ರೆ ಪಾರ್ಲಿಮೆಂಟ್ರಿ ಸಾವರಿನಿಟಿ ಅಂತ ಬತ್ತೇಳಿ ಯಾವ ಕಂಟ್ರಿದಿಂದ? UK ದಿಂದ. ಕನ್ಫ್ಯೂಸ್ ಆಗಲಿಲ್ಲಲ್ಲ? ಈಗ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಎರಡು ಗೊತ್ತದು ಹೇಳಿಕೆ, ಎರಡು ಹೇಳಿಕೆ ಕೊಟ್ಟಿದ್ದು. ಮೂರನೇದು ಏನು ಕೊಟ್ಟಾರ ಗೊತ್ತಾನೆ? ಆರ್ಟಿಕಲ್ ಕೊಟ್ಟಾರ ಡೈರೆಕ್ಟ್. ಆರ್ಟಿಕಲ್ 22 ಇದ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾನ ಹೇಳ್ತೈತೋ ಇಲ್ಲೋ ಅಂತ ಕೇಳ್ಯಾರ. ಆರ್ಟಿಕಲ್ 22 ಎದ್ರ ಬಗ್ಗೆ ಹೇಳ್ತೈತಿ ಹೇಳಿ? 21 ಆರ್ಟಿಕಲ್ ಅಂತೂ ಗೊತ್ತೈತಿ. 22 ಏನು ಹೇಳ್ತೈತಿ? ಮತ್ತು ಆರೋಪಿಗಳ ರಕ್ಷಣೆ ಮಾಡಕ್ಕೆ ಒಂದೇದೇ ಕೊಟ್ಟಿನಿ, CRPC ಅಂತ ಬಂದಾಗ. ಇದು ಪ್ರೊಟೆಕ್ಟ್ ಮಾಡ್ತೈತೋ ಇಲ್ಲೋ? ಅದಕ್ಕೆ ಮಾಡ್ತೈತಲ್ಲ. ಇದು ಹೇಳಿಕೆ ಕರೆಕ್ಟ್ ಆತಂತೇಳಿ 4ನೇದು ಏನೈತಿಲ್ಲ ಅದನ್ನು ತೆಗೆದ್ರೆ ಅಂತೇಳಿ ಡೈರೆಕ್ಟ್ ಎಲಿಮಿನೇಟ್ ಆಗಿಬಿಡ್ತೈತೆ. ಹಿಂಗೆ ಕೇಳಿರ್ತಾರೆ ಕ್ವಶನ್, ಅದಕ್ಕೆ ಕೇಳಿ ಗೊತ್ತಾದವಲ್ಲ ಯಾವ್ಯಾವ. ಒಂದೇದು ಕಾರ್ಯಾಂಗದಾಗ ಎಲ್ಲರ ಭದ್ರತೆ ಅಥವಾ ಸುರಕ್ಷತೆ ಕೊಡೋದು ಯಾವುದಂದ್ರೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಲೆಜಿಸ್ಲೇಟಿವ್ ಆ್ಯಕ್ಷನ್ನಿಂದ ಪ್ರೊಟೆಕ್ಷನ್ ಐತಂದ್ರೆ ಅದು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಇನ್ನೊಂದು ಯಾವ್ದು ಕೇಸ್ ಯಾವುದತ್ತಂದ್ರೆ ಮೇನಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ. ಯಾವ ಆರ್ಟಿಕಲ್ದಾಗ ಬರ್ತೈತಂದ್ರೆ ಆರ್ಟಿಕಲ್ 22 ಗೊತ್ತಾಯ್ತಲ್ಲ. ಆರ್ಟಿಕಲ್ 21 ಏನೈತೆ ಅಂದ್ರೆ ರೈಟ್ ಟು ಲೈಫ್ ವಿತ್ ಡಿಗ್ನಿಟಿ ಅಂತ ಕರಿತೀವಿ ನಾವು. ಜೀವಿಸುವ ಸ್ವಾತಂತ್ರ್ಯ ಏನೈತಲ್ಲ ಇದೇನಂದ್ರೆ ನಮ್ಮಲ್ಲಿ ಆರ್ಟಿಕಲ್ 21 ಅದು ಫಂಡಮೆಂಟಲ್ ರೈಟ್ ಅಂತ ಬರ್ತೈತೆ. ಕರೆಕ್ಟಾ? 22ರಾಗ ಏನು ಹೇಳ್ತಾರೆ ಅಂದ್ರೆ ಒಬ್ಬ ಆರೋಪಿ ಇರ್ತಾನೆ ತಿಳ್ಕೊರಿ. ಆ ಆರೋಪಿಗೆ ನಾವು ಹೆಂಗೆ ಪ್ರೊಸೀಜರ್ ಮಾಡ್ತೀವಲ್ಲ ಅದ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಆರೋಪಿಗೆ ಹೆಂಗೆ ಬೇಕಾದ್ರೆ ಬಡ್ಕೊಂಡು ಹೋದ್ರೆ ನಡೀತೈತೆ ಇಲ್ಲಲ್ಲ. ಬಟ್ ಏನಂದ್ರೆ ಅದಕ್ಕೆ ಏನು ಪ್ರೊಸೀಜರ್ ಐತಲ್ಲ ಅದಕ್ಕೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತಾರೆ. ಗೊತ್ತಾತ? ಒಂದೇದ ಪೂರ್ತಿ ಗೊತ್ತಾತಲ್ಲ? ಏನು ಕನ್ಫ್ಯೂಷನ್ ಇಲ್ಲ. ಕ್ವಶನ್ ಇಷ್ಟ ಕೇಳಿದ್ವಿ, 3 ಆಪ್ಷನ್ ಗೊತ್ತಿದ್ದು ಅಂತೇಳಿ ಒಂದು ಎಲಿಮಿನೇಟ್ ಮಾಡ್ರೆ ಆನ್ಸರ್
ಆನ್ಸರ್ ಬರ್ತಿತ್ತು. ಇದೆ ಒಡಿಶಾ ಪಬ್ಲಿಕ್ ಸರ್ವಿಸ್ ಕಮಿಷನ್ದಾಗ ಕ್ವಶನ್ ಕೇಳಿದ್. ಅದ್ರ ರಿಲೇಟೆಡ್ ನಾಳೆ ಒನ್ ಲೈನರ್ ಏನು ಕೇಳ್ಬೋದು ಅಂದ್ರೆ, ಮೇನಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ಯಾವುದಕ್ಕೆ ಸಂಬಂಧಿಸೈತಿ? ಇದನ್ನ ಸುರಕ್ಷತೆಗೆ ಅಥವಾ ಡಾಟಾ ಪ್ರೊಟೆಕ್ಷನ್ಗೆ ಅಥವಾ ರೈಟ್ ಟು ಪ್ರೈವೇಸಿಗೆ ಅಥವಾ ಏನು ಕೇಳ್ತಾರೆ ಅಂದ್ರೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತ ಕೇಳ್ತಾರೆ. ಯಾವುದಕ್ಕೆ? ವೆರಿ ಗುಡ್. ಯಾವ ಕಂಟ್ರಿದಿಂದ? ಜಪಾನ್. ಇವ್ನು ನೆನಪಿಟ್ಕೋಬೇಕಾ, ಎಕ್ಸಾಮ್ನಾಗ ಯಾವಾಗ ಹೆಂಗೆ ಕ್ವಶನ್ ಕೇಳ್ತಾನೆ ಗೊತ್ತಿಲ್ಲ. ಇವು ಯಾವಾರ ಈಗ ಲಾ ಬರ್ತಿರ್ತಾವೆ. ನಾನು ನಿಮ್ಮ ಮಣ್ಣು ಹೇಳಲ್ಲ, ಬಿಲ್ ಪಾಸ್ ಆಗ್ಬೇಕಾರೆ ಏನು ಮಾಡ್ತಾರೆ ಅಂತೇಳಿ. ಬಿಲ್ ಪಾಸ್ ಆಗ್ಬೇಕಾರೆ ಮುಂದುವರೆದ ಭಾಗ. ಈಗ ರೀಸೆಂಟಾಗಿ ನಮ್ಮಲ್ಲಿ ಇವ ನಮ್ಮವ ಅಥವಾ ಬಿಲ್ ಪಾಸ್ ಮಾಡ್ರೆ ಕಾಯ್ದೆ ಪಾಸ್ ಮಾಡಿಲ್ಲ. ಆ ಕಾಯ್ದೆಗೆ ಅವು ಒಂದು ಪ್ರೊಸೀಜರ್ ಇರ್ತೈತೆ, ಅದಕ್ಕೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತಾರೆ. ಗೊತ್ತಾತಲ್ಲ? ಒಂದೇ ಎರಡನೇ ಕ್ವಶನ್ಗೆ ಹೋಗೋಣ. ಒಂದೇದು 21 ಅಲ್ಲ 21ನೇದು ರೈಟ್ ಟು ಲೈಫ್ ವಿತ್ ಡಿಗ್ನಿಟಿ ಬರ್ತದೆ. ಅದ್ರೊಳಗೆ 21 ಬರಂಗಿಲ್ಲ. 21 ನೋಡ್ಲಾ ನೀನು. ಜೀವಿಸುವ ಹಕ್ಕು ಐತದ. ಜೀವಿಸುವ ಹಕ್ಕದಾಗ ನೀ ಏನು ಅದಕ್ಕೆ ಪ್ರೊಸೀಜರ್ ಮಾಡೋದಿ? ನಾ ಏನು ಹೇಳತ್ನ, ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂದ್ರೆ ಲಾದಿಂದ ಏನರ ಒಂದು ಪ್ರೊಸೀಜರ್ ಪ್ರಕಾರ ಏನರ ಕಾಯ್ದೆ ಪಾಸ್ ಮಾಡ್ತಿಲ್ಲ, ಅದಕ್ಕೆ ಬರ್ತದೆ. 21ನೇ ವಿಧಿ ಏನೈತಂದ್ರೆ ಅಂದ್ರೆ ಜೀವಿಸುವ ಸ್ವಾತಂತ್ರ್ಯ, ಅದಕ್ಕೆ ರಿಲೇಟ್ ಆಗಂಗಿಲ್ಲ. ಬಟ್ ಕಾಯ್ದೆಗಳು ಬಂದಾಗ ಏನಾರ ಕಾಯ್ದೆ ಕೇಳ್ರು, ಹೇಳಿಕೆ ಒಳಗೆ ಕೇಳ್ರು, ನೆನಪಿಟ್ಕೋರಿ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಬರ್ತೇಳಿ ಜುಡಿಷಿಯಲಿ ರೆಸ್ಟ್ರಿಕ್ಷನ್ ಇರ್ತೈತೆ. ಗೊತ್ತಾತಲ್ಲ? ಒಂದೇದ. ಎರಡನೇ ಕ್ವಶನ್ಗೆ ಹೋಗ್ಕೊಂಡು ನೋಡ್ರಿ. ಎರಡನೇ ಕ್ವಶನ್ ಕೇಳಿದ್. ಇದು ಒಂದು ಕ್ವಶನ್ ಡೈರೆಕ್ಟ್ ನಮ್ಮಲ್ಲಿ KPSCದಾಗ ಯಾವ್ದ್ರೊಳಗೆ ಆಗಿತ್ತು ನೋಡಿ. ಪ್ರಾಕೃತಿ ಅನ್ನೋದು ಯಾವ್ದ್ರದ್ದು ಮಾಸ್ಕ್ಯಾಟತ್ ಕೇಳಿದ್ರಿ, ಯಾವ್ದ್ರದ್ದು ಬರ್ತೈತೆ ಹೇಳ್ರಿ? ಪ್ರಾಕೃತಿ ಅನ್ನೋದು ಇದನ್ನ ಕೇಳಿದ್ರೆ ಡೈರೆಕ್ಟ್ ಕ್ವಶನ್ ಇದು. ಪ್ರಾಕೃತಿ ಅನ್ನೋದ ಏನೈತಿ ಅಥವಾ ಯಾವ್ದ್ರದ್ದು ಮಾಸ್ಕ್ಯಾಟತ್ ಕೇಳಿದ್ರಿ? ಯಾವ್ದ್ರದ್ದು ಪ್ರಾಕೃತಿ? ಇದು ಬಂದಿತ್ತಲ್ಲ ಕ್ವಶನ್. ಆಪ್ಷನ್ ಕೊಡ್ಲಿ. ಜೀರೋ ಪೊಲ್ಯೂಷನ್ ಅಥವಾ ಇದನ್ನ ಜೀರೋ ವೇಸ್ಟ್ ಬಗ್ಗೆ ಐತಿ ಅಥವಾ ಕಾರ್ಬನ್ ಕ್ರೆಡಿಟ್ ಬಗ್ಗೆ ಐತಿ? ಎದ್ರ ಸಂಬಂಧ ಐತಿ ಹೇಳಿ? ಪ್ರಾಕೃತಿ ಅನ್ನೋದು ಎದ್ರ ಸಂಬಂಧ ಐತಿ? ಕಾರ್ಬನ್ ಕ್ರೆಡಿಟ್ ಅಲ್ಲ, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಅಂಡ್ ಫಾರೆಸ್ಟ್ದವ್ರು ತರ್ತಾರ. ಪ್ರಾಕೃತಿ ಎಂಬುದು ಮಾಸ್ಕ್ಯಾಟ್ ಬಂದಿರ್ತೈತಿ. ಎದ್ರ ಸಲ್ಮಂದ್ ಬರ್ತೈತೆ ಅಂತ ಹೇಳಿ? ಎದ್ರ ಸಲ್ಮಂದ್ ಹೇಳ್ರಿ? ಜೀರೋ ವೇಸ್ಟ್. ಜೀರೋ ವೇಸ್ಟ್. ಇಲ್ಲಿ ನಮ್ಮಲ್ಲಿ ಏನು ವೇಸ್ಟ್ ಒಗಿತಿರ್ತೀವಲ್ಲ ಅದನ್ನ ಜೀರೋ ವೇಸ್ಟ್ ಮಾಡ್ಬೇಕಂತ ತಂದಿದ್ದು ಯಾವ್ದಂದ್ರೆ ಮಾಸ್ಕ್ಯಾಟ ಪ್ರಾಕೃತಿ. ಇದು ಕ್ವಶನ್ ಕೇಳಿದ್ದಲ್ಲ, ಯಾವಾಗ ಒಮ್ಮೆ ಕೇಳಿದ್ರು ನೋಡ್ರಿ. ಕರ್ನಾಟಕದ ಯಾವುದೋ PCS ಎಕ್ಸಾಮ್ನಾಗ ಕೇಳಿದ್ರು. ಪ್ರಾಕೃತಿ ಮಾಸ್ಕ್ಯಾಟ ಎದಕ್ಕೆ ಸಂಬಂಧಿಸೈತೆ ಅಥವಾ ಯಾವ ಮಿನಿಸ್ಟ್ರಿದಾಗ ಬರ್ತೈತೆ ಅಂತ ಕೇಳ್ತಾರೆ. ಯಾವ ಮಿನಿಸ್ಟ್ರಿ ಅಂತ ಹೇಳ್ರಿ? ಎನ್ವಿರಾನ್ಮೆಂಟ್ ಅಂಡ್ ಫಾರೆಸ್ಟ್ರಿ. ಈಗ ರೀಸೆಂಟ್ ಆಗಿದೆ ಐತೆ ನೋಡ. ರೀಸೆಂಟಾಗಿ ಕಾರ್ಬನ್ ಕ್ರೆಡಿಟ್ ಅಥವಾ ಕಾರ್ಬನ್ಗೆ ಆದ್ಯತೆ ಕೊಡತ್ತೀವೋ ಇಲ್ಲೋ? ಕೊಡತ್ತೀವಲ್ಲ? ನೆನಪೈತಲ್ಲ? ಕಾರ್ಬನ್ ಅಂತ ಕರಿತಿರ್ತಾರಲ್ಲ, ಕಾರ್ಬನ್ಗೆ ಆದ್ಯತೆ ಕೊಡ್ತಿರ್ತಾರೆ. ನಮ್ಮ ಇಂಡಿಯಾದಾಗ ಕಾರ್ಬನ್ ಸಂಬಂಧ ಪೋರ್ಟಲ್ಗಳದ ಸಪ್ರೇಟ್. ಅವು ಪೋರ್ಟಲ್ ಹೇಳ್ತಾನೆ. ಒಂದೇದು 2026 ಲಾಂಚ್ ಮಾಡ್ತಾರೆ. ಒಂದೇದು ಯಾವ್ದಂದ್ರೆ ಇಂಡಿಯನ್ ಕಾರ್ಬನ್ ಮಾರ್ಕೆಟ್ ಪೋರ್ಟಲ್ ಅಂತ ಬರ್ತೈತಿ. ಯಾವ್ದಂದ್ರೆ ಇಂಡಿಯನ್ ಕಾರ್ಬನ್ ಮಾರ್ಕೆಟ್ ಪೋರ್ಟಲ್. ನಾಳೆ ಕೇಳ್ಬೋದು, ಇಂಡಿಯನ್ ಕಾರ್ಬನ್ ಮಾರ್ಕೆಟ್ ಪೋರ್ಟಲ್ ಎದಕ್ಕೆ ಮಾಡ್ಯಾರಂದ್ರೆ ಕಾರ್ಬನ್ದಿಂದ ಏನು ಮಾರ್ಕೆಟಿಂಗ್ ಮಾಡ್ತಿರ್ತಾರಲ್ಲ ಅದ್ರ ರಿಲೇಟೆಡ್ ಒಂದು ಪೋರ್ಟಲ್ ಐತಿ ಡೆಡಿಕೇಟೆಡ್ ಆಗಿ. 2026 ಆಗೈತಿ. ಇದು ಕರೆಂಟ್ ರಿಲೇಟೆಡ್ ಐತಿ ನೋಡ್ರಿ, ಕರೆಂಟ್ ಅಫೇರ್ಸ್ ರಿಲೇಟೆಡ್. ಯಾವ್ದು ಹೇಳ್ರಿ? ಇಂಡಿಯನ್ ಕಾರ್ಬನ್ ಮಾರ್ಕೆಟ್ ಪೋರ್ಟಲ್ ಅಂತ ಬರ್ತೈತಿ. ಇದ ಒಂದೇ ಪೋರ್ಟಲ್. ಎರಡನೇದು ಯಾವ್ದಂದ್ರೆ ಇನ್ನೊಂದು ಬರ್ತೈತಿ, ಇದನ್ನು ಕೇಳ್ತಾರೆ ಡೈರೆಕ್ಟ್. ಪ್ಯಾಟ್ ಅಂತ ಬರ್ತೈತಿ. ಪ್ಯಾಟ್ ಸ್ಕೀಮ್ ಕೇಳಿರೇನು ಯಾರ? ಪ್ಯಾಟ್ ಸ್ಕೀಮ್ ಪರ್ಫಾರ್ಮೆನ್ಸ್ ಅಚೀವ್ ಟ್ರೇಡ್. ನೆನಪಿಟ್ಕೋರಿ, ಪರ್ಫಾರ್ಮೆನ್ಸ್ ಅಚೀವ್ ಟ್ರೇಡ್. ಇದ ಪ್ಯಾಟ್ ಸ್ಕೀಮ್ ಅಂತ ಕರೀತಾರೆ. ಇದು ನ್ಯೂಸ್ನಾಗ ಐತಿ. ಇದು ಎಕ್ಸಾಮ್ನಾಗ ಒಂದ ಕಡೆ ಆಗಿದ್ದತ್ತಲ್ಲ, ಇವು ಆಗ್ಯಾವ ರಿಪೀಟೆಡ್ ಕ್ವಶನ್. ಅದಕ್ಕೆ ಹೇಳತ್ನ. ಒಂದೇದು ಯಾವ್ದು ಹೇಳ್ರಿ? 2026 ಕಾರ್ಬನ್ ಸಂಬಂಧ ರಿಲೇಟೆಡ್ ಪೋರ್ಟಲ್ ಯಾವ್ದು ಮಾಡ್ಯಾರಂದ್ರ ಇಂಡಿಯನ್ ಕಾರ್ಬನ್ ಮಾರ್ಕೆಟ್ ಪೋರ್ಟಲ್. ಅಂದ್ರೆ ಕಾರ್ಬನ್ದು ಏನು ಮಾರ್ಕೆಟ್ನಾಗ ವ್ಯಾಲ್ಯೂ ಐತಿ ಏನೈತಿ ಅದ್ರ ಸಂಬಂಧ ಡೆಡಿಕೇಟೆಡ್ ಆಗಿ 2026 ಒಂದು ಪೋರ್ಟಲ್ ಮಾಡ್ಯಾರ. ಅದಕ್ಕೆ ಕಾರ್ಬನ್ ಮಾರ್ಕೆಟ್ ಪೋರ್ಟಲ್ ಅಂತ ಕರೀತಾರೆ. ಎರಡನೇ ಡೈರೆಕ್ಟ್ ಕೇಳ್ಬೋದು, ಈ ಪ್ಯಾಟ್ ಸ್ಕೀಮ್ ಎದಕ್ಕೆ ರಿಲೇಟೆಡ್ ಐತೆ ಅಂತ ಕೇಳ್ಬೋದು. ಅಥವಾ ಪ್ಯಾಟ್ ಎದಕ್ಕೆ ಐತೆ ಅಂದ್ರೆ ಪರ್ಫಾರ್ಮೆನ್ಸ್ ಅಚೀವ್ ಟ್ರೇಡ್ ಅಂತ ಕರೀತಾರೆ. ಈ ಪರ್ಫಾರ್ಮೆನ್ಸ್ ಅಚೀವ್ ಅಂದ್ರೆ ನಾವು ಏನು ಮಾಡ್ತಿರ್ತೀವಲ್ಲ ಅದ್ರದ್ದು ಪರ್ಫಾರ್ಮೆನ್ಸ್, ಅದನ್ನ ಹೆಂಗೆ ಟಾರ್ಗೆಟ್ ಅಚೀವ್ ಮಾಡ್ತೀವಿ, ಅದನ್ನ ಹೆಂಗೆ ಟ್ರೇಡ್ ಮಾಡ್ತೀವಿ, ಅದಕ್ಕೆ ಪರ್ಫಾರ್ಮೆನ್ಸ್ ಅಚೀವ್ ಅಥವಾ ಪ್ಯಾಟ್ ಟ್ರೇಡ್ ಅಂತ ಕರೀತಾರೆ. ಇದು ಎದಕ್ಕೆ ರಿಲೇಟೆಡ್ ಐತೆ ಅಂದ್ರೆ ಕಾರ್ಬನ್. ಇನ್ನು ಮೂರನೇದು ಇನ್ನೊಂದು ಬರ್ತೈತ್ರಿ, ನ್ಯಾಷನಲ್ ಕಾರ್ಬನ್ ರಿಜಿಸ್ಟ್ರಿ ಅಂತ ಕರೀತಾರೆ. ಈ ನ್ಯಾಷನಲ್ ಕಾರ್ಬನ್ ರಿಜಿಸ್ಟ್ರಿ ಮೋಟೋ ಏನೈತೆ ಹೇಳ್ರಿ? ಎದ್ರ ಸಂಬಂಧ ಮಾಡ್ತಾರೆ ನ್ಯಾಷನಲ್ ಕಾರ್ಬನ್ ರಿಜಿಸ್ಟ್ರಿ? ಇವು ಹೊಸವದವ್, ನಾನೇ ಹೇಳ್ತೀನಿ ಆದ್ರೂ ನಡಿಪಿಟ್ಕೋರಿ. ನ್ಯಾಷನಲ್ ಕಾರ್ಬನ್ ರಿಜಿಸ್ಟ್ರಿ ಅಂದ್ರೆ ನಮ್ಮಲ್ಲಿ ಏನು ಕಾರ್ಬನ್ದಿಂದ ಉತ್ಪನ್ನಗಳು ಮಾಡ್ತಿರ್ತೀವಲ್ಲ, ಈಗ ನಮ್ದು ಯಾವುದೋ ಒಂದು ನಮ್ಮ ಹೊಲ್ದಾಗ ಏನೋ ಮಟೀರಿಯಲ್ ಸಿಕ್ಕಿರ್ತೈತೆ ಅಂತ ತಿಳ್ಕೊರಿ, ಅದರಿಂದ ಕಾರ್ಬನ್ ಏನಾರ ಮಾಡ್ಬೇಕಾದ್ರೆ ಅದಕ್ಕೆ ರಿಜಿಸ್ಟರ್ ಮಾಡ್ಕೋಬೇಕು ಬೇಡೋ? ಮಾಡ್ಬೇಕಲ್ಲ, ಅದಕ್ಕೆ ಕಾರ್ಬನ್ ರಿಜಿಸ್ಟ್ರಿ ಅಂತ ಕರೀತಾರೆ. ಈಗ ಹೇಳ್ರಿ ನೋಡು, 4 ಆಪ್ಷನ್ ಕೊಡ್ತೀನಿ, ಅದ್ರೊಳಗೆ ಯಾವ ಕಾರ್ಬನ್ ಟ್ರೇಡಿಗೆ ರಿಲೇಟೆಡ್ ಇಲ್ಲ ಅಂತ ಕ್ವಶನ್ ಕೇಳಿದ್ದೆ ಡಾರ್ಕೆಟ್. ಒಂದೇದು ನೋಡ್ರಿ, ಒಂದೇದು ಏನು ಕೇಳಿದ್ದೆ ಅಂದ್ರೆ ಕಾರ್ಬನ್ಗೆ ಅಸೋಸಿಯೇಟೆಡ್ ಇರಲ್ದು ಅಂತ ಕೇಳಿದ್ದು. ನಮ್ಮ ಪೋರ್ಟಲ್ ಹೇಳ್ತೀನಿ, ಈಗ ಬಡ ಹೇಳ್ರಿ. ಇಂಡಿಯನ್ ಕಾರ್ಬನ್ ಮಾರ್ಕೆಟ್ ಪೋರ್ಟಲ್ ಕಾರ್ಬನ್ಗೆ ರಿಲೇಟೆಡ್ ಐತೋ ಇಲ್ಲೋ? ಐತಿ. ಪ್ಯಾಟ್ ಸ್ಕೀಮ್ ರಿಲೇಟೆಡ್ ಐತೋ ಇಲ್ಲೋ? ಐತಿ. ಪ್ರಾಕೃತಿ ರಿಲೇಟೆಡ್ ಐತೋ ಇಲ್ಲೋ? ಇದಿಲ್ಲ ಪ್ರಾಕೃತಿ. ಅದಕ್ಕೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಅಂಡ್ ಫಾರೆಸ್ಟ್ ದವ್ರು ತರ್ತಾರ. ಇದು ಓನ್ಲಿ ಜೀರೋ ವೇಸ್ಟ್ ಸಂಬಂಧ ಬರ್ತದೆ. ಜೀರೋ ವೇಸ್ಟ್ ಅಂದ್ರೆ ಅಲ್ಲಿ ಓನ್ಲಿ ಕಾರ್ಬನ್ ಬರಂಗಿಲ್ಲ. ನಾ ಅದಕ್ಕೆ ಹೇಳಿ ಡೆಡಿಕೇಟೆಡ್ ಆಗಿ ಮೆನ್ಷನ್ ಮಾಡಿದಾಗ ಕಾರ್ಬನ್ ಅಂತ ಮೆನ್ಷನ್ ಮಾಡಿರ್ತೀನಿ. ಇವ 3 ಪೋರ್ಟಲ್ ನೆನಪಿಟ್ಕೊ. ಕ್ವಶನ್ ಕನ್ಫ್ಯೂಸ್ ಹೆಂಗೆ ಮಾಡ್ತಿರ್ತಾರೆ ಗೊತ್ತಾ? ಮ್ಯಾಲ ಗ್ರೀನ್ ಹೌಸ್ ಗ್ಯಾಸಸ್ ಅಥವಾ ಹಸಿರು ಮನೆ ಅನಿಲ ಅಂದ್ರೆ ತಿಳಿರಿ, ಅದ್ರೊಳಗೆ ಎಲ್ಲ ಬರ್ತಾವೆ. ಬಟ್ ಕಾರ್ಬನ್ ಅಂದ್ರೆ ಓನ್ಲಿ ಕಾರ್ಬನ್ದಿಂದ ಉತ್ಪನ್ನ ಆಗೋ ಅಷ್ಟೇ ಏನಂದ್ರೆ ಕಾರ್ಬನ್ ಅಂಡರ್ ಬರ್ತಾವೆ. ಪ್ರಾಕೃತಿ ಅದಕ್ಕೆ ರಿಲೇಟೆಡ್ ಬರಂಗಿಲ್ಲ. ಇನ್ನೊಂದು ಯಾವ್ದು ರಿಜಿಸ್ಟ್ರಿ ಇತ್ತನ್ನಿ? ಕಾರ್ಬನ್ ರಿಜಿಸ್ಟ್ರಿ ಅಂತ ಇತ್ತ. ಗೊತ್ತಾದ್ವಲ್ಲ ಎರಡು?
ಗೊತ್ತಾದವಲ್ಲ, 2 ಕ್ವಶನ್ ಇವು 2 ನೆನಪಿಟ್ಕೋರಿ. ಒಂದೇದು ಹೇಳಿದ್ವಿ ನೆನಪೈತಲ್ಲ, ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಯಾವ ಕಂಟ್ರಿ? ಜಪಾನ್. ನೆನಪಿರ್ತೈತಲ್ಲ, USA ದಿಂದ ಯಾವ್ದು ತರ್ತಾರೆ? ಡ್ಯೂ ಪ್ರೊಸೆಸ್ ಲಾ. ಇದ್ರೊಳಗೆ ಯಾವ್ದು ಜುಡಿಷಿಯಲಿ ರೆಸ್ಟ್ರಿಕ್ಷನ್ ಇರ್ತೈತಿ? ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈಗೆಲ್ ಜುಡಿಷಿಯಲಿ ಇದನ್ನೇನು ಇರ್ತೈತಿ ಅಂದ್ರೆ ರೆಸ್ಟ್ರಿಕ್ಷನ್ ಇರ್ತೈತಿ, ಡ್ಯೂ ಪ್ರೊಸೆಸ್ ಲಾಗಿ ಬರಂಗಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇನ್ನೊಂದು ಕ್ವಶನ್ ಕೇಳ್ಯಾರ. IPCC ಅಂದ್ರೆ ಗೊತ್ತೈತಿ? IPCC ಇದ್ರ ಮೇಲೆ ಕೇಳ್ತಿರ್ತಾರ. ಒಂದು ಫುಲ್ ಫಾರ್ಮ್ ಕೇಳಿದ್ರಿ, ಮೊದಲು ಹೇಳ್ರಿ IPCC ಫುಲ್ ಫಾರ್ಮ್ ಹೇಳ್ರಿ. ಇಂಡಿಯನ್ ಪೆನಲ್ ಕೋಡ್. IPC ಅಂತ ಕೇಳಿಲ್ಲ, IPCC ಅಂತ ಕೇಳಿ. ಇಂಡಿಯನ್ ಪೆನಲ್ ಕೋಡ್ ಹೋತದ, IPCC ಅಂತೈತಿ. IPC ಅಂತ ಕೇಳತ್ತಿಲ್ಲ, IPCC. ವೆರಿ ಗುಡ್. ಈ ಕ್ರಿಮಿನಲ್ ಕೋಡ್ ಅತ್ತಿಲ್ಲ, ಒಂದೈತೆ ನಮ್ಮಲ್ಲಿ. IPC 1860ರಾಗಿತ್ತ, ಅದೇನಾಗೈತೆ ಅಂದ್ರೆ ರೀಸೆಂಟಾಗಿ ಭಾರತೀಯ ನ್ಯಾಯ ಸಂಹಿತೆ ಅಂತ ಆಗೈತೆ. ಅದು ಇಂಡಿಯನ್ ಪೆನಲ್ ಕೋಡ್ ಇದ್ದಿದ್ದು ಭಾರತೀಯ ನ್ಯಾಯ ಸಂಹಿತೆ ಆಗೈತೆ. ಇವೆರಡಕ್ಕೂ ಕನ್ಫ್ಯೂಸ್ ಆಗ್ಬೇಡ್ರಿ. ಇದು ನಮ್ಮಲ್ಲಿ ಇರೋದು IPC, ಇಂಡಿಯನ್ ಏನತ್ತಾರ ಅದಕ್ಕೆ? ಇಂಡಿಯನ್ ಪೆನಲ್ ಕೋಡ್ ಅತ್ತಾರ. ಇಂಡಿಯನ್ ಪೆನಲ್ ಕೋಡ್ ಅಂದ್ರೆ ನಮ್ಮಲ್ಲಿ ಏನರ ಕ್ರಿಮಿನಲ್ಗಳಿಗೆ ಏನರ ಕೋಡ್ಸಿದ್ದಿಲ್ಲ, ಅದಕ್ಕೆ ಇಂಡಿಯನ್ ಪೆನಲ್ ಕೋಡ್. ಅದು 1860ರಾಗಿತ್ತು. ಅದನ್ನ ಈಗ ಏನು ಮಾಡ್ರ ಭಾರತೀಯ ನ್ಯಾಯ ಸಂಹಿತೆ. ನಾ ಏನು ಕೇಳತ್ತಂದ್ರೆ IPCC ಕೇಳತ್ತನ್. ಅವು ಇಂಟರ್ ಗೌರ್ಮೆಂಟಲ್ ಪೆನಲ್ ಆನ್ ಕ್ಲೈಮೇಟ್ ಚೇಂಜ್. ಇದ್ರ ಮ್ಯಾಲೆ ಕ್ವಶನ್ ಹೆಂಗೆ ಕೇಳಿರ್ತಾರೆ ನೋಡ್ರಿ, ಇಂಟರ್ ಗೌರ್ಮೆಂಟಲ್ ಪೆನಲ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ಕೇಳ್ರಿ. ರೀಸೆಂಟಾಗಿ ನಾವೆಲ್ಲ ಏನು ಓದಿರ್ತೀವಿ ಅಂದ್ರೆ, ರೀಸೆಂಟಾಗಿ ಎನ್ವಿರಾನ್ಮೆಂಟ್ ಡೇ ಆಚರಿಸಿರಲ್ಲ. ಎನ್ವಿರಾನ್ಮೆಂಟ್ ಡೇ ಯಾವತ್ತು ಆಚರಿಸ್ತಾರೆ? ಜೂನ್ 5ಕ್ಕೆ ಆಚರಿಸ್ತಾರೆ. ಎದಕ್ಕೆ ಆಚರಿಸ್ತಾರ? UNEP ಸ್ಥಾಪನೆ ಆಗಿದ್ದು ನೆನಪೈತಲ್ಲ. ಎಲ್ಲಿ ಮಾಡ್ರಿ ಸರ್ ಇದನ್ನು ಎನ್ವಿರಾನ್ಮೆಂಟ್ ಡೇ ಅಥವಾ ಪರಿಸರ ದಿನ ಎಲ್ಲಿ ಆಚರಿಸಿರು? ಅಜರ್ಬೈಜಾನ್ನ ಬಾಕು. ಈಗ ಎಲ್ಲರ UNEP ಬಿಟ್ಟು ಅದಕ್ಕೆ ಏನು ಕೇಳ್ಬೋದ್ರೆ, UNEP ಇದು ಡೆಡಿಕೇಟೆಡ್ ಆಗೈತೆ ಏನೈತಾರೆ ಎದಕ್ಕಂದ್ರೆ ಎನ್ವಿರಾನ್ಮೆಂಟ್ ರಿಲೇಟೆಡ್ ಐತಿ. IPCC ಅಂತ ಬರ್ತೈತ್ರಿ. ಅದ್ರ ಮೇಲೆ ಕ್ವಶನ್ ಕೇಳ್ಯಾರ. ಮೂರ್ತಿ IPCC ಬಗ್ಗೆ ಹೇಳ್ತಾನೆ, ಆಮೇಲೆ ನಮ್ಮ ಆಪ್ಷನ್ ಹೇಳ್ತೀನಿ ಯಾವ್ದು ಕರೆಕ್ಟು ತಪ್ಪು ಹೇಳ್ರಿ. ಇದಕ್ಕೆ ಡೈರೆಕ್ಟ್ ಕೇಳ್ಬೋದಾ? ಫುಲ್ ಫಾರ್ಮ್ IPCC ಅಂತ ಬಂದ್ರೆ ಇಂಟರ್ ಗೌರ್ಮೆಂಟಲ್ ಪೆನಲ್ ಆನ್ ಕ್ಲೈಮೇಟ್ ಚೇಂಜ್. ಹೆಂಗೆ ನಮ್ಮಲ್ಲಿ ಈಗ ಬೆಲ್ಲಮ್ದಾಗ ಆಗೈತಿಲ್ಲ, ಅದ್ರ ರಿಲೇಟೆಡ್ COP13 ಕೇಳ್ಬೇಕತ್ತಿಲ್ಲ. IPCC ಡೈರೆಕ್ಟ್ ಫುಲ್ ಫಾರ್ಮ್ ಕೇಳ್ಬೋದು, ಅಥವಾ ಕ್ಲೈಮೇಟ್ ಚೇಂಜಿಗೆ ಯಾವ್ದೈತೆ ಅಂತ ಕೇಳ್ಬೋದು. IPCC ಫುಲ್ ಫಾರ್ಮ್ ಒಮ್ಮೆ ಹೇಳ್ರಿ ನೊಮ್ಮೆ. ಇಂಟರ್ ಗೌರ್ಮೆಂಟಲ್ ಪೆನಲ್ ಆನ್ ಕ್ಲೈಮೇಟ್ ಚೇಂಜ್. ಇದನ್ನ ಏನು ಕೇಳ್ಯಾರ ಅಂದ್ರೆ, IPCC ಏನು ಸ್ಥಾಪನೆ ಮಾಡ್ಯಾರಲ್ಲ, ಇದನ್ನು ಸ್ಥಾಪನೆ ಮಾಡಿದ್ದು 2 ಸಂಸ್ಥೆ ಯಾವತ್ತು ಕೇಳ್ಯಾರ? ಯಾವ 2 ಸಂಸ್ಥೆ ಬರ್ತದೆ? UNEP ಮತ್ತು WMO. ಇದು ಕೇಳ್ಯಾರ ನೋಡ್ರಿ. ರಿಪೀಟೆಡ್ ಕ್ವಶನ್ ಐತಿ. ಯಾವ್ದಂದ್ರೆ UNEP ಅಂತ ಹೇಳಲ್ಲ, ಅದಕ್ಕೆ ಹೇಳಿ UNEP ಮತ್ತು WMO ಕೂಡ ಸ್ಥಾಪನೆ ಮಾಡ್ತಾವೆ. UNEP ಎದಕ್ಕೆ ಸಂಬಂಧಿಸಿ ಐತೆ? ಡೆಡಿಕೇಟೆಡ್ ಆಗೈತೆ ಹೇಳಿ. ಯಾವುದಕ್ಕೆ? ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅಂತ ಐತ್ಲ, ಎನ್ವಿರಾನ್ಮೆಂಟ್ ರಿಲೇಟೆಡ್ ಕ್ಲೈಮೇಟ್ ರಿಲೇಟೆಡ್ ಬಂದಾಗ ಇದು ಹೆಲ್ಪ್ ಮಾಡೈತೆ ಅದಕ್ಕೆ. ಇನ್ನೊಂದು WMO ಅಂತ ಹೇಳಿ. WMO ಎದಕ್ಕೆ? ವರ್ಲ್ಡ್ ಮೆಟೀರಿಯಾಲಜಿಕಲ್ ಇನ್ಸ್ಟಿಟ್ಯೂಟ್ ಅಂತ ಬರ್ತೈತೆ. ಆರ್ಗನೈಸೇಷನ್ ಅಂತ ಬರ್ತೈತೆ. ನಮ್ಮಲ್ಲಿ ಒಂದು ಐತೆ ನೆನಪೈತಲ್ಲ, ಇಂಡಿಯನ್ ಮೆಟ್ರಾಲಜಿಕಲ್ ಇನ್ಸ್ಟಿಟ್ಯೂಟ್, ಅಥವಾ ಏನತ್ತೀವಿ ಅದಕ್ಕೆ IMD ಅಂತ ಕರಿತೀವಿ. ನೆನಪೈತಲ್ಲ, ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್. ಹಂಗೆ ಜಗತ್ನಾಗ ಒಂದೈತೆ ಯಾವ್ದಂದ್ರೆ ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನ್ ಅಂತ ಕರೀತಾರೆ. ನೆನಪಿಟ್ಕೋರಿ. ಅವು ಎರಡೂ ಕೂಡಿನ ಯಾವ್ದು ಮಾಡ್ತಾವ ಅಂದ್ರೆ IPCCನ ಸ್ಥಾಪನೆ ಮಾಡ್ತಾವೆ. ಈಗ ನಾಳೆ ಕ್ವಶನ್ ಏನು ಕೇಳಿರ್ತಾರಂದ್ರೆ, ಈಗ ಏನರ IPCC ಅಥವಾ UNEP ರೀಸೆಂಟಾಗಿ ಹೇಳ್ರಿ ಎಲ್ಲಿ ಆಗೈತೆ ಅಂದ್ರೆ ಪರಿಸರ ದಿನಾಚರಣೆ ಅಜರ್ಬೈಜಾನ್ನ ಬಾಕು. ನಾಳೆ ಏನು ಕ್ವಶನ್ ಕೇಳಿರ್ತಾರೆ ಗೊತ್ತಾ ಅವರು? ಆ UNEP ಐತಲ್ಲ, ಈ UNEP ಅನ್ನೋ ಸಂಸ್ಥೆ ಐತಲ್ಲ, ಆ ಸಂಸ್ಥೆ ಏನರ ಯಾವ್ದಾರ ಕಂಟ್ರಿ ಮೇಲೆ ಬೈಂಡಿಂಗ್ ಆಗಿ ಇದನ್ನ ಮಾಡ್ಬೋದು ಅಂತ ಹಾಕ್ಬೋದೋ ಇಲ್ಲೋ, ಅಥವಾ ಇದನ್ನ ಹಿಂಗೆ ಮಾಡ್ರಿ ಅಂತ ಹೇಳಿ ಮಾಡ್ಬೋದನ್. ನಾ ಇನ್ನೊಂದು ಕ್ವಶನ್ ಕೇಳತ್ನ, UNEP ಒಂದು ರೂಲ್ಸ್ ಐತಿ. UNEP ಎದಕ್ಕೈತಿ? ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್. ನಾವು ಎನ್ವಿರಾನ್ಮೆಂಟ್ ಹಾಳು ಮಾಡತ್ತೀವಿ, ಇಲ್ಲಾರ ಏನು ಮಾಡತ್ತೀವಿ ಅಂದ್ರೆ ನಾವು ಇದ್ದಿದ್ದ ಗಿಡ ಎಲ್ಲ ಕಡ್ಕೋತ ಹೋಗ್ತೀವಿ ರೀ. ಅವು ಗಿಡ ಕಡ್ದಾಗ UNEP ರೀಸೆಂಟಾಗಿ ಅಜರ್ಬೈಜಾನ್ ಬಾಕುನೇ ಆತ್ಲ, ಅಲ್ಲಿ ಡಿಸ್ಕಷನ್ ಮಾಡಿ ಏನು ಮಾಡ್ತಾರಂದ್ರೆ, ಇಂಡಿಯಾದಾಗ ಕರ್ನಾಟಕದಾಗ ಹಿಂಗೆ ಗಿಡ ಕಡಿಯತ್ತಾರೋ ಅವ್ರ ಮೇಲೆ ಬೈಂಡಿಂಗ್ ಹಾಕ್ರಿ ಅಂತ. ಹಾಕೋದು ಅಧಿಕಾರ ಐತೋ ಇಲ್ಲೋ? ಇದು ನೆನಪಿಟ್ಕೋರಿ. ನಾನ್ ಬೈಂಡಿಂಗ್ ಅಧಿಕಾರ ಇಲ್ಲ ಅವ್ರಿಗೆ. ನಾನ್ ಬೈಂಡಿಂಗ್ ಇದು ಓನ್ಲಿ ಆರ್ಗನೈಸೇಷನ್. ಇದು ಏನು ಮಾಡ್ಬೋದು ಅಂದ್ರೆ ಹಾಕತ್ತ ಹೇಳ್ಬೋದು, ಬರ್ತಾ ಬೈಂಡಿಂಗ್ ಬರಂಗಿಲ್ಲ. ಕ್ವಶನ್ ಹಂಗೆ ಕೇಳ್ಯಾರ ಇದ್ರೊಳಗೆ, ಅದಕ್ಕೆ ಕೇಳತ್ತ ಗೊತ್ತಾತಲ್ಲ UNEP ಬಗ್ಗೆ. UNEP ಮತ್ತು WMO ಕೂಡ ಯಾವ ಸ್ಥಾಪನೆ ಮಾಡ್ಯಾವತ್ತು ಕೇಳಿ? IPCC ಎದಕ್ಕೈತಂದ್ರೆ ಅದೇ ಇಂಟರ್ ಗೌರ್ಮೆಂಟಲ್ ಪೆನಲ್ ಆನ್ ಕ್ಲೈಮೇಟ್ ಚೇಂಜ್. ನೆನಪಿಟ್ಕೊಳ್ಬೇಕು, ಅವ್ನ ಆಪ್ಷನ್ ಇಲ್ಲ. ಎದಕ್ಕಾದ್ರೆ ಕೇಳ್ತಿರ್ತಾರೆ ಅವ್ರು, ರಿಪೀಟೆಡ್ ಆಗಿ ಹೆಂಗೆ ಬೇಕಾದ್ ಕೇಳ್ಬೋದು. ಡೈರೆಕ್ಟ್ UNEP ಅಥವಾ ಪರಿಸರ ದಿನ ಇತ್ತೀಚೆಗೆ ಆಚರಿಸ್ತಾರೆ, ಅದನ್ನ ಕೇಳ್ಬೇಕತ್ತಿಲ್ಲ. IPCC ಅಂದ್ರೆ ಗೊತ್ತಾತಲ್ರಿ, ಇನ್ನೊಮ್ಮೆ ಹೇಳ್ರಿ. IPCC ಫುಲ್ ಫಾರ್ಮ್ ಇಂಟರ್ ಗೌರ್ಮೆಂಟಲ್ ಪೆನಲ್ ಆನ್ ಕ್ಲೈಮೇಟ್ ಚೇಂಜ್. ಡೈರೆಕ್ಟ್ ನಾವು ಹೆಂಗೆ UNFCCದವ್ರು COP13 ಏನು ಮಾಡ್ತಾರಂದ್ರೆ, COP13 ಹೋಸ್ಟ್ ಮಾಡೋರು ಯಾರಂದ್ರೆ UNFCC. UNFCC ಫುಲ್ ಫಾರ್ಮ್ ಕೇಳ್ರ?
ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಆನ್ ಕ್ಲೈಮೇಟ್ ಚೇಂಜ್ ಅದು ಬರ್ತೈತಲ್ಲ ಸೇಮ್ ಹಂಗ ಇಂಟರ್ ಗೌರ್ಮೆಂಟಲ್ ಪೆನಲ್ ಅಂತ ಕರೀತಾರೆ. ಇಂಟರ್ ಗೌರ್ಮೆಂಟಲ್ ಅಂತ ಯಾಕತ್ತಾರೆ ಅಂದ್ರೆ ಎರಡು ಕಂಟ್ರಿ ನಡು ಏನರ ಗೌರ್ಮೆಂಟ್ ನಡು ಏನರ ಒಪ್ಪಂದಗಳು ಮಾಡ್ಬೇಕು ಅಥವಾ ಪಾಲಿಸಿ ಅಥವಾ ಟ್ರೀಟಿ ಮಾಡ್ಬೇಕಲ್ಲ, ಇದು ಹೆಲ್ಪ್ ಮಾಡ್ತಿರ್ತದೆ. ಅದು ಪೂರ್ತಿ ಹೇಳ್ತಾರೆ, ನೆನಪಿಟ್ಕೋರಿ. ಈಗ UNEP ಬರ್ತೈತಲ್ಲ, ನಾಳೆ ಕೇಳ್ಬೋದು. ಈಗ ಮೊನ್ನೆ ಹಂಗೆ FAOದಾಗ ಬೆಟರ್ಸ್ಗಳು ಕೇಳಿದ್ರಲ್ಲ, UNEP ಅಂತ ಗೊತ್ತೈತೆ. ಬಟ್ UNEP ಇಂಟರ್ನ್ಯಾಷನಲ್ ಆಗಿ ಆರ್ಗನೈಸೇಷನ್ ಐತಿ. ಅದಕ್ಕಂದ್ರೆ ಪರಿಸರ ಸಲ್ಮಂದ್ ಡೆಡಿಕೇಟೆಡ್. ಮೊನ್ನೆ ಅಜರ್ಬೈಜಾನ್ ಬಾಕುದಾಗ ಏನು ಮೀಟಿಂಗ್ ಕೂಡಿರಲ್ರಿ, ಅವ್ರದ್ದು ಏನಿರ್ತೈತೆ ಅಂದ್ರೆ UNEP 3 ಕೋರ್ ಸ್ಟ್ರಾಟಜಿ ಬರ್ತಾವೆ. ಆ 3 ಕೋರ್ ಸ್ಟ್ರಾಟಜಿ ಮೇಲೆ ಡಿಸ್ಕಷನ್ ಮಾಡ್ತಾರೆ. ಯಾವ 3 ಕೋರ್ ಸ್ಟ್ರಾಟಜಿ ಹೇಳ್ರಿ? ಒಂದೇದು ಹೇಳಿ, 3 ಒಮ್ಮೆ. ಕ್ಲೈಮೇಟ್ ಚೇಂಜ್ ಮೇಲೆ ಒಂದೇದು, ಯಾಕಂದ್ರೆ ಹೇಳಲ್ಲ UNEP ಬರ್ತೇಳಿ ಒಂದೇದು ಕೋರ್ ಸ್ಟ್ರಾಟಜಿ ಅಥವಾ ಕೋರ್ ಐಡಿಯಾ ಅದ್ರದ್ದು ಏನೋ ಡಿಸ್ಕಷನ್ ಮಾಡ್ರು ಅದ್ರ ಮೇಲೆ ಒಂದೇದು ಯಾವ್ದಂದ್ರೆ ಕ್ಲೈಮೇಟ್ ಚೇಂಜ್. ಒಮ್ಮೆ ಹೇಳ್ತಾನೆ ಎಲ್ಲ ರಿಪೀಟ್ ಆಕ. ಒಂದೇದು ಯಾವ್ದಂದ್ರೆ ಕ್ಲೈಮೇಟ್ ಚೇಂಜ್. ಎರಡನೇದು ಯಾವ್ದ್ರ ಮೇಲೆ ಮಾಡ್ತದೆ ಏನು ಕೇಳಿರ್ತಾರೆ ಗೊತ್ತಾ, ಅಥವಾ ಕೇಳ್ತಾರೆ UNEP ಇದ್ರ ಕೆಳಗಿಂದ ಯಾವುದೊಂದು ಕಾರ್ಯ ಬರಂಗಿಲ್ಲ ಅಂತೇಳಿ 4 ಕೊಡ್ತಾರೆ ಆಪ್ಷನ್. ಇವು 3 ಕೋರ್ ಗೊತ್ತಿರ್ತೇಳಿ ಅದನ್ನ ಬಿಟ್ಟು ಯಾವ ಬರ್ತಾವಲ್ಲ ಅದ್ರ ಮೇಲೆ ಏನೂ ಮಾಡಕ್ಕೆ ಬರಂಗಿಲ್ಲ. ಅದು ಒಂದೇದು ಯಾವ್ದು ಹೇಳಿ? ಕ್ಲೈಮೇಟ್ ಚೇಂಜ್. ಎರಡನೇದು ಏನಂದ್ರೆ ನೇಚರ್ ಆ್ಯಂಡ್ ಬಯೋಡೈವರ್ಸಿಟಿ ಸೈಟ್ಸ್ ಅಂತ ಬರ್ತಾವಲ್ಲ, ಇದನ್ನು ಪ್ರೊಟೆಕ್ಟ್ ಮಾಡೋದು. ಡೈರೆಕ್ಟ್ ಕೇಳ್ಬೋದು, ದೇಶದಾಗ ಅಥವಾ ಯಾವ್ದಾರ ಜಗತ್ತಿನಾಗ ಬಯೋಡೈವರ್ಸಿಟಿ ಅಥವಾ ನೇಚರ್ನ ಪ್ರೊಟೆಕ್ಟ್ ಮಾಡೋಕೆ ಅಂತಾರಾಷ್ಟ್ರೀಯ ಆರ್ಗನೈಸೇಷನ್ ಯಾವುದೊಂದು ಕೋರ್ ಸ್ಟ್ರಾಟಜಿಯಾಗಿ ಯೂಸ್ ಮಾಡ್ಕೊತೈತೆ ಅಂದ್ರೆ UNEP. ಗೊತ್ತಲ್ಲ UNEP ಡೈರೆಕ್ಟ್ ಕೇಳ್ಬೋದು. ಅಥವಾ 2026 ರೀಸೆಂಟಾಗಿ ಅಜರ್ಬೈಜಾನ್ನ ಬಾಕುದಾಗ UNEP ಅವ್ರ ಹೆಸರನ್ನ ಹೇಳಿಕೆ ಒಳಗೆ ಕೊಟ್ಟಿರ್ತಾರೆ. ಡೈರೆಕ್ಟ್ ಒಂದೇದ ಸ್ಟೇಟ್ಮೆಂಟ್ ಅಥವಾ ಕ್ವಶನ್ಯಾಗ ಕೊಡ್ತಾರೆ. UNEP ಇತ್ತೀಚೆಗೆ ಪರಿಸರ ದಿನಾಚರಣೆಯನ್ನು ಅಜರ್ಬೈಜಾನ್ನ ಬಾಕುದಾಗ ಆಚರಣೆ ಮಾಡೈತೆ. ಅದರದ್ದು 3 ಕೋರ್ ಸ್ಟ್ರಾಟಜಿ ಯಾವ್ಯಾವ ಹೊತ್ತು ಕೇಳ್ತಾನೆ. ಅದ್ರೊಳಗೆ ಯಾವ್ದು ಇಲ್ಲ ಅಂತ ಕೇಳ್ಬೋದು. ಒಂದೇದು ಯಾವ್ದು ಹೇಳ್ರಿ? ಕ್ಲೈಮೇಟ್ ಚೇಂಜ್. ಎರಡನೇದು ಯಾವ್ದು ಹೇಳ್ರಿ? ನೇಚರ್ ಆ್ಯಂಡ್ ಬಯೋಡೈವರ್ಸಿಟಿ. ಮೂರನೇದು ಯಾವ್ದು ಅಂದ್ರೆ ಪೊಲ್ಯೂಷನ್ ಆ್ಯಂಡ್ ವೇಸ್ಟ್ ಅಂತ ಬರ್ತೈತೆ. ಇವು 3 ಏನದಾವಲ್ಲ, ಈ 3 ಕೋರ್ ಸ್ಟ್ರಾಟಜಿ ಬಿಟ್ಟರೆ ಇದು ಯಾವುದಕ್ಕೂ UNEP ಏನು ಬರ್ತೇಳಿ ಎಲಿಮಿನೇಟ್ ಮಾಡಿ ಹೋಗೋದು ಬಿಡ್ರಿ. 3 ಹೇಳ್ರಿ ಒಮ್ಮೆ. ಕ್ಲೈಮೇಟ್ ಚೇಂಜ್. ಎರಡನೇದೇನ ಬಯೋಡೈವರ್ಸಿಟಿ ಮತ್ತು ನೇಚರ್ನ ಪ್ರೊಟೆಕ್ಟ್ ಮಾಡೋದು. ಬಯೋಡೈವರ್ಸಿಟಿ ಅಂದರೆ ಜೀವ ವೈವಿಧ್ಯತೆ, ನೇಚರ್ ಅಂದ್ರೆ ಪರಿಸರ. ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಾಗಲ್ಲ. ನೇಚರ್ ಅಂದರೆ ಎಲ್ಲ ಬರ್ತೀವಿ, ಯಾನಾಗೀನ ಜೀವ ಇರಲಾರ್ದು ಎಲ್ಲ ನೇಚರ್ನೇ ಬರ್ತಾವೆ. ಬಟ್ ಬಯೋಡೈವರ್ಸಿಟಿ ಅಂದರೆ ಜೀವ ವೈವಿಧ್ಯತೆ ಇರೋದು, ಅಂಥವನ್ನೆಲ್ಲ ಪ್ರೊಟೆಕ್ಟ್ ಮಾಡ್ತಿರ್ತೈತಿ. ಮೂರನೇದು ಯಾವ್ದು? ಪೊಲ್ಯೂಷನ್ ಆ್ಯಂಡ್ ವೇಸ್ಟ್. ಯಾವುದ್ರದ್ದು ಕೋರ್ ಇದು? UNEP. ವೆರಿ ಗುಡ್. ಈಗ ಇನ್ನೊಂದು ಯಾವ್ದು ಸ್ಥಾಪನೆ ಮಾಡೈತೆ ಅದನ್ನ ತಿಳಿದ್ವಿ, IPCCನ WMO ಅಂತ ಹೇಳಿದ್ವಿ. ಈ WMO ಜಗತ್ನಾಗ ಅದ್ರದ್ದು ಕೋರ್ ಸ್ಟ್ರಾಟಜಿ ಅಂತ ಇರ್ತೈತೆ. ಈ WMO ವರ್ಕ್ ಹಾಕಿರ್ತೈತಿಲ್ಲ, ಏನತ್ತೀವಿ WMO ಅಂದ್ರೆ ವರ್ಲ್ಡ್ ಮೆಟ್ರಲಾಜಿ. ಇದು ಎದಕ್ಕೆ ನೆನಪಿಟ್ಕೋರಿ ಅಂದ್ರೆ ವರ್ಲ್ಡ್ ಮೆಟ್ರಲಾಜಿಕಲ್. ಈಗ ನಮ್ಮಲ್ಲಿ ಕ್ಲೈಮೇಟ್ ಕ್ರೈಸಿಸ್ ನಡೆದೈತ್ರಿ, ಈಗ ಜಗತ್ನಾಗ ಕ್ಲೈಮೇಟ್ ಕ್ರೈಸಿಸ್ ನಡೆದೈತೆ ಅಂತ ಹೇಳ್ತಿರ್ತಾರೆ, ನೆನಪೈತಲ್ಲ. ಆ ಕ್ಲೈಮೇಟ್ ರಿಲೇಟೆಡ್ ಬರ್ತೇಳಿ ಇಂಡಿಯಾದ ಹಂಗೆ ವೆದರ್ ಸಂಬಂಧ ಏನು ಪ್ರೊಟೆಕ್ಟ್ ಮಾಡ್ತಿರ್ತಾರಲ್ಲ, ಸೇಮ್ ಹಂಗೆ ಜಗತ್ತಿಗೆ ಬಂದರೆ ಯಾವ್ದೈತೆ ಅಂದ್ರೆ WMO ಐತೆ. ಅದಕ್ಕೆ ಏನತ್ತೀವಿ ಅಂದ್ರೆ ವರ್ಲ್ಡ್ ಮೆಟ್ರಲಾಜಿಕಲ್ ಆರ್ಗನೈಸೇಷನ್. ಇದನ್ನ ಏನು ಕೋಆಪ್ರೇಷನ್ ಮಾಡ್ತೈತೆ ಅಂತ ಕೇಳ್ಬೋದು. ಹೇಳಬೇಡ, ಅದ್ರ 5 ಕೋಆಪ್ರೇಷನ್ ಬರ್ತಾವೆ. ಹೇಳ್ತಾನೆ, ನೆನಪಿಟ್ಕೋರಿ. ಯಾಕಂದ್ರೆ ಎಕ್ಸಾಮ್ನಾಗ ಕೇಳಿದಾಗ ಒಮ್ಮೆ ಕೇಳಿದ್ರಿ, ನಿಮ್ಮ ಬಾಯಿಲೆ ನೀವೇ ಹೇಳಿದ್ರಿ ಅಂತೇಳಿ ಆ ಎಕ್ಸಾಮ್ನಾಗ ನೋಡಿ ಕೂಡಲೇ ನೆನಪು ಬಂದ್ಬಿಡ್ತಾವೆ. ಈಗ ಹೇಳ್ರಿ ನೋಡು, UNEP 3 ಕೋರ್ ಸ್ಟ್ರಾಟಜಿ ಬಡ. ಒಂದೇದು ಕ್ಲೈಮೇಟ್ ಚೇಂಜ್. ಹೇಳ್ಬೇಕಾ? ಬಾಯಿಲೆ ಹೇಳಿದಟ್ಟ ರಿಪೀಟ್ ಆಕತಿ, ಅದನ್ನ ನೆನಪಿಟ್ಕೋರಿ. ಒಂದೇದು ಯಾವ್ದಂದ್ರೆ ಕ್ಲೈಮೇಟ್ ಚೇಂಜ್. ಎರಡನೇದ ಯಾವ್ದ? ನೇಚರ್ ಆ್ಯಂಡ್ ಬಯೋಡೈವರ್ಸಿಟಿ. ಮೂರನೇದ ಇದು ಯಾವ್ದ್ರದ್ದು ಕೋರ್ ಸ್ಟ್ರಾಟಜಿ ಅಂತ ಕೇಳ್ರ? UNEP. ಈಗ ಹೇಳ್ತಾನೆ ನೋಡ್ರಿ, WMO ಬರ್ತೇನೆ ಅಥವಾ ಏನು ಕೇಳ್ಬೋದು ಅಂದ್ರೆ ವರ್ಲ್ಡ್ ಮೆಟ್ರಲಾಜಿಕಲ್ ಆರ್ಗನೈಸೇಷನ್ ಐತಿ. ಯಾವ ಕೆಟಗಿರಿ ಒಳಗೆ ಸಹಕಾರ ಕೊಡ್ತೈತೆ ಅಂತ ಕೇಳ್ಬೋದು, ಅಥವಾ ಜಗತ್ನಾಗ ಯಾವ ಕೆಟಗಿರಿ ಬರ್ತಾವ ಅಂತ ಕೇಳ್ಬೋದು. ಅದರ ರಿಲೇಟೆಡ್ ಹೇಳ್ತಾನೆ. ಒಂದೇದು ಯಾವ್ದಂದ್ರೆ WMO ಬರ್ತೇನೆ, WMO ಅಂತ ಕರಿತು. ಗೊತ್ತಲ್ಲ WMO ಬಂದ್ರೆ ಒಂದೇದ ಅದ್ರ ಕೋರ್ ಏನಿರ್ತೈತೆ ಅಂದ್ರೆ ಅಟ್ಮಾಸ್ಫೇರಿಕ್ ಅಂತ ಬರ್ತೈತೆ. ಒಂದೇದು ಯಾವ್ದು? ಅಟ್ಮಾಸ್ಫೇರಿಕ್. ಎರಡನೇದು ಬಂದ್ರೆ ಸೈನ್ಸ್ ಒಳಗೆ, ಅಂದ್ರೆ ಸೈನ್ಸ್ ಒಳಗೆ ಏನಾರ ವೇರಿಯೇಷನ್ ಹಾಕಿರ್ತಲ್ಲ ಅದನ್ನು ಏನು ಮಾಡ್ತಿರ್ತೈತೆ ಅಂದ್ರೆ ಟ್ಯಾಕಲ್ ಮಾಡ್ತೈತೆ ಅಥವಾ ಅದಕ್ಕೆ ಕೋಆಪ್ರೇಷನ್ ಮಾಡ್ತಿರ್ತದೆ. ಒಂದೇದು ಯಾವ್ದು? ಅಟ್ಮಾಸ್ಫಿಯರ್. ಎರಡನೇದ ಸೈನ್ಸ್. ಮೂರನೇದ ಕ್ಲೈಮೇಟೊಲಾಜಿ ಅಂತ ಬರ್ತೈತೆ, ಅಂದ್ರೆ ನಮ್ಮ ಕ್ಲೈಮೇಟ್ ಬಗ್ಗೆ ಸ್ಟಡಿ ಮಾಡೋಕ್ಕೂ ಯಾವ್ದಂದ್ರೆ WMO. 3 ಬಂದು ಅಲ್ಲಿ. ಒಂದೇದು ಯಾವ್ದು ಅಂತ ಹೇಳ್ರಿ? ಅಟ್ಮಾಸ್ಫಿಯರ್. ಎರಡನೇದ ಸೈನ್ಸ್. ಮೂರನೇದ ಕ್ಲೈಮೇಟೊಲಾಜಿ. ನಾಲ್ಕನೇದು ಬಂದ್ರೆ ಹೈಡ್ರೋಲಾಜಿ ಅಂತ ಬರ್ತೈತಿ. ಐದನೇದು ಬಂದ್ರೆ ಜಿಯೋಫಿಸಿಕ್ಸ್ ಅಂತ ಬರ್ತೈತಿ. ಇವು 5 ನೆನಪಿಟ್ಟು ಯಾವ್ದಾರ ಬೇರೆ ಕೊಟ್ಟಂತೇಳಿ ಎಲಿಮಿನೇಟ್ ಮಾಡ್ರಿ WMO. ಹೇಳ್ರಿ ನೋಡು 5 ಬಡ. ಒಂದೇದು ಅಟ್ಮಾಸ್ಫಿಯರ್, ಎರಡನೇದು ಸೈನ್ಸ, ಮೂರನೇದ ಕ್ಲೈಮೇಟೊಲಾಜಿ, ನಾಲ್ಕನೇದ ಹೈಡ್ರೋ ಅಂದ್ರೆ ಗೊತ್ತಾಗತ್ತಲ್ಲ ನೀರಿನ ಬಗ್ಗೆ, ಅಥವಾ ಹೈಡ್ರೋಲಾಜಿ ಅಂತ ಕರಿತೀವಿ. ಇನ್ನೊಂದು ಯಾವ್ದು ಹೇಳ್ರಿ? ಜಿಯೋಫಿಸಿಕ್ಸ್ ಅಂದ್ರೆ ಅದ. ಜಿಯೋಫಿಸಿಕ್ಸ್ ಅಂದ್ರೆ ಭೂಮಿ ಮೇಲೆ ಏನಾರ ವಿಶೇಷತೆ ಇರ್ತಾವಲ್ಲ, ಭೂಮಿ ಮೇಲೆ ಅಂತೇಳಿ ಅದಕ್ಕೆ ಜಿಯೋಫಿಸಿಕ್ಸ್ ಅಂತಾರೆ. ಇದು ಯಾವ್ದ್ರದ್ದು ಕೋರ್ ಸ್ಟ್ರಾಟಜಿ ಹೇಳ್ರಿ? WMO. ಗೊತ್ತಾದ್ವಲ್ಲ, UNEP WMO. ಇವು 2 ಕೂಡಿನ ಯಾವುದೋ ಒಂದು ಆರ್ಗನೈಸೇಷನ್ ಸ್ಟಾರ್ಟ್ ಮಾಡ್ತಾರಂದ್ರೆ
ಹಾಂ ಈಗ IPCC ಹೇಳ್ತಾನೆ ನೋಡ್ರಿ. IPCC ಮೇಲೆ ಕ್ವಶನ್ ಏನು ಕೇಳಿದ್ರೆ ಅದಕ್ಕೆ ಕರೆಕ್ಟ್ ಆನ್ಸರ್ ಐತೋ ಇಲ್ಲ ನೋಡಿ. ಈಗ IPCC ಎಸ್ಟಾಬ್ಲಿಷ್ಡ್ ಬೈ UNEP ಮತ್ತು WMO. ಒಂದೇ ಆಪ್ಷನ್ ಕರೆಕ್ಟೋ ತಪ್ಪು? ಕರೆಕ್ಟಾ? ಎರಡನೇ ಆಪ್ಷನ್ ಕೇಳೇನು. IPCC ಡೈರೆಕ್ಟ್ಲಿ ಯಾವ್ದಾರ ಕಂಟ್ರಿ ಮೇಲೆ ಎಮಿಷನ್ ರಿಡಕ್ಷನ್ ಹಾಕ್ಬೋದೋ ಇಲ್ಲೋ? IPCC ಹಾಕ್ಬೋದೋ ಇಲ್ಲೋ? ಇಲ್ಲ ಇಲ್ಲ, ನೆನಪಿಟ್ಕೋರಿ. ಇವನೇನು ಕೇಳ್ಯಾನಂದ್ರೆ ಹಾಕ್ಬಹುದತ್ ಕೇಳ್ಯಾನ, ಹಾಕಂಗಿಲ್ಲ. ನಾ ಹೇಳಲ್ಲ IPCC ಯಾವುದೇ ಕಂಟ್ರಿ ಮೇಲೆ ನೀವು 30% ಎಮಿಷನ್ ರಿಡಕ್ಷನ್ ಆಗಬೇಕು ಈ ವರ್ಷತ್ತ, ಹಾಕಂಗಿಲ್ಲ, ಬೈಂಡಿಂಗ್ ಇಲ್ಲ. ನೆನಪಿರ್ತೈತಲ್ಲ, ಇದು ಎರಡನೇ ಆಪ್ಷನ್ ಎಲಿಮಿನೇಟ್ ಮಾಡ್ರಿ. ಮೂರನೇದು ಏನು ಕೇಳ್ತಾನಂದ್ರೆ ಅವ್ರ ಮೇಲೆ IPCC ಸೈಂಟಿಫಿಕ್ ಪಾಲಿಸಿ ಮೇಕಿಂಗ್ ಒಂದು ಬೇಸಿಸ್ ಕೊಡ್ತೈತೋ ಇಲ್ಲೋ? IPCC ಈಗ ನಾವು ಏನೋ ಕ್ಲೈಮೇಟ್ ಮೇಲೆ ಏನರ ಒಂದು ಪಾಲಿಸಿ ಮಾಡೋದೇನು, ನಾ ಇಂಡಿಯಾದಾಗ ನಮ್ಮಲ್ಲಿ ಕ್ಲೈಮೇಟ್ ಚೇಂಜ್ ಆಗತ್ತೈತಿ, ಅದಕ್ಕೊಂದು ಪಾಲಿಸಿ ಅಥವಾ ಲಾ ಪಾಸ್ ಮಾಡೋದೇನು, ಅದಕ್ಕೆ ಹೆಲ್ಪ್ ಮಾಡ್ತೈತೋ ಇಲ್ಲೋ? ಮಾಡ್ತೈತೆ. ಇವು ಮೂರು ಹೇಳಿಕೆ ಬರ್ತೇಳಿ ಆನ್ಸರ್ ಬರ್ತದೆ, ನೆನಪಿಟ್ಕೋರಿ. ಅದ್ರ ಸಲ್ಬಂದ್ ಹೇಳಿ ಗೊತ್ತಲ್ಲ IPCC ಪೂರ್ತಿ. IPCC ಫುಲ್ ಫಾರ್ಮ್ ಹೇಳ್ರಿ. ಇಂಟರ್ ಗೌರ್ಮೆಂಟಲ್ ಪೆನಲ್ ಆನ್ ಕ್ಲೈಮೇಟ್ ಚೇಂಜ್. ಸ್ಥಾಪನೆ ಮಾಡಿದ್ದು ಯಾವಂದ್ರೆ UNEP ಮತ್ತು WMO. UNEPದಾಗ ಕೋರ್ ಎಷ್ಟದಾವ ಸ್ಟ್ರಾಟಜಿ? 3 ಅದಾವ. ಯಾವ್ಯಾವ? ಕ್ಲೈಮೇಟ, ನೇಚರ್ ಆ್ಯಂಡ್ ಬಯೋಡೈವರ್ಸಿಟಿ, ಪೊಲ್ಯೂಷನ್ ಆ್ಯಂಡ್ ವೇಸ್ಟ್. ಈಗ WMOದು 5 ಹೇಳ್ರಿ ನೋಡು ಒಮ್ಮೆ. ಅಟ್ಮಾಸ್ಫಿಯರ್, ಸೈನ್ಸ, ಕ್ಲೈಮೇಟೊಲಾಜಿ, ಹೈಡ್ರೋಲಾಜಿ, ನೆಕ್ಸ್ಟ್ ಜಿಯೋಫಿಸಿಕ್ಸ್. ಇವು ಹೆಂಗೆ ಕೇಳಿರ್ತಾರೆ, ನಾಳೆ ಯಾವಾಗ ಕ್ವಶನ್ ಕೇಳಿದ್ರು ಯಾವ್ದು WMO ರಿಲೇಟೆಡ್ ಇಲ್ಲ ಅಥವಾ ಯಾವ್ದು WMO ಸಹಕಾರ ಮಾಡಂಗಿಲ್ಲ ಅಥವಾ WMO ಯಾವ ಕ್ಷೇತ್ರದಾಗ ಸಹಕಾರ ಕೊಡಂಗಿಲ್ಲ ಅಂತ ಕೇಳಿದ್ರೆ ನೆನಪಿಟ್ಕೋರಿ. ಇವು 3 ಆರ್ಗನೈಸೇಷನ್ ಹೇಳಿಲ್ಲ, ಡೈರೆಕ್ಟ್ ಒಂದೇ ಹೇಳಿಕೆ ಒಳಗೆ ಕೇಳ್ಬೋದು. ಎಲ್ಲಾರ WMO, UNEP ಇಂಥ ಆರ್ಗನೈಸೇಷನ್ ಕೊಟ್ಟ ಇವು ಯಾವ್ದಾರ ಕಂಟ್ರಿ ಮೇಲೆ ಬೈಂಡಿಂಗ್ ಆಗಿ ಮಾಡತ್ ಹೇಳ್ತೈತಂದ್ರೆ ಮಾಡಕ್ಕೆ ಬರಂಗಿಲ್ಲ. ಯಾವುದು ಕಂಟ್ರಿಗೆ ಇವು ಬೈಂಡಿಂಗ್ ಇರಂಗಿಲ್ಲ. ಅವ್ರು ಹೇಳ್ತಾರಟ್ಟ ಮಾಡ್ರಿಪ್ಪ ಹಿಂಗೆ ಬದುಕ್ತೀರಿ ಅಂತ ಹೇಳಿ, ನೀವು ಮಾಡ್ರಿ ಬೇಕಾರ ಬಿಡ್ರಿ, ಅವ್ರಿಗೇನು ಸಂಬಂಧ ಬರಂಗಿಲ್ಲ. ನೆನಪಿರ್ತೈತಲ್ಲ ಅದಾದ. ನೆಕ್ಸ್ಟ್ ಕೇಳ್ಯಾರ, ಇದು ಹೇಳ್ಬೇಕಾ, ಇದು ಎಲ್ಲರಿಗೂ ನೆನಪಿರ್ತೈತೆ. ಪ್ರಶಸ್ತ ಪೋರ್ಟಲ್ ಅಂತ ಕೇಳ್ಯಾರ ಅಥವಾ ಪ್ರಶಸ್ತ 2.0 ಅಂತ ಕೇಳ್ತಾರೆ. ಒಂದೇದು ಇದು ಆಪ್ಷನ್ ನಿಮಗೆ ಆಲ್ರೆಡಿ ಗೊತ್ತೈತೆ. ಇವು ನೀನು ಆಪ್ಷನ್ ಎಲಿಮಿನೇಟ್ ಗೊತ್ತೈತಲ್ಲ. ಪ್ರಶಸ್ತ ಹೇಳಿದ್ದು ಡಿಸ್ಕಷನ್ ಮಾಡಿದ್ವಿ ಅಲ್ಲ, ಅದ್ರ ಮೇಲೆ ಆಪ್ಷನ್ ಕೊಡ್ತೀನಿ, ಯಾವ ತಪ್ಪದಾವ ಹೇಳ್ಕೊತವ್ರಿ. ಪ್ರಶಸ್ತ 2.0 ಅಂತ ಕೇಳಿದವ್ರಿ ಅಥವಾ ಪ್ರಶಸ್ತಿ ಆಪತ್ತು ಬಂದೈತೆ, ಅದನ್ನು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ದವ್ರು ಜನರೇಟ್ ಮಾಡ್ತಾರೋ ಇಲ್ಲೋ? ತಪ್ಪು. ಗೊತ್ತಾಯ್ತಲ್ಲ, ಪ್ರಶಸ್ತಿ ಬಗ್ಗೆ ಹೇಳಿದ್ವಲ್ಲ, ಒಮ್ಮೆ ಹೇಳಿ ಆಮೇಲೆ ಆಪ್ಷನ್ ಹೇಳಿ ಅಂತ. ಹಾಂ, ಪ್ರಶಸ್ತ ಎದಕ್ಕೆ ಬರ್ತೈತೆ ಅಂತ ಹೇಳ್ತೇನೆ ನೋಡ್ರಿ. ಪ್ರಶಸ್ತ ಪೋರ್ಟಲ್ ಅಥವಾ ಪ್ರಶಸ್ತ ಮೊಬೈಲ್ ಆ್ಯಪ್ ಅಂತ ಮಾಡ್ಯಾರ. ಎದ್ರ ಸಲ್ಬಂದ್ ಅಂದ್ರೆ ಡಿಸೇಬಿಲಿಟಿ ಅಥವಾ PWD ಆ್ಯಕ್ಟ್ ಅಂತ ಬರ್ತೈತೆ. PWD ಆ್ಯಕ್ಟ್ ಇಂಡಿಯಾದಾಗ ಫಸ್ಟ್ ಬಂದಿದ್ದು ಯಾವ ಇಯರ್ದಾಗ? ಫಸ್ಟ್ ಬಂದಿದ್ದು ಯಾವ ಇಯರ್ದಾಗ ಅಂದ್ರೆ 1995. ನೆನಪಿಟ್ಕೋರಿ. ಪರ್ಸನ್ ವಿತ್ ಡಿಸೇಬಿಲಿಟೀಸ್ ಆ್ಯಕ್ಟ್ ಅಂತ ಕರೀತಾರೆ. ಇದನ್ನು ಇಂಡಿಯಾದಾಗ ಫಸ್ಟ್ ಪರ್ಸನ್ ವಿತ್ ಡಿಸೇಬಿಲಿಟಿ ಆ್ಯಕ್ಟ್ ಯಾವ್ದಂದ್ರೆ ಇದ್ರ ರಿಲೇಟೆಡ್ ಕ್ವಶನ್ ಕೇಳ್ಯಾರ. ಬ್ಯಾಸರ ಆಗತ್ತೈತೆ ಅತ್ತ ಹಂಗೆ ಕೂತ್ರಿ, ಅದನ್ನ ನೆನಪು ಬರಂಗಿಲ್ಲ ಎಕ್ಸಾಮ್ನಾಗ. ಅದಕ್ಕೆ ಹೇಳತ್ತೇನೆ, ಇನ್ನೊಮ್ಮೆ ನೆನಪಿಟ್ಕೋರಿ, ಇನ್ನೊಮ್ಮೆ ಹೇಳತ್ತೇನೆ ಕೇಳ್ರಿ. ಏನಂದ್ರೆ ಪ್ರಶಸ್ತಿ ಆಪತ್ತು ಡೈರೆಕ್ಟ್ ಕೇಳೇನ, ಅದ್ರ ಮೇಲೆ ಹಿಂಗೂ ಕೇಳಿದ್ದು ಡೈರೆಕ್ಟ್. ರೀಸೆಂಟಾಗಿ ಸುಗಮ್ ಭಾರತ್ ಅಭಿಯಾನ ಎದ್ರ ಸಲ್ಬಂದ್ ಮಾಡ್ಯಾರ ಕೇಳಿದ್ದಲ್ಲ ಕ್ವಶನ್. ಸುಗಮ್ ಭಾರತ್ ಅಭಿಯಾನ ಎದ್ರ ಸಲ್ಬಂದ್ ಐತಿ? ಸುಗಮ್ ಭಾರತ್ ಅಭಿಯಾನ ಇದನ್ನು ಕ್ವಶನ್ ಕೇಳಿದ್ರಿ. ಕ್ವಶನ್ ಎದಕ್ಕೆ ಹೇಳ್ರಿ ನೋಡು. ಸುಗಮ್ ಭಾರತ್ ಅಭಿಯಾನ ಅಂತ ಬರ್ತೈತಿ. ಎದಕ್ಕೆ ಮಾಡ್ತಾರ? ಯೂನಿವರ್ಸಲ್ ಆಕ್ಸೆಸಿಬಿಲಿಟಿ ಟು ಡಿಸೇಬಿಲಿಟೀಸ್. ಇದು ಎದಕ್ಕೆ ನೆನಪಿಟ್ಕೋರಿ ಹೇಳ್ತಾನೆ ನೋಡ್ರಿ. ಇದಕ್ಕೆ ಹಿಂಟ್ ಕೊಡ್ತಾನೆ. ಯಾವ್ದಾರ ಪ್ಲಾಟ್ಫಾರ್ಮ, ರೈಲ್ವೆ ಸ್ಟೇಷನ್ ಅಥವಾ ಮಾಲ್ಗಳು ಹಾಕವಲ್ಲ, ಅಲ್ಲಿ ಕಂಪಲ್ಸರಿ ಗೈಡೆನ್ಸ್ ಏನೈತೆ ಅಂದ್ರೆ ಡಿಸೇಬಲ್ ಪರ್ಸನ್ ಇದ್ದವ್ರು ಅಥವಾ ಒಂದ ಕಾಲು ಇದ್ದವ್ರು ಅವ್ರಿಗೆ ನಡ್ಯಾಕೆ ಮೆಟ್ಲು ಇರ್ಲಿಕ್ಕಂತೇಳಿ ಕಂಪಲ್ಸರಿ ಎಕ್ಸಿಲೇಟ್ರಿ ಅದೇನತ್ತಾರ ಅದಕ್ಕೆ ಎಸ್ಕಿಲೇಟ್ರನ್ನ ಎಸ್ಕಿಲೇಟ್ರ್ ಅಥವಾ ಎಲೆಕ್ಟ್ರಿಕ್ ಇದನ್ನು ಇರಬೇಕಂತ ಕಂಪಲ್ಸರಿ ಮಾಡ್ಯಾರ. ಇದಕ್ಕೆ ಏನತ್ತಾರ ಅಂದ್ರೆ ಯೂನಿವರ್ಸಲ್ ಆಕ್ಸೆಸಿಬಿಲಿಟಿ ಅಂತಾರ. ಯಾವ್ಯಾವ ಕೆಟಗರಿ ಒಳಗೆ ಹೇಳ್ತಾನೆ ಇದು ನೆನಪೈತಲ್ಲ. ಸುಗಮ್ ಭಾರತ್ ಅಭಿಯಾನ ಅದಕ್ಕೆ ಬರ್ತೈತಿ. ಯಾವ್ದಂದ್ರೆ ಡಿಸೇಬಿಲಿಟಿ. ಇನ್ನೊಂದು ಏನಂದ್ರೆ ಪರ್ಸನ್ ವಿತ್ ಡಿಸೇಬಿಲಿಟಿ ಆ್ಯಕ್ಟ ಇಂಡಿಯಾದಾಗ ಯಾವ ಇಯರ್ದಾಗ ಬರ್ತೈತೆ ಅಂತ ಕೇಳ್ರ. 1995 ಅಮೆಂಡ್ಮೆಂಟ್ ಆಗಿದ್ದು ಯಾವ ಇಯರ್ದಾಗ? 2016. ಈಗ ಹೇಳ್ರಿ, ಪರ್ಸನ್ ವಿತ್ ಡಿಸೇಬಿಲಿಟಿ ಆ್ಯಕ್ಟ್ ಪ್ರಕಾರ ಪ್ರೆಸೆಂಟ್ ಇಂಡಿಯಾದಾಗ ಎಷ್ಟು ಡಿಸೇಬಿಲಿಟಿ ಅದಾವ? 21 ಡಿಸೇಬಿಲಿಟಿ. ಇದು ಯಾಕೆ ನೆನಪಿಟ್ಕೋರಿ ಅಂದ್ರೆ ನಾಳೆ ಹೋಗಿರ್ತಾರೆ ಗೊತ್ತೈತೇನ್ರಿ. ನಮ್ಮ ಕೈ ಕಟ್ ಆಗಿದ್ರೆ ಒಂದು ಬಟ್ ಎಲ್ಲರ ಕಟ್ ಆಗಿತ್ತಂತೇಳಿ ಅದಕ್ಕೆ ನಮಗೆ ಏನು ಕೊಡ್ತಾರಂದ್ರೆ ಬಸ್ ಪಾಸ್ ಕೊಡ್ರಿ ಡಿಸೇಬಿಲಿಟಿ ಕೆಟಗಿರಿ ಒಳಗೆ. ಯಾಕಂದ್ರೆ ಅದಕ್ಕೆ ರೇಟ್ ಕಡಿಮೆ ಇರ್ತೈತಿ. ಇಂಥ ಡಿಸೇಬಿಲಿಟಿ ಇಂಡಿಯಾದಾಗ ಕನ್ಸಿಡರ್ ಮಾಡಿರ್ತೇಳಿ ಎಷ್ಟದಾವ ಅಂದ್ರೆ 21 ಡಿಸೇಬಿಲಿಟಿ ಅಟ್ಟದಾವ. ಆ 21 ಡಿಸೇಬಿಲಿಟಿ ಬಿಟ್ಟು ಯಾವುದೇ ಡಿಸೇಬಿಲಿಟಿ ಪ್ರಕಾರ ನೀವು ಏನು ಕ್ಲೇಮ್ ಮಾಡಕ್ಕೆ ಬರಂಗಿಲ್ಲ. ಎಜುಕೇಷನ್ ಇನ್ಸ್ಟಿಟ್ಯೂಟ್ ಆಗಲಿ ಅಥವಾ ಪ್ರೈವೇಟ್ ಆರ್ಗನೈಸೇಷನ್ ಆಗಲಿ ಎಲ್ಲ ಹೋಗಿ ನಾ ಏನಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅದೇನ್ರಿ ಇದನ್ನು ಕ್ಲೇಮ್ ಮಾಡಂದ್ರೆ ಮಾಡಕ್ಕೆ ಬರಂಗಿಲ್ಲ. 21 ಐಡೆಂಟಿಫೈಡ್ ಏನದಾವ ಅಂದ್ರೆ ಡಿಸೇಬಿಲಿಟಿ ಅದಾವ. ಯಾವ ಆ್ಯಕ್ಟ್ ಪ್ರಕಾರ ಇದ? PWD ಆ್ಯಕ್ಟ್ ಅಥವಾ ರೈಟ್ ವಿತ್ ಪರ್ಸನ್ ಡಿಸೇಬಿಲಿಟಿ ಆ್ಯಕ್ಟ್. ಯಾವ ಇಯರ್ದಾಗ? 2017. ಯಾಕೆ ಒಂದ ನೆನಪಿಟ್ಕೋರಿ, ಯಾಕಂದ್ರೆ 2016. ಯಾಕಂದ್ರೆ ಹೆಂಗೆ ಪ್ಲಾನಿಂಗ್ ಕಮಿಷನ್ ಇದ್ದಿದ್ದು ನೀತಿ ಆಯೋಗ ಅಂತ ಮಾಡಿರಲ್ಲ, ಸೇಮ್ ಹಂಗೆ ಏನು ಮಾಡ್ರಿ ಅಂದ್ರೆ ಹಳಿದು ಏನು ಪರ್ಸನ್ ವಿತ್ ಡಿಸೇಬಿಲಿಟಿ ಆ್ಯಕ್ಟ್ ಅತ್ತಿತ್ತಲ್ಲ ಅದನ್ನು ರೀಪ್ಲೇಸ್ ಮಾಡಿ ಯಾವ್ದು ಬರ್ತೈತೆ ಅಂದ್ರೆ RPWD ಆ್ಯಕ್ಟ್ ಅಂತ ಬರ್ತೈತೆ. ಅದು ಫಸ್ಟ್ ಎಷ್ಟಿದ್ದು RPWD ಆ್ಯಕ್ಟ್ದಾಗ ಡಿಸೇಬಿಲಿಟಿ 7 ಇದ್ದು. ಎಷ್ಟು ಇನ್ಕ್ರೀಸ್ ಆಗ್ಯಾವು? ಎಟ್ರಿ? 21. 14 ಹೆಚ್ಚಿಗೆ ಆಗ್ಯಾವ ಅಂದ. 7 ಇದ್ದು ಅದು ಎಷ್ಟಾಗ್ಯಾವ ಅಂದ್ರೆ ಟೋಟಲ್ 21 ಆಗ್ಯಾವ. ಹೆಚ್ಚಿಗೆ ಅಂದ್ರೆ 14 ಆಕಾವ. ಹಂಗೆ ನೆನಪಿಟ್ಕೊರಿ. ಇದು ಯಾವ ಆ್ಯಕ್ಟ್ ಪ್ರಕಾರ?
ಹಾಂ ಓಕೆ. ಇದು ಆ್ಯಪ್ ಎದಕ್ಕೆ ಮಾಡ್ತಾರೆ ಈಗ ಪ್ರಶಸ್ತಿ ಆ್ಯಪ್ ಅಂದ್ರೆ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇರ್ತಾವ್ರಿ. ಆ ಹುಡುಗಗೆ ಏನಂದ್ರೆ ಪರ್ಸನ್ ವಿತ್ ಡಿಸೇಬಿಲಿಟಿ ಅಂದ್ರೆ ಓನ್ಲಿ ಕೈಯ ಕಾಲ ಕಟ್ಟಾಗಿದ್ರೆ ಅಥವಾ ನಮಗೆ ಕಣ್ಣಿಗೆ ಕಾಣಿಸ್ತಿರ್ತಾವಲ್ಲ ಒಟ್ಟ ಡಿಸೇಬಿಲಿಟಿ ಅಲ್ಲ, ಮಾನಸಿಕವಾಗಿ ಡಿಸೇಬಿಲಿಟಿ ಇರ್ತಾವ ಅಥವಾ ಮೆಂಟಲಿ ಡಿಸೇಬಿಲಿಟಿ ಇರ್ತಾವಲ್ಲ ಅದನ್ನು ಕನ್ಸಿಡರ್ ಮಾಡಿರ್ತಾರೆ. ಅದಕ್ಕೆ 21 ಡಿಸೇಬಿಲಿಟಿ ಬರ್ತಾವೆ. ಆ ಡಿಸೇಬಿಲಿಟಿನ ಐಡೆಂಟಿಫೈ ಮಾಡ್ಬೇಕಂತ ಯಾವ್ದು ಆ್ಯಪ್ ಮಾಡ್ಯಾರ ಅಂದ್ರೆ ಪ್ರಶಸ್ತಿ ಆ್ಯಪ್ ಅಂತ ಮಾಡ್ಯಾರ. ಆ ಪ್ರಶಸ್ತಿ ಆ್ಯಪ್ನ ಡೈರೆಕ್ಟ್ ಬಂದು ಹುಡುಗನ ಹೇಳಂಗಿಲ್ಲ, ಐಡೆಂಟಿಫೈ ಮಾಡಿ ಆ ಹುಡುಗ ಅಥವಾ ಸಾಲಿಗೆ ಏನು ಟೀಚರ್ಸ್ ಇರ್ತಾರಲ್ಲ ಅಥವಾ ಸ್ಪೆಷಲ್ ಎಜುಕೇಟರ್ಸ್ ಅಂತ ಇರ್ತಾರೆ ಅವ್ರು ಐಡೆಂಟಿಫೈ ಮಾಡ್ತಾರೆ ಹುಡುಗಿಗೆ ಈಗ ನಂಬರ್ ಅಟ್ರಾಕ್ಟ್ ಮಾಡೋದೈತೋ ಅಥವಾ ಅಕ್ಷರ ಓದಂಗೈತೋ ಅಂತೇಳಿ ಇಂಥದ್ದು ಯಾವ್ಯಾವ ಡಿಸೇಬಿಲಿಟಿ ಮಾಡ್ತಾರಲ್ಲ ಆ ಡಿಸೇಬಿಲಿಟಿ ಮೇಲೆ ಡಿಸೈಡ್ ಮಾಡ್ತಿರ್ತಾರೆ. ನೆನಪಿರ್ತೈತಿ. ಈಗ ಏನೇನು ಪ್ರಶಸ್ತಿ ಆ್ಯಪ್ದು ಟೋಟಲ್ ಗೊತ್ತಾತ ಯಾವ ಮಿನಿಸ್ಟ್ರಿದವ್ರು ತರ್ತಾರೆ ಇದನ್ನಂದ್ರೆ ಎಜುಕೇಷನ್ ಮಿನಿಸ್ಟ್ರಿ. ಈ ಕ್ವಶನ್ ಕೇಳ್ತನ ಆನ್ಸರ್ ಮಾಡ್ರಿ. ಅದು ಕ್ವಶನ್ ಏನು ಕೇಳ್ಯಾರ ಅಂದ್ರೆ ಒಂದೇದ ಪ್ರಶಸ್ತಿ ಮೊಬೈಲ್ ಆ್ಯಪ್ ಅನ್ನೋದ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ದವ್ರು ತಂದಾರತ್. ಒಂದೇ ಆಪ್ಷನ್ ಕರೆಕ್ಟು ತಪ್ಪು? ತಪ್ಪು. ಯಾರು ತರ್ತಾರ್ರಿ? ಎಜುಕೇಷನ್ ಮಿನಿಸ್ಟ್ರಿ. ಎರಡನೇದು ಏನು ಕೇಳ್ಯಾರ ಗೊತ್ತಾ ಕ್ವಶನ್ಯಾಗ? ಇದು 2016 RPWD ಆ್ಯಕ್ಟ್ ಪ್ರಕಾರ ಪ್ರೆಸೆಂಟ್ ಇಂಡಿಯಾದಾಗ 20 ಡಿಸೇಬಿಲಿಟಿ ಐತತ್ ಕೇಳ್ಯಾರ. ತಪ್ಪು ಕರೆಕ್ಟು? ಎಷ್ಟು ಅದಾವು? 21. ಎಷ್ಟನೇದಾತು? ಎರಡನೇದು ಆಪ್ಷನ್ ಕರೆಕ್ಟ್ ಆಯ್ತು. ನೀವು ಹೇಳಿದ ಅಂದ್ರೆ ಅದನ್ನ ಎಲಿಮಿನೇಟ್ ಮಾಡ್ರೆ ಕರೆಕ್ಟ್ ಆಯ್ತು. ಓಕೆ, ಕರೆಕ್ಟ್ ಹೇಳ್ಕೊತ ಹೋಗ್ಕನ ಮತ್ತು ಆಮೇಲೆ ಮತ್ತೇನಂತ ಹೇಳಿರಿ ಅಂದಿರಿ. ನೆಕ್ಸ್ಟ್ ಮೂರನೇ ಆಪ್ಷನ್ ಏನು ಕೊಟ್ರಿ ಅಂದ್ರೆ ಈ ಪ್ರಶಸ್ತಿ ಮೊಬೈಲ್ ಆ್ಯಪ್ ಪ್ರಕಾರ ಹುಡುಗರಿಗೆ ಶಾಲೆ ಒಳಗೆ ಅಥವಾ ಪ್ರೈಮರಿ ಫೌಂಡೇಶನಲ್ ಎಜುಕೇಷನ್ ಒಳಗೆ ಸ್ಕ್ರೀನಿಂಗ್ ಮಾಡ್ತಾರಂತ ಕೇಳಿದ್ರಿ. ಕರೆಕ್ಟೋ ತಪ್ಪು? ಸ್ಕ್ರೀನಿಂಗ್ ಮಾಡ್ತಾರೆ. ಯಾಕಂದ್ರೆ ಸ್ಕ್ರೀನಿಂಗ್ ಎದಕ್ಕೆ ಮಾಡ್ತಾರಂದ್ರೆ ಆ ಹುಡುಗ ಶಾನೆ ಐತೋ ದಡ್ಡ ಐತೋ ನೋಡ್ಬೇಕಲ್ಲ ಅಥವಾ ಅದು ಡಿಸೇಬಲ್ ಐತೆಲ್ಲ ನೋಡ್ಬೇಕಲ್ಲ, ಅದು ಮೂರನೇ ಆಪ್ಷನ್. ನಾಲ್ಕನೇದು ಇನ್ನೊಂದು ಕೊಟ್ಟಾರ ಏನಂದ್ರೆ UDISC ಜೋಡ ಮರ್ಜ್ ಆಗೈತೋ ಇಲ್ಲೋ ಅಂತ ಕೇಳ್ತಾರೆ. ಈ UDISC ಫುಲ್ ಫಾರ್ಮ್ ಹೇಳ್ತಾನ್ರಿ. ಈಗ ಪರ್ಸನ್ ವಿತ್ ಡಿಸೇಬಿಲಿಟಿ ಆ್ಯಕ್ಟ್ ಅಂತ ಹೇಳಿದ್ವಿ. ಈಗ ನಮ್ಮಲ್ಲಿ ಇಂಡಿಯಾ ಅನ್ನೋದು ಏನೈತೆ ಅಂದ್ರೆ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಕರಿತೀವಿ. 28 ಯೂನಿಯನ್ ಟೆರಿಟರಿ ಅದಾವಲ್ಲ, ಆ ಎಲ್ಲ ಯೂನಿಯನ್ ಟೆರಿಟರಿ ಒಳಗೆ ಡೈರೆಕ್ಟ್ ಇಂಡಿಯನ್ ಗೌರ್ಮೆಂಟ್ದವ್ರು ಬಂದು ಮಾಡೋಕ್ಕಾಗಂಗಿಲ್ಲ. ಡಿಸ್ಟಿಕ್ ಲೆವೆಲಿಗೆ ಮಾಡ್ಬೇಕಲ್ಲ, ಅದಕ್ಕೆ UDISC ಅಂತ ಐತಿ. ಈ UDISC ಫುಲ್ ಫಾರ್ಮ್ ಹೇಳ್ತಾನೆ ಮೊದಲು ಕೇಳ್ರಿ. ಯೂನಿಫೈಡ್ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಕರೀತಾರೆ. ಏನು ಹೇಳ್ರಿ? ಯೂನಿಫೈಡ್ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಫಾರ್ ಎಜುಕೇಷನ್ ಪ್ಲಾನ್ಸ್ ಅಂತ ಕರೀತಾರೆ. ಇದು ಎದ್ರ ಸಂಬಂಧ ಇರ್ತೈತೆ ಅಂದ್ರೆ ಎಜುಕೇಷನ್ ಸಂಬಂಧ ಏನಾರ ಹೊಸದು ಯೋಜನೆಗಳು ತರ್ತಿರ್ತೀವಲ್ಲ ಆ ಯೋಜನೆ ಸಂಬಂಧ UDISC ಅಂತ ಐತಿ. ಎಜುಕೇಷನ್ ಸಂಬಂಧ ಏನಾರ ರಿಲೇಟೆಡ್ ಬರ್ತೇಳಿ UDISC ಪೋರ್ಟಲ್ ಕೇಳಿರಂಗಿಲ್ಲ, ನೆನಪಿಟ್ಕೋರಿ. ಇದು ಹೊಸ ಪೋರ್ಟಲ್. ಎದ್ರ ಸಂಬಂಧ ಇರ್ತೈತೆ ಅಂದ್ರೆ ಯಾವ್ದಾರ ಡಿಸ್ಟಿಕ್ನಾಗ ಈಗ ಯಾವ್ದಾರ ಒಂದು ಬ್ಯಾಕ್ವರ್ಡ್ ಎಜುಕೇಷನ್ ಒಳಗೆ ಬ್ಯಾಕ್ವರ್ಡ್ ಡಿಸ್ಟಿಕ್ ಅಂತ ತಗೋರಿ. ಆ ಡಿಸ್ಟಿಕ್ ಒಳಗೆ ಏನಾರ ಹಿಂದಿರ್ತಾರೋ ಅಥವಾ ಹುಡುಗರು ಏನಿರ್ತಾರಲ್ಲ ಅವ್ರನ್ನ ಸ್ಕ್ರೀನಿಂಗ್ ಮಾಡ್ಬೇಕಾರೆ ಯಾವ್ದೈತೆ ಅಂದ್ರೆ UDISC ಅಂತ ಐತಿ. ಇದೆಲ್ಲ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂಡರ್ ವರ್ಕ್ ಆಕತ್. ಇದ್ರ ಜೋಡ ಇದು ಮರ್ಜ್ ಆಗೈತೋ ಇಲ್ಲೋ ಅಂತ ಕ್ವಶನ್ ಕೇಳಿದ್ದು. ಐತೋ ಇಲ್ಲೋ ಅಂದ್ರೆ ಐತಿ. ನೆನಪಿರ್ತೈತಲ್ಲ. ಇದ್ರ ರಿಲೇಟೆಡ್ ಏನು ಬೇಕಾದ ಕ್ವಶನ್ ಕೇಳ್ಬೋದು. ಇನ್ನೊಂದು ಏನು ಕೇಳ್ತಾರೆ ಗೊತ್ತಾ? ನೀವೆಲ್ಲ ಸಣ್ಣಾಗಿದ್ದಾಗ ನೋಡ್ಬೇಕು ಕನ್ನಡ ಶಾಲೆ ಒಳಗೆ ಅದೊಂದು ಪೆನ್ಸಿಲ್ ಮೇಲೆ ನಲಿ ಕಲಿ ಅಂತ ಬರೋದ ಸರ್ವ ಶಿಕ್ಷಣ ಅಭಿಯಾನ ಅಂತ ಬರ್ತಿತ್ತು. ನೆನಪೈತಿ? ಈಗ ಸರ್ವ ಶಿಕ್ಷಣ ಅಭಿಯಾನ ಅನ್ನೋದ ಜಾರಿ ಐತೋ ಇಲ್ಲೋ? ನಾ ಈ ಕ್ವಶನ್ ನಮ್ಮ ಕೇಳತ್ ನೋಡ್ರಿ. ಸರ್ವ ಶಿಕ್ಷಣ ಅಭಿಯಾನ ಅಂತ ಐತ್ಲ, ಆ ಯೋಜನೆ ಪ್ರೆಸೆಂಟ್ ಜಾರಿಯಲ್ಲಿ ಐತೋ ಇಲ್ಲೋ? ಇನ್ನೊಮ್ಮೆ ನೆನಪಿಟ್ಕೊಳ್ಳಿ. ಸರ್ವ ಶಿಕ್ಷಣ ಅಭಿಯಾನ ಅನ್ನೋದ ಪ್ರೆಸೆಂಟ್ ಜಾರಿಯಲ್ಲಿ ಇಲ್ಲ. ಯಾವ್ದಾರ ಕನ್ನಡ ಶಾಲೆಗೆ ಹೋಗಿರಿ ಈಗ ಸರ್ವ ಶಿಕ್ಷಣ ಅಭಿಯಾನ ಅಂತ ಬರಂಗಿಲ್ಲ. ಅದನ್ನ ಏನತ್ ಮಾಡ್ಯಾರ ಹೇಳ್ರಿ? ಯೋಜನೆದ ರೀನೇಮ್, ಹೊಸಾದ ಯೋಜನೆ ಮಾಡ್ಯಾರ, ಅದಕ್ಕೆ ರೀನೇಮ್ ಮಾಡ್ಯಾರ. ಏನತ್ ಕರೀತಾರೆ ಹೇಳ್ರಿ? ಸಮಗ್ರ ಶಿಕ್ಷಾ ಅಭಿಯಾನ ಅಂತ ಕರೀತಾರೆ. ಇಂಟಿಗ್ರೇಟೆಡ್ ಚೈಲ್ಡ್ ವೆಲ್ಫೇರ್ ಎಜುಕೇಷನ್ ಅಥವಾ ಸಮಗ್ರ ಶಿಕ್ಷಾ ಅಭಿಯಾನ ಅಂತ ಕರೀತಾರೆ. ಯಾಕಂದ್ರೆ ಸಣ್ಣಾಗಿದ್ದಾಗ ಗೌರ್ಮೆಂಟ್ ಸ್ಕೂಲ್ ಅಂಡ್ರೆ ಅದು ಇರ್ತಿತ್ತು. ನೆನಪೈತಲ್ಲ, ಒಂದು ಪೆನ್ಸಿಲ್ ಇರ್ತಿತ್ತು, ನಲಿ ಕಲಿ ಅಂತ ಬರೋದು. ಸೀಸ ಯಾವ್ದ ನಟರಾಜನ ಅದ್ರ ಮೇಲೆ ಇರ್ತಿತ್ತಲ್ಲ. ಈಗ ಎಲ್ಲಾರ ನೋಡ್ರಿ ಅಣ್ಣ ಸರ್ವ ಶಿಕ್ಷಣ ಅಭಿಯಾನ ಅಂತಿಲ್ಲ, 2001 ಬಂದಿರ್ತೈತಿ. ಆ ಯೋಜನೆ ಪ್ರೆಸೆಂಟ ಜಾರಿಯಲ್ಲಿ ಇಲ್ಲ. ಅದನ್ನ ಏನು ಮಾಡ್ತಾರಂದ್ರೆ ಮರ್ಜ್ ಮಾಡ್ಯಾರ. ಯಾಕಂದ್ರೆ ಮರ್ಜ್ ಮಾಡಿದ್ದು ಹೇಳ್ತಾನೆ. ಏನತ್ ಮಾಡ್ರಿ ಈಗ ಪ್ರೆಸೆಂಟಲ್ಲಿ? ಸಮಗ್ರ ಶಿಕ್ಷಾ ಅಭಿಯಾನ. ಆ ಸರ್ವ ಶಿಕ್ಷಾ ಅಭಿಯಾನ ಯಾವ್ಯಾವ ಮರ್ಜ್ ಮಾಡ್ಯಾರತ್ತು ಕೇಳ್ಬೋದು ನಾಳೆ. ಯಾವುದಂದ್ರೆ ಏನು ಹಳಿವು ಯೋಜನೆ ಇರ್ತಾವಲ್ಲ ಅಥವಾ ಎಜುಕೇಷನ್ ರಿಲೇಟೆಡ್. ಯಾಕಂದ್ರೆ ರೀಸೆಂಟಾಗಿ ಏನಂದ್ರೆ NEP ತಂದಾರ ಅಥವಾ SEP ತಂದಾರ್ರಿ. ಆ ಎಜುಕೇಷನ್ ರಿಲೇಟೆಡ್ ಕೇಳ್ಬೋದು. ಅದ್ರ ಸಂಬಂಧ ಹೇಳತ್ತಾನ. ಒಂದೇದು ಯಾವ್ದಂದ್ರೆ ಯಾವ್ದು ಮಾಡ್ಯಾರ ಈಗ ಪ್ರೆಸೆಂಟ್ ಯೋಜನೆ ಜಾರಿ ಐತೆ ಅಂದ್ರೆ ಸಮಗ್ರ ಶಿಕ್ಷಾ ಅಭಿಯಾನ. ಈ ಸಮಗ್ರ ಶಿಕ್ಷಾ ಅಭಿಯಾನ ಐತಲ್ಲ, ನಾಳೆ ಏನ ಕೇಳ್ರಿ ಸೆಂಟ್ರಲ್ ಗೌರ್ಮೆಂಟ್ದಿಂದ ಬತ್ತತ್ತೇಳಿ ಎಜುಕೇಷನ್ ಅಥವಾ NEP ಅಂತ ಕೇಳ್ಬೋದು ಅಥವಾ PM ಶ್ರೀ ಸ್ಕೂಲ್ಸ್ ಅಂತ ಕೇಳ್ಬೋದು. ಆ PM ಶ್ರೀ ಸ್ಕೂಲ ಯಾವ್ದಾರ ಯೋಜನೆಗೆ ಹೆಲ್ಪ್ ಮಾಡ್ತೈತೆ ಅಂದ್ರೆ ಸಮಗ್ರ ಶಿಕ್ಷಾ ಅಭಿಯಾನ. ಆ ಯೋಜನೆ ಅಂಡರ್ ಮರ್ಜ್ ಆಗಿದ್ದು 3 ಸ್ಕೀಮ್ ಬರ್ತಾವೆ. 3 ಹೇಳ್ತಾನೆ. ಒಂದೇದು ಯಾವ್ದು ಹೇಳ್ರಿ ಇಟ್ಟೋತನ? ಸರ್ವ ಶಿಕ್ಷಾ ಅಭಿಯಾನ. ಅದು ಈಗ ಪ್ರೆಸೆಂಟ್ ಇಲ್ಲ, 2001 ಬಂದಿತ್ತು. ಅದನ್ನು ಮರ್ಜ್ ಮಾಡ್ತಾರೆ. ಯಾವುದಂದ್ರೆ ಯಾವಾಗ ಮರ್ಜ್ ಮಾಡ್ಯಾರ ಅಂತ ಕೇಳ್ಬೋದು. ಸಮಗ್ರ ಶಿಕ್ಷಾ ಅಭಿಯಾನ 2018 ಬರ್ತದೆ. ಇದು ನೆನಪಿಟ್ಕೋರಿ. ಕ್ವಶನ್ ಕೇಳ್ಯಾರ, ಅದ್ರ ಸಂಬಂಧ ಹೇಳತ್ತನ. ಇದು ಬರೇ ಇಲ್ಲೇ ಅಟ್ಟ ಕೇಳಿದ್ದತ್ತಲ್ಲ, ನಮ್ಮ ಕರ್ನಾಟಕ ಸ್ಟೇಟ್ನಾಗೂ ಕೇಳ್ಯಾರ. ಡೈರೆಕ್ಟ್ ಕೇಳ್ತಾರೆ ಸಮಗ್ರ ಶಿಕ್ಷಾ ಅಭಿಯಾನ ಜಾರಿಗೆ ಬಂದ ವರ್ಷ ಅಂತೇಳಿ. ಯಾವ ವರ್ಷ? 2018 ಬರ್ತೈತಿ. ಅದೇ ಯಾವ್ಯಾವ ಮರ್ಜ್ ಮಾಡ್ತೈತೆ ಅಂದ್ರೆ 3 ಸ್ಕೀಮ್. ಒಂದೇದು ಯಾವ್ದು ಹೇಳ್ರಿ?
ಸರ್ವ ಶಿಕ್ಷಣ ಅಭಿಯಾನ ಅತ್ತಿತ್ಲ. ಈ ಸರ್ವ ಶಿಕ್ಷಣ ಅಭಿಯಾನ ಅಂಡರ ಎಷ್ಟನೇತೆ ಹುಡುಗರ್ತನ ಇದಕ್ಕೆ ಟ್ರೈನಿಂಗ್ ಕೊಡ್ತಿದ್ರಿ ಹೇಳ್ರಿ? ಈ ಯೋಜನೆ ಅಂಡರ ಸೆಕೆಂಡರಿ ಎಜುಕೇಷನ್ ಬರ್ತಿತ್ತು, ಓನ್ಲಿ ಪ್ರೈಮರಿ ಎಜುಕೇಷನ್ ಅಟ್ಟ ಬರ್ತಿತ್ತು, ಓನ್ಲಿ ಪ್ರೈಮರಿ. ಯಾಕಂದ್ರೆ ನೋಡ್ರಿ ಪ್ರೈಮರಿ ಸ್ಕೂಲ್ನಾಗ ಅಟ್ಟ ಇತ್ತದ ಪೆನ್ಸಿಲ್ದು ಆಮೇಲೆ ಸೆಕೆಂಡರಿ ಒಳಗೆ ಬರ್ತಿದ್ದಿಲ್ಲ. ಇದು ಓನ್ಲಿ ಏನಂದ್ರೆ ಫೌಂಡೇಶನ್ಸ್ ಎಜುಕೇಷನ್ ಅಥವಾ ಪ್ರೈಮರಿ ಸ್ಕೂಲ್ ಒಳಗೆ ಬರ್ತೈತಿಲ್ಲ ಅದಕ್ಕೆ. ಇನ್ನು ಸೆಕೆಂಡರಿ ಎಜುಕೇಷನ್ ಇನ್ನೊಂದು ಸ್ಕೀಮ್ ಇತ್ತು, ಅದಕ್ಕೆ ಏನಂತಾರಂದ್ರೆ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ ಅಂತ ಕರಿತೀರಿ. ಯಾವ್ದು ಹೇಳ್ರಿ? ಇದನ್ನು ಕೇಳಿರ್ತೀರಿ, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ. ಮಾಧ್ಯಮ ಅಂದ್ರೆ ಮಧ್ಯಮ ಇದ್ದಂಗೆ, ಅದಕ್ಕೆ ಯಾವ್ದಂದ್ರೆ ಸೆಕೆಂಡರಿ ಎಜುಕೇಷನ್ಗೆ ಯಾವ್ದಿತ್ತಂದ್ರೆ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ. ಇನ್ನೊಂದು ಲಾಸ್ಟ್ ಬರ್ತೈತೆ ಯಾವ್ದಂದ್ರೆ ಟೀಚರ್ಸ್ ಎಜುಕೇಷನ್ ಅಂತ ಕರಿತೀವಿ. ಇವು ಮೂರು ಏನು ಮರ್ಜ್ ಮಾಡ್ತಾರಂದ್ರೆ ಸಮಗ್ರ ಶಿಕ್ಷಾ ಅಭಿಯಾನ. ನಾಳೆ ಏನ ಕೇಳಿ ಎಜುಕೇಷನ್ ಮೇಲೆ ಅಥವಾ ಸಮಗ್ರ ಶಿಕ್ಷಾ ಅಭಿಯಾನ ಕೇಳ್ರು ಇದ್ರ ರಿಲೇಟೆಡ್ ಕೇಳ್ಬೇಕು, ಇದನ್ನ ಬಿಟ್ಟು ಬರಂಗಿಲ್ಲ. 3 ಯೋಜನೆ ಹೇಳ್ರಿ ನೋಡು ಸಮಗ್ರ ಶಿಕ್ಷಣ ಅಭಿಯಾನದಾಗ ಮರ್ಜ್ ಆಗಿದ್ದು. ಒಂದೇದ ಸರ್ವ ಶಿಕ್ಷಣ ಅಭಿಯಾನ ಯಾವ ಹುಡುಗರಿಗೆ ಕೊಡ್ತಿದ್ರು ಅಂದ್ರೆ ಪ್ರೈಮರಿ. ಸೆಕೆಂಡರಿ ಎಜುಕೇಷನ್ ಬಂದ್ರ ರಾಷ್ಟ್ರೀಯ ಶಿಕ್ಷಣ ಅಭಿಯಾನ. ನೆಕ್ಸ್ಟ್ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ. 3ನೇದ ಟೀಚರ್ಸ್ ಎಜುಕೇಷನ್. ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇದು ಎಲ್ಲ ಸೆಕೆಂಡರಿ ತನ ಬರ್ತಲ್ಲ, ಬಟ್ ಈ ಟೀಚರ್ಗೆ ಎಜುಕೇಟ್ ಮಾಡಲ್ದ ಟೀಚರ್ ಎಜುಕೇಷನ್ ಕೊಡಕ್ಕೆ ಬರ್ತೈತೆ. ಟೀಚರ್ಗೆ ಎಜುಕೇಷನ್ ಕೊಡ್ಬೇಕಲ್ಲ, ಅದಕ್ಕೆ ಟೀಚರ್ ಎಜುಕೇಷನ್ ಅಂತಿತ್ತು. ಅದನ್ನ ಕೂಡ ಏನು ಮಾಡ್ರ ಅಂದ್ರೆ ಈಗ ಸಮಗ್ರ ಶಿಕ್ಷಾ ಅಭಿಯಾನ ಅಂತ ಮಾಡ್ಯಾರ. ಈಗ ಹೇಳ್ರಿ ನೋಡು ಪ್ರಶಸ್ತಿ ಆಪ ಯಾವ ಒಂದು ಯೋಜನೆ ಜೋಡ ಮರ್ಜ್ ಆಗೈತೆ ಅಂದ್ರೆ ಮರ್ಜ್ ಅಂದ್ರೆ ಆ ಯೋಜನೆಗೆ ಹೆಲ್ಪ್ ಮಾಡ್ತೈತೆ. ಯಾವ್ದಂದ್ರೆ ಸಮಗ್ರ ಶಿಕ್ಷಾ ಅಭಿಯಾನ. ನೆನಪಿರ್ತೈತಲ್ಲ? ಓಕೆ, ಹಾಂ ಸಮಗ್ರ ಶಿಕ್ಷಾ ಅಭಿಯಾನ. ಮತ್ತು ಡಿಸ್ಟಿಕ್ ಲೆವೆಲ್ಗೆ ಬಂದರೆ ಯಾವುದೊಂದು ಹೆಲ್ಪ್ ಮಾಡ್ತೈತೆ ಅದಕ್ಕೆ? ಯೂನಿಫೈಡ್ ಐಡೆಂಟಿಫಿಕೇಶನ್ ಆಫ್, ನೆನಪಿಟ್ಕೋರಿ, ಯೂನಿಫೈಡ್ ಡಿಸ್ಟಿಕ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತಾರ. ನೆನಪಿರ ಯೂನಿಫೈಡ್ ಡಿಸ್ಟಿಕ್ ಯಾಕಂದ್ರೆ ಅಂದ್ರೆ ನಮ್ಮಲ್ಲಿ UPI ಐತೈತಲ್ಲ, UPI ಎದಕ್ಕೆ ಐತ್ರಿ? ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಅಂದ್ರೆ ಏನು ಪೇಮೆಂಟ್ ಮಾಡ್ತಿರ್ತಿಲ್ಲ ಅದಕ್ಕೆ ಒಂದು ಯೂನಿಫೈಡ್ ಅಂದ್ರೆ ಯೂನಿಯನ್ ಆಗಿದ್ದಾಗ ಹೆಂಗೈತಲ್ಲ ಹಂಗೆ ಒಂದು ಡಿಸ್ಟಿಕ್ದಿಂದ ಪೂರ್ತಿ. ಈಗ ಹಳ್ಳಿದು ಒಂದೊಂದು ಬೇರೆ ಬೇರೆ ಕಳಿಸ್ರ ಅವ ಮ್ಯಾಲೆ ಕೂತ್ ನೋಡವ್ ಹೆಂಗೆ ಆಕತ್ತೆ ಹೇಳ್ರಿ? ಅದಕ್ಕೆ ಒಂದೇ ಆಗ್ಬೇಕಂತೇಳಿ ಏನು ಮಾಡ್ರಂದ್ರೆ ಯೂನಿಫೈಡ್ ಡಿಸ್ಟಿಕ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಐತಿ. ಅದಕ್ಕೂ ಹೆಲ್ಪ್ ಮಾಡ್ತೈತಿ. ಯಾವ್ದಂದ್ರೆ ಯಾವ ಆ್ಯಪ್ ಹೇಳಿ ಇಟ್ಟೋತನ ಮತ್ತು ಅದನ್ನ ಮರಿಬಾರ್ದು. ಯಾವ್ದ? ಪ್ರಶಸ್ತಿ. ಈಗ ಹೇಳ್ರಿ ನೋಡು ಪ್ರಶಸ್ತಿ ಆ್ಯಪ್ ಹೇಳಿದ್ದ ಡಿಸೇಬಿಲಿಟಿ ಸಲ್ಮಂದಿ ಹೇಳಿದ್ದು. ಸುಗಮ್ ಭಾರತ್ ಅಭಿಯಾನ ಐತ್ಲ, ಸುಗಮ್ ಭಾರತ್ ಅಭಿಯಾನ ಎದ್ರ ಸಲ್ಮಂದ ಐತೆ ಅಂತ ಕೇಳ್ರಿ ನಾಳೆ ಕ್ವಶನ್ ಕೇಳ್ಯಾರ. ಸುಗಮ್ ಭಾರತ್ ಅಂತ ಗೊತ್ತಲ್ಲ, ಯೂನಿವರ್ಸಲ್ ಎಕ್ಸೆಸಿಬಿಲಿಟಿ ಅಂತ ಕರೀತಾರೆ. ಈ ಸುಗಮ್ ಭಾರತ್ ಅಭಿಯಾನದಾಗ ನೀವು ಒಂದು ಮಾಲ್ ಅಥವಾ ಏನಾರ ಒಂದು ಕಾಲೇಜ್ ಕಟ್ಟ್ರಿ ಅಥವಾ ಒಂದು ಮೆಡಿಕಲ್ ಇನ್ಸ್ಟಿಟ್ಯೂಟ್ ಕಟ್ಟ್ರಿ ಅಂತ ತಿಳ್ಕೊರಿ, ಅಥವಾ ಒಂದು ದೊಡ್ಡ ಹಾಸ್ಪಿಟಲ್ ಕಟ್ಟ್ರಿ. ಆ ಹಾಸ್ಪಿಟಲ್ ಕಟ್ಟಿದಾಗ ಕಂಪಲ್ಸರಿ ಡಿಜಿಟಲ್ ಯಾರಿಗೆ ಪರ್ಸನ್ ವಿತ್ ಡಿಸೇಬಿಲಿಟಿ ಇರ್ತಾರಲ್ಲ ಅವ್ರಿಗೆ ಆಕ್ಸೆಸ್ ಇರಬೇಕು. ಅಕಸ್ಮಾತ್ ಇರ್ಲಿಕ್ಕೆ ಈಗ ಹೆಂಗೆ ನಮ್ಮಲ್ಲಿ ಬಂದೈತೆ ನೋಡ್ರಿ, ಯಾವ್ದಾರ ಒಂದು ಇನ್ಸ್ಟಿಟ್ಯೂಟ್ ಇದ್ರೆ ಅಲ್ಲಿ ಫೈರ್ ಎಕ್ಸ್ಟಿಂಗ್ವಿಷನ್ ಅದು ಎಲ್ಲ ರೆಸ್ಟ್ರಿಕ್ಷನ್ ಇರ್ತಾವಲ್ಲ, ಇಲ್ಲಿ ಫೈರ್ದು ಎಕ್ಸಿಟ್ ಇರಬೇಕು ಅಥವಾ ಫೈರ್ದು ಇನ್ಸ್ಟಾಲ್ ಮಾಡಿರ್ಬೇಕು, ಇವೆಲ್ಲ ಹಿಂಗೆ ರೂಲ್ಸ್ ಅದಾವಲ್ಲ. ಸೇಮ್ ಹಂಗೆ ಯೂನಿವರ್ಸಲ್ ಆಕ್ಸೆಸ್ ಹಿಂಗೆ ಕೇಳ್ತಾರೆ. ಇದು ಕ್ವಶನ್ ಹೆಂಗೆ ಕೇಳಿದ್ದಂದ್ರೆ ಒನ್ ಟೈಮ್ ಪೂರ್ತಿ ಈ ಭಾರತ ದೇಶದಾಗ ಎಲ್ಲ ಕಡೆ ಯೂನಿವರ್ಸಲ್ ಎಕ್ಸೆಸಿಬಿಲಿಟಿ ಪರ್ಸನ್ ವಿತ್ ಡಿಸೇಬಿಲಿಟಿ ಅಥವಾ ಏನಂತಾರದಕ್ಕ ಆ ಅಂಗವಿಕಲರಿಗೆ ಎಲ್ಲರಿಗೆ ಯೂನಿವರ್ಸಲ್ ಆಕ್ಸೆಸ್ ಕೊಡ್ಬೇಕಂತ ಯಾವ ಒಂದು ಅಭಿಯಾನ ಅಥವಾ ಯಾವ ಒಂದು ಯೋಜನೆ ಅಂದ್ರೆ ಸುಗಮ್ ಭಾರತ್ ಅಭಿಯಾನ. ನೆನಪಿರ್ತಾವಲ್ಲ ಪೂರ್ತಿ. ಒಮ್ಮೆ ಲಾಸ್ಟ್ ಕೇಳಿ ಇನ್ನೊಂದು ಕ್ವಶನ್ ಅದ್ರ ಮೇಲೆ ಡೈರೆಕ್ಟ್ ಹೇಳಿ. ಪ್ರಶಸ್ತಿ ಅಭಿಯಾನ ಯಾವ ಮಿನಿಸ್ಟ್ರಿ ಅಂಡರ್ ಪ್ರಶಸ್ತಿ ಆ್ಯಪ್ ಯಾವ ಮಿನಿಸ್ಟ್ರಿದವ್ರು ಲಾಂಚ್ ಮಾಡ್ತಾರ? ಯಾವ ಯೋಜನೆಗೆ ಮರ್ಜ್ ಆಗೈತಿದ? ಸಮಗ್ರ ಶಿಕ್ಷಾ ಅಭಿಯಾನ. ಈ ಸಮಗ್ರ ಶಿಕ್ಷಾ ಅಭಿಯಾನ ಯಾವ ಇಯರ್ದಾಗ ಇಂಡಿಯಾದಾಗ ಬರ್ತೈತಿ? 2018. ಅದ್ರೊಳಗೆ ಎಷ್ಟು ಯೋಜನೆಗಳನ್ನ ಮರ್ಜ್ ಮಾಡ್ಯಾರ? ಡೈರೆಕ್ಟ್ ಒಂದ ಲೈನರ್ ಕೇಳಿದತ್ತೇಳಿ ನಾವು ಹಿಂಗೂ ಕೇಳ್ಬೋದು. ಸಮಗ್ರ ಶಿಕ್ಷಾ ಅಭಿಯಾನ ಅಂತ ಎಲ್ಲ ಮರ್ಜ್ ಮಾಡ್ಯಾರ. ಎಷ್ಟು ಯೋಜನೆಗಳನ್ನ ಮರ್ಜ್ ಮಾಡ್ಯಾರ ತಂದಾರಂದ್ರೆ 3 ಯೋಜನೆಗಳು. ನೆನಪಿರ್ತಾವಲ್ಲ? ಒಂದೇದು ಯಾವ್ದ? ಸರ್ವ ಶಿಕ್ಷಣ ಅಭಿಯಾನ. 2ನೇದ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ. 3ನೇದ ಹಾಂ. ಈಗ ಅದ್ರ ರಿಲೇಟೆಡ್ ಬಿಟ್ಟು ಬೇರೆದು ಹೇಳ್ತಾನೆ ಕೇಳ್ರಿ. NCERTದವ್ರು ಬರ್ತಾರಲ್ಲ, ರೀಸೆಂಟಾಗಿ ಏನು ಮಾಡ್ರಿ ಅಂದ್ರೆ NCERT ಯಾವ ಕ್ಲಾಸ್ದಿಂದ AI ಎಜುಕೇಷನ್ ಬಗ್ಗೆ ಕ್ಲಾಸ್ ಕೊಡಂದಾರ. ಎಷ್ಟನೇ ತರಗತಿಯಿಂದ? ಇವು ಕರೆಂಟ್ ರಿಲೇಟೆಡ್ ನಾ ಕೇಳ್ಬೋದಲ್ಲ ಡೈರೆಕ್ಟ್ ಒನ್ ಲೈನರ್ದಾಗ. ಈಗ ಕರೆಕ್ಟ್ ಐತಿ. ಎಷ್ಟನೇ ತರಗತಿ ಅಂದ್ರೆ 3ನೇ ತರಗತಿಯಿಂದ AI ಸಿಲೆಬಸ್ನ ಆ್ಯಡ್ ಮಾಡಿದಾರೆ. ಪ್ರೆಸೆಂಟ್ ಹೆಂಗಂದ್ರೆ ಸಿಲೆಬಸ್ ಒಳಗೆ ನಿಮಗೆ ಪಾಠಗಳು ಇರ್ತಾವಲ್ಲ, ಆ ಪಾಠ ಒಳಗೆ 3ನೇ ಹಿಡ್ದನದ AI ಅವೇರ್ನೆಸ್ ಕೊಡ್ಬೇಕಂತ ಯಾರು ಮಾಡ್ಯಾರಂದ್ರೆ CBSE NCERTದವ್ರು. ನೆನಪಿರ್ತೈತಲ್ಲ NCERT. ಅದ್ರ ರಿಲೇಟೆಡ್ ಕೇಳ್ಬೋದು. NEP ಫಾರ್ಮುಲಾ ಏನೈತಿ? NEP ನ್ಯೂ ಎಜುಕೇಷನ್ ಪಾಲಿಸಿ 2020. ಇದು ಪ್ರೀ ಪ್ರೈಮರಿ ಒಳಗೆ ಅಳವಡಿಸಿಕೊಂಡ ಮೊದಲ ರಾಜ್ಯ ಯಾವುದು? ಉತ್ತರಾಖಂಡ್. ಇವೆಲ್ಲ ಒನ್ ಲೈನರ್ ಕ್ವಶನ್ ಆಗೋ ಚಾನ್ಸಸ್ ಇರ್ತಾವೆ. ಅದ್ರ ರಿಲೇಟೆಡ್ ಏನ ಕೇಳ್ರು ಉತ್ತರಾಖಂಡ ಮೊದಲ ಪ್ರೀ ಪ್ರೈಮರಿ ಒಳಗೆ ಅಂದ್ರೆ ಫೌಂಡೇಶನ್ ಒಳಗೆ ತೋತಾರಲ್ರಿ, 0ದಿಂದ LKG UKG ಅದ್ರೊಳಗೆ ಅಳವಡಿಸಿಕೊಂಡಿದ್ದಂದ್ರೆ ಉತ್ತರಾಖಂಡ. ಫಸ್ಟ್ ಸ್ಟೇಟ್ ಬರೀ NEP ಅಳವಡಿಸಿಕೊಂಡಿದ್ದ ಕೇಳ್ರ ಕರ್ನಾಟಕ. ಸೆಕೆಂಡ್ ಬಂದಾಗ ಮಧ್ಯಪ್ರದೇಶ್. ನೆನಪದಾವಲ್ಲ? NEP ಬಂದ್ರೆ ನೆನಪಿಟ್ಕೋರಿ. ನ್ಯೂ ಎಜುಕೇಷನ್ ಪಾಲಿಸಿ ಯಾವ ಆಯೋಗದ ಪ್ರಕಾರ ತರ್ತಾರ? ಡಾಕ್ಟರ್ ಕಸ್ತೂರಿ ರಂಗನ್. ನೆನಪೈತಲ್ಲ? ಇಸ್ರೋದ ಅಧ್ಯಕ್ಷರಿದ್ರೇನ ಅವ್ರು? ಅದನ್ನ ಕಸ್ತೂರಿ ರಂಗಣ ಏನಂದೆ 11ನೇ ಅಧ್ಯಕ್ಷ. ಬೆಂಕ್ಯೋ. ಪಶ್ಚಿಮ ಘಟ್ಟಗಳದ್ದು ಏನು ಸಮಿತಿ ಐತ್ಲ ಅದ್ರದ್ದು ಅಧ್ಯಕ್ಷರು ಅವ್ರ ಇರ್ತಾರೆ. ನೆನಪಿಟ್ಕೋರಿ. 3 ಮಂದಿ ಬರ್ತಾರೆ. ಅದಕ್ಕೆ ಯಾರು ಅದಾರು? ಮಾಧವ್ ಗಾಡ್ಗೀಳ, ಕಸ್ತೂರಿ ರಂಗಣ್ಣ,
ಈಗ ಅದರ್ ರಿಲೇಟೆಡ್ ಸ್ಟೇಟ್ ಎಜುಕೇಷನ್ಗೆ ಒಮ್ಮೆ ಹೋಗಿ ಬರೋನು. ಸ್ಟೇಟ್ ಎಜುಕೇಷನ್ ಇದು ಹೇಳಿ NEP ಫಾರ್ಮುಲಾ ಏನಿತ್ತು ಹೆಂಗಿತ್ತು? 5+3+3+4 ನೆನಪಿರ್ತೈತಲ್ಲ. 5+3+3+4 ಅಂತ ಮಾಡಿದ್ರಿ ಯಾವುದಂದ್ರೆ NEP ಒಳಗೆ. ಡೈರೆಕ್ಟ್ ಹೇಳಿಕೆ ಒಳಗೆ ಕೇಳ್ರೆ ಕನ್ಫ್ಯೂಸ್ ಆಗಬಾರ್ದು, ಅದಕ್ಕೆ ನೆನಪಿಟ್ಕೋರಿ. ಸೇಮ್ ಹಂಗ ಏನ ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಂತ ತರ್ತೀವಿ, ಅದು 2020 ಬರ್ತೈತಿ. ಸ್ಟೇಟ್ ಎಜುಕೇಷನ್ ಪಾಲಿಸಿ ಯಾವ ಇಯರ್ದಾಗ ಬರ್ತೈತಿ? 2023. ಇದ್ರದ್ದು ಫಾರ್ಮುಲಾ ಏನೈತಿ? 284. ಇದ್ರದ್ದು ಆಯೋಗದ ಅಧ್ಯಕ್ಷರು ಯಾರು? ಸುಖದೇವ್ ತೋರಟ್. ನೆನಪಿಟ್ಕೋರಿ. ನಾವು ಸ್ಟೇಟ್ ಮತ್ತೆ ಈಗ ಎಲ್ಲರ ನೀವು ಕನ್ಫ್ಯೂಸ್ ಆಗಿ ಕೇಳ್ಬೋದು, NEP ಆಲ್ರೆಡಿ ಅಳವಡಿಸಿಕೊಂಡೈತಿ ಕರ್ನಾಟಕ ಅಂದಾಗ SEP ಯಾಕಂದ್ರೆ NEP ಕಂಪ್ಲೀಟ್ ಆಗಿ ಕರ್ನಾಟಕ ತೊಗೊಂಡಿಲ್ಲ. ಅವ್ರು ರೀಸೆಂಟಾಗಿ ಎಲ್ಲಿ KUDದಾಗ ಎಕ್ಸಾಮ್ ಮಾಡಿರಲ್ಲ, ಅದ ಫಸ್ಟ್ ಅಂತ ತಿಳ್ಕೊರಿ. ಬಟ್ NEP ನಾವು ಕಂಪ್ಲೀಟ್ ಆಗಿ ಅಡಾಪ್ಟ್ ಮಾಡ್ಕೊಂಡಿಲ್ಲ. ಒಂದೊಂದು ಕಡೆ ಮಾಡ್ಯಾರ, ಒಂದೊಂದು ಕಡೆ ಇಲ್ಲ. ಅದ್ರ ಸಂಬಂಧ ನಮ್ಮಲ್ಲಿ ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಂತ ಮಾಡ್ಯಾರ. ಯಾರು ಅಧ್ಯಕ್ಷರದಾರ ಅದ್ರದಂದ್ರೆ ಗೊತ್ತಾತಲ್ಲ. ಎಜುಕೇಷನ್ ರಿಲೇಟೆಡ್ ಏನು ಬಂದ್ರು ಇದ್ರ ಮೇಲೆ. ನೆಕ್ಸ್ಟ್ ಹೇಳಿ, ಇದ್ರ ಮೇಲೆ ಕ್ವಶನ್ನ ಡೈರೆಕ್ಟ್ ಕೇಳ್ತಾನೆ, ಆನ್ಸರ್ ಮಾಡ್ಕೋತವ್ರು. ಯಾಕಂದ್ರೆ ಇದನ್ನ ನಾವು ಡಿಸ್ಕಷನ್ ಆಲ್ರೆಡಿ ಮಾಡಿದ್ದು. ಕ್ವಶನ್ ಏನು ಕೇಳ್ಯಾನಂದ್ರೆ ಆಪ್ಕಿ ಪುಂಜಿ ಆಪ್ಕಿ ಅಧಿಕಾರ ಐತ್ಲಾ, ಈ ಅಸೆಟ್ ಬಗ್ಗೆ ಯಾವ್ದು ತಪ್ಪೈತಿ ಯಾವ್ದು ಕರೆಕ್ಟ್ ಐತಿ ಅಂತ ಕೇಳ್ಯಾರ. ಆಪ್ಕಿ ಪುಂಜಿ ಆಪ್ಕಿ ಅಧಿಕಾರ, ಯುವರ್ ಮನಿ ಯುವರ್ ರೈಟ್ ಅಂತ ಕೇಳ್ತಾರೆ. ಒಂದೇದು ಆಪ್ಷನ್ ಐತಿ ಕರೆಕ್ಟ್ ಹೋಗ್ತಾವೆ, ತಪ್ಪು ಯಾವ್ಯಾವ್ದಾವ್ ಹೇಳ್ಕೋತವ್ರಿ. ಒಂದೇದು ಆಪ್ಷನ್ ಐತ್ರಿ ಬ್ಯಾಂಕ್ ಡಿಪಾಸಿಟ್ ಅಥವಾ ಇದನ್ನ RBIದವ್ರಿಂದ ಉದ್ಗಮ್ ಪೋರ್ಟಲ್ ಅಂತ ಮಾಡ್ತಾರೆ. ಕರೆಕ್ಟೋ ತಪ್ಪು? ಕರೆಕ್ಟ್ ಅಲ್ಲ. ಉದ್ಗಮ್ ಪೋರ್ಟಲ್ ಒಂದೇದು. ಯಾಕಂದ್ರೆ ಆಪ್ಕಿ ಪುಂಜಿ ಆಪ್ಕಿ ಅಧಿಕಾರ ಮೇಲೆ ಉದ್ಗಮ್ ಪೋರ್ಟಲ್ ಮಾಡ್ತಾರೆ. ಯಾರು ಮಾಡ್ತಾರ ಅಂತ ಕೇಳ್ರ? RBIದವ್ರು. ಇದು ಡೈರೆಕ್ಟ್ ಒನ್ ಲೈನರು ಆಗ್ಬೋದು. ಉದ್ಗಮ್ ಪೋರ್ಟಲ್ ಎದಕ್ಕೆ ಸಂಬಂಧಿಸೈತೆ ಅಂತ ಕೇಳ್ರ? ನಾ ಆಪ್ಷನ್ ಕೊಡ್ತೇನೆ. ಉದ್ಗಮ್ ಪೋರ್ಟಲ್ ಯಾವುದಕ್ಕೆ ಸಂಬಂಧಿಸಿದೆ? ನಾನ್ ಪರ್ಫಾರ್ಮಿಂಗ್ ಅಸೆಟ್ಟ, ಅನ್ಕ್ಲೇಮ್ಡ್ ಅಸೆಟ್ಟ? ಈ ಕನ್ಫ್ಯೂಸ್ ಆಗಬಾರ್ದು. ಅನ್ಕ್ಲೇಮ್ಡ್ ಅಸೆಂಟಿಗೆ ಅಸೆಟ್ ಅಂತ ಬರ್ತೈತಿಲ್ಲ, ಅದಕ್ಕೆ ಸಂಬಂಧಿಸಿದ್ದು ಯಾವುದಂದ್ರೆ ಉದ್ಗಮ್ ಪೋರ್ಟಲ್. ಆಮೇಲೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಬಂದ್ರೆ ಅದು ಬರಂಗಿಲ್ಲ. ನಾನ್ ಪರ್ಫಾರ್ಮಿಂಗ್ ಅಸೆಟ್ ಗೊತ್ತಾಕವಲ್ಲ, ಬ್ಯಾಡ್ ಬ್ಯಾಂಕ್ ಅದು ಬರ್ತಾವಲ್ಲ, ಅದೇ ನಾನ್ ಪರ್ಫಾರ್ಮಿಂಗ್ ಅಸೆಟ್. ಅವೆಲ್ಲ ನೆನಪದವಲ್ಲ, ಹೇಳುದೇನು ಬೇಡ ಅವ್ನು. ಹೌದಲ್ಲ? ರಿವಿಷನ್ ಮಾಡೋಣ ಬೇಡಲ್ಲ? ಓಕೆ, ನೆನಪಿದ್ರ ಆತ. ನೆಕ್ಸ್ಟ್ ಉದ್ಗಮ್ ಪೋರ್ಟಲ್ ಆತ ಒಂದನೇ ಆಪ್ಷನ್. ಎರಡನೇ ಆಪ್ಷನ್ ಏನು ಕೊಟ್ಟಾರ ಗೊತ್ತಾ? ಭೀಮಾ ಕಿರಣ್ ಪೋರ್ಟಲ್ ಅಂತ ಮಾಡ್ತಾರೆ. ಇದನ್ನ LIC ಅಥವಾ IRDA ಆದವ್ರು ಮಾಡ್ತಾರೆ. ಕರೆಕ್ಟೋ ತಪ್ಪು? ತಪ್ಪು. ಯಾವ್ದು ಪೋರ್ಟಲ್ ಐತಿ? ಭೀಮಾ ಭರೋಸಾ ಪೋರ್ಟಲ್. ಇದು ನೆನಪಿಟ್ಕೋರಿ. ಡೈರೆಕ್ಟ್ ಕ್ವಶನ್ ಹೆಂಗೆ ಕೇಳ್ಯಾರ ನೋಡಿ, ನಮಗೆ ಕ್ವಶನ್ ಕನ್ಫ್ಯೂಸ್ ಮಾಡಕ್ಕೆ ಅದಕ್ಕೆ ಕೇಳತ್ತಾರ. ನೀವೆಲ್ಲ ಈಗ ಆಲ್ರೆಡಿ ನಾವೆಲ್ಲ ಡಿಸ್ಕಷನ್ ಮಾಡಿದ್ವಿ. ಬಟ್ ಕ್ವಶನ್ನಾಗ ಹೆಂಗೆ ಇಂಪ್ಲಿಮೆಂಟ್ ಆಕತ್ ಗೊತ್ತಾಗಬೇಕಲ್ಲ. ಕ್ವಶನ್ ಹಿಂಗೆ ಕೇಳ್ತಿರ್ತಾರೆ. ನಾವು ಉದ್ಗಮ್ ಮಾಡಿದ್ವಿ, ಆಪ್ಕಿ ಪುಂಜಿ ಆಪ್ಕಿ ಅಧಿಕಾರ ಮಾಡಿದ್ವಿ. ಅವ್ರು ಕ್ವಶನ್ ಹಿಂಗೆ ಕೇಳಿರ್ತಾರೆ, ಅದಕ್ಕೆ ಹೇಳಿ. ಒಂದೇದು ಬ್ಯಾಂಕ್ ಡೆಪಾಸಿಟ್ ಅಥವಾ ಉದ್ಗಮ್ ಪೋರ್ಟಲ್ RBIದಿಂದ ಕರೆಕ್ಟ್ ಐತಿ. ಎರಡನೇದು ಏನು ಕೇಳಿದೆ ಅಂದ್ರೆ ಭೀಮಾ ಕಿರಣ್ ಪೋರ್ಟಲ್ ಅಂತ ಕೇಳಿದ್ದು. ಯಾವ ಪೋರ್ಟಲ್ ಐತಿ? ಭೀಮಾ ಭರೋಸಾ ಪೋರ್ಟಲ್. ಭೀಮಾ ಅಂತ ಬರ್ತೇಳಿ LIC ಆಫ್ ಇಂಡಿಯಾ ಅಂತ ಬರ್ತೈತಿಲ್ಲ, ಅವ್ರದಿಂದ ಬರ್ತೈತಿ. ನೆಕ್ಸ್ಟ್ ಮೂರನೇದು ಕೇಳ್ಯಾರ್ರಿ, ಮಿತ್ರಾ ಪೋರ್ಟಲ್ ಮ್ಯೂಚುವಲ್ ಫಂಡ್ದಿಂದ ಐತೋ ಇಲ್ಲೋ? ಕರೆಕ್ಟ್ ಅಲ್ಲ. ಮಿತ್ರಾ ಪೋರ್ಟಲ್ ಮ್ಯೂಚುವಲ್ ಫಂಡ್ ಹೇಳಿದ್ವಿ. ಇದನ್ನು ನಾಲ್ಕನೇದು ಕೇಳ್ತಾರೆ, ಡಿವಿಡೆಂಡ್ಸ್ ಆ್ಯಂಡ್ ಸೇರ್ಸ್ ಅಂತ ಬರ್ತೈತಿ. ಇದು ಸೆಬಿ ಪೋರ್ಟಲ್ ಐತೋ ಇಲ್ಲೋ? ಡಿವಿಡೆಂಟ್ ಆ್ಯಂಡ್ ಸೇರ್ ಅಂತ ಬರ್ತೈತಿ, ಐತೋ ಇಲ್ಲೋ? ಯಾವ್ದು? ಮ್ಯೂಚುವಲ್ ಫಂಡ್ ಆತ ಮಿತ್ರಾ ಪೋರ್ಟಲ್. ಮ್ಯೂಚುವಲ್ ಮುಗಿದ್ಮೇಲೆ ಸೆಬಿದಿಂದನೂ ಬರ್ತೈತಿ. ಸೆಬಿದಿಂದ ಡಿವಿಡೆಂಟ್ ಆ್ಯಂಡ್ ಸೇರ್ಸ್ ಐತೋ ಇಲ್ಲೋ? ಐತಿ. ಡಿವಿಡೆಂಟ್ ಆ್ಯಂಡ್ ಸೇರ್ಸ್ ಐತಿ. ಅದಕ್ಕೆ ಆತಾರ IEAE ಅಂತ ಕರೀತಾರೆ. ಅದಕ್ಕೆ ನೆನಪಿಟ್ಕೊ. ತಪ್ಪಿಲ್ಲ, ಇಲ್ಲ ಕರೆಕ್ಟ್ ಐತೆ. ಅದ ಡಿವಿಡೆಂಟ್ ಆ್ಯಂಡ್ ಸೇರ್ಸ್ ಅಂತ ಕರೀತಾರೆ. ಅದಕ್ಕೆ ಇನ್ನೊಂದು ಫುಲ್ ಫಾರ್ಮ್ ಕೊಡ್ತಾರೆ, IEAE ಅಂತ ಏನೋ ಕೊಡ್ತಾರೆ. IEPF. IEPF ಫುಲ್ ಫಾರ್ಮ್ ಹೇಳ್ರಿ. ಅದು ನೋಡಿ, IEPF. ಅದಕ್ಕೆ ಮುಂದಿಂದ ಬರೋದು ಭಾಗ IEPF ಅಂತ ಏನೈತಲ್ಲ, ಅದನ್ನ ಏನತ್ತಾರೆ ಅಂದ್ರೆ ಡಿವಿಡೆಂಟ್ ಆ್ಯಂಡ್ ಸೇರ್ಸ್ ಅಂತಾರೆ. ಹೆಂಗೆ ಹೇಳ್ತಾನೆ ಅದು ಫುಲ್ ಫಾರ್ಮ್ ಹೇಳಿ ನಾ ಹೇಳ್ತೀನಿ. ಎಸ್, ಇನ್ವೆಸ್ಟರ್ ಎಜುಕೇಶನ್ ಅಂಡ್ ಪ್ರೊಟೆಕ್ಷನ್ ಫಂಡ್ ಅಂತ ಐತ್ಲಾ, ಇದು ಏನು ಮಾಡಿರ್ತೀವಿ ಅಂದ್ರೆ ನಾವು ಸೆಬಿದಾಗ ಹಾಕಿರ್ತೀವಲ್ರಿ. ಡಿವಿಡೆಂಟ್ ಆ್ಯಂಡ್ ಸೇರ್ಸ್ ಅಂತ ಯಾಕೆ ಅಂದಿವಿ ಅಂದ್ರೆ ಆ ಪೋರ್ಟಲ್ ಕರೆಕ್ಟ್ ಐತೆ, ನೆನಪಿಟ್ಕೋರಿ. ಡಿವಿಡೆಂಟ್ ಆ್ಯಂಡ್ ಸೇರ್ಸ್ ಪೋರ್ಟಲ್ ಅಂತಾರೆ. IEPF ಅಂತ ಅಂದಿವಲ್ಲ, ಇದು 10 ವರ್ಷ ತನಕ ಎಲ್ಲರ ಕ್ಲೇಮ್ ಆಗ್ಲಿಕ್ಕತ್ತೇಳಿ ಆ IEPF ಅಕೌಂಟಿಗೆ ಹಾಕ್ತಾರೆ ರೊಕ್ಕ, ನೆನಪಿಟ್ಕೋರಿ. IEPF ಐತಿ ಏನೈತೆ ಅಂದ್ರೆ ಇನ್ವೆಸ್ಟರ್ ಎಜುಕೇಶನ್ ಆ್ಯಂಡ್ ಪ್ರೊಟೆಕ್ಷನ್ ಫಂಡ್. ನಾ ಆಲ್ರೆಡಿ ಏನು ಮಾಡ್ತಂದ್ರೆ ಸೆಬಿದಾಗ ಸೇರ್ದೊಳಗೆ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾನೆ. ನಂದು ಪ್ರೊಟೆಕ್ಷನ್ ಆಗಬೇಕೋ ಬೇಡೋ, ಆ ಪ್ರೊಟೆಕ್ಷನ್ ಮಾಡೋದಕ್ಕೆ ಆ ಪೋರ್ಟಲ್ ಅಂತ ಕರೀತಾರ. ಅದು ಡಿವಿಡೆಂಟ್ ಆ್ಯಂಡ್ ಸೇರ್ಸ್ ಕೊಟ್ರು ಕರೆಕ್ಟಾ, ಇಲ್ಲಾರ ಡೈರೆಕ್ಟ್ IEPF ಕೊಟ್ರು ಕರೆಕ್ಟಾ? ಗೊತ್ತಾತಲ್ಲ? 3 ಹೇಳಿದ್ದು, 4 ಅದು ಅಲ್ಲ ಗೊತ್ತಾದ್ವಲ್ರಿ. ಉದ್ಗಮ್ ಪೋರ್ಟಲ್ ಎದಕ್ಕೆ ಮಾಡ್ತಾರ ಅಥವಾ ಯುವರ್ ಮನಿ ಯುವರ್ ರೈಟ್ಸ್ ಅನ್ನೋದು ಎದಕ್ಕೆ ಐತಿ ಅಂತ ಕೇಳ್ರೆ ಇದ ನೋಡ್ರಿ, ನೆನಪಿಟ್ಕೊಳ್ರಿ. ಯಾವಾಗ ಲಾಂಚ್ ಮಾಡ್ತಾರೆ ಇದನ್ನು? ಈ ಕ್ಯಾಂಪೇನ್ ಯಾವ ಇಯರ್ದಾಗ ಲಾಂಚ್ ಮಾಡ್ತಾರೆ? 26, 25, 24, 23. 25ರಾಗ ನಿರ್ಮಲಾ ಸೀತಾರಾಮನ್ ಅವ್ರು ಮಾಡಿದ್ರೆ ನೆನಪೈತಲ್ಲ, ಡಿಸ್ಕಷನ್ ಮಾಡಿದ್ವಿ. ಇದು ನೆನಪಿಟ್ಕೊಂಡು 2025ರಾಗ ಯುವರ್ ಮನಿ ಯುವರ್ ರೈಟ್ ಅಥವಾ ಆಪ್ಕಿ ಪುಂಜಿ ಆಪ್ಕಿ ಅಧಿಕಾರತ್ ಮಾಡ್ತಾರೆ. ಇವು ಡೈರೆಕ್ಟ್ ಹೇಳಿಕೆ ಟೈಪ್ನು ಕೇಳ್ಬೋದು, ಏನೋ ಕೇಳ್ಬೋದು. ಡೈರೆಕ್ಟ್ ಯುವರ್ ಮನಿ ಯುವರ್ ರೈಟ್ ಅನ್ನೋದು ಯಾವುದಕ್ಕೆ ಸಂಬಂಧಿಸೈತೆ ಅಂತ ಕೇಳ್ರ? ಅನ್ಕ್ಲೇಮ್ಡ್ ಫಂಡ್ಸ್ ಅಥವಾ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂದ್ರೆ ಅನ್ಕ್ಲೇಮ್ಡ್. ಅನ್ಕ್ಲೇಮ್ಡ್ ಅಂದ್ರೆ ಗೊತ್ತಾಗತ್ತಲ್ಲ, ಅನ್ಕ್ಲೇಮ್ಡ್ ಎಷ್ಟು ವರ್ಷದ ಥರ ಇದ್ರೆ ಅನ್ಕ್ಲೇಮ್ಡ್ ಅಕ್ಕವು ಎಟ್ಟ 90 ದಿನ ಅನ್ಕ್ಲೇಮ್ಡ್ ಇದ್ರೆ
10 ವರ್ಷ ಗೊತ್ತಾತಲ್ಲ. ಅನ್ಕ್ಲೇಮ್ಡ್ ಅಂದ್ರೆ ಯಾರ ನಮ್ಮ ಅಪಾಸಿಟ್ ಡಿಪಾಸಿಟ್ ಮಾಡಿರ್ತಾರೆ. ಈಗ ನೀವ ಎಲ್ಲರ SBI ದಾಗ ಒಂದು 10 ಲಕ್ಷ ರೂಪಾಯಿ ಇಟ್ಟಿರಿ, ನೀವು ಇಟ್ಟಿದ್ದ ನೀವು ಯಾರಿಗೆ ಹೇಳಿರಂಗಿಲ್ಲ, ಬರೀ ನಾಮಿನಿ ಮಾಡಿರ್ತೀರಿ, ನೀವು 10 ವರ್ಷದಾಗ ಹೋಗಿರ್ತೀರಿ ಅಂತ ತಿಳ್ಕೊರಿ. ಅವಾಗ ಮುಂದೆ ಯಾರು ಕ್ಲೇಮ್ ಆಗ್ಬೇಕದು ಹಂಗೆ ಅನ್ಕ್ಲೇಮ್ಡ್ ಉಳಿದಿರ್ತೈತಲ್ಲ, ಅದು 10 ವರ್ಷ ಆದ್ಮೇಲೆ ಏನಕ್ಕ ಅಂದ್ರೆ ಇವು ಪೋರ್ಟಲ್ ಅಂಡರ ಬೇರೆ ಕಡೆ ಹೋಗಿರ್ತಾವ, ಅದಕ್ಕೆ ಅನ್ಕ್ಲೇಮ್ಡ್ ಅತ್ತಾರ. ಆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಎಷ್ಟು ದಿನ ಬರ್ತೈತ್ರಿ? 90 ದಿನ. ಇದು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂದ್ರೆ ನಾ ಬ್ಯಾಂಕದಿಂದ ಲೋನ್ ತೊಗೊಂಡಿರ್ತೇನೆ, ಲೋನ್ ತೊಗೊಂಡು ಅದ್ರದ್ದು ಏನೋ ಬಡ್ಡಿ ಕಟ್ಟಂಗಿಲ್ಲ, ಪ್ರಿನ್ಸಿಪಲ್ ಕಟ್ಟಂಗಿಲ್ಲ, 90 ದಿನ ಹಿಂಗೆಲ್ಲರ ಇನ್ಆಕ್ಟಿವ್ ಮಾಡಿದ್ವಿ ಅಂತೇಳಿ ಅದು ಡೈರೆಕ್ಟ್ ಏನಾಕತ್ತೆ ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್. ಅದನ್ನು ಹೊಳೆ ತೊಗೋಬೇಕಾರೆ ಯಾವ್ದು ಬರ್ತೈತೆ ಅಂದ್ರೆ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪ್ನಿ ಅಥವಾ ಬಾಡ್ ಬ್ಯಾಂಕ್ ಅಂತ ಬರ್ತಾವೆ. ನೆನಪದಾವಲ್ಲ ಏನು ಹೇಳೋದು ನೀನೊಮ್ಮೆ? ನೆನಪದಾವ? ಉದ್ಗಮ್ 2023 ಅವು ಪೋರ್ಟಲ್ಗಳು ಬರೀ ಪೋರ್ಟಲ್ ನೆನಪಿಟ್ಕೋರಿ, ಯಾಕಂದ್ರೆ ಎಲ್ಲ ಥರದ್ದು ಇಯರ್ ಅಂತೂ ನೆನಪಿಟ್ಕೊಳಕ್ಕಾಗಲ್ಲ. ಬಟ್ ಪೋರ್ಟಲ್ ನೆನಪಿಟ್ಕೋರಿ ಅಥವಾ ಉದ್ದೇಶ ನೆನಪಿಟ್ಟಿರ್ತೇನೆ ಗೊತ್ತಾಗ್ಬಿಡ್ತಾವೆ ಯಾವ ಪೋರ್ಟಲ್ ಅಂತ ಹೇಳನಲ್ಲ. ಆಪ್ಕಿ ಪುಂಜಿ ಆಪ್ ಹೇಳ ನೀನೊಮ್ಮೆ ಅವು ಅನ್ಕ್ಲೇಮ್ಡ್ ಫಂಡ ಮತ್ತು ನಾನ್ ಪರ್ಫಾರ್ಮಿಂಗ್ ಅಸೆಟ್ ನೆನಪದಾವ ಇಲ್ಲ? ಹೇಳ ಇನ್ನೊಮ್ಮೆ, ಬೇಡ ಇನ್ನೊಮ್ಮೆ ಹೇಳ್ಬಿಡ್ತೇನೆ ನೋಡ್ರಿ. ಏನು ರಿವಿಷನ್ ಆಕತಿ, ಏನು ಭಾಳ ಆಗಂಗಿಲ್ಲ. ನಾಳೆ ಕೇಳ್ಬೋದು ಯುವರ್ ಮನಿ ಯುವರ್ ರೈಟ್ ಅಂತ ಹೇಳತ್ತಿಲ್ಲ. ಇದನ್ನು ಎದಕ್ಕೆ ತರ್ತಾರಂದ್ರೆ ಉದ್ದೇಶ ಅನ್ಕ್ಲೇಮ್ಡ್ ಫಂಡ್ ಅಂತ ಹೇಳಿ. ಅನ್ಕ್ಲೇಮ್ಡ್ ಫಂಡ್ ಅಂದ್ರೆ ನನ್ನ ಮಕ್ಕಳ ಹೆಸರಲ್ಲಿ ರೊಕ್ಕ ಇಟ್ಟಿರ್ತೀನಿ ತಿಳ್ಕೊರಿ, ಯಾರಿಗೆ ರೊಕ್ಕ ಇಡ್ತಾನೆ. ಆಮೇಲೆ ಆ ರೊಕ್ಕ ಇಟ್ಟಿದ್ದ ಒಂದು 10 ಲಕ್ಷ ರೂಪಾಯಿ ಇಟ್ಟಿರ್ತೀವಿ, ಬಟ್ ನಾವೇ ಇರಂಗಿಲ್ಲ, ನಮ್ಮ ಮಕ್ಕಳಿಗೆ ಗೊತ್ತಿರಂಗಿಲ್ಲ, ನಾಮಿನಿ ಮಾಡಿ ಇಟ್ಟಿರ್ತೀವಿ, ಕರೆ ನಾವು ಇಟ್ಟಿದ್ದ ಗೊತ್ತಿರಂಗಿಲ್ಲ ತಿಳ್ಕೊರಿ. ನಾ ಎಲ್ಲರ 10 ವರ್ಷದಾಗ 15 ವರ್ಷದಾಗ ಅದು ಅಕೌಂಟ್ ಕಡೆ ಹೋಗಂಗಿಲ್ಲ ಅಥವಾ ಅಕೌಂಟ್ ಓಪನ್ ಮಾಡಂಗಿಲ್ಲ. ನಂದು ಇನ್ನೊಂದು ಅಕೌಂಟ್ ಇರ್ತೈತೆ, ಅದರಲ್ಲೇನೋ ಫೋನ್ಪೇ ಮಾಡ್ತೀರ, ಅದನ್ನ ಯೂಸ್ ಮಾಡ್ತಿರ್ತಾನೆ. ಅದು 10 ವರ್ಷ ತನಕ ಏನರ ನಾವು ಕ್ಲೇಮ ಮಾಡ್ಕೊಳಿಕತ್ತೇಳಿ ಅದು ಅಕೌಂಟಿಗೆ ಬಡ್ಡಿ ಆಗಲಿ ಏನಾಗಲಿ ಜಮಾ ಆಗಿದ್ದು ಏನಾಕಿರ್ತೈತಂದ್ರೆ ಈ ಉದ್ಗಮ್ ಪೋರ್ಟಲ್ ಅಂಡರ ನಮ್ದು RBI ಅಂಡರ್ ಒಂದು ಇದನ್ನೈತಿ ಡೆಪ್ ಅಕೌಂಟ್ ಅಂತ ಕರಿತೀವಿ. ಆ ಡೆಪ್ ಯಾಕಂದ್ರೆ ಡೆಪಾಸಿಟರ್ ಎಜುಕೇಷನ್ ಅಕೌಂಟ್, ಡೆಪಾಸಿಟರ್ ಅವೇರ್ನೆಸ್ ಡೆಪಾಸಿಟ್ ಎಜುಕೇಷನ್ ಅವೇರ್ನೆಸ್ ಫಂಡ್ ಅಂತ ಕರಿತೀವಿ. ಈಗ ಹೆಂಗೆ PM ಕೇರ್ಸ್ ಫಂಡ್ PM ಕೇರ್ಸ್ ಹತ್ತಿವಲ್ಲ, ಸೇಮ್ ಹಂಗೆ ಡೆಪಾಸಿಟ್ ಎಜುಕೇಷನ್ ಅವೇರ್ನೆಸ್ ಫಂಡ್ ಅಂತ ಬರ್ತೈತಲ್ಲ, ಅದಕ್ಕೆ ಅದು ಏನಾಕತ್ತಂದ್ರೆ ನಂದು 10 ಲಕ್ಷ ರೂಪಾಯಿ ಜಮಾ ಆಕೈತ್ರಿ. ಅದು ನಮ್ದು ರೈಟ್ಸ ಇರ್ತೈತಿ. ನಮ್ಮ ಮಕ್ಕಳಿಗೆ ಅಕಸ್ಮಾತ್ ಗೊತ್ತಾತತ್ತೇಳಿ ಅವ್ರು 10 ಲಕ್ಷ ಇದ್ದಿದ್ದು 20 ಲಕ್ಷ ಆಗಿದ್ರೆ ಹೋಗಿ ಕ್ಲೇಮ್ ಮಾಡ್ಕೊಂಡು ಬರ್ಬೋದು, ಇಲ್ಲಾರ ಏನಂದ್ರೆ ಬಿಡ್ಬೋದು. ಇದಕ್ಕೆ ಏನಂತಾರಂದ್ರೆ ಯುವರ್ ಮನಿ ಯುವರ್ ರೈಟ್ ಅಂತ ಕೊಡ್ತಾರೆ. ಆ ಹೆಸರಿನಾಗ ಗೊತ್ತಾಗ್ಬಿಡ್ಬೇಕು. ಯುವರ್ ಮನಿ ಅಂದ್ರೆ ನಮ್ಮ ರೊಕ್ಕ, ನಮ್ದು ರೈಟ್ಸ್ ಐತಿ, ಅಂದ್ರೆ ನಮಗೆ ಹಕ್ಕು ಐತಿ, ಯಾವಾಗ ಬೇಕಾದ್ ತಕ್ಕೋಬೋದು. ಬಟ್ ಇನ್ನೊಂದು ಯಾವ್ದು ಬರ್ತೈತೆ ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಲ್ಲ, ಇದು ನಮ್ದು ಹಕ್ಕಲ್ಲ. ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅನ್ನೋದು ಏನಂದ್ರೆ ನಾವೊಂದು ಯಾವ್ದಾರ SBI ಬ್ಯಾಂಕ್ದಿಂದ 2 ಲಕ್ಷ ಲೋನ್ ತೊಗೊಂಡಿರ್ತೇನೆ ರೀ. ಲೋನ್ ತೊಗೊಂಡು ಏನು ಮಾಡ್ತಾನಂದ್ರೆ ತಿಂಗಳ EMI ಕಟ್ಟಬೇಕೋ ಬೇಡೋ? ಕಟ್ಟಬೇಕು. ಅದನ್ನ ಏನು ಮಾಡ್ತಾನಂದ್ರೆ 3 ತಿಂಗಳು EMI ಕಟ್ಟಂಗಿಲ್ಲ. ಅವಾಗ ಏನು ಮಾಡ್ತಾರಂದ್ರೆ ಅವ್ರು ಇವು ಕಟ್ಟವಲ್ಲ ಅಥವಾ ಪ್ರಿನ್ಸಿಪಲ್ ಕಟ್ಟಂಗಿಲ್ಲ ಅಂತ ಗೊತ್ತಾತೇಳಿ ನಾವು ಯಾವ್ದಾರ ಸೆಕ್ಯೂರಿಟಿ ಕೊಟ್ಟಿರ್ತೀವಿ ಅಥವಾ ನಮ್ಮ ಮನಿ ಲೋನ್ ಅಥವಾ ಕಾಗದ ಪತ್ರ ಕೊಟ್ಟಿರ್ತೀವಲ್ಲ ಅದ್ರ ಮೇಲೆ ಕ್ಲೇಮ್ ಮಾಡ್ಕೊಳಕ್. ಇದಕ್ಕೂ ಎದಕ್ಕೆ ಬಾಡ್ ಬ್ಯಾಂಕ್ ಅಂತಾರ ತಿಳ್ಕೊರಿ. ಅದನ್ನ ಡೈರೆಕ್ಟ್ ನಾಳೆ ಹೆಂಗೆ ಬೇಕಾದ್ ಕೇಳ್ಬೋದು. ಬಾಡ್ ಬ್ಯಾಂಕ್ ಅಂತಂದ್ರೆ ಏನಂದ್ರೆ ನಾ ಆಲ್ರೆಡಿ ಲೋನ್ ಕೊಟ್ಟಿನಿ, ಕೊಟ್ಟಾಗ ಏನೈತೆ ಅಂದ್ರೆ ನಮ್ಮ ಮನೆಗೆ ಬಂದವ್ರ ತಗೋಬಹುದು ಬ್ಯಾಂಕ್ನವ್ರು. ಈಗ RBI SBI ಅನ್ನೋ ದೊಡ್ಡ ಬ್ಯಾಂಕ್, RBI ಅಂತೂ ಬರಂಗಿಲ್ಲ. RBI ಬತ್ತೇಳಿ ಯಾರಿಗೆ ಡೈರೆಕ್ಟ್ ಆಗಿ ಲೋನ್ ಕೊಡಂಗಿಲ್ಲ ಅಂತ ತಲೆಯಾಗಿ ಇಟ್ಕೊಂಡ್ಬಿಡ್ರಿ. ಆ ಡೈರೆಕ್ಟ್ ನಾಳೆ ಕೇಳ್ಬೋದು RBI ಒಳಗೆ ಯಾರ ಜನರಲ್ ಆಗಿ ನಾವು ಒಬ್ಬ ಮನುಷ್ಯ ಇದ್ದವ್ ಹೋಗಿ ಇದನ್ನ ಅಕೌಂಟ್ ತೆಗಿಬೋದೋ ಇಲ್ಲೋ ಅಂದ್ರೆ ತೆಗಿಯಾಕೆ ಬರಂಗಿಲ್ಲ. RBIಗೆ ಡೈರೆಕ್ಟ್ ಸಿವಿಲಿಯನ್ಸ್ ಅಥವಾ ಪರ್ಸನ್ಗಳ ಯಾರು ಅಕೌಂಟ್ ತೆಗಿಯಾಕೆ ಬರಂಗಿಲ್ಲ. ಎರಡನೇದು ಏನು ಹೇಳತ್ತಿದ್ವಿ ಅಂದ್ರೆ SBI HDFC ಮತ್ತು ICIC ಬ್ಯಾಂಕ್ ಇಂಡಿಯಾದಾಗ ಏನು ಬ್ಯಾಂಕ್ ಅಂತ ಕರೀತಾರೆ ಇವಕ್ಕ? ಕೋರ್ ಬ್ಯಾಂಕ್ ಅಥವಾ ಡೊಮೆಸ್ಟಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್ ಅಂತ ಕರೀತಾರೆ ರೀ. ಡೊಮೆಸ್ಟಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್ ಅಂತ ಎಷ್ಟದಾವ ಅಂದ್ರೆ 3. ಇದ್ರ ಮೇಲೂ ಕ್ವಶನ್ ಕೇಳಿದ್ರಿ, ಯಾವ ಬರ್ತಾವು? SBI HDFC ICIC ಬ್ಯಾಂಕ್ 3 ಡೊಮೆಸ್ಟಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್ ಅಂತ ಕರೀತಾರೆ. ಯಾಕಂದ್ರೆ ಈ ಬ್ಯಾಂಕ್ನಾಗ ಏನಾರ ಕ್ರೈಸಿಸ್ ಆದ್ರೆ ತಿಳ್ಕೊಬೇಕು ಇಂಡಿಯನ್ ಎಕನಾಮಿಕ್ ಕ್ರೈಸಿಸ್ ಆಗೈತಿ ಅಂದಂಗೆ ಡೈರೆಕ್ಟ್ ಇಂಟರ್ನ್ಯಾಷನಲಿ ರಿಕಗ್ನೈಸ್ಡ್ ಅದು, ಹೌದಲ್ಲ? ಈಗ SBI ಬ್ಯಾಂಕ್ನಾಗ ಸಣ್ಣ ಲೋನ್ ಲಕ್ಷಾನ್ಗಟ್ಲೆ ಜನ ತೊಗೊಂಡಿರ್ತಾರೆ ರೀ. ಪ್ರತಿಯೊಬ್ಬರು 3 ತಿಂಗಳು ಆದ್ಮೇಲೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಆದ್ರೆ SBI ಎಂಪ್ಲಾಯ್ಗಳು ಹೋಗಿ ತರಬೇಕಂದ್ರೆ ಆಗಂಗಿಲ್ಲ ಅವ್ರ ಕಡೆ, ಹೌದಲ್ಲ? SBIದಾಗ 100 ಕೆಲಸ ಇರ್ತಾವೆ, ಎಷ್ಟು ಜನದ ಅಕೌಂಟ್ ಮೇಂಟೈನ್ ಮಾಡಿದಿರ್ತೈತೆ, ಅವ್ರಿಗೆ ಕೆಲಸ ಆಗಂಗಿಲ್ಲ. ಅದಕ್ಕೆ ಏನು ಮಾಡ್ತಾರಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಥವಾ ಏನತ್ತೆ ಅಂದ್ರೆ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪ್ನಿ ಅಂತ ಇರ್ತದೆ. ಇದೊಂದು ಪ್ರೈವೇಟ್ ಕಂಪ್ನಿ. ಇವ್ರು ಏನು ಮಾಡ್ತಿರ್ತಾರೆ, ಇವ್ರದ್ದು ಈ ಕೆಲಸನೇ ಏನಂದ್ರೆ ಬಾಡ್ ಬ್ಯಾಂಕ್ ಅಂತೂ ಕರಿತಿರ್ತಾರೆ. ಈ ಬಾಡ್ ಬ್ಯಾಂಕ್ನಾಗ ಏನು ಆಕತಿ ಏನಿಲ್ಲ ಅಂತ ಕೇಳ್ಬೋದು. ಪೂರ್ತಿ ಹೇಳ್ತಂತ ತಿಳ್ಕೊಂಬಿಡ್ರಿ. ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪ್ನಿ ಇರ್ತೈತಲ್ಲ, ಇದು ಯಾವುದು ಬ್ಯಾಂಕಿಗೆ ಸಂಬಂಧ ಬರಂಗಿಲ್ಲ. ಇದೊಂದು ಏನಂದ್ರೆ ಪ್ರೈವೇಟ್ ಕಂಪ್ನಿ ಇದ್ದಂಗೆ. ಇದೇನು ಮಾಡ್ತೈತೆ ಅಂದ್ರೆ SBIದಾಗ ಒಂದು 10,000 ಜನದ ಏನರ ರೊಕ್ಕ ತೆಗಿದಿತ್ತಂತೇಳಿ ಅವ್ರ ಕಡೆ ಕೊಂಡ್ಕೋತಾರೆ, ಮತ್ತೆ ಎಲ್ಲರ SBIಗೆ ತೆಗೆದು ಕೊಡ್ತಾರೆ. ನಾಳೆ ಹೇಳಿಕೆ ಟೈಪ್ನಾಗ ಕೇಳಿದಾಗ ಅಸೆಟ್ ರೀಕನ್ಸ್ಟ್ರಕ್ಷನ್ ಮಾಡೋದ್ರೊಳಗೆ ಯಾವ್ದಾರ ಬ್ಯಾಂಕಿಗೆ ರೊಕ್ಕ ಹೊಳೆ ತೆಗೆದು ಕೊಡ್ತಾರೆ
ಮಾಡ್ತಾರಂದ್ರೆ ರೊಕ್ಕ ಹೊಳ್ಳಿ ತೆಗೆದು ಕೊಡಂಗಿಲ್ಲ, ಅವ್ರು ಅಲ್ಲಿದ್ದು ಸೇರ್ ಕೊಂಡ್ಕೋತಾರೆ. ನಾ ಏನು ಹೇಳ್ರಿ, SBI ದಿಂದ 2 ಲಕ್ಷ ಲೋನ್ ತೊಗೊಂಡಿನಿ, SBI ದವ್ ನನ್ನ ಕಡೆ ಬಂದು ರಿವ್ಯೂ ತಕ್ಕೊಳಕ್ ಆಗ್ಲಿಕ್ಕೆ ಅವ್ನು ಏನು ಮಾಡ್ತಾನಂದ್ರೆ ಅದನ್ನ ಬಾಡ್ ಬ್ಯಾಂಕ್ದವ್ರಿಗೆ ಪರ್ಚೇಸ್ ಮಾಡ್ತಾರೆ. ಈಗ 2 ಲಕ್ಷದ ಐತಲ್ಲ ಅದನ್ನ ಒಂದು 7-8 ವರ್ಷ ಕಟ್ಲಿಕ್ಕೆ ಹತ್ತೇಳಿ ಅದು ಎಷ್ಟೋ ಆಗಿರ್ತದೆ, ಬಟ್ ಅವ್ರಿಗೆ ಹೆಂಗೋರು ಲಾಸ್ ಇರ್ತದೆ. ಅದ್ರಾಗ ಅವ್ರು 1 ಲಕ್ಷ ಬಂದ್ರೂ ತೊಗೋಬೇಕತ್ತಿರ್ತಾರೆ ರಿಕವರ್ ಮಾಡಿ. ಅವಾಗ ಏನು ಮಾಡ್ತಿರ್ತಾರೆ ಅಂದ್ರೆ ಬಾಡ್ ಬ್ಯಾಂಕ್ದವ್ರು ಡಿಪೆಂಡ್ ಮಾಡ್ತಾರೆ ಏನಂದ್ರೆ 2 ಲಕ್ಷದ ಐತಿ ನಾ 50,000 ರೂಪಾಯಿ ಕೊಡ್ತೀನಿ, ಕೊಡ್ತಿರೋ ಇಲ್ಲೋತ್ ಕೇಳ್ತಾರೆ. ಅಕಸ್ಮಾತ್ ಅವ್ರು 50,000ಗೆ ನಮ್ಗೆ 50,000 ಬರ್ತೈತೆ ಅದು ಕೊಟ್ಟರ್ತೇಳಿ ಅವಾಗ ಬಾಡ್ ಬ್ಯಾಂಕ್ದವ್ರು ಬಂದು ಏನು ಮಾಡ್ತಾರೆ, ತಮ್ಮ ನಿಂದು 2 ಲಕ್ಷ ರೂಪಾಯಿ ಕೊಡೋದೈತಿ, ಅದ್ರೊಳಗೆ ಇದು ಬಡ್ಡಿ ಅದು ಆದ್ರೆ 3 ಲಕ್ಷ ಆಗೈತಿ ಅಂತ ಅಂಜಿಸಿ ಏನು ಮಾಡ್ತಾರೆ ಅಂದ್ರೆ 2 ಲಕ್ಷ ತೊಗೊಂಡ್ರತ್ತೇಳಿ ಬ್ಯಾಂಕಿಗೆ 50,000 ಕೊಟ್ಟಿರ್ತಾರಲ್ಲ, ಹಿಂದಿಂದ ಏನು 1.5 ಲಕ್ಷ ಇರ್ತೈತಲ್ಲ ಅವ್ರಿಗೆ ಪ್ರಾಫಿಟ್. ಅದಕ್ಕೆ ಬಾಡ್ ಬ್ಯಾಂಕ್ ಅಂತ ಕರೀತಾರೆ. ಅದೊಂದು ಏನಂದ್ರೆ ಪ್ರೈವೇಟ್ ಏಜೆನ್ಸಿ ಗೊತ್ತಾತಲ್ಲ. ಅಸೆಟ್ ರೀಕನ್ಸ್ಟ್ರಕ್ಷನ್ ಎರಡು ಕನ್ಫ್ಯೂಸ್ ಆಗಂಗಿಲ್ಲ. ಅನ್ಕ್ಲೇಮ್ಡ್ ಫಂಡ್ ಬೇರೆ ಮತ್ತು ಅಸೆಟ್ ರೀಕನ್ಸ್ಟ್ರಕ್ಷನ್ ಅಂದ್ರೆ ಬೇರೆ, ಗೊತ್ತಾಗಲ್ಲ. ಇದು ಕ್ವಶನ್ ಮಾನ್ಯ ಆಪ್ಕಿ ಪುಂಜಿ ಆಪ್ಕಿ ಅಧಿಕಾರ ಡೈರೆಕ್ಟ್ ಕೇಳಿದ್ರು, ಅದ್ರ ಮೇಲೆ ಹೇಳಿನಿ. ಇದೆ WTO ಮೇಲೆ ಮೊನ್ನೆ ಡಿಸ್ಕಷನ್ ಮಾಡಿದ್ವಿ ಅಲ್ಲ, WTO ಮಾಡಿದ್ವಿ, ಅದ್ರ ಮೇಲೆ ಡೈರೆಕ್ಟ್ ಕ್ವಶನ್ ಕೇಳಿ ಒಮ್ಮೆ ಕೇಳಿ ಡೈರೆಕ್ಟ್ ಕ್ವಶನ್ ಕೇಳ್ತೀನಿ ಹೇಳ್ಬಿಡ್ರಿ. WTO ಒಂದೇ ಕ್ವಶನ್ ಏನು ಕೇಳ್ಯಾರ ಅಂದ್ರೆ WTO ಹೆಡ್ ಕ್ವಾರ್ಟರ್ ಜಿನೇವಾ ಸ್ವಿಟ್ಜರ್ಲೆಂಡ್ನಾಗ ಐತೆ ಅಂತ ಕೇಳ್ಯಾರ. ಕರೆಕ್ಟೋ ತಪ್ಪು? ಕರೆಕ್ಟ್ ಅಲ್ಲ. ಒಂದೇದು ಯಾರಂದ್ರೆ WTO ಹೆಡ್ ಕ್ವಾರ್ಟರ್ ಎಲ್ಲಿ ಬರ್ತೈತೆ ಅಂದ್ರೆ ಸ್ವಿಟ್ಜರ್ಲೆಂಡ್ ಜಿನೇವಾ. ಪ್ರೆಸೆಂಟ್ 166 ಮೆಂಬರ್ ಕಂಟ್ರಿ ಅದಾವೋ ಇಲ್ಲೋ? ಅದಾವು. WTOದಾಗ ಪ್ರೆಸೆಂಟ್ 166 ಮೆಂಬರ್ ಕಂಟ್ರಿ ಅದಾವೆ. ನಾವು ಓದಿರ್ತೀವಿ WTO. ಅದಕ್ಕೆ ಹೆಂಗೆ ಕ್ವಶನ್ ಕೇಳಿರ್ತಾರೆ ನೋಡ್ರಿ, ಅವ್ರು ಎನಲೈಸ್ ಹೆಂಗೆ ಮಾಡಿರ್ತಾರೆ ಅಂತಂದ್ರೆ WTO ಬರೀ ಓದ್ಕೊಂಡು ನಾವು ಈ ಟ್ರೇಡ್ ಆರ್ಗನೈಸೇಷನ್ ಐತಿ ಹೆಡ್ ಕ್ವಾರ್ಟರ್ ಅಥವಾ ಇಷ್ಟ ನೆನಪಿಟ್ಕೊಂಡು ಓದಿರ್ತೇಳಿ ಅವ್ನು ಕ್ವಶನ್ ಕನ್ಫ್ಯೂಸ್ ಆಗ ಹಿಂಗೆ ಕೇಳ್ತಿರ್ತಾನೆ. ಒಂದೇದು ಹೇಳಿ WTO ಹೆಡ್ ಕ್ವಾರ್ಟರ್ ಎಲ್ಲೈತಿ? ಜಿನೇವಾ ಸ್ವಿಟ್ಜರ್ಲೆಂಡ್. ಎರಡನೇದು ಎಷ್ಟು ಮೆಂಬರ್ ಕಂಟ್ರಿ ಅದಾವು? 166 ಪ್ರೆಸೆಂಟ್ ಕಂಟ್ರಿ ಅದಾವೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನು ಕೇಳೋಣ ಗೊತ್ತಾನ, ಇಂಡಿಯಾ ಇದರ ಸ್ಥಾಪಕ ಸದಸ್ಯ ರಾಷ್ಟ್ರ ಐತೋ ಇಲ್ಲೋ ಅಂತ ಕೇಳೋಣ. ಐತೆಲ್ಲ ತಪ್ಪ್ಯಾಕ? ಸದಸ್ಯ ರಾಷ್ಟ್ರ ಸ್ಥಾಪಕ WTOದ ಸ್ಥಾಪಕ ರಾಷ್ಟ್ರ ಇಂಡಿಯಾ ಇತ್ತೋ ಇಲ್ಲೋ? ಹೇಳಿದ್ನೆಲ್ಲ. WTO ಯಾವ ಇಯರ್ದಾಗ ಆಕತಿ? 1995ದಾಗ. ಬಟ್ WTOಗೆ ಸೈನ್ ಮಾಡಿದ್ದು ಇಂಡಿಯಾ ಯಾವ ಇಯರ್ದಾಗ ಅಂದ್ರೆ 94ರಾಗ. ಯಾವ ಅಗ್ರಿಮೆಂಟ್? ಮರ್ಕೇಶ್ ಅಗ್ರಿಮೆಂಟ್. ಇವು ಎರಡು ಕನ್ಫ್ಯೂಸ್ ಆಗಬಾರ್ದ. ಡೈರೆಕ್ಟ್ ನಾಳೆ ಎಲ್ಲರ WTOಕ್ಕೆ ಇಂಡಿಯಾ ಯಾವ ಅಗ್ರಿಮೆಂಟ್ ಮುಖಾಂತರ ಸೇರ್ತೈತೆ ಅಂದ್ರೆ ಮರ್ಕೇಶ್ ಹಾಕ್ರಿ. ಬಟ್ ಉರುಗ್ವೆ ರೌಂಡ್ ಕಾನ್ಫರೆನ್ಸ್ ಅಂತ ಬರ್ತೈತೆ. ಇದು ಎದಕ್ಕೆ ಬರ್ತೈತೆ ಅಂದ್ರೆ WTO. ಬಟ್ ಏನಂದ್ರೆ ಗ್ಯಾಟ್ನ ಇರಾಡಿಕೇಟ್ ಮಾಡಿ ಇದನ್ನು WTO ಮಾಡಿ ಅನ್ನೋದು ಯಾವುದಂದ್ರೆ ಉರುಗ್ವೆ ಕಾನ್ಫರೆನ್ಸ್ ಅಥವಾ ಉರುಗ್ವೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತಾರೆ. ಎರಡಕ್ಕೂ ಕನ್ಫ್ಯೂಸ್ ಆಗಬಾರ್ದು. ಅಥವಾ ಡೈರೆಕ್ಟ್ ಕೇಳ್ಬೋದು, WTOದಾಗ ಇಂಡಿಯಾ ಸೇರ್ಬೇಕಾದ್ರೆ ಯಾವ ಅಗ್ರಿಮೆಂಟ್ ಮುಖಾಂತರ ಸೇರೈತೆ ಅಂದ್ರೆ ಮರ್ಕೇಶ್ ಅಗ್ರಿಮೆಂಟ್. ನೆನಪಿರ್ತೈತಿ. ಯಾವ ಇಯರ್? 1994. ಕರೆಕ್ಟ್. ಅದಾದ್ಮೇಲೆ ಲಾಸ್ಟ್ ಕೇಳ್ಯಾರ್ರಿ WTO 1945ರಾಗ ಯುನೈಟೆಡ್ ನೇಷನ್ ಜೋಡನ ಸ್ಥಾಪಕ ಆಗೈತಿ ಅಂತ ಹೇಳಿ. ತಪ್ಪೋ ಕರೆಕ್ಟು? ಈಗಾರ ಗೊತ್ತಾತಲ್ಲ. 1995ದಾಗ WTO ಆಕೈತಿ. ಗ್ಯಾಟ್ ಆಗಿದ್ದು ಯಾವ ಇಯರ್ದಾಗ ಅಂದ್ರೆ 1948ದಾಗ. ಕರೆಕ್ಟ್ ಅಲ್ಲ? ಗ್ಯಾಟ್ 1948ದಾಗ ಆಗಿರ್ತೈತಿ. WTO 1945ದಾಗ ಆಗಿರ್ತೈತಿ. ಅದನ್ನ ಬಿಟ್ಟು ಯುನೈಟೆಡ್ ನೇಷನ್ ಕೊಡ್ಲಿ ಏನಕ್ಕೆ ಕೊಡ್ಲಿ ಎಲಿಮಿನೇಟ್ ಮಾಡಿರ್ತೀನಿ, ಆನ್ಸರ್ ಬಂದ್ಬಿಡ್ತೈತಿ. ಅದನ್ನ WTOದ ಡೈರೆಕ್ಟ್ ಕೇಳಿದ್ ನೆನಪಿರ್ತೈತಿ. ಇನ್ನೊಂದು ರೀಸೆಂಟಾಗಿ ಕೇಳ್ಯಾನ್ರಿ ಕ್ವಶನ್. ಈಗ ಏನಾತಪ್ಪಿ? ಏನಿಲ್ಲ. ರೀಸೆಂಟಾಗಿ ಒಂದು ಕ್ವಶನ್ ಕೇಳ್ಯಾನ. ಏನು ಕ್ವಶನ್ ಕೇಳ್ಯಾನಂದ್ರೆ ಈಗ ಅವು ಎಕ್ಸಾಮಿಗೆ ಕ್ವಶನ್ ಕೇಳಾಗ ಹೆಂಗೆ ಅನಲೈಸ್ ಮಾಡ್ತಿರ್ತಾನೆ ತಿಳ್ಕೊರಿ. ಈಗ ರೀಸೆಂಟಾಗಿ ಆಯಿಲ್ ಕ್ರೈಸಿಸ್ ನಡೆದಿರ್ತೈತಲ್ಲ, ನಾವೇನು ಓದಿರ್ತೀವಿ ಅಂದ್ರೆ LPG CNG ಎಲ್ಲ ಓದಿವ್ರಿ. ಬಟ್ ಅವ್ರು ಕ್ವಶನ್ ಹೆಂಗೆ ಕೇಳ್ಯಾರ ನೋಡ್ರಿ, LPG ಮೇಲೆ ಅಥವಾ ಇದ್ರ ಮೇಲೆ ಕೇಳ್ಯಾರ, ಆಯಿಲ್ ಟ್ರಾನ್ಸ್ಪೋರ್ಟ್ ಮೇಲೆ. ಏನು ಕೇಳ್ಯಾರಂದ್ರೆ ಯುರೋಪ, ರಷ್ಯಾ ಮತ್ತು ವೆಸ್ಟ್ ಏಷ್ಯಾನ ಮತ್ತು ಇಂಡಿಯನ್ ಕಂಟ್ರಿ ಅದಾವಲ್ಲ, ಪೈಪ್ಲೈನ್ ಥ್ರೂ ಆಯಿಲ್ನ ಟ್ರಾನ್ಸ್ಫರ್ ಮಾಡ್ತಾವೋ ಇಲ್ಲೋ ಅಂತ ಕೇಳೈತಿ. ಒಂದೇ ಕ್ವಶನ್ ಇತ್ತು. ಒಂದೇದು ಹೇಳಿಕೆ ಮಾಡ್ತಾವೋ ಇಲ್ಲ? ಪೈಪ್ಲೈನ್ ಮುಖಾಂತರ ಮಾಡ್ತಾರೋ ಇಲ್ಲ? ಯಾಕೆ ಎಕ್ಸಾಂಪಲ್ ಅಂದ್ರೆ ತಾಪಿ ಅತ್ತೈತಿ. ನೆನಪೈತಿ? ತಾಪಿ ಯಾವ್ದು ಬರ್ತೈತಿ? ತಾಪಿ ಯಾವ ಬರ್ತಾವೆ? ತುರ್ಕ್ಮೆನಿಸ್ತಾನ್, ತಜಿಕಿಸ್ತಾನ್ ಬರಂಗಿಲ್ಲ. ತುರ್ಕ್ಮೆನಿಸ್ತಾನ್ ಬರ್ತೈತಿ. ತುರ್ಕ್ಮೆನಿಸ್ತಾನ್ ಅಲ್ಲ? ಮತ್ತು ತಜಿಕಿಸ್ತಾನ್ ಯಾಕಂದೆ? ತುರ್ಕ್ಮೆನಿಸ್ತಾನ್. ನೆಕ್ಸ್ಟ್ ಅಫ್ಘಾನಿಸ್ತಾನ್, ಪಾಕಿಸ್ತಾನ್. ಮೋಟೋ ಏನಿತ್ತಿದ್ರು? ಮೋಟೋ ಏನಿತ್ತು? ಎದಕ್ಕೆ ಮಾಡಿದ್ರಿ ತಾಪಿ ಪೈಪ್ಲೈನ್ ಅಂತೇಳಿ? ನೆನಪೈತಲ್ಲ? ತಾಪಿ ಅಂದ್ರೆ ಆಯಿಲ್ನ ಟ್ರಾನ್ಸ್ಫರ್ ಮಾಡ್ಬೇಕಂತ ಮಾಡಿದ್ರಲ್ಲ, ಅದಕ್ಕೆ ಅವ್ನು ಕ್ವಶನ್ಯಾಗ ಕೇಳಿದ್ ನಿಮಗೆ ಎಲ್ಲರ ತಾಪಿ ನೆನಪಿತ್ತೇಳಿ ಆಯಿಲ್ ಟ್ರಾನ್ಸ್ಫರ್ ಮೇಲೆ ಗೊತ್ತಾಕಿದ್ದು. ಆಯಿಲ್ ಪೈಪ್ಲೈನ್ ಸಂಬಂಧ ಏಷ್ಯಾ ಯುರೋಪ್ ಕಂಟ್ರಿಗಳೆಲ್ಲ ಪೈಪ್ಲೈನ್ ಕನೆಕ್ಷನ್ ಹೊಂದ್ಯಾವೋ ಇಲ್ಲೋ ಅಂತೇಳಿ. ಯಾಕೆ ಇದನ್ನು ಕೇಳಿರ್ತಾನೆ ಕ್ವಶನ್ ಹೇಳಿ ಒಂದೇ ಎನಲೈಸ್ ಮಾಡಿ. ಈಗ ರೀಸೆಂಟಾಗಿ ಎಲ್ಲರಿಗೂ ಏನು ಗೊತ್ತೈತೆ ಅಂದ್ರೆ ಸ್ಟ್ರೇಟ್ ಆಫ್ ಹಾರ್ಮುಜ್ ಅಂತ ಗೊತ್ತೈತೆ. ಕ್ವಶನ್ ಏನು ಹಾಕಿರ್ತಾನೆ ಗೊತ್ತಾನೆ, ಪ್ರತಿಯೊಂದು ಆಯಿಲ್ ಟ್ರಾನ್ಸ್ಪೋರ್ಟ್ ಅಥವಾ ಕ್ರೂಡ್ ಆಯಿಲ್ಗಳ ಹಾರ್ಮುಜ್ ಅಥವಾ ಇಂಥ ಜಲಸಂಧಿಗಳ ಮುಖಾಂತರ ಹಡಗಿನ ಮುಖಾಂತರನೇ ಬರ್ತಾವು, ಪೈಪ್ಲೈನ್ ಮುಖಾಂತರ ಬರಂಗಿಲ್ಲ ಅಂತ ಕೇಳಿದತ್ತೇಳಿ ತಪ್ಪತ್ತು ಹಾಕ್ಬೇಕು. ಎರಡೂ ಕಡೆಯಿಂದ ಬರ್ತಾವೆ. ಪೈಪ್ಲೈನ್ ಮುಖಾಂತರನೂ ತಗೋಬಹುದು, ಹಡಗಿನ ಮುಖಾಂತರನ ತಗೋಬಹುದು. ನೆನಪಿರ್ತೈತಲ್ಲ? ಇದು ಒಂದೇದು ಗೊತ್ತಾತ. ಒಂದೇದು. ಎರಡನೇದು ಏನು ಕೇಳ್ಯಾನ ಗೊತ್ತೈತೇನ್ರಿ, ಪೈಪ್ಲೈನ್ ದಿಂದ ಆಯಿಲ್ ಕನೆಕ್ಷನ್ನ ವೆಸ್ಟ್ ಏಷ್ಯನ್ ಕಂಟ್ರಿ ಅಥವಾ ಮಿಡಲ್ ಏಷ್ಯನ್ ಕಂಟ್ರಿ ಅದಲ್ಲ ಅಲ್ಲಿಂದ ಮಾಡಿಲ್ಲ. ಯಾಕಂದ್ರೆ ಅಲ್ಲಿ ಟೆರೇನ್ ಅಥವಾ ಗುಡ್ಡುಗಳದಾವ ಅಂತ ಹೇಳ್ಯಾರ. ತಪ್ಪು ಕರೆಕ್ಟು?
ತಪ್ಪೋ ಕರೆಕ್ಟು ಥಿಂಕ್ ಮಾಡಿ ಹೇಳ್ರಿ ಒಂದು ನಿಮಿಷ, ಬಡಗ್ನೆ ಹೇಳಕ್ಕೇನು ಬೇಕಾಗಿಲ್ಲ, ನೆನಪಿಟ್ಕೋರಿ. ಪೈಪ್ಲೈನ್ ಕನೆಕ್ಷನ್ನ ಮಧ್ಯ ಏಷ್ಯಾ ರಾಷ್ಟ್ರಗಳದಾವ ತಿಳ್ಕೊರಿ. ಮಧ್ಯ ಅಂದ್ರೆ ತುರ್ಕ್ಮೆನಿಸ್ತಾನ, ತಜಿಕಿಸ್ತಾನ ಇವು ಬರ್ತಾವೆ. ಅಲ್ಲಿ ದೊಡ್ಡ ದೊಡ್ಡ ಗುಡ್ಡ ಅದಾವಣಂತೆ ಪೈಪ್ಲೈನ್ ಮಾಡಿಲ್ಲ ಅಂತ ಕೇಳ್ಯಾರ. ತಪ್ಪೋ ಕರೆಕ್ಟು? ತಪ್ಪು. ಯಾಕೆ ತಪ್ಪಂದ್ರೆ ನಮ್ಮಲ್ಲಿ ಆಲ್ರೆಡಿ ತುರ್ಕ್ಮೆನಿಸ್ತಾನದಿಂದ ತಂದಿವಲ್ಲ, ಗುಡ್ ಇರಲ್ದ ತರ್ತೀವನ್ ಪೈಪ್ಲೈನ್ ತಂದಾರಲ್ಲ, ಅಲ್ಲೇ ಎಲಿಮಿನೇಟ್ ಮಾಡ್ರೆ ಎರಡನೇ ಆಪ್ಷನ್ ಹೋತ. ಮೂರನೇದು ಲಾಸ್ಟ್ ಕ್ವಶನ್ ಏನು ಕೇಳ್ಯಾನ ಗೊತ್ತನ್ರಿ, ತುರ್ಕ್ಮೆನಿಸ್ತಾನ ರೀಸೆಂಟಾಗಿ ಪೈಪ್ಲೈನ್ ಕನೆಕ್ಟಿವಿಟಿನ ಏನು ಮಾಡೈತೆ ಅಂದ್ರೆ ಇರಾನ್ ಜೋಡ ತುರ್ಕ್ಮೆನಿಸ್ತಾನದ ಆಲ್ರೆಡಿ ಐತಿ, ಬಟ್ ಅದನ್ನು ಚೀನಾ ಜೋಡ ಎಕ್ಸ್ಟೆಂಡ್ ಮಾಡೈತೆ ಅಂತ ಕೇಳೈತಿ. ಹೌದಂದ್ರೆ ಯಾಕಂದ್ರೆ ಚೀನಾ ಜೋಡ ರೀಸೆಂಟಾಗಿ ತುರ್ಕ್ಮೆನಿಸ್ತಾನ ಪೈಪ್ಲೈನ್ ಎಕ್ಸ್ಟೆನ್ಷನ್ ಮಾಡ್ಯಾರ. ಯಾಕೆ ಮಾಡ್ಯಾರ ಅಂತ ಹೇಳ್ತಾನೆ. ನಮ್ಮ ತಾಪಿ ಐತಲ್ರಿ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಅಲ್ಲ, ತಾಪಿದಿಂದ ನಮಗೆ ಇಂಡಿಯಾದಿಂದ ಇನ್ನೂ ಬಂದಿಲ್ಲ. ಯಾಕಂದ್ರೆ ಪಾಕಿಸ್ತಾನ ಐತಲ್ಲ ನಮಗೆ ಭಾಳ ಹಿತೈಸಿ ಇದ್ದಂಗೆ, ಅದು ಯಾವುದು ಪೈಪ್ಲೈನ್ನ ಬಿಟ್ಟು ಕೊಡಂಗಿಲ್ಲ. ಅದ್ರ ಜೋಡ ನಮಗೆ ಏನಾಗೈತೆ ಅಂದ್ರೆ ಆಯಿಲ್ ಟ್ರಾನ್ಸ್ಫರ್ ಕ್ರೂಡ್ ಆಯಿಲ್ ನಿಂತಿಲ್ಲ, ಬಂದಿಲ್ಲ. ಅದು ಯಾಕಂದ್ರೆ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಇಲ್ಲ. ಅದ್ರ ಸಲ್ಮಂದ ಏನು ಮಾಡ್ತೈತೆ ಅಂದ್ರೆ ತುರ್ಕ್ಮೆನಿಸ್ತಾನ ಆಲ್ರೆಡಿ ಪೈಪ್ಲೈನ್ ಬೇಕು ಅದಕ್ಕೆ ಗ್ಯಾಸ್ ಅಥವಾ ಕ್ರೂಡ್ ಆಯಿಲ್ ಕಳ್ಸಕ್ಕೆ. ಅದು ಏನು ಮಾಡ್ತೈತೆ ಬರೀ ಇರಾನ್ ಜೋಡ ಮಾಡೋದು ಬಿಟ್ಟು ಏನು ಮಾಡೈತೆ ಅಂದ್ರೆ ಚೀನಾಗ ರೀಸೆಂಟಾಗಿ ಎಕ್ಸ್ಟೆಂಡ್ ಮಾಡೈತಿ. ಇದನ್ನ ಕ್ವಶನ್ ಕೇಳಿ ಅದ್ರ ಮೇಲೆ ನಾಳೆ ಏನಕ್ಕೆ ಕೇಳಿದ್ರು ನೆನಪಿಟ್ಕೋರಿ, ಆಯಿಲ್ ಟ್ರಾನ್ಸ್ಫರ್ ಆಗಿರ್ತಾವಲ್ಲ ನಮ್ಮಲ್ಲಿ ಏಷ್ಯಾ ಬರಲಿ ಯುರೋಪ್ ಬರಲಿ ಎಲ್ಲ ಕಂಟ್ರಿದಿಂದ ಪೈಪ್ಲೈನ್ ಮುಖಾಂತರ ಗ್ಯಾಸ್ಗಳನ್ನ ಕಳಿಸ್ಬೋದು ಅಥವಾ ಆಯಿಲ್ ಕಳಿಸ್ಬೋದು ಅಂತ ಕೇಳಿರತ್ತೇಳಿ ಕಳಿಸ್ಬೋದು. ಕ್ವಶನ್ ಹೆಂಗೆ ಕೇಳ ನೋಡಿ, ಅದಕ್ಕೆ ಕೇಳಿನಂದ್ರೆ ಈಗ ಹಾರ್ಮುಜ್ ಸ್ಟ್ರೇಟ್ ನೆನಪೈತಲ್ಲ, ಬಟ್ ಆಯಿಲ್ದು ಕ್ವಶನ್ ಹೆಂಗೆ ಕೇಳ್ಯಾನಂದ್ರೆ ಈ ಟೈಪ್ ಕೇಳಿರ್ತಾರೆ. ತಾಪಿ ಗೊತ್ತಾತಲ್ಲ, ತಾಪಿ ಯಾವ ಇಯರ್ದಾಗ ಮಾಡಿರ್ತಾರೆ ಹೇಳಿ ನೋಡು. ತಾಪಿ ಯಾವ ಇಯರ್ದಾಗ ಮಾಡ್ತಾರೆ? 2015 95? ತಾಪಿ ಇನ್ನೊಮ್ಮೆ ನೋಡಿ 95ರಾಗಿರ್ಬೇಕು, ಇಯರ್ ಗೊತ್ತಿಲ್ಲ, ಬಟ್ ತಾಪಿ ನೆನಪಿಟ್ಕೋರು 95 ಇರ್ಬೇಕದ. ನೋಡು ತಾಪಿದು ಯಾವ್ಯಾವ ಹೇಳ್ರಿ ಕಂಟ್ರಿಗಳ? ತುರ್ಕ್ಮೆನಿಸ್ತಾನ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಇಂಡಿಯಾ ನೆನಪಿರ್ತೈತಲ್ಲ. ಸೇಮ್ ಹಂಗ ಕ್ರೂಡ್ 95 ಅಲ್ಲ ತಾಪಿ. ಇದನ್ನು ತಾಪಿ 1995 ನೋಡಿ, 2000 ಅಲ್ಲ 1995 ಇಯರ್ ಏನು ನೆನಪಿಟ್ಕೋದಿಲ್ಲ, ಬಟ್ ಅವ್ನು ಹೇಳಿಕೆ ಟೈಪ್ ಹೆಂಗೆ ಕೇಳಿರ್ತಾನೆ ನೋಡಿ, ಜಾಸ್ತಿ ಇಯರ್ ಮೇಲೆ ಫೋಕಸ್ ಮಾಡಲ್ಲ. ಅವ್ನು ಜಾಸ್ತಿ ಮಾಡಂಗಿಲ್ಲ. ಅಕಸ್ಮಾತ್ ಇಯರ್ ಕೊಟ್ಟಿದ್ದತ್ತೇಳಿ ತಪ್ಪ ಕೊಟ್ಟಿರ್ತಾನೆ. ಮಾಡಿ ಕೊಟ್ಟಿದ್ರು ನೋಡ್ರಿ ಅಲ್ಲಿ ಕಲ್ಯಾಣ ಕರ್ನಾಟಕದ ಸೆಪ್ಟೆಂಬರ್ 17 ಕೊಡೋದು ಬಿಟ್ಟು ಬೇರೆ ಏನೋ ಕೊಟ್ಟಿದ್ದಲ್ಲ, 16 ಏನೋ 2015 2019 ಕೊಡೋದು ಬಿಟ್ಟು 2015 ಕೊಟ್ಟಿದ್ದಲ್ಲ ಕಲ್ಯಾಣ ಕರ್ನಾಟಕ ಅಂದಿದ್ದು. ಏನು 2015? ನಾ ಅದನ್ನು ಕೇಳತ್ತೀನಿ ಇದನ್ನ ಹೇಳಿದಾನೆ. ತಾಪಿ 2015 95 ನೋಡೋ ಪಕ್ಕ ನಾನು ನೋಡಿ 95 ಇರ್ಬೇಕು ನೋಡೋದು. ಇಲ್ಲ ಅನಿಸ್ತೈತಿ ನೋಡಿ, ನಾನು ನೋಡಿ 95 ಇರ್ಬೇಕಾ ಆತ. ಯಾವ್ದಾತ ಈಗ ಗೊತ್ತಾತಲ್ರಿ ಆಯಿಲ್ ಕನೆಕ್ಷನ್ ಮೇಲೆ ಕ್ವಶನ್ ಹೆಂಗೆ ಕೇಳಿರ್ತಾನತ್ತ. ಇದ್ರ ರಿಲೇಟೆಡ್ ನಾಳೆ ಏನು ಬೇಕಾದ್ರೆ ಕೇಳ್ಬೋದಂದ್ರೆ ಹಾರ್ಮುಜ್ ಸ್ಟ್ರೇಟ್ ಅವು ಇವು ಕೇಳಿರತ್ತೇಳಿ ನೆನಪಿಟ್ಕೊಂಡ್ಬಿಡು. ಈಗ 4ನೇ ರೀಸೆಂಟಾಗಿ ಇದು ಹೇಳ್ರಿ, ಇದು ಕ್ವಶನ್ ನಿಮಗೆ ಆಲ್ರೆಡಿ ಗೊತ್ತೈತಿ. ನಾನೇ ಡೈರೆಕ್ಟ್ ಕ್ವಶನ್ ಕೇಳ್ತಾನೆ ಆನ್ಸರ್ ಹೇಳ್ರಿ. ನೋಡು ನಮ್ಮಲ್ಲಿ ಏನೈತೆ ಅಂದ್ರೆ ಅಡ್ವೈಸ್ ಯಾರಿಗೆ ಅಂದ್ರೆ ಈಗ ಮಿನಿಸ್ಟರ್ ಇರ್ತಾನೆ ತಿಳ್ಕೊರಿ. ನಮ್ಮಲ್ಲಿ ಯಾರ ಈಗ ಮಿನಿಸ್ಟರ್ ಅದಾರ, ಈಗ ರೀಸೆಂಟಾಗಿ ಯಾರಂದ್ರೆ ಪ್ರಿಯಾಂಕ್ ಖರ್ಗೆ ಅವ್ರು ಮಿನಿಸ್ಟರ್ ಆಗ್ಯಾರ. ಅವ್ರು ಹೋಗಿ ಯಾರಿಗೆ ಅಂದ್ರೆ ಗವರ್ನರ್ಗೆ ಏನು ಮಾಡ್ತಾರಂದ್ರೆ ಒಂದು ಅಡ್ವೈಸ್ ಕೊಡ್ತಾರೆ. ಆ ಅಡ್ವೈಸ್ನ ಕೋರ್ಟ್ನಾಗ ಕ್ವಶನ್ ಮಾಡ್ಬೋದೋ ಇಲ್ಲೋ. ನಾ ಇನ್ನೊಂದು ಕ್ವಶನ್ ಕೇಳತ್ನು, ಪ್ರಿಯಾಂಕ್ ಖರ್ಗೆ ಹೋಗಿ ಏನತ್ತಾರ ಅಂದ್ರೆ ಗವರ್ನರ್ಗೆ ಹೇಳ್ತಾರೆ, ಸರ ಎಜುಕೇಷನ್ ಹಿಂಗೆ ಆಗತೈತಿ, ಇಲ್ಲಿ ಎಜುಕೇಷನ್ ಬಗ್ಗೆ ಹಿಂಗೆ ಮಾಡೋಣ ಅಂತ ಹೇಳಿರ್ತಾರೆ. ಅವಾಗ ನಾ ಏನು ಹೇಳ್ತಾನು, ಇವ್ರು ತಪ್ಪು ಮಾಡತ್ತಾರ ಬಾ ಅಂತೇಳಿ ಕೋರ್ಟ್ನಾಗ ಕೇಸ್ ಹಾಕ್ಬೋದೋ ಇಲ್ಲೋ? ಮಾಡಕ್ಕೆ ಬರಂಗಿಲ್ಲ. ನೆನಪಿಟ್ಕೋರಿ, ಯಾಕಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಬರ್ತೈತಿಲ್ಲ, ಆ ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳು ಬಂದಾಗ ಮಿನಿಸ್ಟರ್ ಮಾಡಿದ್ದು ಯಾವುದೂ ಒಂದನ್ನು ಡೈರೆಕ್ಟ್ ಕೋರ್ಟ್ನಾಗ ಕ್ವಶನ್ ಮಾಡಂಗಿಲ್ಲ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಈ ಮಿನಿಸ್ಟರ್ಗಳು ಏನರ ಕೆಲಸ ಮಾಡ್ತಿರ್ತಾರಲ್ಲ ಅದು ಕಾನ್ಸ್ಟಿಟ್ಯೂಷನಲ್ನಾಗ ಹಿಂಗೆ ಮಾಡ್ಬೇಕಂತ ಹೇಳ್ರೆ ಕೊಟ್ಟಾರೋ ಇಲ್ಲೋ. ನಾ ಇನ್ನೊಂದು ಕ್ವಶನ್ ಕೇಳತ್ನ, ಕೌನ್ಸಿಲ್ ಆಫ್ ಮಿನಿಸ್ಟರ್ ಇರೋದು ಬೇಡ, ಮಿನಿಸ್ಟರ್ಗಳು ಕೆಲಸ ಮಾಡೋದ ಕಾನ್ಸ್ಟಿಟ್ಯೂಷನ್ನಾಗ ಮೆನ್ಷನ್ ಮಾಡ್ಯಾರೋ ಇಲ್ಲೋ, ನೀ ಹಿಂಗೆ ಮಾಡಬೇಕು ಹಿಂಗೆ ಇಲ್ಲ ಅಂತ ಮಾಡ್ಯಾರ? ಮಾಡಿಲ್ಲ. ನೆನಪಿಟ್ಕೊಂಡು ಇದನ್ನ ಡೈರೆಕ್ಟ್ ಕ್ವಶನ್ ಕೇಳಿದ್ದೆ, ಅದರದ್ದು ಆರ್ಟಿಕಲ್ ಹೇಳ್ತಾನೆ. ಕೌನ್ಸಿಲ್ ಆಫ್ ಮಿನಿಸ್ಟರ್ ಬಗ್ಗೆ ಹೇಳೋದು ಆರ್ಟಿಕಲ್ ಯಾವ್ದಾ ನಾಳೆ ಕೇಳ್ಬೋದು ಡೈರೆಕ್ಟ್. ಮಿನಿಸ್ಟರ್ ಅಥವಾ ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳಂತ ಏನಂತೀವಿ? ಸಚಿವ ಸಂಪುಟ ಅಂತ ಕರಿತೀವ ಅಲ್ಲ. ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂದ್ರೆ ಸಚಿವ ಸಂಪುಟ ಸಭೆಯನ್ನ ಅಲ್ಲ. ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂದ್ರೆ ಏನಂತಾರ ಅದಕ್ಕೆ? ಸಚಿವ ಸಂಪುಟ. ಸಚಿವ ಸಂಪುಟ ಅನ್ನೋದ ಯಾವ ಅದತ್ತಾರಲ್ಲ, ಸಚಿವ ಸಂಪುಟ ಅನ್ನೋದ ಯಾವ ಆರ್ಟಿಕಲ್ ಅಂಡರ್ ಕೊಡ್ತಾರೆ? 74 75 ಮ್ಯಾಲ ಸ್ಟೇಟ್ದಾಗ ಬಂದಾಗ 163 63 63 64 ಬರ್ತಾವೆ. ಇವು ನೆನಪಿರ್ತೈತೆ. ಈಗ ನಾ ಕ್ವಶನ್ ಕೇಳಿದ್ದು ಏನು ಕೇಳಾನ, ಈಗ ಆಪ್ಷನ್ 1ನೇದೇ ಕೊಡಲಿ, ಅವ್ರು ಕ್ವಶನ್ ಕೇಳಿದ್ದು ಡೈರೆಕ್ಟ್ 1ನೇದು ಕ್ವಶನ್ ಕೇಳ್ಯಾರ ಏನಂದ್ರೆ ಯಾರ ಮಿನಿಸ್ಟರ್ಗಳ ಗವರ್ನರ್ಗೆ ಅಡ್ವೈಸ್ ಮಾಡಿರ್ತಾರಲ್ಲ ಅದನ್ನು ಹೈಕೋರ್ಟ್ನಾಗ ಕ್ವಶನ್ ಮಾಡ್ಬೋದೋ ಇಲ್ಲೋ ಅಂದಾರ. ಮಾಡ್ಬೋದಾ? ಮಾಡಕ್ಕೆ ಬರಂಗಿಲ್ಲ. 2ನೇ ಕ್ವಶನ್ ಏನು ಕೇಳ್ಯಾರಂದ್ರೆ ಮಿನಿಸ್ಟರ್ ಏನೈತಲ್ಲ ಅದಕ್ಕೆ ಲೀಗಲ್ ರೆಸ್ಪಾನ್ಸಿಬಿಲಿಟಿ ಯಾವುದೋ ಒಂದು ಮಿನಿಸ್ಟ್ರಿ ತೊಗೊಂಡಿರ್ತಾರಲ್ಲ ಅದ್ರೊಳಗೆ ಏನಾರ ಆದ್ರೆ ಅದ್ರ ಲೀಗಲ್ ರೆಸ್ಪಾನ್ಸಿಬಿಲಿಟಿ ಅಥವಾ ನೀ ಹಿಂಗೆ ಕಾರ್ಯ ಮಾಡ್ಬೇಕು ಅನ್ನೋದು ಕಾನ್ಸ್ಟಿಟ್ಯೂಷನಲ್ನಾಗ ಮೆನ್ಷನ್ ಐತೋ ಇಲ್ಲೋ ಅಂದ್ರೆ ಕಾನ್ಸ್ಟಿಟ್ಯೂಷನ್ದಾಗ ಇಲ್ಲ. ಬಟ್ ಅದು ಎಲ್ಲಿ ಮೆನ್ಷನ್ ಐತಂದ್ರೆ ನಾವು ಈಗ ಎಜುಕೇಷನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅದಾರ ರೀ, NTA ಲೀಕ್ ಆತ, ಅವ್ರ ಆ ಮಿನಿಸ್ಟ್ರಿಗೆ ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಅದಾರ. ಬಟ್ ಅದು ಕಾನ್ಸ್ಟಿಟ್ಯೂಷನ್ನಾಗ ಇಲ್ಲ. ಅದು ರೆಸ್ಪಾನ್ಸಿಬಿಲಿಟಿ ಹಂಗಂದ್ರೆ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಏನತ್ತಾರ ಅದಕ್ಕೆ
ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟಲ್ಲಿ 1950 ಅದು ಪೀಪಲ್ ಆ್ಯಕ್ಟ್ ಅಥವಾ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಅಂದ್ರೆ ಜನಪ್ರತಿನಿಧಿಗಳ ಕಾಯ್ದೆ ಅಂತ ಬರ್ತೈತಲ್ಲ ಆ ಕಾಯ್ದೆ ಒಳಗೆ ಮೆನ್ಷನ್ ಐತಿ ನೀ ಹಿಂಗೆ ರೆಸ್ಪಾನ್ಸಿಬಿಲಿಟಿ 51 ಹಾಂ ಸಾರಿ 51 ಆ ಕಾಯ್ದೆ ಪ್ರಕಾರ ಏನೈತೆ ಅಂದ್ರೆ ಅದ್ರೊಳಗೆ ಮೆನ್ಷನ್ ಐತಿ ಏನಂದ್ರೆ ಏನೋ ಕೆಲಸ ನಿನಗೆ ಯಾವ್ದಾರ ಎಜುಕೇಷನ್ ಮಿನಿಸ್ಟ್ರಿ ಕೊಟ್ರೆ ಅದ್ರೊಳಗೆ ಏನಾದ್ರೆ ನೀನ ಉಸ್ತುವಾರಿ ಬಟ್ ಕಾನ್ಸ್ಟಿಟ್ಯೂಷನ್ನಾಗ ಇಲ್ಲ. ಇದನ್ನ ಹೇಳಿಕೆ ಕೊಟ್ಟಿದ್ದು ನೆನಪಿಟ್ಕೋರು. ಅದು ಕ್ವಶನ್ ಕೇಳ್ರಿ. ನಾಳೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಕೇಳ್ಬೋದು ಅಥವಾ ತಿದ್ದುಪಡಿ ಕೇಳ್ಬೋದು. ಯಾವ್ದು ಹೇಳ್ರಿ ನೋಡು. ಕೌನ್ಸಿಲ್ ಆಫ್ ಮಿನಿಸ್ಟರ್ ಎಷ್ಟು ಹೊಂದಿರ್ಬೇಕು? 15% ಮೀರಬಾರ್ದತ್ತೆ ಹೇಳ್ತೈತಿ. ಯಾವ ತಿದ್ದುಪಡಿ? ಯಾವ್ದಾ? 91, 92, 93 ಯಾವ್ದಾ? 91 ನೆನಪೈತಲ್ಲ. 91ನೇ ತಿದ್ದುಪಡಿ ಪ್ರಕಾರ ಪ್ರಧಾನಮಂತ್ರಿನ ಬಿಟ್ಟು 15% ಇರಬೇಕು ಅಥವಾ ಪ್ರಧಾನಮಂತ್ರಿನ ಹಿಡಿದಿರ್ಬೇಕು. ಯಾವ್ದಾ? ಪ್ರಧಾನಮಂತ್ರಿನ ಸೇರಿಸಿ ಹಂಗ ಬಂದಾಗ ರಾಜ್ಯದಾಗ ಬರ್ತೈತಿ. ಮುಖ್ಯಮಂತ್ರಿನ ಹಿಡಿದ ಎಷ್ಟು % ಇರ್ಬೇಕಂದ್ರೆ 15%. ಇದ್ರ ಮೇಲೆ ಇನ್ನೊಂದು ಕ್ವಶನ್ ಕೇಳಿ ಆನ್ಸರ್ ಮಾಡ್ತೀರಿ. ಈ ಪ್ರಧಾನಮಂತ್ರಿನ ಹಿಡಿದೈತಲ್ರಿ ಬೋತ್ ಹೌಸಸ್ ಆಫ್ ಪಾರ್ಲಿಮೆಂಟು ಓನ್ಲಿ ಲೋಕಸಭೆದಿಂದನು. ನಾ ಇನ್ನೊಂದು ಕ್ವಶನ್ ಕೇಳತ್ತೇನೆ ನೋಡ್ರಿ. 15% ಕೌನ್ಸಿಲ್ ಆಫ್ ಮಿನಿಸ್ಟರ್ ಇರ್ಬೇಕು. 15% ಇರ್ಬೇಕು. ಯಾವ ತಿದ್ದುಪಡಿ? 91ನೇ ತಿದ್ದುಪಡಿ. ಇದೇನು ಹೇಳ್ತೈತೆ ಅಂದ್ರೆ ಪ್ರಧಾನಮಂತ್ರಿ ಹಿಡಿದ ಅವ್ರ ಜೋಡ ಇರ್ಬೇಕಂದ್ರೆ 543 ಅದಾವಲ್ಲ ಅದ್ರದ್ದು 15% ಮೆಂಬರ್ ಇರ್ಬೇಕು. ನಮ್ಮಲ್ಲಿ 224 ಇದ್ರೆ 33 ಜನ ಮಿನಿಸ್ಟರ್ಗಳು ಕಂಪಲ್ಸರಿ ಆಗ್ಬೇಕು. ಇದು 15% ಅಂತ ಹೇಳ್ತೈತೆ. ಇದು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡು ಹೌಸ್ದಿಂದನೂ ಓನ್ಲಿ ವಿಧಾನಸಭೆದಿಂದನೂ ಹೇಳಿ. ಓನ್ಲಿ ವಿಧಾನಸಭೆ ಮ್ಯಾಲ ಬಂದ್ರೆ ಓನ್ಲಿ ಲೋಕಸಭಾ. ಇದು ಕ್ವಶನ್ ಹಿಂಗ ಕೇಳಿರ್ತಾರೆ. ಯಾಕೆ ಕನ್ಫ್ಯೂಸ್ ಗೊತ್ತೈತೆ? ಈಗ ನಾಳೆ ನಿಮಗೆ ಡೌಟ್ ಏನು ಬರ್ತೈತೆ ಅಂದ್ರೆ ಮಿನಿಸ್ಟರ್ಗಳು ರಾಜ್ಯಸಭೆದಿಂದನೂ ತಗೋತಾರಲ್ಲ ಅಂತ ಕೇಳ್ಬೋದು. ಯಾಕಂದ್ರೆ ಮಿನಿಸ್ಟರ್ಗಳು ರಾಜ್ಯಸಭೆಯಿಂದ ಡೈರೆಕ್ಟ್ ಯಾರು ಬಂದಿರ್ತಾರಲ್ಲ ಅವ್ರನ್ನೂ ಕೌನ್ಸಿಲ್ ಆಫ್ ಮಿನಿಸ್ಟರ್ದಾಗ ಆ್ಯಡ್ ಮಾಡ್ಕೋಬೋದು. ಬಟ್ ಅದು 15% ಅನ್ನೋದು ಏನು ರಿಸರ್ವೇಷನ್ ಐತಲ್ಲ ಅದು ಕಂಪೇರ್ ಎದಕ್ಕೆ ಮಾಡ್ತಾರೆ ಅಂದ್ರೆ ಲೋಕಸಭೆ ಸ್ಥಾನಕ್ಕೆ. ರಾಜ್ಯಸಭೆದಾಗ 245 ಅಥವಾ 50 ಸ್ಥಾನ ಐತಲ್ಲ ಅದ್ರದ್ದು 15% ಬರಂಗಿಲ್ಲ. ಡೈರೆಕ್ಟ್ ಹೇಳಿಕೆ ಒಳಗೆ ಕೇಳಿದಾಗ ಕೊಟ್ಟಿರ್ತಾನೆ. 91ನೇ ತಿದ್ದುಪಡಿ ಪ್ರಕಾರ 15% ಕೌನ್ಸಿಲ್ ಮಿನಿಸ್ಟರ್ ಇರುವುದು ಬೋತ್ ಹೌಸಸ್ದಿಂದನೋ ಅಥವಾ ಒಂದ ಹೌಸಸ್ದಿಂದ ಅಂದ್ರೆ ಒಂದ ಹೌಸಸ್. ಲೋಕಸಭೆ ಒಂದ ಬರ್ತೈತಿ, ರಾಜ್ಯದಾಗ ಬಂದಾಗ ವಿಧಾನಸಭೆ ಒಂದ ಬರ್ತೈತಿ. ಕನ್ಫ್ಯೂಸ್ ಆಗಂಗಿಲ್ಲ. ಹಾಂ, ಎರಡೂ ಕಡೆ ಇಲ್ಲೋ? ಹಾಂ, ಇನ್ನೊಮ್ಮೆ ಹೇಳತ್ ನೋಡ್ರಿ. ರಾಜ್ಯಸಭೆದಿಂದ ಮೆಂಬರ್ನ ಕೌನ್ಸಿಲ್ ಆಫ್ ಮಿನಿಸ್ಟರ್ ಒಳಗೆ ತಗೋಬಹುದು. ನಾ ಏನು ಹೇಳತ್ತನ ತಗೋಬಹುದು. ನಾ ಏನು ಕೇಳಿ ಆ 91ನೇ ತಿದ್ದುಪಡಿ ಐತಲ್ಲ ಆ 91ನೇ ತಿದ್ದುಪಡಿ ಪ್ರಕಾರ 15% ಅಂತ ಮೆನ್ಷನ್ ಮಾಡೀನಿ. ಈ 15% ಅಂತ ಬಂದಾಗ ಬೋತ್ ಪಾರ್ಲಿಮೆಂಟ್ರಿ ಮೆಂಬರ್ದಿಂದ 15% ಅಲ್ಲ. ನಾ ಇನ್ನೊಮ್ಮೆ ಹೇಳಿದ್ದು ಇನ್ನು ಹೇಳಲ್ಲ ಕ್ಲಿಯರ್ ಆಗಿ 545 ಪ್ಲಸ್ 250 ಐತಿ. ಅದು ಟೋಟಲ್ ಕೂಡಿಸಿದ್ರೆ 800 ಆಕೈತಿ. ನಾಳೆ ಹೋಗಿ ನೀವು 800ಕ್ಕೆ 15% ಮಿನಿಸ್ಟರ್ ಇರ್ಬೇಕತ್ತಲ್ಲ. ಓನ್ಲಿ 543 ಮೆಂಬರ್ಸ್ ಅದಾರಲ್ಲ ಅದಕ್ಕೆ 15% ಮಿನಿಸ್ಟರ್ ಇರ್ಬೇಕು. ಆ ಮಿನಿಸ್ಟರ್ ಒಳಗೆ ರಾಜ್ಯಸಭೆದಿಂದ ತಂದು ಕೂಡಲೇ ಅದ್ರದ್ದು 15% ಅತ್ತಿಲ್ಲ. ಈ 15% ಮಿನಿಸ್ಟರ್ ಒಳಗೆ ಆ್ಯಡ್ ಆಗ್ಬೇಕು ಅವ್ರು. ಇದನ್ನ ಗೊತ್ತಾತಲ್ಲ? ಕನ್ಫ್ಯೂಸ್ ಆತಾನ? ಹಾಂ, ಯಾವ್ದು ರಾಜ್ಯ ಸಚಿವರು ಕೌನ್ಸಿಲ್ ಮಿನಿಸ್ಟರ್ದಾಗ ಇಡಂಗಿಲ್ಲ 15%. ಅದನ್ನ ಹೇಳತ್ ನಾವು. ಕ್ಯಾಬಿನೆಟ್ ಮಿನಿಸ್ಟರ್ ಅಂದ್ರೆ ಓನ್ಲಿ ಸೆಂಟ್ರಲ್ ಮಿನಿಸ್ಟರ್ ಬರ್ತಾವೆ. ಪೂರ್ತಿ ಹೇಳ್ಬಿಡ್ಲಿ ಒಮ್ಮೆ. ಕ್ಯಾಬಿನೆಟ್ ಮಿನಿಸ್ಟರ್ ಕ್ಯಾಬಿನೆಟ್ ಮಿನಿಸ್ಟರ್ ಅಂತ ಬರ್ತಾರ್ರಿ. ಕ್ಯಾಬಿನೆಟ್ ಮಿನಿಸ್ಟರ್ ಅಂತ ಯಾರಿಗೆ ಕರೀತಾರೆ ಅಂದ್ರೆ ಯಾವ್ದಾರ ದೊಡ್ಡ ಆ್ಯಕ್ಟ್ ಹಾಕೋ ಅಥವಾ ಯಾವ್ದಾರ ವಾರ ಆತತ್ತೇಳಿ ಬಡಕ್ನ ಕ್ಯಾಬಿನೆಟ್ ಸಚಿವ ಕರ್ದಾರತ್ತಾರಲ್ಲ ಇವ್ರು ಆಪ್ತ ವಲಯ ಅಥವಾ ದೊಡ್ಡ ಏನತ್ತಾರ ಅಂದ್ರೆ ಇಂಡಿಯಾದಾಗಿರೋ ದೊಡ್ಡ ಡಿಪಾರ್ಟ್ಮೆಂಟ್ಗಳನ್ನ ಹ್ಯಾಂಡಲ್ ಮಾಡ್ತಿರ್ತಾರೆ. ಈ ಡಿಫೆನ್ಸ್ ಹ್ಯಾಂಡಲ್ ಮಾಡ್ನೆ, ಇದನ್ನ ಹ್ಯಾಂಡಲ್ ಮಾಡ್ನೆ. ಈ ರಾಜ್ಯ ಸಚಿವರು ಇರ್ತಾರಲ್ಲ ಆ ರಾಜ್ಯ ಸಚಿವರಿಗೆ ಯಾವುದೂ ಅಧಿಕಾರ ಜಾಸ್ತಿ ಕೊಟ್ಟರಂಗಿಲ್ಲ. ನೆನಪಿಟ್ಕೋರಿ. ಈ ಶೋಭಾ ಕರಂದ್ಲಾಜೆಗೆ ಅದು ಕೊಟ್ಟರಲ್ಲ ಆ ಮ್ಯಾಲೆ ಯಾರು ಮಿನಿಸ್ಟರ್ ಇರ್ತಾರಲ್ಲ ಅವ್ರು ಹೇಳ್ದಂಗೆ ಇವ್ರು ಕೇಳ್ತಿರ್ತಾರೆ. ಹೊರತಾಗಿ ಇವ್ರಿಗೆ ಏನಂದ್ರೆ ಸಪ್ರೇಟ್ ಅಧಿಕಾರ ಅನ್ನೋದು ಇರಂಗಿಲ್ಲ. ಕ್ಯಾಬಿನೆಟ್ ಮಿನಿಸ್ಟರ್ ಅಂತ ಹೇಳತ್ತಲ್ಲ, ಕ್ಯಾಬಿನೆಟ್ ಮಿನಿಸ್ಟರ್ ಅಂದ್ರೆ ಸಪ್ರೇಟ್ ಆಗಿ ಒಂದು ಮಿನಿಸ್ಟರ್ ಕೊಡ್ತಾರೆ. ಈಗ ಡಿಫೆನ್ಸ್ ಮಿನಿಸ್ಟರ್ ಅಂದ್ರೆ ಅವ್ರು ಕ್ಯಾಬಿನೆಟ್ ಸಚಿವದಾಗ ತೊಗೊಂಡಿರ್ತೇನೆ ಕ್ಯಾಬಿನೆಟ್ ಮಿನಿಸ್ಟರ್ ಆಕಾರ. ಹಿಂಗೆ ಹೇಳತ್ತನ ಅದನ್ನ 91ನೇ ಆರ್ಟಿಕಲ್ ಪ್ರಕಾರ 15% ರಿಸರ್ವೇಷನ್ ಕೊಟ್ಟರೆ ನಮ್ಮಲ್ಲಿ. ಕರೆಕ್ಟಾ? 15% ಹೆಂಗಿರ್ಬೇಕಂದ್ರೆ ಲೋಕಸಭೆದಿಂದ 545 ಜನ, ಈಗ 43 ಐತೆ ಅಂತ ತಿಳ್ಕೊರಿ. ಆಂಗ್ಲೋ ಇಂಡಿಯನ್ ತೆಗೆದ್ರ ಆ 43 ಜನ ಐತ್ಲಾ ಅದಕ್ಕೆ ನೀವು 15% ಮಾಡ್ಬೇಕು. ಆ 15%ದಾಗ ಎಷ್ಟು ಮೆಂಬರ್ ಆಗ್ಬೇಕಲ್ಲ ಮಿನಿಸ್ಟರ್ಗಳು ಅಷ್ಟು ಮೆಂಬರ್ಗಳು ಆಗ್ಬೇಕು. ಆ ಮೆಂಬರ್ ಒಳಗೆ ಬಂದಾಗ ನೀ ರಾಜ್ಯಸಭೆದಿಂದನೂ ತಗೋಬಹುದು, ರಾಜ್ಯಸಭೆದಿಂದ ಮೆಂಬರ್ನ ತಗೋಬಹುದು. ಬಟ್ ಆ 15% ಏನೈತಲ್ಲ ಓನ್ಲಿ ಲೋಕಸಭೆದಿಂದ ಕನ್ಸಿಡರ್ ಮಾಡ್ತಾರೆ. ಗೊತ್ತಲ್ಲ? ಏನರ ಕನ್ಫ್ಯೂಷನ್ ಮತ್ತ ಇದ್ರ ರಾಜ್ಯ ಸಚಿವರು ಬರಂಗಿಲ್ಲ. ಮತ್ತೆ ಏನರ ಕನ್ಫ್ಯೂಷನ್ ಐತೆ ನಾಳೆ ಎಲ್ಲರ ಹೇಳಿಕೆ ಟೈಪ್ನಾಗ ಕ್ವಶನ್ ಕೇಳಿರ್ತಾರೆ. ಏನಂದ್ರೆ ಬೋತ್ ಹೌಸಸ್ದಿಂದ 15% ಅಂದ್ರೆ ಬೋತ್ ಹೌಸಸ್ ಬರಂಗಿಲ್ಲ. ಗೊತ್ತಲ್ಲ? ಈಗ ಯಾಕಾರ 545 ಇಡ್ರಿ 252 ಪ್ಲಸ್ ಮಾಡ್ರೆ 800 ಸಮಥಿಂಗ್ ಅಕೌಂಟ್. 800 ಜನಕ್ಕೆ ನೀ ಎಲ್ಲರ 15% ತಂದ್ರೆ ಎಷ್ಟು ಮಿನಿಸ್ಟರ್ ಆಕಾರ? ಭಾಳ ಆಕಾರ. 8 ಮಿನಿಸ್ಟರ್ಗಳನ್ನ ಎಲ್ಲಿರ್ತಾರೆ ಅವ್ರು? ಅದು ತರವ್ರಲ್ಲ ಇರ್ತಾರೆ. ಬಟ್ 8 ಮಿನಿಸ್ಟರ್ಗಳು ಆದಿರ್ತೀನಿ. ಅದಕ್ಕೆ ಕ್ಯಾಬಿನೆಟ್ ಮಿನಿಸ್ಟ್ರನ್ನ ಎಫೆಕ್ಟಿವ್ ಆಗಿ ಮಾಡೋಕ್ಕಾಗಂಗಿಲ್ಲ. ಅದ್ರ ಸಲ್ಮಂದ್ ಹೇಳಿ ಅದನ್ನು ಕ್ವಶನ್ ಕೇಳ್ಯಾರ. ಅದ್ರ ಸಲ್ಮಂದ್ ಹೇಳತ್ತೀನಿ. ಏನು ಕನ್ಫ್ಯೂಷನ್ ಇಲ್ಲ. ಮತ್ತು ನಾಳೆ ಎಲ್ಲರ ಕೇಳಿದಾಗ ರಾಜ್ಯಸಭೆಯಿಂದ ಯಾರನ್ನಾರ ಕ್ಯಾಬಿನೆಟ್ ಮಿನಿಸ್ಟರ್ದಾಗ ಸೇರಿಸ್ಬೋದು ಇಲ್ಲ ಅಂದ್ರೆ ಸೇರಿಸ್ಬೋದು. ಬಟ್ ಅದನ್ನು 15% ಅಂತೈತ್ಲ ಅದನ್ನು ಅದರಿಂದ ಆ್ಯಡ್ ಮಾಡೋಂಗಿಲ್ಲ. ಓನ್ಲಿ ಲೋಕಸಭೆದಿಂದ ಆ್ಯಡ್ ಮಾಡ್ತಾರೆ. ಏನು ಕನ್ಫ್ಯೂಷನ್ ಇಲ್ಲ. ಗೊತ್ತಾತಲ್ರಿ? ಏನರ ಇದ್ರೆ ಹೇಳಿ ಮಾಡುತ್ತೆ. 91ನೇ ಈ ತಿದ್ದುಪಡಿ ಇನ್ನೊಂದು ಯಾವುದಕ್ಕೆ ಸಂಬಂಧಿಸೈತೆ ಹೇಳಿ?
ಪಕ್ಷಾಂತರ ನಿಷೇಧ ಕಾಯ್ದೆಗೆ ಏನು ಮಾಡ್ತೈತೆ 91 ಏನ ಮರ್ಜ್ ಮಾಡಕ್ಕೆ ಯಾವುದಂದ್ರೆ ಮರ್ಜರ್ ತರ್ತೈತಿ, ಸ್ಪ್ಲಿಟ್ ಅನ್ನೋದ ಎಲಿಮಿನೇಟ್ ಮಾಡ್ತೈತಿ. 8% ಆದ್ರೆ ಸ್ಪ್ಲಿಟ್ ಅನ್ನೋದಿತ್ತು ರೀ 1/3 ಅನ್ನೋದು ಇತ್ತು. ಈಗ ನೆಕ್ಸ್ಟ್ ಕ್ವಶನ್ ಹೇಳ್ರಿ. ಈಗ ರೀಸೆಂಟಾಗಿ ಕೇಳಿದ್ರಿ ಏನಂದ್ರೆ ನೀರಿನ ಮೇಲೆ ಅಥವಾ ಕರೆಂಟ್ ಮೇಲೆ ತೇಲಾಡು ಯಾವ ಸ್ಪೀಸೀಸ್ ಏನಂತ ಕರೀತಾರತ್ ಕೇಳಿದ್ರು. ಏನತ್ತಾರ? ಪ್ಲಾಂಕ್ಟನ್. ನೆನಪೈತಲ್ಲ ಏನು ಹೇಳಿದ್ದು? PNB ಅಂತ ಹೇಳಿದ್ದು. ಒಂದೇದು ಕ್ವಶನ್ ಏನು ಕೇಳಿದಂದ್ರೆ ನೀರಿನ ಜೋಡ ಫ್ಲೋಟ್ ಆತತ್ರ ಅದಕ್ಕೆ ಏನತ್ತೀವಿ ಅಂದ್ರೆ ಪ್ಲಾಂಕ್ಟನ್. ಅದು ನೀರಿನ ಅಗೇನೆಸ್ಟ್ ಅಥವಾ ಕರೆಂಟ್ ಅಗೇನೆಸ್ಟ್ ಎಲ್ಲರ ಸ್ವಿಮ್ ಮಾಡ್ತಿತ್ತದ್ರ ನಡು ಯಾವಾಗ ನೆಕ್ಟನ್. ಅದು ಪೂರ್ತಿ ಭೂಮಿ ಒಳಗೆ ಅಥವಾ ಸಿ ಆರ್ಗ್ಯಾನಿಸಮ್ದಾಗ ಬಂದ್ರೆ ಬೆಂತೋಸ್. ಡೈರೆಕ್ಟ್ 3 ಸ್ಟೇಟ್ಮೆಂಟ್ ಕೊಟ್ಟಾನ, 3 ಸ್ಟೇಟ್ಮೆಂಟ್ ಒಂದೊಂದು ಕರೆಕ್ಟ್ ಹಾಕಿರತ್ತೇಳಿ ಆನ್ಸರ್ ಬತ್ತಿದೆ. ಕ್ವಶನ್ ಡೈರೆಕ್ಟ್ ಕೇಳಿದ್ ನೆನಪಿಟ್ಕೋರಿ. PNB ಅಂತ ನೆನಪಿಟ್ಕೋರಿ. ಯಾವ ಬರ್ತಾವ? ಪ್ಲಾಂಕ್ಟನ್ ಅಂದ್ರೆ ಏನು ಮಾಡ್ತೈತ್ರಿ? ನೀರಿನ ಜೋಡ ಹೋಗಿರ್ತೈತಿ. ನೀರು ಅಗೇನೆಸ್ಟ್ ಅದು ಎಲ್ಲರ ತೇಲಾಡ್ತಾರ ಯಾವ್ದ? PNB. ಪ್ಲಾಂಕ್ಟನ್ನ, ನೆಕ್ಟನ್ನ, ಬೆಂತೋಸ್. ಹಿಂಗ ನೀರಿನ ಮ್ಯಾಲಿಂದ ಹಿಡಿದು ಪ್ಲಾಂಕ್ಟನ್ ಅಂದ್ರೆ ಮ್ಯಾಲ ಬರ್ತೈತಿ, ನೆಕ್ಟನ್ ಅಂದ್ರೆ ನಡು ಬರ್ತೈತಿ, ಬೆಂತೋಸ್ ಅಂದ್ರೆ ಸಿ ಆರ್ಗ್ಯಾನಿಸಮ್ದಾಗ ಬರ್ತೈತಿ. ಇಷ್ಟು ನೆನಪಿಟ್ಟಿಗೆ ಬಂದ್ಬಿಡ್ತೈತಿ. ಅದು ನೆಕ್ಟೋಸ್. ಪ್ಲಾಂಕ್ಟನ್ದಿಂದ ಮ್ಯಾಲ ಬರ್ತದೆ. ಅವು ಡೆಡ್ ಆನಿಮಲ್ಸ್ ಅದು ಹೋಗಿರ್ತಾವಲ್ಲ ಅದಕ್ಕೆ ನೆಕ್ಟೋಸ್ ಅಂತ ಕರೀತಾರೆ. ಕರೆಕ್ಟ್. ಹಾಂ ಇದೆ. ಈಗ ಗೊತ್ತಾದ್ವಲ್ಲ? ಏನು ಬೇಸರ ಆಗೈತಾನ ಮತ್ತೆ? ಇಲ್ಲ ಟೈಮ್ ಆತನು ಒಂದು ಹೇಳಿ. ಇನ್ನೊಂದು 4-5 ಕ್ವಶನ್. ಹಾಂ ಇದೆ. ಈಗ ಕ್ವಶನ್ ಹೆಂಗೆ ಕೇಳಿರ್ತಾರೆ ಅನಲೈಸ್ ಮಾಡೋ ಸಲ್ಮಂದಿ ಹೇಳತ್ನ. ಈಗ ಹೇಳಲ್ಲ ಇವು ಕ್ವಶನ್ ಹಿಂಗೆ ಕೇಳಿರ್ತಾರೆ. ನಾಳೆ ನಾವು ಅರ್ಧ ಓದ್ಕೊಂಡು ಹೋದ ಅಲ್ಲಿ ಗೊತ್ತಾಗಬಾರ್ದಲ್ಲ ಎದಕ್ಕೆ ಹಿಂಗೆ ಹೇಳಿರ್ತಾನೆ ನೀವು ಅಂತ ಹೇಳಿ. ಅದಕ್ಕೆ ಹೇಳತ್ನ ಕ್ವಶನ್ ಹಿಂಗೆ ಕೇಳಿರ್ತಾರನಂತೆ ಅಷ್ಟು ಡೆಪ್ತಾಗಿ ಹೇಳಿರ್ತೀವಿ. ಈಗ ಹೇಳಿ COP30 ಅಂತ ಬರ್ತೈತಿ. COP30 ಔಟ್ಕಮ್ ಕೇಳಿದ್ರು. ಇದ್ರದಾಗ ಡೈರೆಕ್ಟ್ ಕ್ವಶನ್ ಕೇಳ್ತಾನೆ. ಯಾಕಂದ್ರೆ ಇದನ್ನು 2-3 ಸರಿ ಡಿಸ್ಕಷನ್ ಮಾಡಿ ನಾವು. ಒಂದೇದೇ ಕ್ವಶನ್ ಏನು ಕೊಟ್ಟಾರ ನೋಡ್ರಿ. ಬೆಲ್ಲಮ್ ಪ್ಯಾಕೇಜ್ ಅನ್ನೋದೈತ್ಲ. ಈ ಬೆಲ್ಲಮ್ ಪ್ಯಾಕೇಜ್ ಅಂತ ರೀಸೆಂಟಾಗಿ ಘೋಷಣೆ ಮಾಡ್ತಾರೆ. ಏನಂದ್ರೆ $1.3 ಟ್ರಿಲಿಯನ್ ಎಲ್ಲ ಕಂಟ್ರಿಗಳು ಕೊಡ್ಬೇಕಂತ ಘೋಷಣೆ ಮಾಡ್ಯಾರ. ಆ ಒಂದೇ ಕ್ವಶನ್ ಐತಿ. ಅದನ್ನ ಏನು ಕ್ವಶನ್ ಕೇಳ ಅಂತ ತಿಳ್ಕೊರೆ. ಒಂದು ಕ್ವಶನ್ ಕೇಳತ್ತನ. ಬೆಲ್ಲಮ್ ಪ್ಯಾಕೇಜ್ ಒಳಗೆ 1.2 ಐತೆ 3 ಐತಿ. $1.3 ಬಿಲಿಯನ್ USD ಕೊಡ್ಬೇಕಂದಾರಲ್ಲ. ಟ್ರಿಲಿಯನ್ ಕೊಡ್ಬೇಕಂದಾರಲ್ಲ. ಇದು ಬೈಂಡಿಂಗ್ ಐತೆ ಅಂತ ಕೊಟ್ಟಾರ. ಬೈಂಡಿಂಗೋ ನಾನ್ ಬೈಂಡಿಂಗ್? ಇವು ಕ್ವಶನ್ ಬೈಂಡಿಂಗ್ ಅಂತ ಕೊಟ್ಟಾರ. ಇದು ನಾನ್ ಬೈಂಡಿಂಗೋ ಬೈಂಡಿಂಗ್? ನಾನ್ ಬೈಂಡಿಂಗ್. ಕರೆಕ್ಟಾಗಿ ನಾನ್ ಬೈಂಡಿಂಗ್. ಯಾಕಂದ್ರೆ ನೆನಪಿಟ್ಕೋರಿ ಇಂಟರ್ನ್ಯಾಷನಲ್ ಯಾವ್ದಾರ ಈ COP30 ಮೀಟಿಂಗ್ ಮಾಡಿರತ್ತ ಅವ್ರು ಮಾಡಿ ಎಲ್ಲ ಕಂಟ್ರಿ ಮೇಲೆ ಡೆವಲಪ್ ಮೇಲೆ ನೀವು ಕಂಪಲ್ಸರಿ ಕೊಡ್ಬೇಕಂದ್ರೆ ನಾವು ನಿಮ್ದು ಸೇರಂಗಿಲ್ಲ ಅಂದ್ಬಿಡ್ತಾರೆ. ಯಾಕಂದ್ರೆ ಹೊರಗೆ ಬಂದ್ಬಿಡ್ತಾರೆ. ಈಗ ಅಮೆರಿಕ ಮಾಡ್ತೈತೆ ಗೊತ್ತೈತಲ್ಲ. ಯಾವುದೇ ಕಂಟ್ರಿಗಳು ಈಗ ವಿಶ್ವಸಂಸ್ಥೆ ಬಂದ ನೀವು ಶಾಂತಿ ಒಪ್ಪಂದ ಮಾಡ್ಬೇಕತ್ತ ಅಥವಾ ಈ ವಿಶ್ವಸಂಸ್ಥೆ ಪವರ್ಫುಲ್ ಇತ್ತ ತಿಳ್ಕೊರಿ. ಅದು ಬೈಂಡಿಂಗ್ ಅದು ಹೇಳಿದ್ದು ಎಲ್ಲ ನಡೀತಿದ್ವು ಅಂತೇಳಿ ಇಟ್ಟೋದಿಗೆ ಇರಾನ, ಉಕ್ರೇನ, ರಷ್ಯಾ ವಾರ ಎಲ್ಲ ನಿಂತಿರ್ತಿದ್ದು. ಬಟ್ ಅದ್ರದ್ದು ಏನಂದ್ರೆ ಬೈಂಡಿಂಗ್ ಇರಂಗಿಲ್ಲ. ಇದೇನಂದ್ರೆ ಬೆಲ್ಲಮ್ ಪ್ಯಾಕೇಜ್ ಒಳಗೆ ಕ್ವಶನ್ ಕೇಳೋಣ. ನಾಳೆ ನಾವು ಓದಿದಾಗ ಏನಾಕಿರ್ತೈತೆ ಅಂದ್ರೆ ಬೆಲ್ಲಮ್ ಪ್ಯಾಕೇಜ್ ಅನ್ನ ಹೇಳಿದ್ದು $1.3 ಟ್ರಿಲಿಯನ್ ಕೊಟ್ಟು ಕೂಡಲೇ ಮೊದಲು ಸೀದಾ ಹಾಕಿ ಬಂದ್ಬಿಡ್ತೀರಿ. ಬಟ್ ಕೆಳಗೆ ಬೈಂಡಿಂಗ್ ಕೊಟ್ಟಾನೋ ನಾನ್ ಬೈಂಡಿಂಗ್ ಕೊಟ್ಟಾನ ಕೇಳ್ಬೇಕು. ಯಾಕಂದ್ರೆ ಬೈಂಡಿಂಗ್ ಅಂದ್ರೆ ಕಂಪಲ್ಸರಿ ಕೊಡ್ಬೇಕಂತಿರ್ತದೆ. ನಾನ್ ಬೈಂಡಿಂಗ್ ಅಂದ್ರೆ ಕಂಪಲ್ಸರಿ ಇರಂಗಿಲ್ಲ. ಇದನ್ನು ನಾನ್ ಬೈಂಡಿಂಗ್ ಐತಿ. ಒಂದೇದು ಗೊತ್ತಾತ? ಎರಡನೇದು ಹೇಳ್ತಾನೆ. ಎರಡನೇದು ಏನು ಕೇಳಿದ್ರೆ ಗ್ಲೋಬಲ್ ಮಿಟೀರಿಯೋ ಅಗ್ರಿಮೆಂಟ್ ಅಥವಾ ಗ್ಲೋಬಲ್ ಮಿಟೀರಿಯೋ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂತ ಬೆಲ್ಲಮ್ ಕಾನ್ಫರೆನ್ಸ್ ಹೊತ್ತುಗಳ COP30 ಒಳಗೆ ತರ್ತಾರೋ ಇಲ್ಲೋ ಅಂತ ಕೇಳ್ಯಾನ. ತರ್ತಾರ. ವೆರಿ ಗುಡ್. ಎರಡನೇದು ನೆನಪಿರ್ತೈತೆ. ಮೂರನೇದು ಏನು ಕೇಳ್ಯಾರ ಗೊತ್ತನ್ರಿ? ಲೀಗಲಿ ಗ್ಯಾರಂಟಿ ಫೈನಾನ್ಷಿಯಲ್ ಕಮಿಟೀಸ್ನ ಫಾರ್ಮ್ ಮಾಡ್ತಾರಂದಾರ. ಇದ್ರದ್ದು ಏನು ಇನ್ನೊಂದು ಹೇಳ್ತಾರೆ ನೋಡ್ರಿ. ಜಸ್ಟ್ ಟ್ರಾನ್ಸಿಷನ್ ಇನಿಷಿಯೇಟಿವ್ ಅಂತ ಕರೀತಾರೆ. ಇದು ಜಸ್ಟ್ ಟ್ರಾನ್ಸಿಷನ್ ಇನಿಷಿಯೇಟಿವ್ ಅಂದ್ರೆ ಅಥವಾ ಈಗ ಏನು ಮಾಡ್ತಾರಂದ್ರೆ TFFF ಅದು ಕೇಳಿಲ್ಲ. ಈ TFFF ಅದು ಎಲ್ಲ ಜಸ್ಟ್ ಟ್ರಾನ್ಸಿಷನ್ ಇನಿಷಿಯೇಟಿವ್ ಅಂತ ಕರೀತಾರೆ. ಇದ್ರೊಳಗೆ ಬರ್ತದೆ. ಡೈರೆಕ್ಟ್ ನಾವು TFFF ಅಂತ ಕೇಳಿಲ್ಲ. ಅವ್ನು ಏನು ಕೇಳ್ಯಾನಂದ್ರೆ ಡೈರೆಕ್ಟ್ ಜಸ್ಟ್ ಟ್ರಾನ್ಸಿಷನ್ ಮೆಕ್ಯಾನಿಸಮ್ ಅದಾವಲ್ಲ ಇವು ಲೀಗಲಿ ಮೆಕ್ಯಾನೈಸ್ ಅದಾವೋ ಇಲ್ಲೋ ಅಂತ ಕೇಳ್ಯಾನ. ಲೀಗಲಿ ಅದಾವೋ ಇಲ್ಲೋ ಅಂದ್ರೆ ಮಾಡ್ಯಾರಲ್ಲ ಮಾಡ್ಯಾರ. ಎಸ್. ನಾಲ್ಕನೇದು ಇನ್ನೊಂದು ಲಾಸ್ಟ್ ಕೇಳ್ತಾನೆ. ಏನಂತ ಹೇಳ್ತಾನೆ ನೋಡ್ರಿ. ಲಾಸ್ಟ್ನೇದು ಏನು ಕೇಳ್ಯಾರಂದ್ರೆ ಏನರ ಮಾಡಿದ್ದು ಈಗ 1.5 ಡಿಗ್ರಿ ಸೆಲ್ಸಿಯಸ್ನ ಮೇಂಟೈನ್ ಮಾಡ್ಬೇಕಂದ್ರೆ ಕ್ಲೈಮೇಟ್ ಚೇಂಜ್. ಕರೆಕ್ಟಾ? ಈ ಕ್ಲೈಮೇಟ್ ಚೇಂಜ್ನ 1.5 ಡಿಗ್ರಿ ಸೆಲ್ಸಿಯಸ್ ಮಾಡ್ಕೊಳಕ್ಕೆ ಬೆಲ್ಲಮ್ 2026 ಅಥವಾ COP30 ಒಳಗೆ ಇನಿಷಿಯೇಟಿವ್ ತಂದಿದ್ದ ಈ 1.5 ಡಿಗ್ರಿ ಸೆಲ್ಸಿಯಸ್ ಮೇಂಟೈನ್ ಮಾಡೋಕೆ ಹೆಲ್ಪ್ ಮಾಡ್ತೈತೋ ಇಲ್ಲೋ ಅಂತ ಕೇಳ್ಯಾನ. ಮಾಡ್ತೈತೋ ಇಲ್ಲೋ? ಮಾಡತ್ತಿರ್ತಾವ. ಅದು ಮಾಡ್ತಿರ್ತೈತೆ ಅಂತ ತಂದಿರ್ತಾರಲ್ಲ ಅದ್ರ ಮೇಲೆ ಏನು ಕೇಳ್ಬೋದು ಅಂದ್ರೆ ನಾಳೆ NDC ಅಂತ ಕೇಳ್ಬೋದು. NDC ಫುಲ್ ಫಾರ್ಮ್ ಏನು? ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಅಂತ ಬರ್ತೈತಿ. ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ನ ಡೈರೆಕ್ಟ್ ಈಗ ಇವ್ನ ಕೇಳ್ಯಾರ ಹೇಳಿಕೆ. ನಾಳೆ ಇದನ್ನ ಕೇಳ್ಬೇಕತ್ತಿಲ್ಲ. ಬೆಲ್ಲಮ್ 2000 ಇದನ್ನು COP30 ಒಳಗೆ NDC ಅಂತ ತರ್ತಾರಲ್ಲ ಆ NDCನ ಅಡಾಪ್ಟ್ ಮಾಡ್ಕೊಂಡೈತೋ ಇಲ್ಲೋ ಇಂಡಿಯಾ NDCನ ಅಡಾಪ್ಟ್ ಮಾಡ್ಕೊಂಡೈತೋ ಇಲ್ಲೋ? ಹೇಳಿದ್ವಲ್ಲ, ಡಿಸ್ಕಷನ್ ಮಾಡಿದ್ವಿ. 2031ರಿಂದ 35 ತನಕ ಇಲ್ಲ ಐತೆ ಎಲ್ಲ ನಮ್ಮಲ್ಲಿ. NDC ಅಂದ್ರೆ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್. ನಾಳೆ ಇದನ್ನು ಎಲ್ಲರ ಬೈಂಡಿಂಗ ನಾನ್ ಬೈಂಡಿಂಗ್ ಕೇಳ್ರೆ ಇದು ನಾನ್ ಬೈಂಡಿಂಗ್ ಐತಿ, ಬೈಂಡಿಂಗ್ ಅಲ್ಲ. ಬಟ್ ಇಂಡಿಯಾ ಅಡಾಪ್ಟ್ ಮಾಡ್ಕೊಂಡೈತೋ ಇಲ್ಲ ಅಂದ್ರೆ ಮಾಡ್ಕೊಂಡೈತಿ. ಇಯರ್ ಎಲ್ಲಿಂದ ಎಲ್ಲಿಗೆ? 31ರಿಂದ 35. ನೆನಪಿರ್ತೈತಲ್ಲ, ಮಾಡಿದ್ದು ಡಿಸ್ಕಷನ್. ನೆನಪಾರೆ ಅವನ ಭಾಳ ದಿನ ಆಗೈತೆ. ಮತ್ತು ಅವನು ರಿವಿಷನ್ ಮಾಡ್ನು ತಗೋ. ಆದ್ರೆ ಆಮೇಲೆ NDCನ ಅಡಾಪ್ಟ್ ಮಾಡ್ಕೊಂಡು ಈ ನ್ಯಾಷನಲಿ ಇದನ್ನು ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಅಂತ ಹೇಳಿದ್ದು ಏನಂದ್ರೆ ರಾಷ್ಟ್ರೀಯ ತುರ್ತು ಅಥವಾ ಏನಂತಾರೆ ಅದಕ್ಕೆ ಡಿಟರ್ಮೈಂಡ್ಗೆ
ವೈಯಕ್ತಿಕ ಗುರಿಗಳೇನು ವೈಯಕ್ತಿಕ ಅಲ್ಲ ಯಾವುದೋ ನಿರ್ದಿಷ್ಟ ಗುರಿಗಳು. ಹಾಂ, ರಾಷ್ಟ್ರೀಯ ನಿರ್ದಿಷ್ಟ ಗುರಿಗಳತ್ತಿರ್ತಾವೆ. ಹೆಂಗೆ ಇದು SDG ಟಾರ್ಗೆಟ್ ಐತಲ್ಲ, ಸೇಮ್ ಹಂಗೆ NDCನ ಇಂಡಿಯಾ ಅಡಾಪ್ಟ್ ಮಾಡ್ಕೊಂಡೈತೋ ಇಲ್ಲೋ ಅಂತ ಕೇಳ್ರ, ಮಾಡ್ಕೊಂಡೈತೆ. ನೆನಪಿರ್ತೈತಲ್ಲ NDC ಅಂತ ಬಂದ್ರೆ ಅದ್ರ ಮೇಲೆ ಅಷ್ಟು ಕೇಳ್ಯಾರ ನೋಡ್ರಿ. COP 30 ಮೇಲೆ ಹೆಂಗೆ ಕೇಳ್ಬೋದು ಅಂತೇಳಿ. ಇನ್ನು ಹೇಳ್ರಿ ನೋಡು, ಒಮ್ಮೆ COP 30 ರಿವಿಷನ್ ಮಾಡು. COP 30 ಎಲ್ಲಾಗಿತ್ತ? ಬೆಲ್ಲಮ್ದಾಗ. ಯಾರು ಆರ್ಗನೈಸ್ ಮಾಡ್ತಾರಂದ್ರೆ UNFCC. ಈ ಕ್ವಶನ್ ಬಿಟ್ಟ ಇನ್ನು ನಾ ಹೇಳಿದ್ದು ಹೇಳ್ರಿ ಕರೆಂಟ್ ಅಫೇರ್ಸ್ ಅದ್ರ ರಿಲೇಟೆಡ್ ಕೇಳ್ಬೋದು. ಅದ್ರ ಸಲ್ಮಂದಿ ಹೇಳತ್ನ ಬೆಲ್ಲಮ್ ಔಟ್ಕಮ್ಸ್ ಒಳಗೆ 4 ಇನಿಷಿಯೇಟಿವ್ ಬರ್ತಾವೆ. ಒಂದೇದು ಯಾವ್ದು ಇನಿಷಿಯೇಟಿವ್ ಈಗಾರ ಹೇಳ್ರಿ? ಒಂದೇದ ಪೊಲಿಟಿಕಲ್ ಪ್ಯಾಕೇಜ್, ಒಂದೇ ಆಪ್ಷನ್ ಕೊಟ್ಟಿದ್ದು $1.3 ಟ್ರಿಲಿಯನ್ ಡೆವಲಪ್ ಕಂಟ್ರಿ ಕೊಡ್ಬೇಕನ್ನೋದೈತಿ. ಎರಡನೇದು ಮುಟ್ಟಿರಾವು ಅಗ್ರಿಮೆಂಟ. ಎರಡನೇದು. ಮೂರನೇದು T3FF ಅಂದ್ರೆ ಎಸ್, ಟ್ರಾಪಿಕಲ್ ಫಾರೆಸ್ಟ್ ಫಾರೆವರ್ ಫೆಸಿಲಿಟಿ. ಇವು ಯಾಕೆ ಹೇಳತ್ನಂದ್ರೆ ಒನ್ ಲೈನರ್ದಾಗೂ ಕೇಳ್ಬೋದು. ಏನಂದ್ರೆ ಟ್ರಾಪಿಕಲ್ ಫಾರೆಸ್ಟ್ ಫಾರೆವರ್ ಫೆಸಿಲಿಟಿ ಅನ್ನೋದ ಯಾವ ಒಂದು ಕಾಪ್ದಾಗ ಬತ್ತು? COP 30, 28, 29 ಹಿಂಗೆ ಕೊಟ್ಟತ್ತೇಳಿ. COP 30ದಾಗ 3 ಹೇಳಿದ್ದು. ಇನ್ನೊಂದು ಯಾವ್ದು? ಹಾಂ, 4X ಪ್ಲೆಡ್ಜ್ದಾಗ ಯಾವ್ಯಾವ ಬರ್ತಾವೆ ಕಂಟ್ರಿಗಳು? 4 ಕಂಟ್ರಿಗಳು ಬರ್ಬೇಕು. ಯಾವ್ಯಾವ ಹೇಳಿದ್ನೆಲ್ಲ? ಜಿಲ್ಲೆಯಲ್ಲಿ ಹೋಗಿದ್ರು. ಮೆಲೋಡಿ ಚಾಕ್ಲೇಟ್ ಕೊಡಕ್ಕೆ ಎಲ್ಲಿ ಹೋಗಿದ್ರು? ಇಟಲಿ, ಇಂಡಿಯಾ. 2 ಜೋಡಿ ಅದು ಅಲ್ಲ. 2 ಜೋಡಿ ಆದ್ಮೇಲೆ ಇನ್ನು 2 ಜೋಡಿ ಮಾಡ್ರಿ. ಬ್ರೆಜಿಲ, ಜಪಾನ. ಇವು ಎಲ್ಲ ಕೂಡಿ ಏನು ಮಾಡ್ಯಾವ ಅಂದ್ರೆ 4X ಪ್ಲೇಟ್ಸ್ ಜತ್ ಮಾಡ್ಯಾವ. ಇವು ನಾಳೆ ಎಲ್ರ ನಾನ್ ಫಾಸಿಲ್ದಾಗ ಮಾಡ್ಯಾವ ಅಥವಾ ಫಾಸಿಲ್ದಾಗ ಮಾಡ್ಯಾವತ್ ಕೇಳ್ರ? ಯಾವ್ದ್ರಾಗ? ನಾನ್ ಫಾಸಿಲ್ ಫ್ಯೂಯಲ್ದಾಗ, ಫಾಸಿಲ್ ಫ್ಯೂಯಲ್ದಾಗ ಗೊತ್ತಾಕವಲ್ಲ. 4 ಇನಿಷಿಯೇಟಿವ್ ನೆನಪಿಟ್ಕೋರಿ. ಯಾವ್ದು COP ಇದಂದ್ರೆ COP 30. ವೆರಿ ಗುಡ್. ನೆಕ್ಸ್ಟ್ ಸಾಕು ಹೇಳೋಣ ಮತ್ತು ಬೇಸರ ಆಗೈತೆ ಅನ್ಬೇಡ್ರಿ ಮತ್ತೆ. ಹಾಂ, ಈಗ ಹೇಳ್ರಿ ನೆಕ್ಸ್ಟ್ ಕ್ವಶನ್. ಈಗ ರೀಸೆಂಟಾಗಿ ಪ್ರೈಮ್ ಮಿನಿಸ್ಟರ್ದು ಹೇಳಿದ್ನಿ, ನೆನಪಿಟ್ಕೋರಿ. ಪ್ರೈಮ್ ಮಿನಿಸ್ಟರ್ ಆಫೀಸಿಗೆ ಏನಂತ ಕರಿತೀವಿ ಈಗ? ಸೇವಾ ತೀರ್ಥ ಅಂತ ಕರೀತಾರೆ. ಅವ್ ಕ್ವಶನ್ ಏನು ಕೇಳ ನೋಡ್ರಿ. ಪ್ರೈಮ್ ಮಿನಿಸ್ಟರ್ ಸೆಕ್ರೆಟರಿಯೇಟ್ ಇದ್ದಿದ್ದ ಪ್ರೈಮ್ ಮಿನಿಸ್ಟರ್ ಆಫೀಸ್ ಯಾವಾಗ ಆಗೈತೆ ಅಂತ ಕೇಳೋಣ. ಅಥವಾ ಯಾವ ಪ್ರೈಮ್ ಮಿನಿಸ್ಟರ್ ಇದ್ದಾಗ ಮಾಡ್ಯಾರ ಅಂತ ಕೇಳ್ಯಾರ? ಮುರಾರ್ಜಿ ದೇಸಾಯಿ. ಈಗ ಮುರಾರ್ಜಿ ದೇಸಾಯಿ ಅಂತ ಪ್ರೈಮ್ ಮಿನಿಸ್ಟರ್ ಇಲ್ಲಿ ಕ್ವಶನ್ ಕೇಳ್ಯಾನ. ನಾಳೆ ಏನು ಕೇಳ್ಬೋದು ಅಂದ್ರೆ ಪ್ರೈಮ್ ಮಿನಿಸ್ಟರ್ ಸೆಕ್ರೆಟರಿಯೇಟ್ ಅನ್ನೋದ ಪ್ರೈಮ್ ಮಿನಿಸ್ಟರ್ ಆಫೀಸ್ ಅನ್ನೋದ ಯಾವ ಇಯರ್ದಾಗ ಆಗೈತೆ ಅಂತ ಕೇಳ್ರ? 1977. ಅವಾಗ ಮುರಾರ್ಜಿ ದೇಸಾಯಿ ಇರ್ತಾರಲ್ಲ ಅವಾಗ. ಈಗ ಪ್ರೆಸೆಂಟ್ ಏನೈತೆ ಅದ್ರ ರೀನೇಮ್ ಅಂದ್ರೆ ಸೇವಾ ತೀರ್ಥ. ಅದ್ರ ರಿಲೇಟೆಡ್ ಏನು ಬೇಕಾದ್ ಕೇಳ್ರು ನೆನಪಿಟ್ಕೋರಿ. ಇದೆ ಡಾಕ್ಟ್ರಿನ್ ಆಫ್ ಎಸ್ಟೋಪಲ್ ಅಂತ ಬರ್ತೈತೆ ರೀ. ಎಸ್ಟೋಪಲ್ ಕೇಳಿರೇನು? ಇದು ಡಾಕ್ಟ್ರಿನ್ ಆಫ್ ಎಸ್ಟೋಪಲ್ ಕೇಳಿಲ್ಲ? ಇದು ಎದ್ರ ಸಲ್ಮಂದ್ ಇರ್ತೈತೆ ಅಂತ ಕೇಳಿಲ್ಲ? ಹೇಳ್ರಿ ನೋಡು, ಯಾರಿಗಾರ ಗೊತ್ತೈತಾನ? ಡಾಕ್ಟ್ರಿನ್ ಆಫ್ ಎಸ್ಟೋಪಲ್ ಹೇಳಬೇಡ, ಇದನ್ನು ಹೇಳ್ತಾನೆ ನೋಡಿ. ಈ ಡಾಕ್ಟ್ರಿನ್ ಆಫ್ ಎಸ್ಟೋಪಲ್ ಮೇಲೆ ಕೇಳ್ಬೋದು. ಇವ್ನು ಕ್ವಶನ್ ಏನು ಕೇಳ್ಯಾನ ಗೊತ್ತಾ? ಡಾಕ್ಟ್ರಿನ್ ಆಫ್ ಎಸ್ಟೋಪಲ್ ಫೌಂಡ್ ಇನ್ ವಿಚ್ ಆರ್ಟಿಕಲ್ ಅಂತ ಕೊಟ್ಟಾನ. ಆರ್ಟಿಕಲ್ 115, 117, 123 ಯಾವುದು ಆರ್ಟಿಕಲ್ ಸಂಬಂಧ ಬರಂಗಿಲ್ಲ ಅಂತ ಕೊಟ್ಟಾನ. ಏನು ಹೇಳ್ರಿ ನೋಡು, ಯಾವುದು ಆರ್ಟಿಕಲ್ ಸಂಬಂಧ ಬರಂಗಿಲ್ಲ. ಡಾಕ್ಟ್ರಿನ್ ಅಂತ ಬರ್ತಾವಲ್ಲ. ಈ ಡಾಕ್ಟ್ರಿನ್ ಆಫ್ ಪ್ಲೆಜರ್ ಅಂತ ಬಂದರೆ ಯಾವ ಆರ್ಟಿಕಲ್ ಅಂಡರ್ ಬರ್ತೈತಿ? 310. ಡಾಕ್ಟ್ರಿನ್ ಆಫ್ ಪ್ಲೆಜರ್ ಅಂತ ಗೊತ್ತೈತಿ? ಡಾಕ್ಟ್ರಿನ್ ಆಫ್ ಪ್ಲೆಜರ್ ಅಂದರೆ ಏನು ಹೇಳ್ರಿ ನೋಡು? ಆನಂದ ಸಿಗೋದಲ್ಲೋ. ಡಾಕ್ಟ್ರಿನ್ ಆಫ್ ಪ್ಲೆಜರ್ ಅಂತ ಕರಿತೀವಲ್ಲ. ರಾಷ್ಟ್ರಪತಿ ಇದೇನಂದ್ರೆ ರಾಷ್ಟ್ರಪತಿ ಯಾವಾಗಿಂತನ ಅವ್ರಿಗೆ ಖುಷಿ ಅನಿಸ್ತೈತಿಲ್ಲ ಅವಾಗಿಂತನ ಅವ್ರನ್ನ ಇಟ್ಕೋಬೋದು, ಆಮೇಲೆ ತೆಗೆದೋಗಿಬೋದು. ಅದಕ್ಕೆ ಏನಂತಾರಂದ್ರೆ ಡಾಕ್ಟ್ರಿನ್ ಆಫ್ ಪ್ಲೆಜರ್ ಅಂತ ಕರಿತೀವಿ. ಯಾವ ಆರ್ಟಿಕಲ್ ಅಂಡರ್ ಇದೆ? 310 ಗೊತ್ತತ್ತಲ್ಲ. ರಾಷ್ಟ್ರಪತಿಗೆ ಒಪ್ಪಿಗೆ ಇರುತ್ತಾರ ಅಂದ್ರೆ ಹೆಂಗಂದ್ರೆ ಯಾರ ಅದಾರ ತಿಳ್ಕೊರಿ, ಯಾರನ್ನಾರ ಅಪಾಯಿಂಟ್ ಮಾಡಿರ್ತಾರೆ, ಯಾವ್ದಾರ ಒಂದು ಮೆಂಬರ್ ಕಮಿಷನ್ ಇರ್ತಾರ ತಿಳ್ಕೊರಿ. ಅವ್ರನ್ನ ಯಾವಾಗ ಬೇಕಾದ್ರೆ ರಾಷ್ಟ್ರಪತಿ ತೆಗೆದೋಗಿತ್ತಿದ್ರು ಅಂತೇಳಿ ಅದೇ ಡಾಕ್ಟ್ರಿನ್ ಆಫ್ ಯಾವ್ದ್ರಾಗ ಬರ್ತೈತೆ ಅಂದ್ರೆ ಡಾಕ್ಟ್ರಿನ್ ಆಫ್ ಪ್ಲೆಜರ್. ಅಂದ್ರೆ ರಾಷ್ಟ್ರಪತಿ ಪ್ಲೆಜರ್ದಾಗ ಅದೀವಂದಂಗೆ ಯಾವ್ದು ಆರ್ಟಿಕಲ್ ಅಂದ್ರೆ ಆರ್ಟಿಕಲ್ 310. ಈಗ ಡಾಕ್ಟ್ರಿನ್ ಆಫ್ ಎಸ್ಟೋಪಿಲ್ ಅಂತ ಹೇಳ್ತಾನೆ. ಎಸ್ಟೋಪಿಲ್ ಅನ್ನೋದು ಏನಂದ್ರೆ ಈಗ ಏನು ಮಾಡಿರ್ತಾರೆ ಅಂದ್ರೆ ರೀಸೆಂಟ್ ಆಗಿದ್ದು ಯಾವ್ದು ಬೇಡ, ಏನು ಮಾಡ್ತಾರೆ ಗೊತ್ತನ್ರಿ? ಯಾರಿಗಾರ ನಾವು ಟ್ರಸ್ಟ್ ಬಿಲ್ಡ್ ಮಾಡೋಕೆ ಏನರ ಒಂದು ಹೇಳಿಕೆ ಕೊಡ್ತೀವಿ ಅಂತ ತಿಳ್ಕೊ. ನಾ ಏನು ಹೇಳಿಕೆ ಕೊಟ್ಟಿರ್ತೀನಿ ಮೊದಲು ಒಂದು ಹೇಳಿರ್ತಾನೆ. ಈಗ ನಾವು ಯಾರಿಗಾರ ಏನರ ನಿಮ್ಗೊಂದು ಪ್ರಾಪರ್ಟಿ ಕೊಡ್ತೀನೋ ಅಥವಾ ಏನರ ಒಂದು ಹೇಳಿಕೆ ಕೊಟ್ಟಿರ್ತೀವಲ್ಲ, ಆ ಹೇಳಿಕೆ ಕೊಟ್ಟ ಮೇಲೆ ಅದನ್ನ ಪೂರ್ತಿ ಬೈಂಡಿಂಗ್ ಮಾಡ್ತೀವಿ. ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾನೆ. ಒಂದು ಮನಿ ತೊಗೋತಿರ್ತಾನೆ, ಯಾರ ನಾ ಮನಿ ಮಾರ್ತಿರ್ತಾನೆ ತಿಳ್ಕೊರಿ. ಆ ಮನಿ ಮಾರಾಗ ಹೇಳಿರ್ತಾನ, ನಾ ಇಷ್ಟಕ್ಕೆ ರೊಕ್ಕ ಮಾರ್ತನು, ಇಷ್ಟಕ್ಕೆ ಇದನ್ನ ತೊಗೋಬೇಕು ನೀವು, ಇದಕ್ಕೆ ಯೂಸ್ ಆಕತಿ, ಹಿಂಗೆಲ್ಲ ಹೇಳಿ ಮೊದಲು ಹೇಳಿರ್ತೀವಿ ಲೀಗಲ್ ಆಗಿ. ಆಮೇಲೆ 2ನೇ ಕೇಸ್ನಾಗ ಏನಾಗಿರ್ತೈತೆ ಗೊತ್ತಾನ? ಅವ್ನು ಲಾಸ್ಟ್ ಹೋಗುದ್ರಾಗ ಅವ್ನಿಗೆ ಏನು ಮನಿ ಟ್ರಾನ್ಸ್ಫರ್ ಮಾಡೋದು ಇರ್ತೈತಲ್ಲ, ಅವಾಗ ಟೈಮ್ನಾಗ ತಿರುಗಿ ಬೀಳ್ತಾನೆ. ನಾ ಯಾವಾಗ ನಿನಗೆ ಕೊಡ್ತಾನೆ ಬಿಡ್ತಾನೆ ಅಂತ ಹೇಳಿದ್ನ ಅಂತೇಳಿ ಹಂಗೆ ಹೇಳ್ರಿ ಆತತ್ತೇಳಿ. ಅದಕ್ಕೆ ಡಾಕ್ಟ್ರಿನ್ ಆಫ್ ಎಸ್ಟೋಪಿಲ್ ಅಂತ ಕರೀತಾರೆ. ಇದು ಏನು ಮಾಡ್ತೈತೆ ಅಂದ್ರೆ ಅಲ್ಲಿ ಹಂಗೆ ಹೇಳಿ ಡಾಕ್ಟ್ರಿನ್ ಆಫ್ ಪ್ಲೆಜರ್ ಅಂದ್ರೆ ರಾಷ್ಟ್ರಪತಿ ಒಪ್ಪಿಗೆ ಇರುತ್ತಾನ ಅಧಿಕಾರದಾಗ ಇರ್ತಿ. ಯಾರಂದ್ರೆ ಈ KPSC ಮೆಂಬರ್ ಇರ್ತಾರೆ ರೀ, ರಾಷ್ಟ್ರಪತಿ ಎಲ್ಲರ ಅನ್ಕಾನ್ಸ್ಟಿಟ್ಯೂಷನ್ ಅಂದ್ರೆ ತೆಗಿತಾರೋ ಇಲ್ಲೋ ಅವ್ರನ್ನ ತೆಗಿತಾರಲ್ಲ, ಅದಕ್ಕೆ ಡಾಕ್ಟ್ರಿನ್ ಆಫ್ ಪ್ಲೆಜರ್ ಅಂತ ಇರ್ತಾರೆ. ಬಟ್ ವೈಸ್ ಪ್ರೆಸಿಡೆಂಟ್ ಡಾಕ್ಟ್ರಿನ್ ಆಫ್ ಪ್ಲೆಜರ್ ಅಂಡರ್ ಬರಂಗಿಲ್ಲ. ಹಿಂಗೆ ಹೇಳಿಕೆ ಒಳಗೆ ಕೇಳ್ರ ತಿಳ್ಕೊರಿ. ಯಾರು ಡಾಕ್ಟ್ರಿನ್ ಆಫ್ ಪ್ಲೆಜರ್ದಾಗ ಬರ್ತಾರಂದ್ರೆ ರಾಷ್ಟ್ರಪತಿಗೆ ಯಾವಾಗ ಬೇಕಲ್ಲ ಅವಾಗ ಆ ಮೆಂಬರ್ನ ತೆಗಿತಿದ್ದಂದ್ರೆ ಡಾಕ್ಟ್ರಿನ್ ಆಫ್ ಪ್ಲೆಜರ್ದಾಗ ಬರ್ತಾರೆ. ಅವ್ರು ಯಾರು ಮೆಂಬರ್ಗಳು ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಇರಂಗಿಲ್ಲ, ಅವ್ರು ಡಾಕ್ಟ್ರಿನ್ ಆಫ್ ಪ್ಲೆಜರ್ದಾಗ ಬರಂಗಿಲ್ಲ. ಹಂಗೆ ಡಾಕ್ಟ್ರಿನ್ ಆಫ್ ಎಸ್ಟೋಪಿಲ್ ಬಂದ್ರೆ ಯಾವುದೋ ಆರ್ಟಿಕಲ್ ಅಂಡರ್ ಬರಂಗಿಲ್ಲ. ಆರ್ಟಿಕಲ್ ಎಲ್ಲಿ ಹಾಕ್ಬೋದು ಅಂದ್ರೆ ಕೋರ್ಟ್ನಾಗ ಕ್ವಶನ್ ಮಾಡ್ತಿರ್ತಾರಲ್ಲ ಅವಾಗ ಸೆಕ್ಷನ್ಗಳು ಬರ್ತಾವೆ. ಆ ಸೆಕ್ಷನ್ ಒಳಗೆ 420 ಕೇಸ ಹಿಂಗೆ ಹಾಕಿ ಏನು ಮಾಡ್ಬೋದು ಅಂದ್ರೆ ಅದನ್ನು ಡಾಕ್ಟ್ರಿನ್ನ ಎಲಿಮಿನೇಟ್ ಮಾಡ್ಬೋದು. ಅದಕ್ಕೆ ಡಾಕ್ಟ್ರಿನ್ ಆಫ್ ಎಸ್ಟೋಪಿಲ್ ಅಂತ ಕರೀತಾರೆ. ಅದ್ರ ಮೇಲೆ ಡೈರೆಕ್ಟ್ ಕ್ವಶನ್ ಕೇಳಿದ್, ನಾಳೆ ಕನ್ಫ್ಯೂಸ್ ಆಗಬಾರ್ದಲ್ಲ ಅದಕ್ಕೆ ಕೇಳಿನಿ. ಡಾಕ್ಟ್ರಿನ್ ಆಫ್ ಎಸ್ಟೋಪಿಲ್ ಅಂದ್ರೆ ಗೊತ್ತಲ್ಲ, ಎದಕ್ಕೆ ಮಾಡ್ತಾರ ಅಂತ ಕೇಳ್ರ? ಎದಕ್ಕೆ ಮಾಡ್ತಾರ ಅಂದ್ರೆ ಗೊತ್ತಿಲ್ಲ ಅಣ್ಣ.
ಹೇಳ್ರಿ ಎದಕ್ಕೆ ಮಾಡ್ತಾರೆ? ಹಾಂ, ಸ್ಟೇಟ್ಮೆಂಟ್. ನಾವು ಏನರ ಸ್ಟೇಟ್ಮೆಂಟ್ ಅಂದ್ರೆ ನೆನಪಿಟ್ಕೋರಿ, ಎಷ್ಟೊಪ್ ಇಲ್ಲ ಅಂದ್ರೆ ಏನಂದ್ರೆ ನಾವು ಏನರ ಎಷ್ಟು ಹೇಳಿರ್ತೀವಲ್ಲ ಅದಕ್ಕೆ ಬ್ಲಾಕ್ಡ್ ಇದ್ದಂಗೆ. ನಾ ಲೀಗಲಿ ಒಂದು ಏನರ ಸ್ಟೇಟ್ಮೆಂಟ್ ಕೊಟ್ಟೆ ಅಂತೇಳಿ ಅದ ಬ್ಲಾಕ್ ನಂದು ಹೊಳ್ಳಿ ಮತ್ತೊಮ್ಮೆ ಸ್ಟೇಟ್ಮೆಂಟ್ನ ಚೇಂಜ್ ಮಾಡಂಗಿಲ್ಲ. ಇದು ಹೆಂಗೆ ಎಕ್ಸಾಂಪಲ್ ಕೊಡ್ಬೋದಂದ್ರೆ ರೀಸೆಂಟಾಗಿ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಆಗಿತ್ತು. ಹೌದಾ? ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅಂತೈತ್ಲ, ಅದ್ರಾಗ ಏನು ಮಾಡ್ತಿರ್ತಾರೆ ಅಂದ್ರೆ ನಮ್ಮಲ್ಲಿ ಏನು ಅಲೋ ಮಾಡ್ಯಾರೋ ಕಂಪ್ಯೂಟರ್ ಮುಖಾಂತರ ಅಥವಾ ಎಲ್ಲೋ ಡಿಜಿಟಲ್ ಆಗಿ ಅಥವಾ ಬೇರೆ ದೇಶದಿಂದ ಸಾಕ್ಷಿ ಹೇಳ್ಬೋದು. ನಾ ಸಾಕ್ಷಿ ಹೇಳಾಗ ನನಗೆ ಯಾರ ಬಂದು 10 ಲಕ್ಷ ರೂಪಾಯಿ ಕೊಟ್ಟಿರ್ತಾನೆ, ಅವ್ನು ಮರ್ಡರ್ ಮಾಡ್ಯಾನ್ರಿ ಅಂತ ಹೇಳ್ತಾನೆ. ಆಮೇಲೆ ಕೋರ್ಟ್ನಾಗ ಎಲ್ಲರ ಕರ್ಕೊಂಡು ಹೋದ್ರತ್ತೇಳಿ ನೀ ಬಾ ಅಲ್ಲಿದ ಹೇಳಿರ್ತ ಕರ್ಕೊಂಡು ಹೋದ್ರತ್ತೇಳಿ ಅವಾಗ ನಾ ಹೇಳಿಲ್ರಿ ಅಂತೇಳಿ ಅವಾಗ ಡಾಕ್ಟ್ರಿನ್ ಆಫ್ ಎಸ್ಟೋಪಿಲ್ದಿಂದ ಕೇಸ್ ಹಾಕ್ಬೋದು. ಅದೇ ಎಕ್ಸಾಂಪಲ್. ಗೊತ್ತಾತಲ್ಲ ಡಾಕ್ಟ್ರಿನ್ ಎಸ್ಟೋಪಿಲ್ ಅದಕ್ಕೆ ಬರ್ತೈತ? ಹಾಂ, ಈಗ ಅರ್ಥ ಆತ? ಹಿಂಗೆ ಹೇಳ್ರ ಅರ್ಥ ಆಕತ್ತ ಅಂದನ್. ಹಾಂ, ಇದು ಈ ಕೇಸ್ನಾಗ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ ಜಾಸ್ತಿ ಹೆಂಗೆ ಕೇಳ್ಯಾರ ನೋಡ್ರಿ ಕಂಪೇರ್ ಮಾಡಿ. ಏನು ಕೇಳ್ಯಾರಂದ್ರೆ ರೀಸೆಂಟಾಗಿ ಶಬರಿಮಲೈ ಕೇಸ್ ಅತ್ತಾಗೈತಿ, ಗೊತ್ತಾಯ್ತಲ್ಲ? ಈ ಶಬರಿಮಲೈ ಕೇಸ್ ರಿಲೇಟೆಡ್ ಕ್ವಶನ್ ಹೆಂಗೆ ಕೇಳ್ಯಾರ ನೋಡ. ಶಬರಿಮಲೈ ಕೇಸ್ ಒಳಗೆ ಜಡ್ಜಸ್ ಬೆಂಚ್ ಎಷ್ಟಿತ್ತು ಹೇಳ್ರಿ? ಎಷ್ಟು ಮೆಂಬರ್ ಬೆಂಚ್ ಇತ್ತು? 9 ಮೆಂಬರ್ ಬೆಂಚ್ ಇತ್ತು. ಅವ್ನು ಕ್ವಶನ್ ಏನು ಕೇಳೋಣ ಗೊತ್ತಾ? ರೀಸೆಂಟ್ಲಿ 9 ಮೆಂಬರ್ ಜಡ್ಜ್ ಬೆಂಚ ಶಬರಿಮಲೈ ಕೇಸ್ ಒಳಗೆ ಐತಿ. ಹೌದಾ? ಅದನ್ನು ರಿಲೇಟೆಡ್ ಮಾಡಿ ಫಾಲೋಯಿಂಗ್ ಎಲ್ಲ ಕೇಸ್ಗಳು ಕೊಟ್ಟನ. ಆ ಕೇಸ್ ಒಳಗೆ 9 ಮೆಂಬರ್ ಜಡ್ಜ್ ಕೇಸ್ ಯಾವ್ಯಾವ ಅದಾವ ಡೈರೆಕ್ಟ್ ಕ್ವಶನ್ ಕೇಳಿದ್. ಇವು ಯಾಕೆ ರಿಲೇಟೆಡ್ ಅದಾವು, ಎದಕ್ಕೆ ಕೇಳ್ತಾರ ಹತ್ರ? ಯಾಕಾರ ಇಂಪಾರ್ಟೆಂಟ್ ಅದಾವ್ರಿ ಕೇಳ್ತಾನೆ. ಯಾವ ರಿಲೇಟೆಡ್ ಇರ್ತಾವ ಅಥವಾ ನ್ಯೂಸ್ನಾಗ ಇರ್ತಲ್ಲ ಅವನ್ನ ಕೇಳ್ತಾರೆ. ರೀಸೆಂಟಾಗಿ SR ಬೊಮ್ಮಾಯಿ ಕೇಸ್ ಅಂತ ಬಂದಿತ್ತು, ನೆನಪೈತಲ್ಲ? ನಮ್ಮಲ್ಲಿ ಎಲ್ಲರ ತುರ್ತು ಪರಿಸ್ಥಿತಿ ಇರ್ತಂದ್ರೆ SR ಬೊಮ್ಮಾಯಿ ಕೇಸ್ ಅದಲ್ಲ, ಅದು 8 ಮೆಂಬರ್ ಕೇಸ್ ಅಂದ್ರೆ ಜಡ್ಜ್ ಕೇಸ್ ಅಂದ್ರೆ 9 ಮೆಂಬರ್ ಕೇಸ್. ಅವೆಲ್ಲ ಒಮ್ಮೆ ಹೇಳ್ಬಿಡ್ತಾನೆ ನೋಡಿ, ನೆನಪಿಟ್ಕೋರಿ. 9 ಮೆಂಬರ್ ಜಡ್ಜ್ ಕೇಸ. ಶಬರಿಮಲೈ ಕೇಸ್ ಅಂತ ನೆನಪಿಟ್ಕೊಂಡಿರ್ತಿ. ಎಷ್ಟು ಮೆಂಬರ್ ಕೇಸ್ ಐತ್ರಿ ಇದು? 9 ಮೆಂಬರ್. ಇದ್ರೊಳಗೆ ನಾಳೆ ಏನು ಕೇಳ್ಬೋದಂದ್ರೆ ಇದು 2 ಬರ್ತಾವೆ. ಏನಂದ್ರೆ ಪ್ರೆಸಿಡೆನ್ಷಿಯಲ್ ರೆಫರೆನ್ಸ್. ಪ್ರೆಸಿಡೆಂಟ್ 143ನೇ ಆರ್ಟಿಕಲ್ ಪ್ರಕಾರ ಸುಪ್ರೀಂ ಕೋರ್ಟ್ ಜಡ್ಜ್ ಯಾವ್ದಾರು ಸಲಹೆ ತಗೋತಾರೋ ಇಲ್ಲೋ? ತಗೋತಾರೆ. 143ನೇ ಆರ್ಟಿಕಲ್ ಐತೈತಿ. ಇನ್ನೊಂದು ಏನಂದ್ರೆ ಯಾವ್ದಾರ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಅಥವಾ ನಮ್ಮ ಸಂವಿಧಾನಕ್ಕೆ ಏನರ ಒಂದು ಕಾಯ್ದೆ ಅಥವಾ ಕಾನೂನು ಉಲ್ಲಂಘನೆ ಮಾಡ್ತಿತ್ತಂತೇಳಿ ಮಿನಿಮಮ್ ಆಗಿ ಕಾನ್ಸ್ಟಿಟ್ಯೂಷನ್ದಿಂದ ಎಷ್ಟು ಮೆಂಬರ್ ಜಡ್ಜಸ್ ಬೆಂಚ್ ಇರಬೇಕು? ನಾ ಇನ್ನೊಂದು ಕ್ವಶನ್ ಕೇಳತ್ತ ನೋಡಿ. ನಾವೊಂದು ಕಾಯ್ದೆ ತಂದಿನ್ರಿ, ಆ ಕಾಯ್ದೆ ಏನು ಮಾಡತ್ತೈತೆ ಅಂದ್ರೆ ಸಂವಿಧಾನಕ್ಕೆ ಧಕ್ಕೆ ತರತೈತೆ ಅಥವಾ ಸಂವಿಧಾನಕ್ಕೆ ಕ್ವಶನ್ ಮಾಡತ್ತೈತಿ. ಅಂಥ ಕ್ವಶನ್ ಇದ್ದಾಗ ಕಾನ್ಸ್ಟಿಟ್ಯೂಷನಲ್ ಬೆಂಚ ಎಷ್ಟು ಮೆಂಬರ್ನ ಹೊಂದಿರ್ಬೇಕು? ಮಿನಿಮಮ್ 5 ಮೆಂಬರ್ನ ಹೊಂದಿರ್ಬೇಕು. ಅದು ಯಾವ ಆರ್ಟಿಕಲ್ ಅಂಡರ್ ಸುಪ್ರೀಂ ಕೋರ್ಟ್ ಹೇಳ್ತೈತಿ? 145. ಎಸ್, 145 ಆರ್ಟಿಕಲ್ ಅಂಡರ್ ಹೇಳ್ತದೆ. ಕ್ವಶನ್ ಆರ್ಟಿಕಲ್ ಎಲ್ಲ 395 ನೆನಪಿಟ್ಕೋಬೇಕತ್ತಿಲ್ಲ. ರೀಸೆಂಟಾಗಿ ಏನು ನ್ಯೂಸ್ನಾಗ ಇರ್ತಲ್ಲ ಅವನಾರ ನೆನಪಿಟ್ಕೋಬೇಕು. 145 ಆರ್ಟಿಕಲ್ ಏನು ಹೇಳ್ತೈತೆ ಅಂದ್ರೆ ಮಿನಿಮಮ್ ಮೆಂಬರ್ 5 ಮೆಂಬರ್ಸ್ ಇರ್ಬೇಕು. ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ ಮಾಡ್ಬೋದು. ಅದಕ್ಕೆ ಈಗ 9 ಮಂದಿದ ಶಬರಿಮಲೈ ಕೇಸ್ ಅಂತ ಹೇಳ್ತಾನೆ. ಐತಿಹಾಸಿಕ ಕೇಸ್ಗಳು ಅದಾವಲ್ಲ ಆ ಕ್ವಶನ್ ಕೇಳ್ಯಾರ. ನಿಮಗೆ ಮಂಡಲ್ ಕೇಸ್ ಅಂತ ಗೊತ್ತಿರ್ತೈತಿ, ಇಂದಿರಾ ಸಾಹನಿ ಪ್ರಕರಣ ಅಥವಾ ಮಂಡಲ್ ಕೇಸ್ ಅತ್ತಿವು. ಅದ್ರದ್ದು ಎಷ್ಟು ಬೆಂಚ್ ಮೆಂಬರ್ಸ್ ಇದ್ರು? ಅದು 9 ಮೆಂಬರ್. ಅವ್ನು ಕ್ವಶನ್ ಕೇಳೋದು ಹೆಂಗೆ ಸ್ಟ್ರಾಟರ್ಜಿ ಯೂಸ್ ಮಾಡ್ಯಾನ ನೋಡ್ರಿ. ಡೈರೆಕ್ಟ್ ಕೊಟ್ಟಾನ. ಶಬರಿಮಲೈ ಕೇಸ್ ಅತ್ರಿ. ಶಬರಿಮಲೈ ಕೇಸರ ಎದಕ್ಕೆ ಆಗತ್ತೈತಿ ಗೊತ್ತೈತಲ್? ಎದಕ್ಕೆ ಹೇಳ್ರಿ? ಹಾಂ, ವೆರಿ ಗುಡ್. ಶಬರಿಮಲೈ ಕೇಸ್ ಏನು ಮಾಡತ್ತಾರಂದ್ರೆ ಶಬರಿಮಲೈ ಗುಡಿ ಒಳಗೆ ಏನು ಮಾಡ್ತಾರಂದ್ರೆ ಮಹಿಳೆಯರಿಗೆ ಅಲಾವ್ ಇಲ್ಲ ಅಂತ ಹೇಳಿದ್ರು. ಅವ್ರು ಏನು ಮಾಡ್ರಿ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ನಮ್ದು ರೈಟ್ ಟು ಈಕ್ವಾಲಿಟಿ ಎಲ್ಲೈತಿ, ನಮ್ದು ಫಂಡಮೆಂಟಲ್ ರೈಟ್ ಆದ್ರೆ 32ನೇ ಆರ್ಟಿಕಲ್ ಪ್ರಕಾರ ನಾವು ಸುಪ್ರೀಂ ಕೋರ್ಟ್ಗೆ ಹೈಕೋರ್ಟ್ಗೆ ಹೋಗ್ಬೋದು. ಅವ್ರು ಸುಪ್ರೀಂ ಕೋರ್ಟ್ದಾಗ ಕ್ವಶನ್ ಮಾಡ್ಯಾರ. ರೈಟ್ ಟು ಈಕ್ವಾಲಿಟಿ ಅಂತೈತಿ, 14ನೇ ಆರ್ಟಿಕಲ್ ಹೇಳ್ತೈತಿ. ರೈಟ್ ಟು ಈಕ್ವಾಲಿಟಿ ಅಂದ್ರೆ ದೇವ್ರ ಗುಡಿಗೆ ಹೋಗ್ಬೋದು, ಶಾಲ್ಯಾಗ ಹೋಗ್ಬೋದು, ಎಲ್ಲ ಕಡೆ ಹೋಗ್ಬೋದು. ಮತ್ತು ಶಬರಿಮಲೈ ಕೇಸ್ನಾಗ ಯಾಕೆ ಮಹಿಳೆಯರಿಗೆ ಕೊಡಂಗಿಲ್ಲತ್ತ? ರೈಟ್ ಟು ಆರ್ಟಿಕಲ್, ರೈಟ್ ಟು ಈಕ್ವಾಲಿಟಿ ಅಂದ್ರೆ ಆರ್ಟಿಕಲ್ನಾಗ ಕ್ವಶನ್ ಮಾಡ್ಯಾರ. ಹೌದಾ? ಅದ ಶಬರಿಮಲೈ ಕೇಸ್ ಅಂತ ಕರಿತೀವಿ. ಅದರೊಳಗೆ ಕಾನ್ಸ್ಟಿಟ್ಯೂಷನ್ಗೆ ಅಗೇನೆಸ್ಟ್ ಐತಲ್ಲ ಇದು. ಯಾಕಂದ್ರೆ ಫಂಡಮೆಂಟಲ್ ರೈಟ್ಸ್ನ ವೈಲೇಟ್ ಮಾಡತ್ತೈತೆ ಅಂದ್ರೆ ಕಾನ್ಸ್ಟಿಟ್ಯೂಷನ್ಗೆ ಬತ್ತಲ್ಲ, ಅವಾಗ ಕಂಪಲ್ಸರಿ ಕಾನ್ಸ್ಟಿಟ್ಯೂಷನ್ ಬೆಂಚ ಬರ್ಬೇಕಾ, ಮಿನಿಮಮ್ 5 ಮೆಂಬರ್ಸ್ ಇರ್ಬೇಕು. ಬಟ್ ಶಬರಿಮಲೈ ಕೇಸ್ನಾಗ ಡೈರೆಕ್ಟ್ ಕ್ವಶನ್ಯಾಗ ಕೊಟ್ಟನ 9 ಮೆಂಬರ್ಸ್ ಇದ್ರತ್ತೇಳಿ. ಅದ್ರ ರಿಲೇಟೆಡ್ ಯಾವ್ಯಾವ ಕೇಸ್ ಒಳಗೆ 9 ಮೆಂಬರ್ ಇದ್ರತ್ ಹೇಳ್ತಾರೆ. ಎಲ್ಲ ಕೇಸ್ಗಳು ಹೇಳ್ಬಿಡ್ಲಿ ಬಡ ಬಡ, ಈ ನ್ಯೂಸ್ನಾಗ ಅದಾವ ಅದಕ್ಕೆ ಹೇಳ್ತಾನೆ. ಒಂದೇ ಆಪ್ಷನ್ ಕೊಟ್ಟಾನ. ಏನಂದ್ರೆ ಇದು ಯಾವ್ದು ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಪ್ರಕಾರ ಹೇಳ್ತೈತೆ ಅಂದ್ರೆ 145 ಆರ್ಟಿಕಲ್ ಐತೆ. ಕರೆಕ್ಟೋ ಇಲ್ಲೋ? ಒಂದೇ ಕ್ವಶನ್ ಕೊಟ್ಟಿದ್ದ. ಒಂದೇ ಆಪ್ಷನ್ ಏನಂದ್ರೆ 145 ಆರ್ಟಿಕಲ್ ಅಂಡರ್ ಹೇಳ್ತೈತೆ ಅಂದ್ರೆ ಮಿನಿಮಮ್ 5 ಅಥವಾ ಮ್ಯಾಕ್ಸಿಮಮ್ ಎಷ್ಟು ಮೆಂಬರ್ಸ್ ಇರಬಹುದತ್ತೆ ಏನಂತಂದ್ರೆ 145 ಆರ್ಟಿಕಲ್ ಅಂಡರ್. 2ನೇ ಕೇಸ್ ಕೇಳ್ತಾರೆ. KS ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಾಗ 9 ಮಂದಿ ಮೆಂಬರ್ಸ್ ಇದ್ರೋ ಇಲ್ಲೋ ಅಂತ ಕೇಳ್ಯಾನ. ಇದ್ರ ಇವು ಈ ಕೇಸ್ ಹೇಳ್ತಾನೆ. ಯಾಕಂದ್ರೆ ಹೊಸದಾಗ್ಯದವಾಗ ಕೇಳಿದ್ಮೇಲೆ ಇವೇನು ಬರ್ತಾವತ್ತ ಅನಿಸ್ತೈತಿ. ಬಟ್ ಎಕ್ಸಾಮ್ನಾಗ ಕೇಳಿರತ್ತೇನೆ ಅವಾಗ ಗೊತ್ತಾಗಲ್ಲ. ಅದ್ರ ಸಂಬಂಧ ಹೇಳತ್ತಾನ. KS ಪುಟ್ಟಸ್ವಾಮಿ ಪ್ರಕರಣ ಐತಿಹಾಸಿಕ ಪ್ರಕರಣ, ಎದಕ್ಕೆ ಸಂಬಂಧಿಸೈತಿ? ಎಸ್, ವೆರಿ ಗುಡ್. ರೈಟ್ ಟು ಪ್ರೈವೇಸಿ ಅನ್ನೋದ ಸಂವಿಧಾನದ ಯಾವ ಆರ್ಟಿಕಲ್ ಅಂಡರ್ ಬರ್ತದೆ? 21ನೇ ಆರ್ಟಿಕಲ್ ಬಂದಿರ್ತೈತೆ ಅಲ್ಲ. ಯಾಕಂದ್ರೆ ರೈಟ್ ಟು ಮ್ಯಾರಿ ಯಾವ ಆರ್ಟಿಕಲ್ ಅಂಡರ್ ಬರ್ತದೆ? ಯಾಕಂದ್ರೆ ಮೊನ್ನೆ ಇನಾಮ್ ವೀರಾಪುರ್ನಾಗ ಒಂದು ಕೇಸ್ ಆಗಿತ್ತು ಗೊತ್ತೈತಲ್ಲ, ಅಲ್ಲಿ ರೈಟ್ ಟು ಮ್ಯಾರಿ ಅಂತ ಹೇಳಿದ್ರು. ಯಾವ ಜಾತಿ ಹುಡುಗನ್ ಬೇಕಾದ್ರೆ ಅಥವಾ ಹುಡುಗಿನ ಬೇಕಾದ್ರೆ ಮದುವೆ ಆಗೋದ ಅಡಲ್ಟ್ ಇದ್ದತ್ತೇಳಿ ಅವ್ನ ಅಧಿಕಾರ. ಮತ್ತು ಅಡಲ್ಟ್ ಇರ್ಲಿಕ್ಕೆ ಅಲ್ಲ, ಅಡಲ್ಟ್ ಇದ್ರೆ ಅಷ್ಟು ಅಧಿಕಾರ ಇರ್ತೈತಲ್ಲ. ಅದು ರೈಟ್ ಟು ಮ್ಯಾರಿ ಅಥವಾ ರೈಟ್ ಟು ಪ್ರೈವೇಸಿ ಅಥವಾ ಇನ್ನೊಂದು ಏನು ಬರ್ತೈತೆ ಅಂದ್ರೆ ರೈಟ್ ಟು ಲೈಫ್ ವಿತ್ ಡಿಗ್ನಿಟಿ ಅಂತ ಬರ್ತೈತೆ. ಇವೆಲ್ಲ ಯಾವ ಆರ್ಟಿಕಲ್ ಅಂಡರ್ ಅಂದ್ರೆ ಆರ್ಟಿಕಲ್
21 ಪುಟ್ಟಸ್ವಾಮಿ ಪ್ರಕರಣ ಎದಕ್ಕೆ ಸಂಬಂಧಿಸಿ ಐತೆ ಅಂತ ಕೇಳ್ರ. ಇದನ್ನು ಕೇಳಿರ್ತಾರೆ ನೋಡಿ. ರೈಟ್ ಟು ಪ್ರೈವೇಸಿ ಅಂದರೆ ಏನು ಮಾಡ್ತಾರಂದ್ರೆ, ರೈಟ್ ಟು ಪ್ರೈವೇಸಿ ಅಂದರೆ ಈಗ ಯಾರ್ದ್ರ ಒಬ್ಬ ಇದನ್ನ ಇರ್ತಾನೆ ತಿಳ್ಕೊರಿ, ಯಾರ ಒಬ್ಬ ಸೆಲೆಬ್ರಿಟಿ ಇರ್ತಾನೆ, ಅವ್ನ ಫೋಟೋ ಅವ್ನಿಗೆ ಹೇಳಲ್ಲ ಎತ್ತ ಬೇಕಾದ ಯೂಸ್ ಮಾಡ್ಕೊಂಡ್ರೆ ಅಂತೇಳಿ ಅವ್ನು ಕೇಸ್ ಹಾಕ್ಬೋದು. ರೈಟ್ ಟು ಪ್ರೈವೇಸಿ ಅಂದ್ರೆ ಯಾವ ಆರ್ಟಿಕಲ್ನ ವೈಲೇಟ್ ಮಾಡ್ತೈತೆ ಅಂತ ಹಾಕ್ಬೋದು. ಅಂದ್ರೆ ಯಾವ್ದಾ 21ನೇ ಪ್ರಕರಣದ ಇದ ಯಾವ್ದಂದ್ರೆ KS ಪುಟ್ಟಸ್ವಾಮಿ ಪ್ರಕರಣ ಅಂತ ಬರ್ತೈತೆ. ಅದರೊಳಗೂ 9 ಮೆಂಬರ್ಸ್ ಬೆಂಚ್ ಇದ್ರು. ಅವು ಪ್ರಕರಣಗಳು ಹೇಳ್ಬಿಡ್ತಾನೆ. ಇಂದಿರಾ ಸಾಹನಿ ಪ್ರಕರಣ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ಅಂತ ಬರ್ತೈತೆ. ಇದರೊಳಗೂ ಎಷ್ಟು ಜನ ಇದ್ರಂದ್ರೆ 9 ಜನ. ಇದು ಎದಕ್ಕಿತ್ತು ಇಂದಿರಾ ಸಾಹನಿ ಪ್ರಕರಣ? ಎಷ್ಟು ರೀ? 50% ಮೀಸಲಾತಿನ ಮೀರ್ಬೇಡ ಅಂದಿದ್ರಲ್ಲ, ಅವಾಗೂ ಎಷ್ಟು ಮಂದಿ ಜಡ್ಜ್ ಇದ್ರಂದ್ರೆ 9 ಮಂದಿ. ನಾಳೆ ಏನು ಕೇಳ್ಬೋದು, ಈಗ ಹಿಂಗೆ ಕೇಳೋಣಲ್ಲ, ನಾಳೆ ಕೇಳ್ಬೋದು. ಇಂದಿರಾ ಸಾಹನಿ ಪ್ರಕರಣ ಅನ್ನೋದ ಯಾವ ಆರ್ಟಿಕಲ್ ಬೆಂಚ್ ಇತ್ತದ ಕೇಳ್ರ? ಯಾವ ಆರ್ಟಿಕಲ್ ಬೆಂಚ್ ಇತ್ತಿದೆ? 145 ಆರ್ಟಿಕಲ್ ಬೆಂಚ್ ಇತ್ತು. ಅಂದ್ರೆ 145 ಆರ್ಟಿಕಲ್ ಹೇಳುವುದೇನಂದ್ರೆ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅಂತ ಹೇಳ್ತದೆ. ಆ ಬೆಂಚ್ ಯಾವುದಂದ್ರೆ 145 ಆರ್ಟಿಕಲ್. ಹಿಂಗೆ ಏನರ ಹೇಳಿಕೆ ಕನ್ಫ್ಯೂಸ್ ಮಾಡೋನು ಗೊತ್ತಾಗ್ತೈತೆ. ಅದ್ರ ಸಲ್ಮಂದ್ ಹೇಳಿ ಯಾವ ಹೇಳಿ? ಇಂದಿರಾ ಸಾಹನಿ ಪ್ರಕರಣ ಹೇಳಿ. ಇನ್ನೊಂದು ಯಾವ್ದು ಹೇಳಿದ್ವು? ಪುಟ್ಟಸ್ವಾಮಿ. ಅದ್ರ ರಿಲೇಟೆಡ್ ಇದನ್ನ ಕೇಳ್ಬೇಕಿತ್ತಿಲ್ಲ, ಕೇಳ್ಬೋದು. ರೈಟ್ ಟು ಪ್ರೈವೇಸಿ ಅಥವಾ ರೈಟ್ ಟು ಪ್ರೈವೇಸಿಗೆ ಏನತ್ತು? ಗೌಪ್ಯತೆ, ಖಾಸಗಿತನದ ಹಕ್ಕು. ಖಾಸಗಿತನದ ಹಕ್ಕು ಯಾವ ಒಂದು ಪ್ರಕರಣದಿಂದ ಬರ್ತೈತೆ ಅಥವಾ ಯಾರು ಅದಕ್ಕೆ ಮೋಟೋ ಅಂದ್ರೆ ಪುಟ್ಟಸ್ವಾಮಿ ಪ್ರಕರಣ. ಗೊತ್ತಾತಲ್ಲ? ಅದ್ರೋಗು 9 ಮಂದಿ ಮೆಂಬರ್ಸ್ ಇದ್ರೆ ಇಂದಿರಾ ಸಾಹನಿ ಪ್ರಕರಣ. ಅದಾದ್ಮೇಲೆ ಇನ್ನೊಂದು ಬರ್ತೈತ್ರಿ, SR ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ. ಎದಕ್ಕೆ ಸಂಬಂಧಿಸಿ? ತುರ್ತು ಪರಿಸ್ಥಿತಿ. ಇದನ್ನ ಪೂರ್ತಿ ಹೇಳ್ರಿ ನೋಡು. ರಾಜ್ಯ ತುರ್ತು ಪರಿಸ್ಥಿತಿ ಕರೆಕ್ಟ್. SR ಬೊಮ್ಮಾಯಿ ಪ್ರಕರಣ ರಾಜ್ಯ ತುರ್ತು ಪರಿಸ್ಥಿತಿ ಐತಿ. ಹೌದಾ? ಈ ರಾಜ್ಯ ತುರ್ತು ಪರಿಸ್ಥಿತಿ ಹೇರ್ಬೇಡತೈತೋ ರಾಜ್ಯ ತುರ್ತು ಪರಿಸ್ಥಿತಿ ಹೇರತೈತೋ ಏನು ಹೇಳ್ತೈತಿ? ಕೇಸ್ ಪ್ರಕರಣ ಹಾಕ್ಬೇಡತೈತಿ. ಎಸ್, ಬಹುಮತ ಕರೆಕ್ಟ್. ಇಲ್ಲಿ ಐತಿ ಮೇನ್. ಎಸ್, ಇಲ್ಲಿ ಐತಿ ನೋಡಿ. ಇದು ಮೇನ್ ಹಿಟ್ಟಿಂಗ್ ಪಾಯಿಂಟ್ ಅಂತ ಕರೀತಾರೆ. ನೆನಪಿಟ್ಕೋರಿ. ರೀಸೆಂಟಾಗಿ ಬಂದಿತ್ತು ಹೇಳತ್ತಿದ್ರು ಗೊತ್ತೈತಲ್ಲ, ಬಹುಮತ ಅನ್ನೋದು ಬರ್ಬೇಕು. ನಾವು ರಾಜ್ಯ ತುರ್ತು ಪರಿಸ್ಥಿತಿ ಯಾವಾಗ ಏರ್ತಿರ್ತಾರಂದ್ರೆ ರೀಸೆಂಟಾಗಿ ಸಿದ್ದರಾಮಯ್ಯ ಅವ್ರು ರಾಜೀನಾಮೆ ಕೊಟ್ರಲ್ರಿ. ಅಕಸ್ಮಾತ್ ಅವ್ರು ರಾಜೀನಾಮೆ ಕೊಡೋದು ಬಿಟ್ಟ ನನಗೆ ಆಲ್ರೆಡಿ ಮೆಜಾರಿಟಿ ಐತೆ ತೋರಿಸಿದ್ರತ್ತೇಳಿ ಅವ್ರು ರಾಜೀನಾಮೆ ಕೊಡೋದು ಅವಶ್ಯಕತೆ ಇದ್ದಿದ್ದಿಲ್ಲ, ಅಥವಾ ಏನಂದ್ರೆ ತುರ್ತು ಪರಿಸ್ಥಿತಿ ಹೇರೋದು ಇರಂಗಿಲ್ಲ. ಯಾಕಂದ್ರೆ ಅವ್ರಿಗೆ ಬಹುಮತ ಇಲ್ಲತ್ತಲ್ಲ. ನಾ ಎಕ್ಸಾಂಪಲ್ ಕೊಟ್ಟು ಹೇಳತ್ತ, ನೆನಪಿಟ್ಕೋರಿ. ಬಹುಮತ ಅಂದ್ರೆ ಒಬ್ಬ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಇಷ್ಟು ಮೆಂಬರ್ಗಳ ಸಪೋರ್ಟ್ ಮಾಡ್ಬೇಕು. ಅಲ್ಲಿ ಮಿನಿಸ್ಟರ್ಗಳು ಅಥವಾ ಅದು ವಿಧಾನಸಭೆದಾಗ ಮೆಂಬರ್ಗಳು ಸಪೋರ್ಟ್ ಮಾಡಲಿಲ್ಲ ತಿಳ್ಕೊ, ಅವಾಗ ಬಹುಮತ ಲ್ಯಾಪ್ಸ್ ಆಕೈತಿ. ಬಹುಮತ ಇರಲಿಲ್ಲ ಅಂತೇಳಿ ಆ ಟೈಮ್ನಾಗ ಏನು ಮಾಡ್ತಾರಂದ್ರೆ ರಾಜ್ಯದಾಗ ಗೌರ್ಮೆಂಟ್ಗಳು ಯಾವೂ ಇರಂಗಿಲ್ಲ. ಆ ಗೌರ್ಮೆಂಟ್ ಇರ್ಲಿಕ್ಕೆ ಎಲೆಕ್ಷನ್ ನಡೆಸ್ಬೇಕಾಗತ್ತಲ್ಲ, ಆ ಎಲೆಕ್ಷನ್ ನಡೆಸೋ ಟೈಮ್ನಾಗ ಇದನ್ನ ಯಾರಿಗೆ ಗವರ್ನರ್ಗೆ ಒಂದು ಅಧಿಕಾರ ಇರ್ತೈತ್ರಿ, ಅವ್ರು ವಿವೇಚನೆ ಅಧಿಕಾರ ಇರ್ತಾರೆ. ನಮ್ಮಲ್ಲಿ ರಾಜ್ಯದಾಗ ಏನೈತಂದ್ರೆ ಗೌರ್ಮೆಂಟ್ ಚಂದಾಗಿ ನಡೆಯತ್ತಿಲ್ಲ, ರಾಜ್ಯ ಕರೆಕ್ಟ್ ಆಗತ್ತಿಲ್ಲ ಅಂತೇಳಿ ಏನು ಮಾಡ್ಬೋದು ಅಂದ್ರೆ ಅವ್ರ ತುರ್ತು ಪರಿಸ್ಥಿತಿ ಇರುತ್ತೆ, ರಾಷ್ಟ್ರಪತಿಗೆ ಏನು ಮಾಡ್ಬೋದು ಅಂದ್ರೆ ರೆಕಮೆಂಡ್ ಮಾಡ್ಬೋದು. ಬಟ್ SR ಬೊಮ್ಮಾಯಿ ಪ್ರಕರಣ ಏನು ಹೇಳ್ತೈತೆ ಗೊತ್ತನ್ರಿ? SR ಬೊಮ್ಮಾಯಿ ಅಂದ್ರೆ ಇವ್ರು ಬಸವರಾಜ ಬೊಮ್ಮಾಯಿ ಅವ್ರ ಅಪ್ಪ ಅಲ್ಲ, ಅವ್ರಿದ್ದಾಗ ಏನು ಮಾಡ್ತಾರಂದ್ರೆ ಅವ್ರದ್ದು ಏನಾಗಿತ್ತಂದ್ರೆ ಅವ್ರದ್ದು ಕೇಸ್ ಏನಾಗಿತ್ತಂದ್ರೆ ಅವ್ರಿಗೆ ಬಹುಮತ ಇಲ್ಲ ಅಂತ ತೋರ್ಸಂದಿದ್ರು. ಅವ್ರ ಬಹುಮತ ಏನಂದ್ರೆ ಅದನ್ನ ಡೈರೆಕ್ಟ್ ಏನಂದ್ರೆ ಲೋಕಭವನ ಅಂತ ಕರಿತೀವಿ. ಈಗ ರಾಜ್ಯಭವನ ಇದ್ದಿದ್ದು ಏನಾಗೈತೆ ಅಂದ್ರೆ ಲೋಕಭವನ. ಅವ್ರ ರಾಜ್ಯಪಾಲಗ ಮತ್ತು CMಗ ಅಪೋಸಿಟ್ ಇತ್ತಂತೇಳಿ ಅವ್ರು ಏನು ಮಾಡ್ತಾರಂದ್ರೆ ಲೋಕಭವನದಾಗ ಡೈರೆಕ್ಟ್ ನೀ ಬಂದು ನನಗೆ ಬಹುಮತ ತೋರಿಸ್ಪಾ ಅಂತ ಹೇಳ್ತಾರೆ. ಅವ್ರು ರಾಜ್ಯಪಾಲ ಏನು ಹೇಳ್ತಾರಂದ್ರೆ ರಾಜ್ಯಪಾಲರು ಅಲ್ಲಿದ ರೆಕಮೆಂಡ್ ಮಾಡ್ತಾರೆ, ಇವ್ರಿಗೆ ಬಹುಮತ ಇಲ್ಲ, ನನ್ನ ಕಡೆ ಬಂದಿಲ್ಲ, ಬಹುಮತ ಇಲ್ಲ, ರಾಷ್ಟ್ರಪತಿ ಆಡಳಿತ ಹೇರಿರ್ತಾರೆ. ಯಾವ ಆರ್ಟಿಕಲ್ ಪ್ರಕಾರ? ಯಾವ್ದ? 356ನೇ ಆರ್ಟಿಕಲ್ ಅಲ್ಲ. 352 ಬಂದ್ರೆ ಅದಕ್ಕೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, 356 ಬಂದ್ರ ರಾಜ್ಯ ತುರ್ತು ಪರಿಸ್ಥಿತಿ, 360 ಬಂದ್ರ ಹಣಕಾಸು ತುರ್ತು ಪರಿಸ್ಥಿತಿ. ಈಗ ರಾಜ್ಯದಾಗ ತುರ್ತು ಪರಿಸ್ಥಿತಿ ಹೇರ್ಬೇಕಾದ್ರೆ ರೆಕಮೆಂಡ್ ಮಾಡ್ಬೇಕಾದವ್ರು ಯಾರಂದ್ರೆ ರಾಜ್ಯಪಾಲನ ಮಾಡ್ಬೇಕು. ಆ ರಾಜ್ಯಪಾಲ ತನ್ನ ವಿವೇಚನೆ ಐತೆ ಅಂತ ಹೇಳಿ ರಾಜ್ಯಸಭೆ ಇದನ್ನ ರಾಜ್ಯಭವನ ಅಥವಾ ಲೋಕಭವನ ಇರ್ತೈತಲ್ಲ, ಅಲ್ಲಿಂದ ನೀ ಬಹುಮತ ಬಂದು ತೋರಿಸಿಲ್ಲ, ನಾ ರೆಕಮೆಂಡ್ ಮಾಡ್ತೀನಿ ಅಂತ ಹೇಳಿ ಮಾಡಿರ್ತಾರೆ. ಅವಾಗ ಅವ್ರು SR ಬೊಮ್ಮಾಯಿ ಏನು ಮಾಡ್ತಾರೆ ಅಂದ್ರೆ ಸುಪ್ರೀಂ ಕೋರ್ಟ್ನಾಗ ಕೇಸ್ ಹಾಕ್ತಾ ಇರ್ತೀರಿ. ಏನಂದ್ರೆ SR ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಾಗ ಏನು ಹೇಳ್ತಾರಂದ್ರೆ ಬಹುಮತ ತೋರಿಸ್ಬೇಕಾಗಿದ್ದ ರಾಜ್ಯಪಾಲ ಅಥವಾ ರಾಜ್ಯಪಾಲನ ಮನೆ ಆಗಲ್ಲ, ಅದು ಮನೆ ಅಂತ ಭವನ ಅಂದ್ರೆ ಅವ್ರ ಮನೆ, ಅಲ್ಲಿ ತೋರಿಸ್ಬೇಕಾಗಿಲ್ಲ. ಲೆಜಿಸ್ಲೇಟಿವ್ ಆಫೀಸ್ ಏನಿರ್ತಾವಲ್ಲ, ವಿಧಾನಸಭೆ ಅಥವಾ ವಿಧಾನ ಪರಿಷತ್ದಾಗ ಬಹುಮತ ತೋರಿಸ್ಬೇಕನ್ನೋದು ಇದ ಮೇನ್ ಕೇಸ್. ನೆನಪಿಟ್ಕೋರಿ. SR ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ಬಂದಾಗ ಎಲ್ಲರ ನಾಳೆ ತುರ್ತು ಪರಿಸ್ಥಿತಿ ಹೇರ್ರಿ ಅಂದಾರತ್ತಲ್ಲ, ಅವ್ರು ಯಾಕಾರ ಹೇಳಿ ಬಿಡ್ಲಿ ಹಾಕೋದು ಐತದ ನಮ್ಮಲ್ಲಿ ಆರ್ಟಿಕಲ್ ಅಂಡರ್ ಐತಿ. ಅಕಸ್ಮಾತ್ ನಿನ್ನ ಗೌರ್ಮೆಂಟ್ ಎಲ್ಲರ ಬಹುಮತ ಇರಲಿಲ್ಲ ತಟ್ಟಲ್ಲ, ಗೌರ್ಮೆಂಟ್ ಆಡಳಿತ ನಡ್ಸಕ್ಕೆ ಬರ್ಲಿಕ್ಕೂ ಡೈರೆಕ್ಟ್ ತುರ್ತು ಪರಿಸ್ಥಿತಿ ಹೇರ್ಬೋದು. ಬಟ್ ಅವ್ರು ಏನು ಹೇಳಿದ್ರಂದ್ರೆ ಬಹುಮತ ಟೆಸ್ಟ್ ಆಗ್ಬೇಕಾರೆ ಫ್ಲೋರ್ ಟೆಸ್ಟ್ ರಾಜ್ಯಭವನದಾಗ ಆಗಬಾರ್ದು. ಎಲ್ಲಿ ಆಗ್ಬೇಕಂದ್ರೆ ರಾಜ್ಯಸಭೆ ವಿಧಾನಸಭೆ ಅಥವಾ ವಿಧಾನ ಪರಿಷತ್ ಲೆಜಿಸ್ಲೇಟಿವ್ ಏನಿರ್ತೈತಲ್ಲ ಅಲ್ಲಿ ಮಿಕ್ಸ್ ಆಗಲಿ ಅಂತ ಹೇಳಿದ್ರು. ಇವು 3 ಪ್ರಕರಣ ಹೇಳಿ. 3 ಪ್ರಕರಣ ಯಾವ್ಯಾವ ಹೇಳ್ರಿ? ಪುಟ್ಟಸ್ವಾಮಿ ಪ್ರಕರಣ ಎದಕ್ಕೆ ಸಂಬಂಧಿಸೈತಿ? ಖಾಸಗಿತನ. ನೆಕ್ಸ್ಟ್ ಯಾವ ಪ್ರಕರಣ?
ಇಂದಿರಾ ಸಾಹನಿ ಪ್ರಕರಣ ನ್ಯೂಸ್ನಾಗ ಐತಿ, ಅಥವಾ ಈಗ ಇಂದಿರಾ ಸಾಹನಿ ಡೈರೆಕ್ಟ್ ನಮ್ಮಲ್ಲಿ 56 ಇತ್ತು, ಅದು ಎಲಿಮಿನೇಟ್ ಆಗೈತಿ. ಯಾಕಂದ್ರೆ 56 ಬರಂಗಿಲ್ಲ, 50%ಲೇನೆ ಮಾಡಂದ್ರಲ್ಲ, ಅದು ಯಾವ ಪ್ರಕರಣ ಹೇಳಿತ್ತದ್ ಕೇಳ್ಬೋದು, ಅಥವಾ ಆ ಪ್ರಕರಣದಾಗ ಬೆಂಚ್ ಮೆಂಬರ್ ಎಷ್ಟಿದ್ದಾರೆ ಅಂತ ಕೇಳ್ಬೋದು, 9 ಜನ. ನೆಕ್ಸ್ಟ್ ಅದಾದ್ಮೇಲೆ ಹೇಳ್ರಿ ಇನ್ನೊಂದು ಹೇಳ್ತೀನಿ, ಇದು ಕೇಸ್ ಗೊತ್ತೈತಿ ನಿಮಗೆ, IR ಕೋಹ್ಲಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ಅಂತ ಬರ್ತೈತಿ. ಇದು ಯಾವ ಪ್ರಕರಣ ಹೇಳ್ರಿ, ಇದಕ್ಕೂ 9 ಜನ ಇದ್ರಿ. ಯಾವ್ದು 2007ರಾಗ ಎದಕ್ಕೆ ಬರ್ತೈತಿ, ಯಾವ್ದಕ್ಕ ಜುಡಿಷಿಯಲ್ ರಿವ್ಯೂ ಅಂತ ಬರ್ತೈತಿ, ನೆನಪೈತಲ್ಲ. ನ್ಯಾಯಾಂಗ ವಿಮರ್ಶೆ ಯಾವ ಕಂಟ್ರಿದಿಂದ ತರ್ತೀವಿ, ನ್ಯಾಯಾಂಗ ವಿಮರ್ಶೆ ಯಾವ ಕಂಟ್ರಿದಿಂದ ಅಂದ್ರೆ ಅಮೇರಿಕಾದಿಂದ ತರ್ತಾರೆ. ನ್ಯಾಯಾಂಗ ವಿಮರ್ಶೆ ಅಂದ್ರೆ ಏನು? ನ್ಯಾಯಾಂಗ ವಿಮರ್ಶೆಗಳಂದ್ರೆ ಏನ? ಕರೆಕ್ಟ್. ನಾವು ಯಾವ್ದಾರ ಕಾಯ್ದೆ ತಂದಿರ್ತೀವಲ್ಲ ಅದನ್ನ ನ್ಯಾಯಾಂಗ ಒಳಗೆ ಏನು ಮಾಡ್ಬೋದು ಅಂದ್ರೆ ವಿಮರ್ಶೆ ಮಾಡ್ಬೋದೋ ಇಲ್ಲೋ, ಅದಕ್ಕೆ ನ್ಯಾಯಾಂಗ ವಿಮರ್ಶೆ ಅಂತೀವಿ. ಇದನ್ನ ಯಾವ ಕಂಟ್ರಿದಿಂದ ತರ್ತೀವಿ ಅಂದ್ರೆ USA ದಿಂದ. ಇದ್ರದ್ದು ಇಂಪಾರ್ಟೆನ್ಸ್ ಏನು ನೋಡ್ರಿ, ನ್ಯಾಯಾಂಗ ವಿಮರ್ಶೆ ಅನ್ನೋದ ಒಂದೊಂದು ಕಾಯ್ದೆಗಳು ತರ್ತೀವಿ ನಾವು. ಇವ ನಮ್ಮವ ತಂದಿವ ತಿಳ್ಕೊರಿ. ಇವ ನಮ್ಮವ ಎದಕ್ಕೆ ತಂದಾರ ಇಲ್ಲಿ ಕರ್ನಾಟಕದಾಗ? ಎದಕ್ಕ? ಮರ್ಯಾದೆಗೇಡು ಹತ್ಯೆ ಪ್ರಕರಣ ಅಂತ ಕರೀತಾರೆ, ಕರೆಕ್ಟಾ? ಈ ಮರ್ಯಾದೆಗೇಡು ಹತ್ಯೆ ಪ್ರಕರಣ ಇವ ನಮ್ಮವ ಕೇಸ ತಂದಾರ, ಕರೆಕ್ಟಾ? ಇದನ್ನ ಏನು ಮಾಡ್ಬೋದು ಅಂದ್ರೆ ನ್ಯಾಯಾಂಗದಾಗ ವಿಮರ್ಶೆ ಮಾಡ್ಬೋದು ಇಲ್ಲೋ ಅಂತ. ಹೆಂಗಂದ್ರೆ ಈ ಕೇಸ್ ನಮ್ಮಲ್ಲಿ ಈಗ ಯಾವ್ದಾರ ನಮ್ಮ ಫಂಡಮೆಂಟಲ್ ಹೌದು, ಇವ ನಮ್ಮವ ತಂದಾರ, ಯಾಕಂದ್ರೆ ಮರ್ಯಾದೆಗೇಡು ಹತ್ಯೆ ಮಾಡಬಾರ್ದು ಅಂತೇಳಿ. ಅದು ಅಕಸ್ಮಾತ್ ಅದು ಗಂಡ ಏಂತಿ ಅವ್ರು ಏನು ಮಕ್ಳು ಓಡೋಗಿರ್ತಾರಲ್ಲ ಅವ್ರು ಹಂಗಿದ್ರತ್ತೇಳಿ ಅಕಸ್ಮಾತ್ ಇನ್ ಕೇಸ್ ಏನಾರ ಕೊಲೆ ಆಗಿದ್ರ ಅವಾಗ ಇವ್ರು ತಪ್ಪತ್ತಕ್ಕತ್ತಲ್ಲ. ಇದು ಕಾಯ್ದೆ ತಂದಿದ್ದು. ಯಾವುದೋ ಒಂದು ಕಾಯ್ದೆ ಬಂದ್ರೆ ಅದಕ್ಕೆ ಅಡ್ವಾಂಟೇಜು ಇರ್ತೈತಿ, ಡಿಸ್ಅಡ್ವಾಂಟೇಜು ಇರ್ತೈತಿ. ಅದು ಡಿಸ್ಅಡ್ವಾಂಟೇಜನ್ನು ಕ್ವಶನ್ ಮಾಡೋದು ಏನಿರ್ತೈತಲ್ಲ ಅದಕ್ಕೆ ಅಧಿಕಾರಕ್ಕೆ ಏನಂತಾರೆ ಅಂದ್ರೆ ನ್ಯಾಯಾಂಗ ವಿಮರ್ಶೆ ಅಂತ ಕರೀತಾರೆ. ಈಗ ಹೇಳ್ರಿ ನೀವು ಯಾವ್ದಂದ್ರೆ ಯಾವ್ದು ಹೇಳಿದ್ವಿ ನಾವು, ಪುಟ್ಟಸ್ವಾಮಿ ಪ್ರಕರಣ ಅಂತ ಹೇಳಿದ್ರಿ, ಕರೆಕ್ಟಾ? ಪುಟ್ಟಸ್ವಾಮಿ ಪ್ರಕರಣದಾಗ ಏನೈತೆ ಅಂದ್ರೆ ಖಾಸಗಿತನದ ಹಕ್ಕು ಹೊತ್ತೈತಿ, ಖಾಸಗಿತನ ಹಕ್ಕು ಹೊತ್ತೈತಿ ಅಂತೇಳಿ. ರೈಟ್ ಟು ಇನ್ಫಾರ್ಮೇಷನ್ ಅಂಡರ ನಾ ಖಾಸಗಿ ಅದಿನಪ್ಪ, ನಂದು ಹಕ್ಕು ಕೊಡಂಗಿಲ್ಲ ಅಂದ್ರೆ ರೈಟ್ ಟು ಇನ್ಫಾರ್ಮೇಷನ್ ಇರುವುದು ಅದಕ್ಕೆ. ನಮ್ಮಲ್ಲಿ ರೈಟ್ ಟು ಈಕ್ವಾಲಿಟಿ ಬೇಕಲ್ಲ, ರೈಟ್ ಟು ಈಕ್ವಾಲಿಟಿ ಬೇಕಾದ್ರೆ ನಿಂಗೆ ಫ್ರೀಡಮ್ ಆಫ್ ಸ್ಪೀಚ್ ಐತಿ, ಎಲ್ಲ ಐತಿ, ಹೌದಾ? ಈಗ ಯಾವ್ದಾರ ನಮಗೆ ಯಾವ್ದಾರ ಇನ್ಫಾರ್ಮೇಷನ್ ಬೇಕಾಗೈತಿ ಸಾರ್ವಜನಿಕದ, ಅವ್ ಸಾರ್ವಜನಿಕದ್ರಾಗ ಅತಿ ಉತ್ತೀರ್ಣತವಾದ ಸ್ಥಾನದಾಗಿರ್ತಾನೆ, ಅವ್ನು ಕೋರ್ಟ್ನಾಗ ಹೋಗ್ತಾನೆ, ನಂಗೆ ರೈಟ್ ಟು ಪ್ರೈವೇಸಿ ಐತಿ, ನಾ ಇನ್ಫಾರ್ಮೇಷನ್ ಕೊಡಂಗಿಲ್ಲತ್ತೆ, ಅದನ್ನು ಕ್ವಶನ್ ಮಾಡ್ಬೋದಲ್ಲ. ಇಂಥವಕ್ಕೆ ಏನತ್ತೀವಿ ಅಂದ್ರೆ ನ್ಯಾಯಾಂಗ ವಿಮರ್ಶೆ. ಯಾವುದೋ ಒಂದು ಕಾಯ್ದೆ ತಂದ್ರತ್ತೇಳಿ ಅದನ್ನು ನ್ಯಾಯಾಂಗ ವಿಮರ್ಶೆ ಮಾಡ್ಬೋದು. ಬಟ್ ನಮ್ಮಲ್ಲಿ ಏನಿತ್ತಂದ್ರೆ ತಮಿಳ್ನಾಡಿಗೆ ಏನು 69% ರಿಸರ್ವೇಷನ್ ಇತ್ತಲ್ಲ, ಅದನ್ನು ಕ್ವಶನ್ ಮಾಡಂಗಿಲ್ಲ ಅಂದಿದ್ರಿ. ಯಾವ ಒಂದು ಅನುಸೂಚಿ ಒಳಗೆ ಹಾಕಿದ್ರು ಅವ್ರ? 10ನೇ ಅನುಸೂಚಿ, 9ನೇ ಅನುಸೂಚಿ ಒಳಗೆ ಹಾಕಿದ್ರಲ್ಲ, ಆ 9ನೇ ಅನುಸೂಚಿ ಹಾಕಿದ್ರಾಗ ಏನಿತ್ತಂದ್ರೆ ಅದನ್ನು ಕ್ವಶನ್ ಮಾಡಂಗಿಲ್ಲ ಅಂದಿದ್ರು. ಆ ಕ್ವಶನ್ ಮಾಡ್ಲತ್ತ ಹೇಳುದು ಯಾವ್ದಂದ್ರೆ IR ಕೋಹ್ಲಿ ಪ್ರಕರಣ. ಅದಕ್ಕೆ ಎಷ್ಟು ಮೆಂಬರ್ಸ್ ಬೆಂಚ್ ಇತ್ತಂದ್ರೆ ಯಾವ್ದ? 9 ಮಂದಿ ಮೆಂಬರ್ಸ್ ಬೆಂಚ್. ಗೊತ್ತಾತಲ್ಲ ಅದ? ನೆಕ್ಸ್ಟ್ ಸಾಕಾ? ಭಾಳ ಆತನ ಹೇಳಬೇಡ ನೀವು ಮತ್ತೆ ಮುಖ ನೋಡ್ರೆ ಬ್ಯಾಡ ಅನ್ಸತೈತಿ. ಸಂಡೇ ಆತ. ಹಾಂ ಹೇಳಿ ಇನ್ನೊಂದೆರಡ. ಓಕೆ, ನೆನಪದವಲ್ಲ ಇವು ಯಾವ ಪ್ರಕರಣ ಒಮ್ಮೆ ಹೇಳ್ಬಿಡ್ರಿ ನೋಡಿ. ಒಂದೇದು ಈಗ ಹೇಳ್ರಿ ನೋಡು, ನೆನಪೈತೋ ಇಲ್ಲೋ ಮೊದಲು ಕೇಳ್ತಾನೋ. ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಲಾ ಯಾವ ಕಂಟ್ರಿದಿಂದ ತರ್ತಾರೆ? ಜಪಾನ್. ಬೆಂಕಿ. ಡ್ಯೂ ಪ್ರೊಸೆಸ್ ಲಾ ಯಾವ ಕಂಟ್ರಿದಿಂದ? USA. ಇದ್ರೊಳಗೆ ಯಾವುದಕ್ಕೆ ಜುಡಿಷಿಯಲ್ ರೆಸ್ಟ್ರಿಕ್ಷನ್ ಇರ್ತೈತಿ. ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾಕ ಜುಡಿಷಿಯಲ್ ರೆಸ್ಟ್ರಿಕ್ಷನ್ ಇರ್ತೈತಿ, ಕರೆಕ್ಟಾ? ಈಗ ಹೇಳಿ UNEP ಕೋರ್ ಸ್ಟ್ರಾಟಜಿ ಎಷ್ಟು ಬರ್ತಾವೆ? 3 ಬರ್ತಾವೆ. ಯಾವ್ಯಾವ? ಕ್ಲೈಮೇಟು, ನೇಚರ್ ಆ್ಯಂಡ್ ಬಯೋಡೈವರ್ಸಿಟಿ, ಪೊಲ್ಯೂಷನ್ ಆ್ಯಂಡ್ ವೇಸ್ಟ್. ವೆರಿ ಗುಡ್. WMO ಕೆಟ್ಟದಾವ ಕೋರ್ ಸ್ಟ್ರಾಟಜಿ 5. ಬೆಂಕಿ. ನೆನಪದವಲ್ಲ? ಸಮಗ್ರ ಶಿಕ್ಷಾ ಅಭಿಯಾನ ಎಷ್ಟು ಒಂದು ಕಾಯ್ದೆಗಳನ್ನು ಮರ್ಜ್ ಮಾಡೈತಿ? 3 ಕಾಯ್ದೆಗಳು. ಯಾವ್ಯಾವ? ವೆರಿ ಗುಡ್. ಸರ್ವ ಶಿಕ್ಷಣ ಅಭಿಯಾನ, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ, ನೆಕ್ಸ್ಟ್ ಟೀಚರ್ ಎಜುಕೇಶನ್. ಯಾವ ಇಯರ್ದಾಗ ಸಮಗ್ರ ಶಿಕ್ಷಣ ಅಭಿಯಾನ ಬಂತು? 2000. ಬೆಂಕಿ. ನೆನಪದವಲ್ಲ? ಮತ್ತು ಈಗ ಹೇಳ್ರಿ ಸುಗಮ್ಯ ಭಾರತ ಅಭಿಯಾನ ತರ್ತಾರೆ. ಯಾವ ಉದ್ದೇಶಕ್ಕೆ ತರ್ತಾರೆ? ಯಾವ್ದ? PWD. ಕರೆಕ್ಟ್ ಐತಲ್ಲ? RPWD ಆ್ಯಕ್ಟ್ ಯಾವ ಇಯರ್ದಾಗ ಬರ್ತದೆ? 2016. RPWD ಆ್ಯಕ್ಟ್ ಪ್ರಕಾರ ಇಂಡಿಯಾದಾಗ ಪ್ರೆಸೆಂಟ ಎಷ್ಟು ಡಿಸೇಬಿಲಿಟೀಸ್ ಅದಾವ? ಎಷ್ಟ? 21. ಮತ್ತೆ ನೆನಪದವಲ್ಲ? ಕರೆಕ್ಟ್. ನಾನು ನೆನಪು ಹಾರಿರತ್ತೆ ತಿಳಿದಿದ್ದು. ಮತ್ತು ಇದು ಹೇಳಿ ಡಾಕ್ಟ್ರಿನ್ ಆಫ್ ಎಸ್ಟೋಪ್ ಇಲ್ಲತ್ತಂದ್ರೆ ಯಾವ್ದು ವಿಧಿ ಒಳರಿ ಬರ್ತೈತಿ? ಯಾವುದೇ ವಿಧಿ ಇಲ್ಲ. ಗೊತ್ತಾತಲ್ಲ? ಡಾಕ್ಟ್ರಿನ್ ಆಫ್ ಎಸ್ಟೋಪ್ ಇಲ್ಲತ್ತೇಳಿ. ಹಳಿವು ಇನ್ನೊಂದೆರಡು ಕೇಳೇನ? ನೆನಪದವಲ್ಲ ನೋಡು ತಡಿ. ಮತ್ತು ಆ ಕಡೆ ಹೇಳ್ಕೊತ ಹೋದ ಮತ್ತು ಮರ್ತು ನೆನಬಾರ್ದು. ಹೊಸವೇನು ಹೇಳು ಇರತ್ತವು, ಹೊಸ ಹಳಿವು ನೆನಪಿರ್ಬೇಕಲ್ಲ. ಏನು ಕೇಳಿ? ಸುಗಮ್ಯ ಭಾರತದ ಹೇಳ್ರಿ. WTO ಹೇಳ್ರಲ್ಲ. WTO ಯಾವ ಅಗ್ರಿಮೆಂಟ್ ಪ್ರಕಾರ ಇಂಡಿಯಾ ಸೈನ್ ಮಾಡ್ತೈತಿ? ಮಾರ್ಕೇಶ್ ಅಗ್ರಿಮೆಂಟ್. ವೆರಿ ಗುಡ್. ನೆನಪದವೆಲ್ಲ. ಹಾಂ ಇದು ಹೇಳ್ರಿ. ಇದನ್ನು ಮಿನಿಸ್ಟ್ರುಗಳು ಎಲ್ಲರ ಗವರ್ನರ್ಗೆ ಅಡ್ವೈಸ್ ಕೊಟ್ಟಿರ್ತಾರಲ್ಲ, ಅದನ್ನು ಹೋಗಿ ನಾ ಹೈಕೋರ್ಟ್ನಾಗ ಕೇಳ್ಬೋದೋ ಇಲ್ಲೋ? ಕೇಳ್ಬೋದು. ಕೇಳಕ್ಕೆ ಬರಂಗಿಲ್ಲ. ಕೌನ್ಸಿಲ್ ಆಫ್ ಮಿನಿಸ್ಟರ್ ಬಗ್ಗೆ ಹೇಳು ಆರ್ಟಿಕಲ್ ಸ್ಟೇಟ್ದಾಗ ಬಂದಾಗ
163 ಬರ್ತೈತೆ ನೆನಪಿಟ್ಟು. ಸ್ಟೇಟ್ದಾಗ ಬಂದಾಗ 163, ಸೆಂಟ್ರಲ್ದಾಗ ಬಂದಾಗ ಯಾಕಾರ ಮತ್ತೆ ಅನ್ಬಾರ್ದು ನೀವು. ಕೌನ್ಸಿಲ್ ಆಫ್ ಮಿನಿಸ್ಟರ್ 91ನೇ ಆರ್ಟಿಕಲ್ ಓನ್ಲಿ ಸೆಂಟ್ರಲಿಗೆ ಬರ್ತೈತೆ ಅಂತಲ್ಲ, ಸ್ಟೇಟಿಗೆ ಬರ್ತೈತಿ ಮತ್ತು ಸೆಂಟ್ರಲಿಗೆ ಬರ್ತೈತಿ. 91ನೇ ಆರ್ಟಿಕಲ್ ಎಷ್ಟು % ಮೀರಬಾರ್ದು ಅಂತ ಹೇಳೈತೆ ಅಂದ್ರೆ 15% ಮೀರಬಾರ್ದು ಅಂತ ಹೇಳೈತಿ. ಅದ್ರ ಚೀಫ್ ಮಿನಿಸ್ಟ್ರಿ ಹಿಡಿದಿರ್ತೈತೋ ಹಿಡಿದಿರ್ತೈತಿ. ವೆರಿ ಗುಡ್ ನೆನಪು. ಇದು ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಅಂತ ಬರ್ತಾವಲ್ಲ, ಯಾವ ಇಯರ್ದಿಂದ ಯಾವ ಇಯರ್ಗೆ ಇಂಡಿಯಾ ಅಡಾಪ್ಟ್ ಮಾಡ್ಕೊಂಡೈತಿ. ಯಾವುದಕ್ಕೆ 31ರಿಂದ 35. ಇದು ಪ್ರಧಾನ ಮಂತ್ರಿ ಆಫೀಸ್ ಸೆಕ್ರೆಟರಿಯೇಟ್ ಇದ್ದಿದ್ದು ಆಫೀಸ್ ಮಾಡಿದ್ದು ಯಾವುದು ಪ್ರಧಾನ ಮಂತ್ರಿ ಮೊರಾರ್ಜಿ ದೇಸಾಯಿ. ಈಗ ಪ್ರೆಸೆಂಟ್ ಏನಂತ ಮಾಡ್ಯಾರ ಅಂದ್ರೆ ಸೇವಾ ತೀರ್ಥ. ಲಾಸ್ಟ್ ಇನ್ನೊಂದು ಹೇಳ್ಬಿಡ್ತಂತ ತಡ್ರಿ, ಇನ್ನೊಂದು ಹೇಳಿ ಲಾಸ್ಟ್. ಅದನ್ನ ಈಗ ಪ್ರಕರಣ ಹೇಳಿದ್ವಲ್ಲ, ಲಾಸ್ಟ್ ಅದೊಂದು ಕ್ವಶನ್ ಹೇಳಿದ್ವಿ. ಬಡ ಒಂದು ಪ್ರಕರಣ ಹೇಳ್ತೀರಿ. 9 ಮಂದಿ ಮೆಂಬರ್ಸ್ ಬೆಂಚ್ ಅಥವಾ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಯಾವ ಆರ್ಟಿಕಲ್ ಇರ್ತೈತಿ? ಯಾವ್ದ? 145. ನಮ್ಮಲ್ಲಿ ಶಬರಿಮಲೈ ಕೇಸಿಗೆ ಕರೆಂಟ್ ನ್ಯೂಸ್ನಾಗ ಐತೆ ನೋಡ್ರಿ, ಅದ್ರ ರಿಲೇಟೆಡ್ ಏನಕ್ಕೆ ಕೇಳ್ಬೋದು ನೆನಪಿಟ್ಕೋರಿ. ಶಬರಿಮಲೈ ಬೆಂಚ್ ಎಷ್ಟು ಮೆಂಬರ್ಸ್ ಐತೆ ಅಂದ್ರೆ 9 ಮೆಂಬರ್ಸ್ ಬೆಂಚ್ ಐತಿ. IR ಕೋಲಿ ಪ್ರಕರಣ ಎಷ್ಟು ಮೆಂಬರ್ಸ್ ಇತ್ತಂದ್ರೆ 9 ಮೆಂಬರ್. IR ಕೋಲಿ ಪ್ರಕರಣ ಎದಕ್ಕೆ ಬರ್ತೈತಿ? ನ್ಯಾಯಾಂಗ ವಿಮರ್ಶೆ ಜುಡಿಷಿಯಲ್ ರಿವ್ಯೂನ ಅಪ್ಲೈ ಮಾಡತ್ತೆ ಹೇಳ್ತಾರೆ. ಜುಡಿಷಿಯಲ್ ರಿವ್ಯೂ ಯಾವ ಕಂಟ್ರಿದಿಂದ ತಗೋತೀವಿ? USA. ಜುಡಿಷಿಯಲ್ ರಿವ್ಯೂ ಅಂದ್ರೆ ಗೊತ್ತಲ್ಲ, ಯಾವುದೋ ಒಂದು ಆ್ಯಕ್ಟ್ ಪಾಸ್ ಮಾಡ್ರಿ, ಇವ ನಮ್ಮ ಹೋಗಿ ನಾವು ಜುಡಿಷಿಯಲ್ ರಿವ್ಯೂ ಮಾಡ್ಬೋದು. ಬೇಕಾದಂಥ ಆ್ಯಕ್ಟ್ ಪಾಸ್ ಮಾಡ್ತಾರಲ್ಲ ಅವ್ನು ರಿವ್ಯೂ ಮಾಡೋದು ಅನ್ನೋದು ಯಾವುದಂದ್ರೆ USA ದಿಂದ ತಗೋತೀವಿ. ಇದ್ರೊಳಗೆ ಹೇಳ್ರಿ ನಾವು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿಂದ ಒಂದು ಬಿಲ್ ಪಾಸ್ ಮಾಡೋ ಇರ್ತಾನೆ. ಅದಕ್ಕೆ ಔಟ್ ಆಫ್ ಯಾವ್ದಾರ ಒಂದು ಪ್ರೈವೇಟ್ ಏಜೆನ್ಸಿಗಳ ಇಂಟರ್ಫಿಯರ್ ಮಾಡ್ಬೋದೋ ಇಲ್ಲೋ, ಅಂದ್ರೆ ನಮಗೆ ಸ್ವಾತಂತ್ರ್ಯ ಐತೋ ಇಲ್ಲೋ ಪಾಸ್ ಮಾಡಕ್ಕೆ ಒಳಗೆ. ಪಾರ್ಲಿಮೆಂಟ್ರಿ ಏನತ್ತಾರ ಅಂದ್ರೆ ಸಾವ್ರಿನಿಟಿ ಅಂತ ಕರೀತಾರೆ. ಈ ಪಾರ್ಲಿಮೆಂಟ್ರಿ ಸಾವ್ರಿನಿಟಿ ಇಂಡಿಯಾದಾಗ ಐತೋ ಇಲ್ಲೋ? ಐತಿ, ನೆನಪಿಟ್ಕೋರಿ. ಪಾರ್ಲಿಮೆಂಟ್ರಿ ಸಾವ್ರಿನಿಟಿ ಅಂತ ಕರಿತೀವಿ. ಪಾರ್ಲಿಮೆಂಟ್ರಿ ಸಾವ್ರಿನಿಟಿ ಅಂದ್ರೆ ಗೊತ್ತಲ್ಲ, ಸಾರ್ವಭೌಮ. ಭಾರತ ಅನ್ನೋದು ಸಾರ್ವಭೌಮ ದೇಶ ಐತೋ ಇಲ್ಲೋ? ಐತಿ. ಯಾಕಂದ್ರೆ ನಾವು ಇಂಡಿಯಾದಾಗ ಯಾವ್ದಾರ ಕಂಟ್ರಿ ಜೋಡ ರೀಸೆಂಟಾಗಿ ಮದರ್ ಆಫ್ ಆಲ್ ಟ್ರೇಡ್ ಅಂತಂದಿವಿ. ಯಾವ ದೇಶ ಜೋಡ ಮಾಡ್ಕೊಂಡ್ವಿ? ಯುರೋಪಿಯನ್ ಯೂನಿಯನ್ ಜೋಡ. ಅವಾಗ ಅಮೇರಿಕಾ ಬಂದು ನೀವು ಹೆಂಗೆ ಮಾಡ್ಕೊಂಡ್ರಿ ಅಂತ ಕೇಳಕ್ಕೆ ಬರ್ತೈತೆ. ಯಾಕೆ ಕೇಳಂಗಿಲ್ಲ ಅಂದ್ರೆ ನಮ್ದು ಸಾರ್ವಭೌಮ ದೇಶ ಐತಿ. ಅಕಸ್ಮಾತ್ ನಮ್ದು ಸಾರ್ವಭೌಮ ದೇಶ ಇರ್ಲಿಕ್ಕಂತೇಳಿ ಅಮೇರಿಕಾ ಬಂದು ಕೇಳ್ತಿತ್ತು, ನಮ್ಮನ್ನು ಕೇಳಲ್ದ ಹೆಂಗೆ ಹೋಗಿ ನೀವು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡ್ರಿ ಅಂತೇಳಿ. ಅದಕ್ಕೆ ಏನತ್ತೀವಿ ಅಂದ್ರೆ ಪಾರ್ಲಿಮೆಂಟ್ರಿ ಅಥವಾ ಸಾರ್ವಭೌಮ ಅಂತ ಕರಿತೀವಿ. ದೇಶದಾಗಲಿ ಅಥವಾ ದೇಶದವರೆಗಾಗಲಿ ನಾವು ಸ್ವತಂತ್ರವಾಗಿ ಅಧಿಕಾರ ತಗೋಬಹುದು ಅಥವಾ ಅಗ್ರಿಮೆಂಟ್ ಮಾಡ್ಕೋಬಹುದು. ಹಂಗ ಬಂದಾಗ ಪಾರ್ಲಿಮೆಂಟ್ ಒಳಗ ಸ್ವತಂತ್ರವಾಗಿ ಇರ್ಬೋದು ಇಲ್ಲೋ ಅನ್ನೋದ ಯಾವ್ದಂದ್ರ ಹೇಳ್ರಿ, ಯಾವ್ದು ಕತ್ತೀವಿ? ಅದಕ್ಕೆ ಪಾರ್ಲಿಮೆಂಟ್ರಿ ಸಾವ್ರಿನಿಟಿ ಅಂತ ಕರಿತೀವಿ. ಆ ಪಾರ್ಲಿಮೆಂಟ್ರಿ ಸಾವ್ರಿನಿಟಿ ಯಾವ ಕಂಟ್ರಿದಿಂದ ತಗೋತಾರಂದ್ರೆ UK ದಿಂದ. ನೆನಪಿರ್ತೈತಿಲ್ಲ. ಈಗ ಹೇಳ್ರಿ, ಬೊಮ್ಮಾಯಿ ಕೇಸ್ ಎದಕ್ಕೆ ಸಂಬಂಧ ಬರ್ತೈತೆ ಅಂದ್ರೆ SR ಬೊಮ್ಮಾಯಿ ರಾಷ್ಟ್ರ ಬಹುಮತ ಸಾಬೀತುಪಡಿಸಲಾಕ ಹೇಳಿರ್ತಾರೆ ಅವ್ರು. SR ಬೊಮ್ಮಾಯಿ ಪ್ರಕರಣ. ಲಾಸ್ಟ್ ಒಂದು ಹೇಳ್ರಿ, ಡೈರೆಕ್ಟ್ ಕ್ವಶನ್ ಕೇಳ್ತೀನಿ, ನೀವೇ ಎಷ್ಟು ಎಲಿಮಿನೇಟ್ ಮಾಡ್ತೀರಿ ನೋಡು. ಬೂಕರ್ ಪ್ರೈಸ್ ಬಗ್ಗೆ ಆಲ್ರೆಡಿ ಗೊತ್ತೈತಿ. ರೀಸೆಂಟಾಗಿ ಚಿಲ್ಡ್ರನ್ ಬೂಕರ್ ಪ್ರೈಸ್ ಅಂತ ತರತಾರೆ. ಚಿಲ್ಡ್ರನ್ ಬೂಕರ್ ಪ್ರೈಸ್ ಬಗ್ಗೆ ಯಾವ್ಯಾವ ಕರೆಕ್ಟ್ ಅದಾವ ಕೇಳ್ರಿ. ಒಂದೇ ಕ್ವಶನ್ ಕೇಳ, ಇದು ಪೂರ್ತಿ ಹೇಳಿದ ಮೇಲೆ ಹೇಳೇನ ಸುಮ್ಮ ಕ್ವಶನ್? ಹೌದು. ಈಗ ಬೂಕರ್ ಪ್ರೈಸ್ ಅತ್ತಿತ್ತು. ಬೂಕರ್ ಪ್ರೈಸ್ ಯಾರು ತೋತಾರೆ ಈ ಸರಿ? ಮೊದಲು ಹೇಳ್ರಿ, ಬೂಕರ್ ಪ್ರೈಸ್ ಎದಕ್ಕೆ ಕೊಡ್ತಾರೆ? ಎದಕ್ಕೆ? ಓನ್ಲಿ ಬೂಕರ್ ಪ್ರೈಸ್ ಬಂದ್ರೆ ಸಾಹಿತ್ಯಕ್ಕೆ ಕೊಡ್ತಾರ, ಬುಕ್ಗಳಾಗ ಏನು ಬರ್ದಿರ್ತಾರಲ್ಲ ಅದಕ್ಕೆ ಕೊಡ್ತಾರ. ಈ ಬೂಕರ್ ಅನ್ನೋದು ಪ್ರೈಸ್ ಕೊಟ್ರೆ ಎಲ್ಲಿ ಪಬ್ಲಿಷ್ ಆಗಿರ್ಬೇಕು ಬುಕ್ಕ? ಇಂಗ್ಲೆಂಡ್ ಮತ್ತು ಐರ್ಲೆಂಡ್. ಬೂಕರ್ ಪ್ರೈಸ್ ಕೊಡ್ತಾರಲ್ಲ ಅದು ಟ್ರಾನ್ಸ್ಲೇಟೆಡ್ ಇದ್ದಿದ್ದು ಕೊಡ್ತಾರೋ ಓನ್ಲಿ ಒರಿಜಿನಲ್ ಬರ್ದಿರ್ಬೇಕು? ಒರಿಜಿನಲ್ ಇದ್ದಿದ್ದಕ್ಕೆ ಬೂಕರ್ ಪ್ರೈಸ್ ಕೊಡ್ತಾರೆ. 2026 ಬೂಕರ್ ಪ್ರೈಸ್ ತೊಗೊಂಡಾರ ಯಾರು? ನಾ ಏನು ಕೇಳಿ ಹೇಳಿ ಇಟ್ಟೋತನ, ಅದಕ್ಕೆ ಕನ್ಫ್ಯೂಸ್ ಆಗಬೇಡ್ರಿ. ಬೂಕರ್ ಪ್ರೈಸ್ ಅಂತ ಕೇಳತ್ನ ಇದು ಟ್ರಾನ್ಸ್ಲೇಟ್ ಆಗಿರಂಗಿಲ್ಲ. ಪ್ಲೇಸ್ ಕೃತಿ ಕೊಡ್ತಾರೆ. ಪ್ಲೇಸ್ ಅಂತ ಕೃತಿ ಬರ್ತೈತಿ. ಯಾರ್ದು? ಡೇವಿಡ್ ಜಲೆ. ಅದಕ್ಕೆ ಕನ್ಫ್ಯೂಸ್ ಆಗಿರ್ತಾವೆ. ಕ್ವಶನ್ ತಿಳ್ಕೊರಿ. ಬೂಕರ್ ಒಂದು ಬರ್ತೈತಿ, ಇಂಟರ್ನ್ಯಾಷನಲ್ ಬೂಕರ್ ಬರ್ತೈತಿ. ನಾ ಇನ್ನೊಮ್ಮೆ ಹೇಳತ್ತ ನೋಡ್ರಿ, ಬೂಕರ್ ಪ್ರೈಸ್ ಬಂದ್ರೆ ಒರಿಜಿನಲ್ ಆಗಿ ಎಲ್ಲಿ ಅಂದ್ರೆ ಇಂಗ್ಲೆಂಡ್ ಮತ್ತು ಐರ್ಲೆಂಡ್ನಾಗ ಪಬ್ಲಿಷ್ ಆಗಿರ್ಬೇಕಾ? ಯಾವ ಭಾಷೆ ಒಳಗಿರ್ಬೇಕಂದ್ರೆ ಇಂಗ್ಲೀಷ್ ಭಾಷೆ ಒಳಗೆ. ಬೂಕರ್ ಅಂತ ಬಂದ್ರೆ ಒಂದ ಭಾಷೆ ಒಳಗೆ ಬರ್ದಿರ್ಬೇಕು, ಅದು ಇಂಗ್ಲೀಷ್ನಾಗ ಇರಬೇಕು. ಅವ್ರು ಒಬ್ಬರಿಗೆ ಪ್ರೈಸ್ ಕೊಡ್ತಾರೆ. ಅದು ಯಾವ್ದಂದ್ರೆ ಬೂಕರ್ ಪ್ರೈಸ್. 2026 ಬೂಕರ್ ಪ್ರೈಸ್ ಯಾರು ತೊಗೊಂಡ್ರು? ಡೇವಿಡ್ ಜಲೆ. ಯಾವ ಕಂಟ್ರಿದವ್ರು? ಹಂಗೇರಿದವ್ರ. ಡೇವಿಡ್ ಜಲೆ ಯಾವ ಕೃತಿಗೆ? ಇದು ಕರೆಕ್ಟ್ ಆತಾ? ಈಗ ಹೇಳ್ರಿ, ಅಂತಾರಾಷ್ಟ್ರೀಯ ಬೂಕರ್ ಪ್ರೈಸ್ 2026 ಯಾರು ತೊಗೊಂಡ್ರು? ಈಗ ಯಾಂಗ್ ಶುವಾಂಗ ತಗೋತಾರೆ. ಇಂಟರ್ನ್ಯಾಷನಲ್ ಬೂಕರ್ ಬಂದ್ರೆ ಏನಾಗ್ಬೇಕಂದ್ರೆ ಅದ ಟ್ರಾನ್ಸ್ಲೇಟೆಡ್ ಆಗಿರ್ಬೇಕು. ಯಾಂಗ್ ಶುವಾಂಗ್ ಏನಂದ್ರೆ ಇಂಗ್ಲೀಷ್ನಾಗ ಬರೀತಾರೆ. ಯಾವ ಬುಕ್ಕ? ತೈವಾನ್ ಟ್ರಾವೆಲ್ ಲಾಗ್ ಅಂತ ಬರ್ತೈತಿ. ತೈವಾನ್ದವ್ರವ್ರ ತೈವಾನ್ ಟ್ರಾವೆಲ್ ಲಾಗ್ ಅಂತ ಬುಕ್ ಬರ್ದಿರ್ತಾರೆ. ಅದನ್ನ ಟ್ರಾನ್ಸ್ಲೇಟ್ ಮಾಡಿದವ್ರು ಯಾರ? ಲೀನ್ ಕಿಂಗ್. ಇವು ಎರಡು ಪ್ರೆಸೆಂಟ್ ಇರೋ ಬೂಕರ್ ಪ್ರೈಸ್ ಅಂತ ಕರಿತು. ಇನ್ನು ಹೇಳ್ರಿ, ಚಿಲ್ಡ್ರನ್ ಬೂಕರ್ ಪ್ರೈಸ್ ಅಂತ ಮಾಡತ್ತಾರ. ಇದುವರೆಗೂ ಇದ್ದಿದ್ದಿಲ್ಲ. ಚಿಲ್ಡ್ರನ್ ಬೂಕರ್ ಪ್ರೈಸ್ ಅಂದಾಗ ನಾಳೆ ಕೇಳ್ಬೋದು, ಯಾವ ಏಜ್ದಿಂದ ಯಾವ ಏಜ್ ಇದ್ದವ್ರಿಗೆ ಚಿಲ್ಡ್ರನ್ ಬೂಕರ್ ಪ್ರೈಸ್ ಕೊಡ್ತಾರಂದ್ರ
8ರಿಂದ 12 ನಾಳೆ ಇನ್ನೊಮ್ಮೆ ಕೇಳ್ತಾರೆ, ಇನ್ನೊಮ್ಮೆ ಹೇಳತ್ತ ನೋಡ್ರಿ. 8ರಿಂದ 12ನೇ ತರಗತಿ ಓದು ಹುಡುಗರ ಬಂದು ಬುಕ್ ಬರ್ದಿದ್ದತ್ತಲ್ಲ, ಮತ್ತೆ ನೆನಪಿಟ್ಕೋರಿ. ಅವ್ರಿಗೆ ಬುಕ್ ಅವ್ರು ಬರ್ಯಾಕೆ ಬುಕ್ ಬರ್ದಿರಂಗಿಲ್ಲ. ಏನು ಮಾಡಿರ್ತಾರೆ ಅಂದ್ರೆ ಚಿಲ್ಡ್ರನ್ ಕೆಟಗಿರಿ ಒಳಗೆ ಬುಕ್ ಬರೀತಾರೆ. ಯಾರೇ ಏಜ್ಡ್ ಅವ್ರು ಇರಲಿ, ಯಾರೇ ಇರಲಿ. ಈಗ ಯಾರೇ ಅಂದ್ರೆ ಈಗ ಯಾರ್ದು ಹೇಳಿದ್ವಿ ನಾವು, ಗೀತಾಂಜಲಿ ಶ್ರೀ ಅದಾರ ತಿಳ್ಕೊರಿ, ಅವ್ರು ಬುಕ್ ಬರೀತಾರೆ. ಯಾಕಂದ್ರೆ 8ರಿಂದ 12ನೇ ಹುಡುಗರಿಗೆ ಓದಾಕ್ ಬರ್ತಿರ್ಬೇಕು. ಅದು ಓದಾಕ್ ಹೆಂಗೆ ಬರ್ತಿರ್ಬೇಕಂದ್ರೆ ಚಿತ್ರದ ಪ್ರಕಾರ ಎಲಿಮಿನೇಟ್ ಮಾಡಿರ್ಬೇಕು. ಹೆಂಗತ್ತೆ ಹೇಳ್ತಾನೆ ಎಕ್ಸಾಂಪಲ್ ಕೊಟ್ಟ. ರಷ್ಯಾ ಉಕ್ರೇನ್ ವಾರ್ ನಡೆದೈತೆ. ಈ ರಷ್ಯಾ ಉಕ್ರೇನ್ ವಾರ್ ಈಗ ನಮ್ಮ ಮನ್ಯಾಗ ಸಣ್ಣ ಹುಡುಗರಿಗೆ ಹೋಗಿ ಕೇಳ್ರ ಅದು ಏನು ಹೇಳತ್ತೀರಿ ಅಂತ ಕೇಳ್ತಾರೆ. ಕರೆಕ್ಟಾ? ಆ ಹುಡುಗರಿಗೆ ಏನಾಗಿರ್ಬೇಕಂದ್ರೆ ಚಿತ್ರ ತೋರಿಸ್ಬೇಕು. ಪುಟಿನ್ದ ಮತ್ತು ಇವಂದು ಯಾರ್ದಿದ ಜೆಲೆನ್ಸ್ಕಿದ ಇಬ್ಬರದು ಫೋಟೋ ತೋರಿಸಿ ಇವ್ರಿಬ್ರು ಹಿಂಗೆ ಬಡ್ದಾಡತ್ ನೋಡೋ ಇದೆಲ್ಲ ಬುಕ್ನ್ಯಾಗ ಬರ್ದಿದ್ದ. ಆ ಬುಕ್ ಓದಿ ಅವ್ರು ಏನು ತಿಳ್ಕೊಬೇಕಂದ್ರೆ ವರ್ಡ್ದಾಗ ಪ್ರೆಸೆಂಟ್ ಏನೇನು ಕ್ರೈಸಿಸ್ ಆಕಿರ್ತವಲ್ಲ ಅದನ್ನ ಎಲ್ಲರ ತಿಳ್ಕೊಂಡಿರ. ಯಾಕೆ ಇಂಪಾರ್ಟೆನ್ಸ್ ಕೊಟ್ಟು ಹೇಳತ್ತಂತ ತಿಳ್ಕೊರಿ. ಚಿಲ್ಡ್ರನ್ ಬುಕ್ಕರ್ ಪ್ರೈಸ್ ಬರ್ತೇಳಿ ಹಂಗೆ ಹೇಳಿಕೆ ಅಂತ ಕೇಳಲ್ಲ. ಅವ್ ಏನು ಬೇಕಾದ ಕೇಳ್ಬೋದು. ಚಿಲ್ಡ್ರನ್ಗೆ ಓದಾಕ್ ಬರ್ದಿರತ್ತ ಅಂದ್ರಲ್ಲ, ಚಿಲ್ಡ್ರನ್ಗೆ ಓದಾಕ್ ಬರ್ತಿರ್ಬೇಕಾದ ಏನು ಎಲ್ಲೆಡಿ ಇದನ್ನ ಹೇಳ್ತಿರ್ಬೇಕಂದ್ರೆ ಚಿಲ್ಡ್ರನ್ಗೆ ಓದಾಕ್ ಬರತೈತೆ ಅಂದ್ರೆ ಮನ್ಯಾಗ ಅವ ಅಪ್ಪನ ಕತಿ ಬರೋದು ಓದ್ರಿ ಅಂದ್ರೆ ಓದ್ತಾರ, ಅವ್ರಿಗೆ ಗೊತ್ತಿರ್ತೈತಿ. ಬಟ್ ಅಂಥವಲ್ಲ, ವರ್ಡ್ದಾಗ ಏನೇನು ಕ್ರೈಸಿಸ್ ಆಕಿರ್ತಾವಲ್ಲ ಅವೆಲ್ಲ ತಿಳ್ಕೊ ಅಂತ ಕೆಪಾಸಿಟಿ ಎಲ್ಲಿಂದ ಎಲ್ಲಿ ಏಜ್ದವ್ರಿಗೆ ಇರ್ಬೇಕಂದ್ರೆ 8ರಿಂದ 12ನೇ ಏಜ್ದವ್ರಿಗೆ ಇರ್ಬೇಕು. ಅದನ್ನ ಯಾರು ಮಾಡತ್ತಾರ ಅಂದ್ರೆ ಬೂಕರ್ ಫೌಂಡೇಶನ್ ಐತ್ಲ, ಅವ್ರಿಗೊಬ್ರು ಹೆಲ್ಪ್ ಮಾಡತ್ತಾರ. ಯಾರಂದ್ರೆ ಅಕೋ ಫೌಂಡೇಶನ್ ಅಂತ ಬರ್ತದೆ, AKO ಅಥವಾ ಅಕೋ ಫೌಂಡೇಶನ್ ಅಂತ ಬರ್ತದೆ. ಅವ್ರು ಹೆಲ್ಪ್ ಮಾಡತ್ತಾರ. ಇದನ್ನ ರೀಸೆಂಟಾಗಿ ಯಾರಿಗೂ ಕೊಟ್ಟಿಲ್ಲ, ಫಸ್ಟ್ ಟೈಮ್ ಲಾಂಚ್ ಮಾಡತ್ತಾರ ರೀ. ಸ್ಟ್ಯಾಟಿಕ್ GKದಾಗ ಯಾವಾಗ ಬೇಕಾದ್ ಕೇಳ್ಬೋದು. ಇದನ್ನ ಯಾವ್ದು ಬೂಕರ್ ಪ್ರೈಸ್ ಇಂಟರ್ನ್ಯಾಷನಲ್ ಬೂಕರ್ ಐತಿ. ಚಿಲ್ಡ್ರನ್ ಬೂಕರ್ ಪ್ರೈಸ್ ಯಾವ ಇಯರ್ದಿಂದ ತರ್ತಾರಂದ್ರೆ 2027ರಿಂದ ಜಾರಿಗೆ ತರೋರ್ದವ್ರು. ಫಸ್ಟ್ ಎಲ್ಲರ ಕೊಟ್ಟಿರ್ತೀನಿ ಅವರ ದೇಶದಾಗ ಅಥವಾ ಜಗತ್ನಾಗ ಫಸ್ಟ್ ಟೈಮ್ ಚಿಲ್ಡ್ರನ್ ಬೂಕರ್ ಪ್ರೈಸ್ ತೊಗೊಂಡವ್ರು ಅಕ್ಕಾರ. ಗೊತ್ತಾತ? ಇದ್ರ ಬಗ್ಗೆ ಪೂರ್ತಿ ಗೊತ್ತಾತ? ಚಿಲ್ಡ್ರನ್ ಬೂಕರ್ ಪ್ರೈಸ್ ಯಾರು ಕೊಡ್ತಾರೋ ಏನಿಲ್ಲ ಅದ್ರ ರಿಲೇಟೆಡ್ ಒಂದ ಕ್ವಶನ್ ಕೇಳ್ತ ನಾನು ಆನ್ಸರ್ ಮಾಡಿ. ಅವ್ನು ಏನು ಕೇಳೋಣ ಕ್ವಶನ್ದಾಗ, ಚಿಲ್ಡ್ರನ್ ಬೂಕರ್ ಪ್ರೈಸ್ ಅತ್ತೈತ್ಲ ಅದ್ರ ರಿಲೇಟೆಡ್ ಯಾವ್ದು ಹೇಳಿಕೆ ತಪ್ಪೈತೆ ಅಂತ ಕೇಳೋಣ. ಒಂದೇ ಹೇಳಿಕೆ ಕೊಟ್ಟರ ಇದನ್ನ ಎನ್ಯುವಲಿ 2027ರಿಂದ ಕೊಡಕ್ಕೆ ಸ್ಟಾರ್ಟ್ ಮಾಡೋದಾರೋ ಅಂತ ಹೇಳೋಣ. ಒಂದೇದು ಕರೆಕ್ಟೋ ತಪ್ಪು? ಕರೆಕ್ಟ್. ಎರಡನೇದ ಹೇಳಿಕೆ ಕೊಟ್ಟಾನ ನೋಡ್ರಿ. ಹೇಳಿಕೆ ಎಷ್ಟು ಮಜಾ ಕೊಟ್ಟಿರ್ತಾರೆ ನೋಡಿ ಅವ್ರು. ಒಂದೇ ಹೇಳಿಕೆ ಕೊಟ್ಟಾನ ಎನ್ಯುವಲಿ 2027ರಿಂದ ಕೊಡ್ತಾರತ್ ಕೊಟ್ಟಾರ. ಒಂದೇ ಹೇಳಿಕೆ ಕರೆಕ್ಟ್ ಅಲ್ಲ? ಕರೆಕ್ಟ್. ಎರಡನೇ ಹೇಳಿಕೆ ಏನು ಕೊಟ್ಟಾರಂದ್ರೆ ಇಟ್ ವಿಲ್ ಬಿ ಅವಾರ್ಡೆಡ್ ಎನ್ಯುವಲಿ ಫ್ರಮ್ 2028 ಕೊಟ್ಟಾನ. ಒಂದೇದ್ರಾಗ 27 ಕೊಟ್ಟಾನು, ಎರಡನೇದಾಗ 28 ಕೊಟ್ಟಾನ. 28ರಿಂದ ಇಲ್ಲ 27ರಿಂದನ ಕೊಡ್ತಾರೆ. ಎರಡನೇ ಹೇಳಿಕೆ ತಪ್ಪಾತ್. ಮೂರನೇ ಹೇಳಿಕೆ ಏನು ಕೊಟ್ಟಾರ ಗೊತ್ತಾನ? ಈಗ ಆಲ್ರೆಡಿ ನಮ್ಮಲ್ಲಿ ಏನಂದ್ರೆ ಬೂಕರ್ ಪ್ರೈಸ್ ಕೊಡೋದ ಬೂಕರ್ ಫೌಂಡೇಶನ್ ಅಂತ ಐತಿ. ಅದ್ರ ಜೋಡ AKO ಫೌಂಡೇಶನ್ ಫಂಡ್ ಮಾಡತ್ತೈತೆ ಅಂತ ಕೇಳ್ಯಾನ. ತಪ್ಪು ಕರೆಕ್ಟು? ತಪ್ಪು. ಇದೇ ಹೇಳಿಕೆ ಆತಂತೇಳಿ ಮುಗೀತು ಕ್ವಶನ್. ಅದ್ರ ಮೇಲೆ ಕೊಟ್ಟಾನ. ತಪ್ಪು ಕರೆಕ್ಟು? ಕರೆಕ್ಟ್ ಆತಲ್ಲ. ಏಕೋ ಫೌಂಡೇಶನ್ ಅಂತ ಹೇಳ. ನಾಳೆ ಇದ್ರ ಮ್ಯಾಲೆ ಇನ್ನು ಏನು ನೋಡ್ರಿ, ಬೂಕರ್ ಪ್ರೈಸ್ ರಿಲೇಟೆಡ್ ಅವ್ ಏನೋ ಕ್ವಶನ್ ಕೇಳಿ ಇವ ಬರ್ಬೇಕು. 2026 ರಿಲೇಟೆಡ್ ಕೇಳ್ತೀನಿ ಇವನ ಕೇಳ್ತಾನೆ. ಇಲ್ಲಾರ ರೀಸೆಂಟಾಗಿ ಏನು ಕೇಳ್ತಾನೆ ಗೊತ್ತಾನ? ಇಂಡಿಯಾದಿಂದ ಮೊಟ್ಟ ಮೊದಲ ಬಾರಿಗೆ ಬೂಕರ್ ಪ್ರೈಸ್ ತೊಗೊಂಡವ್ರು ಯಾರು ಅಂತ ಕೇಳ್ರ? ಬೂಕರ್ ಅಂತ ಕೇಳತ್ತಾನ. ಬೂಕರ್ ಅಂದ್ರೆ ಓನ್ಲಿ ಇಂಗ್ಲೀಷ್ನ್ಯಾಗ ಬರ್ದಿರ್ತಾರೆ. ಯಾರು? ಸಲ್ಮಾನ್ ರಶೀದಿ ಇಂಟರ್ನ್ಯಾಷನಲ್ ಇರ್ಬೇಕು ನೋಡು ಫಸ್ಟ್. ಪಕ್ಕ ನೋಡು. ಅರುಂಧತಿ ರಾಯ್ ಎಲ್ಲ ತಗೊಂಡವ್ರ ಹೆಣ್ಮಗಳು ಫಸ್ಟ್. ಅದ ಸಲ್ಮಾನ್ ರಶೀದಿ ಇಂಟರ್ನ್ಯಾಷನಲಿ ಅಲ್ಲದ. ಮತ್ತು ನಾ ಏನು ಕೇಳಿ, ಇಂಟರ್ನ್ಯಾಷನಲಿ ಬಂದಿದ್ದ ಗೀತಾಂಜಲಿ ಶ್ರೀದಿಂದ ನೋಡ್ರಿ. ಹಾಂ ಅದ ಕರೆಕ್ಟ್. ಇಂಟರ್ನ್ಯಾಷನಲಿ ಬಂದಿದ್ದ ಅವಾಗ ಫಸ್ಟ್ ತೊಗೊಂಡಿದ್ದ ಗೀತಾಂಜಲಿ ಶ್ರೀ ಬರ್ತಾರೆ. ಹೌದಲ್ಲ? ಇಂಟರ್ನ್ಯಾಷನಲಿ ತೊಗೊಂಡಿದ್ದ ಫಸ್ಟ್. ಅದೇ ನ್ಯಾಷನಲಿ ನಾನು ನೋಡಿ ಹೇಳ್ತೀನಿ ತಡೆ. ಅದು ಮಹಿಳೆಯರು ಬಂದಾಗ ಅರುಂಧತಿ ರಾಯ್ ಇರ್ಬೇಕಂತ. ಪುರುಷರದೊಳಗೆ VS ನೈಪಾಲ್ ಬರ್ತಾನೆ. ಪುರುಷರೊಳಗೆ VS ನೈಪಾಲ್. ಕರೆಕ್ಟ್ ಅಲ್ಲ? VS ನೈಪಾಲ್ ಇವು ಎರಡು ಒಮ್ಮೆ ಹೇಳ್ಬಿಡ್ಲ. ಸ್ಟ್ಯಾಟಿಕ್ದಾಗ ಬರ್ತಾವೆ. ಬೂಕರ ಇಂಟರ್ನ್ಯಾಷನಲ್ ಬೂಕರ್ ಅಂತ ಹೇಳಿಲ್ಲ. ಬೂಕರ್ ಯಾರಿಗೆ ಕೊಡ್ತಾರಂದ್ರೆ ಓನ್ಲಿ ಇಂಗ್ಲೀಷ್ನಾಗ ಬರ್ದಿರ್ಬೇಕು. ಇಂಗ್ಲೀಷ್ನಾಗ ಬರ್ದಿದ್ದ ಫಸ್ಟ್ ಕೃತಿ ಇಂಡಿಯಾದಿಂದ ಯಾವುದಂದ್ರೆ VS ನೈಪಾಲ್ ಬರೀತಾರೆ. ಯಾವ್ದಾ? ಏನ ಇನ್ನೇ ಪ್ರೀ ಸ್ಟೇಟ್ ಅಲ್ಲ? ಹಾಂ ಇನ್ನೇ ಪ್ರೀ ಸ್ಟೇಟ್. ಅದಕ್ಕೆ ಬೂಕರ್ ಸಿಗ್ತೈತಿ ಇಂಗ್ಲೀಷ್ನಾಗ. ಕರೆಕ್ಟ್ ನೆನಪಿಟ್ಕೋ. ಯಾಕಂದ್ರೆ ನಮ್ಮಲ್ಲಿ ಇಂಟರ್ನ್ಯಾಷನಲ್ ಯಾಕೆ ಹೇಳತ್ತಂದ್ರೆ ಬೂಕರ್ ಪ್ರೈಸ್ ಅನ್ನೋದು ಮೊದಲಿಂದ ಇತ್ತು. ಇಂಟರ್ನ್ಯಾಷನಲ್ ಬೂಕರ್ ಸ್ಟಾರ್ಟ್ ಆಗಿದ್ದ 2015ರಿಂದ 2005ರಿಂದ. ಅದಾದ್ಮೇಲೆ ಈಗ 2027ರಿಂದ ಚಿಲ್ಡ್ರನ್ ಬೂಕರ್ ಅಂತ ಬರ್ತದೆ. ಬೂಕರ್ ಫಸ್ಟ್ ತೊಗೊಂಡ್ರೆ VS ನೈಪಾಲ ಮತ್ತು ಅರುಂಧತಿ ರಾಯ್. ನೆನಪಿಟ್ಕೋ. ಅರುಂಧತಿ ರಾಯ್ ಯಾವ ಬುಕ್ ಸಲ್ಮಾನ್ ಅಂದ್ರೆ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್. ಎರಡು ಕನ್ಫ್ಯೂಸ್ ಆಗಂಗಿಲ್ಲ. ಇನ್ನು ಇಂಟರ್ನ್ಯಾಷನಲ್ ಬೂಕರ್ ಇಂಡಿಯಾದಿಂದ ಫಸ್ಟ್ ತೊಗೊಂಡವ್ರತ್ ಕೇಳ್ರ? ಗೀತಾಂಜಲಿ ಶ್ರೀ ಯಾವ ಬುಕ್? ಟಾಂಬ್ ಆಫ್ ಸ್ಯಾಂಡ್. ಟಾಂಬ್ ಆಫ್ ಸ್ಯಾಂಡ್ನ ಟ್ರಾನ್ಸ್ಲೇಟ್ ಮಾಡಿದವ್ರು ಯಾರು? ಡೈಸಿ ರಾಕ್ವೆಲ್. ಇದನ್ನು ಬಿಟ್ಟು ಬುಕ್ಕರ್ದಾಗ ಏನ ಕೇಳ್ರು ನಿಮಗೆ ಆಪ್ಷನ್ ತಪ್ಪಂಗಿಲ್ರಿ. ಏನ ಕೇಳ್ತಾರಲ್ಲ ಎಲಿಮಿನೇಟ್ ಮಾಡಿಬಿಡ್ರಿ. ಗೊತ್ತಾತಲ್ಲ ಬುಕ್ಕರ್ದಿಂದ. ಕರೆಕ್ಟಾ? ಸಾಕಲ್ಲ.